ಕಂಡಿರೆ ಕಂಡಿರೆ ನಿರನ ಕಂಡಿರೆ ಕಂಡಿರೆ ನಿರನ ಜ್ಞಾನದ ಜೋಳಿಗೆಯ ಹೆಗಲಲ್ಲಿ ಚಂಗಮನ ಕಂಡಿರೆ ಕಂಡಿರೆ ನಿರನ ಕಂಡಿರೆ ಕಂಡಿರೆ ನಿರನ ಅರಿವಿನ ವಿಭೂತಿಯ ಧರಿಸಿ ನಿಂತ ಧೀರನ ಕಂಡಿರೆ ಕಂಡಿರೆ ನಿರನ ಕಂಡಿರೆ ಕಂಡಿರೆ ನಿರನ ಭಿಕ್ಷೆಯ ನೆಪದಲ್ಲಿ ಧಮ್ಮ ದೀಕ್ಷೆ ಕೊಟ್ಟವನ ಭಿಕ್ಷೆಯ ನೆಪದಲ್ಲಿ ಧಮ್ಮ ದೀಕ್ಷೆ ಕೊಟ್ಟವನ ನಾಗರ ಬೆತ್ತ ಹಿಡಿದ ಸಾಗರ ಸುಜ್ಞಾನನ ಕಂಡಿರೆ ಕಂಡಿರೆ ನಿರನ ಕಂಡಿರೆ ಕಂಡಿರೆ ನಿರನ ಕಂಡಿರನ ಕಂಡಿರನ ಕಂಡಿರೆ ಕಂಡಿರೆ ನಿರನ ಕಂಡಿರೆ ಕಂಡಿರೆ ನಿರನ ಕಂಡಿರೆ ಕಂಡಿರೆ ನಿರನ ಕುಂಜು ಮಲೆಯಲ್ಲಿ ನಂಜುಂಡು ಬೆಳೆದವನ ಕಂಡಿರೆ ಕಂಡಿರೆ ನಿರನ ಕಂಡಿರೆ ಕಂಡಿರೆ ನಿರನ ಜೇನು ಮಲೆಯಲ್ಲಿ ಶೇಖರಿಸಿ ಗೆದ್ದವನ ಕಂಡಿರೆ ಕಂಡಿರೆ ನಿರನ ಕಂಡಿರೆ ಕಂಡಿರೆ ನಿರನ ಕುಲಗಂಜಿ ಮಲೆಯಲ್ಲಿ ಗುರುವನ್ನು ಕಂಡವನ ಕುಲಗಂಜಿ ಮಲೆಯಲ್ಲಿ ಗುರುವನ್ನು ಕಂಡವನ ನಾಗರ ಎಡೆ ಅಡಿಯ ನಿದ್ದೆಗೈದ ಬುದ್ಧನ ಕಂಡಿರೆ ಕಂಡಿರೆ ನಿರನ ಕಂಡಿರೆ ಕಂಡಿರೆ ನಿರನ ಕಂಡಿರನ ಕಂಡಿರನ ಕಂಡಿರೆ ಕಂಡಿರೆ ನಿರನ ಕಂಡಿರೆ ಕಂಡಿರೆ ನಿರನ ತುಂಬಿದ ತಿಳಿ ಮುಗಿಲ ಮೈ ಬಣ್ಣ ತುಂಬು ಚಂದ್ರನ ತುಂಡು ಮಗದವನ ಕೋಟಿ ಸೂರ್ಯರೊಟ್ಟಿಗೆ ಹೊಳೆ ಹೊಳೆದು ಬೆಳಗು ಕಂಡವನ ಕಂಡಿರೆ ಕಂಡಿರೆ ನಿರನ ಕಂಡಿರೆ ಕಂಡಿರೆ ನಿರನ ಕಂಡಿರನ ಕಂಡಿರನ ಕಂಡಿರೆ ಕಂಡಿರೆ ನಿರನ ಕಂಡಿರೆ ಕಂಡಿರೆ ನಿರನ ಕಂಡಿರೆ ಕಂಡಿರೆ ನಿರನ ಕಂಡಿರೆ ಕಂಡಿರೆ ನಿರನ ನಮಗಾಗಿ ಒಂದು ಗೀತೆಯನ್ನ ಪ್ರಸ್ತುತಪಡಿಸಿದಂತಹ ಮೈಸೂರು ವಿಶ್ವವಿದ್ಯಾನಿಲಯದ ಸಂಶೋಧಕರಾದಂತಹ ಶ್ರೀ ಶೇಷಣ್ಣ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ನಮ್ಮೆಲ್ಲರಿಗಾಗಿ ಮೈಸೂರಿನ ಹೆಸರಾಂತ ಗಾಯಕರಾದಂತಹ ಶ್ರೀಯುತ ಅಮ್ಮ ರಾಮಚಂದ್ರ ಸರ್ ಅವರಿಂದ ನಮ್ಮೆಲ್ಲರಿಗಾಗಿ ಮತ್ತೊಂದು ಗೀತೆ. ರಚನೆ ಹನ್ಸುಗಿ ಸೋಮಶೇಖರ್ ಸರ್ ಅವರು ಬರೆದಿರುವಂತಹ ಒಂದು ಗೀತೆ. ನಮ್ಮ ಮೈಸೂರಿನ ರಾಜ ಮಹರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕುರಿತು ಇರುವಂತಹ ಒಂದು ಗೀತೆ ನೀಡಬಹುದು. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಸಾವಿರಾರು ವರ್ಷ ಕಳೆದರು ಸವೆಯದಾಟ ಸಾಧನೆಯ. ಸಾವಿರಾರು ವರ್ಷ ಕಳೆದರು ಸವೆಯದಾಟ ಸಾಧನೆಯ. ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ. ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ. ಆಡಳಿತರಿಗೆ ಮಾದರಿಯಾದ ರಾಜಯೋಗಿಯ. ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ.
ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ರಾಜೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿಯುತ್ತ ಸ್ವತಂತ್ರ ರಾಜರಾಗಿ. ರಾಜೋಚಿತ ವಿದ್ಯೆಯ ಕಲಿತು ತತ್ವಜ್ಞಾನಿಯಾಗಿ ಆಡಳಿತ ಸೂತ್ರ ಹಿಡಿಯುತ್ತ ಸ್ವತಂತ್ರ ರಾಜರಾಗಿ. ನವ ಮೈಸೂರಿನ ನಿರ್ಮಾತೃಗಳಾಗಿ ನಾಡು ನುಡಿಗೆ ಬಹುಜನರ ಏಳಿಗೆಗೆ ಜೀವ ಕೊಟ್ಟ ದೊರೆಯ. ಮರೆಯುವುದುಂಟೆ ಮೈಸೂರು ದೊರೆಯ. ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಮನುವಾದವ ಮಟ್ಟ ಹಾಕಲು ದಿಟ್ಟ ಕಾನೂನುಗಳ ಮಾಡಿ ಗೆಜ್ಜೆ ಪೂಜೆ ದೇವದಾಸಿಯತ ಅನಿಷ್ಟ ಪದ್ಧತಿಗಳ ದೂಡಿ. ಮನುವಾದವ ಮಟ್ಟ ಹಾಕಲು ದಿಟ್ಟ ಕಾನೂನುಗಳ ಮಾಡಿ ಗೆಜ್ಜೆ ಪೂಜೆ ದೇವದಾಸಿಯತ ಅನಿಷ್ಟ ಪದ್ಧತಿಗಳ ದೂಡಿ. ಸರ್ವ ಜನಾಂಗಕ್ಕೂ ಶಿಕ್ಷಣ ನೀಡಿ ಮನೆ ಮನೆಗೂ ಬೆಳಕನ್ನು ನೀಡಿದ. ಸರ್ವ ಜನಾಂಗಕ್ಕೂ ಶಿಕ್ಷಣ ನೀಡಿ ಮನೆ ಮನೆಗೂ ಬೆಳಕನ್ನು ನೀಡಿದ. ಜನರ ಏಳಿಗೆಗೆ ಜೀವ ಮುಡುಪಿಟ್ಟು ರುಚಿಯಾದ ದೊರೆಯ. ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನಿ. ಕನ್ನಂಬಾಡಿ ಕಂಠೆ ಸಾಕ್ಷಿ ನಿಮ್ಮ ಸಾಧನೆಯ ಜೀವನಾಡಿ. ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈದಾನಿ. ಕನ್ನಂಬಾಡಿ ಕಂಠೆಯ ಸಾಕ್ಷಿ ನಿಮ್ಮ ಸಾಧನೆಯ ಜೀವನಾಡಿ. ಆಡಳಿತದವಕಾಶವ ನೀಡಲು ಬಹುಜನರಿಗೆ ಮೊದಲ ಆದ್ಯತೆ ನೀಡಿದ. ಆಡಳಿತದವಕಾಶವ ನೀಡಲು ಬಹುಜನರಿಗೆ ಮೊದಲ ಆದ್ಯತೆ ನೀಡಿದ. ಅಚ್ಚಳಿಯದ ಚರಿತ್ರೆ ಸೃಷ್ಟಿಸಿದ ಕೆಚ್ಚೆರೆಯ ದೊರೆಯ. ಮರೆಯುವುದುಂಟೆ ಮೈಸೂರು ದೊರೆಯ. ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ. ಕೃಷ್ಣರಾಜ ಒಡೆಯ. ಕೃಷ್ಣರಾಜ ಒಡೆಯ. ಧನ್ಯವಾದಗಳು ಸರ್. ಎಲ್ಲರಿಗೂ ಬೆಳಗಿನ ಶುಭೋದಯಗಳೊಂದಿಗೆ ನಮಸ್ಕಾರಗಳು. ಮೈಸೂರು ವಿಶ್ವವಿದ್ಯಾನಿಲಯ ಸಿಎಸ್ಐಆರ್ ಯುಜಿಸಿ ನೆಟ್ ತರಬೇತಿ ಕೇಂದ್ರ, ಆಂತರಿಕ ಗುಣಮಟ್ಟ ಖಾತರಿ ಘಟಕ ಐಕ್ಯೂಎಸಿ ಹಾಗೂ ಸಂಶೋಧಕರ ಸಂಘ ಮೈಸೂರು ವಿಶ್ವವಿದ್ಯಾನಿಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ಕೃತಿ ಚೌರ್ಯ ತಡೆಗಟ್ಟುವಿಕೆ ಗುಣಾತ್ಮಕ ಮಹಾಪ್ರಬಂಧದ ರಚನೆಯತ್ತ ಮೊದಲ ಹೆಜ್ಜೆ ಕುರಿತು ಸಂಶೋಧಕರಿಗಾಗಿ 1 ದಿನದ ಉಚಿತ ಕಾರ್ಯಾಗಾರವನ್ನ ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಾಗಾರಕ್ಕೆ ಆಗಮಿಸಿರುವಂತಹ ಎಲ್ಲಾ ಗಣ್ಯ ಮಹನೀಯರಿಗೂ ಗೌರವಪೂರ್ವಕ ಸ್ವಾಗತವನ್ನ ಕೋರ್ತಾ, ಮೈಸೂರು ವಿಶ್ವವಿದ್ಯಾನಿಲಯದ ಎಲ್ಲಾ ವಿಭಾಗಗಳಿಂದ ಆಗಮಿಸಿರುವಂತಹ ಎಲ್ಲಾ ಸಂಶೋಧಕರಿಗೂ ಸ್ವಾಗತವನ್ನ ಬಯಸುತ್ತಾ, ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಪ್ರಾರ್ಥನೆಯನ್ನ ಮಾಡಲಿದ್ದಾರೆ ಭಾರತೀಯ ಸಾಂಸ್ಕೃತಿಕ ರಾಯಭಾರಿಗಳು ಹಾಗೂ ಜಾನಪದ ಸಂಶೋಧಕರಾದಂತಹ ಶ್ರೀಯುತ ಅಮ್ಮ ರಾಮಚಂದ್ರ ಸರ್ ಅವರು ಹಾಗೂ ಶೇಷಣ್ಣ ಸರ್ ಅವರಿಂದ. ಭೂಮಿ ತಾಯಿಯೇ ನಿನಗೆ ವಂದನೆ, ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ.
ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ಭೂಮಿ ತಾಯಿಗೆ ನಿನಗೆ ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ನಿನ್ನ ಒಡಲಲ್ಲಿ ಜೀವವು ಜನಿಸಿದೆ ನಿನ್ನ ಮಡಿಲಲ್ಲಿ ಜೀವವು ಬದುಕಿದೆ ನಿನ್ನ ಒಡಲಲ್ಲಿ ಜೀವವು ಜನಿಸಿದೆ ನಿನ್ನ ಮಡಿಲಲ್ಲಿ ಜೀವವು ಬದುಕಿದೆ ನಿನ್ನ ಕರುಣೆ ಪ್ರೀತಿಯೇ ನಮ್ಮ ಜೀವಧಾರೆಯೋ ನಿನ್ನ ಶಾಂತಿ ಸಹನೆ ತತ್ವವೇ ಅಮರ ಶಕ್ತಿಯೋ ನಿನ್ನ ಕರುಣೆ ಪ್ರೀತಿಯೇ ನಮ್ಮ ಜೀವಧಾರೆಯೋ ನಿನ್ನ ಶಾಂತಿ ಸಹನೆ ತತ್ವವೇ ಅಮರ ಶಕ್ತಿಯೋ ನಿನ್ನ ಶಾಂತಿ ಸಹನೆ ತತ್ವವೇ ಅಮರ ಶಕ್ತಿಯೋ ಭೂಮಿ ತಾಯಿಯೇ ನಿನಗೆ ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ಒಂದೆಡೆ ಹರಿಯುವ ಸಾಗರ ನದಿಗಳು ಒಂದೆಡೆ ಸಾಲು ಸಾಲು ಪರ್ವತಗಿರಿಗಳು ಒಂದೆಡೆ ಹರಿಯುವ ಸಾಗರ ನದಿಗಳು ಒಂದೆಡೆ ಸಾಲು ಸಾಲು ಪರ್ವತಗಿರಿಗಳು ತಂಗಾಳಿ ಬೀಸುವ ಹಸಿರು ವನಗಳು ಈ ಲೋಕಕ್ಕೆಲ್ಲ ಅನ್ನ ಬೆಳೆವ ಕರ್ಮ ಭೂಮಿಯು ತಂಗಾಳಿ ಬೀಸುವ ಹಸಿರು ವನಗಳು ಈ ಲೋಕಕ್ಕೆಲ್ಲ ಅನ್ನ ಬೆಳೆವ ಕರ್ಮ ಭೂಮಿಯು ಈ ಲೋಕಕ್ಕೆಲ್ಲ ಅನ್ನ ಬೆಳೆವ ಕರ್ಮ ಭೂಮಿಯು ಭೂಮಿ ತಾಯಿಯೇ ನಿನಗೆ ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ಪ್ರಾರ್ಥನೆಯನ್ನ ಮಾಡಿದಂತಹ ಶ್ರೀಯುತ ಅಮ್ಮ ರಾಮಚಂದ್ರ ಸರ್ ಅವರು ಹಾಗೂ ಶೇಷಣ್ಣ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇದೀಗ ನಾಡಗೀತೆಯನ್ನ ಹಾಡಬೇಕಾಗಿ ಶ್ರೀಯುತ ಅಮ್ಮ ರಾಮಚಂದ್ರ ಸರ್ ಅವರನ್ನ ಕೇಳಿಕೊಳ್ತೇನೆ. ದಯಮಾಡಿ ಎಲ್ಲರೂ ಎದ್ದು ನಿಂತು ನಾಡಗೀತೆಯನ್ನ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಜಯ ಭಾರತ ಜನನಿ ತನ್ನು ಜಾರಿ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡಿ ಜಯ ಹೇ ರಸ ಋಷಿಗಳ ಬೇರೆ ಭೂದೇವಿಯ ಮಕುಟದ ನವಮಣಿಯೇ ಗಂಧರ ಚಂದರ ವನ್ನಿನ ಗಣಿಯೇ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನು ಜಾತಿ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿರ್ಣಯ ಕೊರಡಿನ ಮಾಲೆ ಕಪಿಲ ಪತಂಜಲ ಗೌತಮ ದಿನನುತ ಭಾರತ ಜನನಿಯ ತನು ಜಾತಿ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ತನ್ನ ಷಡಕ್ಷರಿ ಬಣ್ಣ ಪಂಪಲ ಕುಮಿಪತಿ ಚಂದ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನು ಜಾತಿ ತೈಲಪ ಹೊಯ್ಸಳರಾಡಿದ ನಾಡೆ ದಂಕಣ ಚಕಣರ ನೆಚ್ಚಿನ ತೀರೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ಗಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತಿ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ
ಶ್ರಾವ್ಯವಾಗಿ ನಾಡಗೀತೆಯನ್ನು ಹಾಡಿದಂತಹ ಭಾರತೀಯ ಸಾಂಸ್ಕೃತಿಕ ರಾಯಭಾರಿಗಳು ಹಾಗೂ ಜಾನಪದ ಸಂಶೋಧಕರಾದಂತಹ ಶ್ರೀಯುತ ಅಮ್ಮ ರಾಮಚಂದ್ರ ಸರ್ ಅವರು ಹಾಗೂ ಶೇಷಣ್ಣ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಇದೀಗ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಪ್ರೊಫೆಸರ್ KS ರಂಗಪ್ಪ ಸರ್ ಅವರು, ವಿಶ್ರಾಂತ ಕುಲಪತಿಗಳು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು, ಹಾಗೆಯೇ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯರು ಜ್ಯೋತಿ ಬೆಳಗುವುದರ ಮೂಲಕ ಸಾಂಪ್ರದಾಯಿಕವಾಗಿ ಸಂಶೋಧಕರಿಗಾಗಿ ಒಂದು ದಿನದ ಉಚಿತ ಕಾರ್ಯಾಗಾರ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ತೇನೆ. ದಯಮಾಡಿ ಎಲ್ಲಾ ಸಂಶೋಧಕರು ತಮ್ಮ ಚಪ್ಪಾಳಿಯ ಮೂಲಕ ಮೈಸೂರು ವಿಶ್ವವಿದ್ಯಾನಿಲಯ CSIR UGC ನೆಟ್ ತರಬೇತಿ ಕೇಂದ್ರ ಆಂತರಿಕ ಗುಣಮಟ್ಟ ಖಾತರಿಪಡಿಸಿದ ಸಂಶೋಧಕರ ಸಂಘ ಮೈಸೂರು ವಿಶ್ವವಿದ್ಯಾನಿಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ಕೃತಿ ಚೌರ್ಯ ತಡೆಗಟ್ಟುವಿಕೆ ಗುಣಾತ್ಮಕ ಮಹಾಪ್ರಬಂಧದ ರಚನೆಯತ್ತ ಮೊದಲ ಹೆಜ್ಜೆ ಸಂಶೋಧಕರಿಗಾಗಿ ಒಂದು ದಿನದ ಉಚಿತ ಕಾರ್ಯಾಗಾರವನ್ನ ಇದೀಗ ಉದ್ಘಾಟಕರಾಗಿ ಆಗಮಿಸಿರುವಂತಹ ಪ್ರೊಫೆಸರ್ KS ರಂಗಪ್ಪ ಸರ್ ಅವರು, ವಿಶ್ರಾಂತ ಕುಲಪತಿಗಳು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು, ಇವರು ಜ್ಯೋತಿ ಬೆಳಗುವುದರ ಮೂಲಕ ಸಾಂಪ್ರದಾಯಿಕವಾಗಿ ವೇದಿಕೆ ಮೇಲೆ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಕೃತಿ ಚೌರ್ಯ ತಡೆಗಟ್ಟುವಿಕೆ ಗುಣಾತ್ಮಕ ಮಹಾಪ್ರಬಂಧದ ರಚನೆಯತ್ತ ಮೊದಲ ಹೆಜ್ಜೆ ಸಂಶೋಧಕರಿಗಾಗಿ ಒಂದು ದಿನದ ಉಚಿತ ಕಾರ್ಯಾಗಾರ ಇದೀಗ ವೇದಿಕೆ ಮೇಲೆ ಜ್ಯೋತಿ ಬೆಳಗುವುದರ ಮುಖೇನ ಕಾರ್ಯಕ್ರಮದ ಉದ್ಘಾಟಕರಾಗಿ ಪ್ರೊಫೆಸರ್ KS ರಂಗಪ್ಪ ಸರ್ ಅವರು, ವಿಶ್ರಾಂತ ಕುಲಪತಿಗಳು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು, ಇವರು ಉದ್ಘಾಟನಾ ಕಾರ್ಯವನ್ನು ನೆರವೇರಿಸಿಕೊಂಡಿದ್ದಾರೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅತಿಥಿ ದೇವೋಭವ ಎಂಬುದು ನಮ್ಮ ಭಾರತೀಯ ಪರಂಪರೆ, ಸಂಸ್ಕೃತಿ. ಮನೆಗೆ ಬಂದಂತಹ ಅತಿಥಿಗಳನ್ನ ಸ್ವಾಗತಿಸುವುದು, ಗೌರವಿಸುವುದು ಎಷ್ಟು ಮುಖ್ಯವೋ ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಅತಿಥಿ ಗಣ್ಯ ಮಹನೀಯರನ್ನ ಸ್ವಾಗತಿಸುವುದು ಕೂಡ ಅಷ್ಟೇ ಮುಖ್ಯ. ಈ ಒಂದು ಕಾರ್ಯವನ್ನ ನೆರವೇರಿಸಿಕೊಳ್ಳಿದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯದ IQAC ಮತ್ತು CSIR UGC ನೆಟ್ ತರಬೇತಿ ಕೇಂದ್ರದ ನಿರ್ದೇಶಕರಾದಂತಹ ಪ್ರೊಫೆಸರ್ KN ಅಮೃತೇಶ್ ಸರ್ ಅವರು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮೈಸೂರು ವಿಶ್ವವಿದ್ಯಾನಿಲಯ CSIR UGC ನೆಟ್ ತರಬೇತಿ ಕೇಂದ್ರ, ಇಂಟರ್ನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಸೆಲ್ ಆಂತರಿಕ ಖಾತರಿ ಗುಣಮಟ್ಟ ಘಟಕ ಮತ್ತು ಮೈಸೂರು ಯೂನಿವರ್ಸಿಟಿ ಸ್ಕಾಲರ್ಸ್ ಅಸೋಸಿಯೇಷನ್ ಜಂಟಿಯಾಗಿ ಇವತ್ತು ಒಂದು ಕಾರ್ಯಾಗಾರವನ್ನ ಕೃತಿ ಚೌರ್ಯ ತಡೆಗಟ್ಟುವಿಕೆ ಗುಣಾತ್ಮಕ ಮಹಾಪ್ರಬಂಧದ ರಚನೆಯತ್ತ ಮೊದಲ ಹೆಜ್ಜೆ, ಪ್ರಿವೆಂಟಿಂಗ್ ಪ್ಲಾಗಿಯರಿಸಮ್ ಎ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಕ್ವಾಲಿಟಿ ಥೀಸಿಸ್ ರೈಟಿಂಗ್, ಇಂಥ ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತ ಗೌರವಾನ್ವಿತ ಕುಲಪತಿಗಳಾದಂತಹ ಪ್ರೊಫೆಸರ್ ಎಚ್ ರಾಜಶೇಖರ್ ಅವರೇ, ಈ ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಿರತಕ್ಕಂತ ಮತ್ತೋರ್ವ ಗಣ್ಯ ವ್ಯಕ್ತಿಗಳಾದಂತಹ ಪ್ರೊಫೆಸರ್ KS ರಂಗಪ್ಪನವರೇ, ಮಾಜಿ ಕುಲಪತಿಗಳು, ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯ. ಮತ್ತೆ ಈ ಒಂದು ಕಾರ್ಯಾಗಾರದ ಆಶಯ ಭಾಷಣವನ್ನ ಮಾಡಲಿಕ್ಕೆ ಪ್ರೊಫೆಸರ್ KR ಅಣ್ಣ, ನವದೆಹಲಿ ದೆಹಲಿ ವಿಶ್ವವಿದ್ಯಾನಿಲಯ ನವದೆಹಲಿ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದ 6 ಮಂದಿ ಡೀನ್ಗಳು, ಡಿಸಿಪ್ಲಿನ್ ವೈಸ್ ಡೀನ್ಗಳನ್ನ ಫಸ್ಟ್ ಟೈಮ್ ನಾವು ಅವ್ರನ್ನ ಇನ್ವೈಟ್ ಮಾಡಿ ಎಲ್ಲಾ ರೀತಿ ಪ್ರಮೋಟ್ ಮಾಡ್ಲಿಕ್ಕೆ ಫಸ್ಟ್ ಟೈಮ್ ಅವ್ರನ್ನ ನಾವು ಕರೆದಿದ್ದೇವೆ. ಕಲಾ ನಿಕಾಯದ ಡೀನರ್ ಆದಂತ ಪ್ರೊಫೆಸರ್ ಮುಜಾಫರ್ ಅಸಾದಿ ಅವರ ಅನುಪಸ್ಥಿತಿಯಲ್ಲಿ ಪ್ರೊಫೆಸರ್ HD ಬಸವರಾಜಪ್ಪ ಡೀನರ್ ವಿಜ್ಞಾನ ಮತ್ತು ತಂತ್ರಜ್ಞಾನ ನಿಕಾಯ, ಪ್ರೊಫೆಸರ್ TR ಮಾರುತಿ ಡೀನರು ಕಾನೂನು ನಿಕಾಯ, ಪ್ರೊಫೆಸರ್ S ಮದಿಯಳಗನ್ ಡೀನರು ಶಿಕ್ಷಣ ನಿಕಾಯ, ಪ್ರೊಫೆಸರ್ B ಶಂಕರ್ ಡೀನರು ಇಂಜಿನಿಯರಿಂಗ್ ನಿಕಾಯ, ಮತ್ತೆ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ ಅಂತ ಪ್ರೊಫೆಸರ್ AP ಜ್ಞಾನಪ್ರಕಾಶ್ ಅವರ ಅನುಪಸ್ಥಿತಿಯಲ್ಲಿ, ಮತ್ತೆ ನಮ್ಮ ಒಡನೋಡೆ ಈ ಕಾರ್ಯಕ್ರಮಕ್ಕೆ ರೂವಾರಿಗಳಾದಂತಹ ಪ್ರೊಫೆಸರ್ ಡಾಕ್ಟರ್ J ಲೋಹಿತ್ ಮತ್ತೆ ಪ್ರೊಫೆಸರ್ ನವಿತಾ ತಿಮ್ಮಯ್ಯನವರೇ, ಮತ್ತೆ ಈ ಕಾರ್ಯಕ್ರಮದ ಇನಿಷಿಯೇಟ್ ಮಾಡಿದಂತ ಅದನ್ನ ಪ್ರಾರಂಭಿಸಿದಂತ ಈ ಮೈಸೂರು ವಿಶ್ವವಿದ್ಯಾನಿಲಯದ ಸ್ಕಾಲರ್ಸ್ ಅಸೋಸಿಯೇಷನ್ ನ ಅಧ್ಯಕ್ಷರಾದಂತ ಶ್ರೀಯುತ ಶಶಿಕುಮಾರ್ ಅವರೇ, ಮತ್ತೆ
ಈ ಕರ್ನಾಟಕ ರಾಜ್ಯ ಸಂಶೋಧಕ ಸಂಘದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಶ್ರೀಯುತ ಎಸ್ ಮರಿದೇವನವರೇ, ಸಿಡಿಸಿ ಡೈರೆಕ್ಟರ್ ಆದಂತಹ ಡಾಕ್ಟರ್ ಎಸ್ ಶ್ರೀಕಂಠಸ್ವಾಮಿನವರೇ, TSW ಅಧ್ಯಕ್ಷ ಡೈರೆಕ್ಟರ್ ಆದಂತಹ ಪ್ರೊಫೆಸರ್ ಚಂದ್ರಶೇಖರ್ ಅವರೇ, ವಿಶೇಷ ಆಹ್ವಾನಿತರಾದಂತಹ ಪ್ರೊಫೆಸರ್ GR ಶಿವಮೂರ್ತಿ ಅವರೇ, ಮತ್ತೆ ಈ ಕಾರ್ಯಕ್ರಮವನ್ನ ಆಯೋಜಿಸಿರ್ತಕ್ಕಂಥ ನನ್ನ ಪ್ರೀತಿಯ ಸಂಶೋಧಕ ಬಂಧುಗಳೇ, ಮತ್ತೆ ವಿಶೇಷ ಆಹ್ವಾನಿತರೆ, ನನ್ನ IPSC ತಂಡ ಮತ್ತೆ UGC ನೆಟ್ ಕೋಚಿಂಗ್ ತಂಡ ಮತ್ತೆ ವಿಶ್ವವಿದ್ಯಾನಿಲಯದ ಸ್ಕಾಲರ್ಸ್ ಅಸೋಸಿಯೇಷನ್ ಪದಾಧಿಕಾರಿಗಳೇ, ಬಹಳ ಅತ್ಯಂತ ಸಂಭ್ರಮದ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಪ್ರಪ್ರಥಮವಾಗಿ ನಾವು ನೀವೆಲ್ಲರೂ ಈ ಘನತೆ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಅಧಿಕಾರ ವಹಿಸಿಕೊಂಡಿರ್ತಕ್ಕಂಥ ಹೊಸದಾಗಿ ನಿಯೋಜನೆ ಆಗಿರ್ತಕ್ಕಂಥ ಪ್ರೊಫೆಸರ್ ಶಾಸಕರ ಅವರಿಗೆ ಅಭಿನಂದನೆಯನ್ನ ನಮ್ಮ ನಿಮ್ಮೆಲ್ಲರ ಮುಖಾಂತರ ಕಡತಾಣಗಳ ಮುಖಾಂತರ ಸಲ್ಲಿಸುತ್ತಾ, ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಹೆಚ್ಚಿನ ಜವಾಬ್ದಾರಿ ತಗೊಂಡು ನಮ್ ಎಲ್ಲರನ್ನ ಉದ್ಧಾರಗಳು ಮಾಡ್ಬೇಕು ಅಂತ ನಾವು ಮನವಿ ಸಲ್ಲಿಸ್ತಾ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮೊದಲ ಗೌರವನ್ನ ಅವ್ರಿಗೆ ಸಲ್ಲಿಸ್ತಾ ಇದ್ದೀನಿ. ಸೊ ಡಾಕ್ಟರ್ ಎಸ್ ರಾಜಶೇಖರ್ ಅವರು ಬಹಳಷ್ಟು ಅನುಭವವನ್ನ ಹೊಂದಿರ್ತಕ್ಕಂಥವ್ರು. ಅವರ ಆಡಳಿತಾವಧಿಯಲ್ಲಿ ಈಗಾಗಲೇ ಅವರು ಹಲವಾರು ಯೋಜನೆಗಳನ್ನ ಈಗಾಗಲೇ ರೂಪುಗೊಂಡಿಸಿದ್ದಾರೆ. ಅವರು ಎಷ್ಟು ಪ್ರಮುಖರಂದ್ರೆ ಅವರ ಬೆಳವಣಿಗೆಯನ್ನ ಅತ್ಯಂತ ಹತ್ತಿರದಿಂದ ನೋಡಿದವರು ನಮ್ಮ ಪ್ರೊಫೆಸರ್ KS ರಂಗಪ್ಪನವರು. ಅವರು ಅತ್ಯಂತ ಆಡಳಿತಗಾರರು, ಅತ್ಯಂತ ಅನುಭವಸ್ಥರು ಅಂತ ಹೇಳಿ ಈ ಸೆಂಚುನರಿ ಸೆಲೆಬ್ರೇಷನ್ ಮಾಡಿದಂತ ಸಂದರ್ಭದಲ್ಲಿ ಅವ್ರನ್ನ ಕೋಆರ್ಡಿನೇಟ್ ಮಾಡಿ ಸುಮಾರು 10ಕ್ಕೂ ಹೆಚ್ಚು ನೊಬೆಲ್ ಲಾರಿಯಟ್ಸ್ ನ ಕರೆಸಿ ವಿಶೇಷ ಉಪನ್ಯಾಸವನ್ನ ನೀಡ್ಲಿಕ್ಕೆ ಕಾರಣಕರ್ತರಾದವರು ಇಬ್ರು ಇವತ್ತು ಜೊತೆಲಿ ಕುಳಿತಿದ್ದಾರೆ. ನಾವೆಲ್ಲ ಅದರ ಲಾಭವನ್ನ 2016 ಇಸ್ವಿಲಿ ಪಡೆದಂತವು. ಅಂತ ಒಂದು ನೈಪುಣ್ಯತೆ ಎಲ್ಲ ಸಂಘಟನೆ ಮಾಡಿದಂತ ಡಾಕ್ಟರ್ ಎಸ್ ರಾಜಶೇಖರ್ ಇವತ್ತು ನಮ್ಮ ವಿಶ್ವವಿದ್ಯಾಲಯದ ಚುಕ್ಕಾಣಿ ಹಿಡಿದಿದ್ದಾರೆ. ಅವರ ಸಾಧನೆ ಬಹಳಷ್ಟು ದೊಡ್ಡದಿದೆ. ಅವರ ಸಂಶೋಧನಾ ಕ್ಷೇತ್ರ ಬಹಳ ದೊಡ್ಡದು. ಏಕೆಂದ್ರೆ ಇವತ್ತು ಏನು ವರ್ಲ್ಡ್ ಬ್ಯಾಂಕ್ ಏನ್ ಹೇಳ್ತಾ ಇದ್ದೇವೆ, ಮ್ಯಾನೇಜ್ಮೆಂಟ್ ಆಫ್ ಕ್ರೆಡಿಟ್ ರಿಕವರೀಸ್ ಇನ್ ಕಮರ್ಷಿಯಲ್ ಬ್ಯಾಂಕ್ಸ್ ನಲ್ಲಿ ಅವರ ಒಂದು ಏನು ರಿಸರ್ಚ್ ಪಬ್ಲಿಕೇಶನ್ ಇದೆ, ಇಟ್ ಹ್ಯಾಸ್ ಬಿಕಮ್ ಎ ಕೇಸ್ ಸ್ಟಡಿ ಎವ್ರಿವೇರ್. So he has done a wonderful job and he has published more than 100 research articles and published more than 25 books, especially on the credit recoveries ಬಗ್ಗೆ. ನಿಮ್ಗೆ ಇವತ್ತು ಏನಾದ್ರೂ ಈ ವಿಶ್ವದಾದ್ಯಂತ ಏನಾದ್ರೂ ಕಾರ್ಪೊರೇಟ್ ಸೆಕ್ಷನ್ ಇವತ್ತೇನಾದ್ರೂ ಕನ್ವೀನಿಯಂಟ್ ಆಗಿ ಎಲ್ಲ ನಡೀತಾ ಇದೆ ಅಂದ್ರೆ, ಒಂದು ವಾಣಿಜ್ಯ ಕ್ಷೇತ್ರ ಮತ್ತೆ ಏನ್ ನಡೀತಾ ಇದೆ IT ಕ್ಷೇತ್ರ, ಇದಕ್ಕೆಲ್ಲ ಹೆಚ್ಚಿನ ಕೊಡುಗೆ ಏನು ಇವತ್ತು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಮಣಿ ಏನಿದೆಯೋ ಅದ್ರ ಬಗ್ಗೆ ಹೆಚ್ಚಿನ ವಿವರವನ್ನ ಅದ್ರ ಆಳವಾದವನ್ನ ಅಧ್ಯಯನ ಮಾಡಿರ್ತಕ್ಕಂಥ ಡಾಕ್ಟರ್ ರಾಜಶೇಖರ್ ಅವರು ಇವತ್ತು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಇವತ್ತು ಅಧಿಕಾರ ವಹಿಸಿಕೊಂಡಿದ್ದಾರೆ. ಅವರು ನಮ್ಮತ್ತೆ ಈ ಸಂಶೋಧಕರಿಗಾಗಿ ಇದು ನಮ್ಮ 2ನೇ ಕಾರ್ಯಕ್ರಮ. ಈಗಾಗಲೇ ನಾವು IPSC ವತಿಯಿಂದ ಈಗ ಹಿಂದೆ ರಿಸರ್ಚ್ ಮೆಥಡಾಲಜಿ ಅಂಡ್ ಪಬ್ಲಿಕೇಶನ್ ಅಂತ ಹೇಳಿ ಈಗಾಗಲೇ ಒಂದು ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ಸುಮಾರು 250-300 ಜನರನ್ನ ಸೇರಿಸಿಕೊಂಡು ನಾವು ಆಲ್ರೆಡಿ ಕಾರ್ಯಕ್ರಮ ಮಾಡಿದ್ದೇವೆ. ಇದು 2ನೇ ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ಕುಲಪತಿಗಳು ಉತ್ತೇಜನ ನೀಡಿ ಹಣಕಾಸು ನೆರವನ್ನು ನೀಡಿ ಇಂಥ ಯಾವುದೇ ಕಾರ್ಯಕ್ರಮಕ್ಕೆ ಅವರು ಮುಂದೆ ಬರ್ತಾರೆ ಅಂತ ಒಂದು ಭಾವನೆಯಲ್ಲಿ ಇಟ್ಟು ಇಂಥ ಒಂದು ಅತ್ಯಂತ ಪ್ರಮುಖವಾದಂತ ಕಾರ್ಯಗಾರಿಕೆ ಬಂದಿರೋದು ಅಧ್ಯಕ್ಷತೆ ವಹಿಸೋದಕ್ಕೆ ತಮಗೆ ಸ್ವಾಗತ ಸುಸ್ವಾಗತ. ತಮಗೆ ಡಾಕ್ಟರ್ J. ಲೋಹಿತ್ ಅವರು ನಮ್ಮ ಗೌರವಾನ್ವಿತ ಕುಲಪತಿಗಳನ್ನ ಸ್ವಾಗತ ಮಾಡೋದಕ್ಕೆ ಕೋರ್ತಾ ಇದ್ದಾರೆ. ಶಶಿಕುಮಾರ್ ಅವರು ಹೋಗಿ ಒಮ್ಮೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಮತ್ತೊಬ್ಬ ಗಣ್ಯ ವ್ಯಕ್ತಿ, ಈ ದಿನದ ಉದ್ಘಾಟಕರಾದಂತ ಪ್ರೊಫೆಸರ್ KS ರಂಗಪ್ಪನವರು ಈ ವಿಶ್ವವಿದ್ಯಾನಿಲಯದ ಮಾದರಿ ವಿಶ್ವವಿದ್ಯಾನಿಲಯದ ಮಾಡಿದಂತ ಕೀರ್ತಿ ಅವ್ರಿಗೆ ಸಲ್ಲುತ್ತೆ. ಯಾಕೆಂದ್ರೆ ಅತ್ಯಂತ ಅವಶ್ಯಕತೆ ಇದ್ದಂತ ಸಂದರ್ಭದಲ್ಲಿ ಅವರು ಕುಲಪತಿಗಳಾಗಿ ಸೇವೆ ಸಲ್ಲಿಸ್ತಾ ಇರೋದು. 100 ವರ್ಷ ಸಂದರ್ಭದಲ್ಲಿ ಈ ವಿಶ್ವವಿದ್ಯಾನಿಲಯ ಕುಲಪತಿಗಳಾಗಿ ರೈಟ್ ಪರ್ಸನ್ ಅಟ್ ರೈಟ್ ಟೈಮ್ ಅಂತ ಹೆಗ್ಗಳಿಕೆಯನ್ನ ಪಡೆದಂತವ್ರು. ವರ್ಲ್ಡ್ ಅಕಾಡೆಮಿ ಆಫ್ ಸೈನ್ಸಸ್ ನ ಫೆಲೋ ಆಗಿ ಇತ್ತೀಚೆಗೆ ಅವರು ಡಾಕ್ಟರ್ ಮೊಹಮ್ಮದ್ ಯೂನಸ್ ಒಂದು ಪತ್ರ ಬರೀತಾರೆ. ಇದನ್ನೆಲ್ಲ ಎಲ್ಲಾ ಪತ್ರಿಕೆಯಲ್ಲಿ ಬಂದಿದೆ. ಅವರು ಗಣನೀಯ ಸೇವೆ, ಎಸ್ಪೆಷಲಿ ಡ್ರಗ್ ಡಿಸ್ಕವರಿ, ಆಮೇಲೆ ಇತ್ತೀಚೆಗೆ ಅವರು ಈ COVID-19 ಡಿಟೆಕ್ಷನ್ ಕಿಟ್ ಮಾಡಿದಂತ ಒಂದು ವಿಶೇಷ ಸಾಧನೆಗಳನ್ನ ನಾವು ಹೇಳ್ಬೇಕಾದಂತ ಸಂದರ್ಭ. ಸಂಶೋಧನೆಗೆ ಮತ್ತೊಂದು ಹೆಸರು ಡಾಕ್ಟರ್ KS ರಂಗಪ್ಪನವರು. ಯಾಕೆಂದ್ರೆ ಅವರು ನಿವೃತ್ತಿ ನಂತರ ಸಹ ಡಿಸ್ಟಿಂಗ್ವಿಶ್ ಪ್ರೊಫೆಸರ್ ಆಗಿ ನಮ್ಮೊಡನೆ ವಿಜ್ಞಾನ ಭವನದಲ್ಲಿ ಅವರ ಸೇವೆ ಅವಿರತವಾಗಿ ನಡೀತಾ ಇದೆ. ಅವರ ರಿಸರ್ಚ್ ಟೀಮು ಇವತ್ತು ಸಹ ಹಲವಾರು ಅತ್ಯುನ್ನತ ನಿಯತಕಾಲಿಕಗಳಲ್ಲಿ ಮೋರ್ ದೆನ್ 25 ಇಂಪ್ಯಾಕ್ಟ್ ಫ್ಯಾಕ್ಟರ್ಗಳ ಜನರಲ್ಲಿ ಮಾಡಿದಂತ ಒಂದು ಸೇವೆ ನಮ್ಮ ವಿಶ್ವವಿದ್ಯಾನಿಲಯ A ಗ್ರೇಡ್ ಬರ್ಲಿಕ್ಕೆ ಸಾಧ್ಯ ಆಗಿದೆ.
ಅಂತವರು ಮಾದರಿ ಇಡೀ ಕರ್ನಾಟಕ ಅವರು ಮಾದರಿ ಕುಲಪತಿ ಅಂತ ಅಂದ್ರೆ ತಪ್ಪಾಗ್ಲಾರ್ದು ಅಂತ ಶ್ರೇಷ್ಠ ವ್ಯಕ್ತಿಯನ್ನ ಇವತ್ತು ಇಂತ ಫಸ್ಟ್ ಏನು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದೀವೋ ಪ್ರಿವೆಂಟಿಂಗ್ ಪ್ಲಾಗಿಯರಿಸಮ್ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಕ್ವಾಲಿಟಿ ಥೀಸಿಸ್ ರೈಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಅವರ ಮಾತು ಬಹಳ ಅತ್ಯವಶ್ಯಕ. ಈಗ ಉದ್ಘಾಟನೆ ಮಾಡಿದಂತ ಸಂದರ್ಭದಲ್ಲಿ ಅವರು ಈಗ ಮಾತನಾಡಲಿದ್ದಾರೆ ನಿಮ್ಮ ನಡುವೆ. ಅವರು ಅಂತ ಶ್ರೇಷ್ಠ ಮೋರ್ ದೆನ್ 500 ರಿಸರ್ಚ್ ಪಬ್ಲಿಕೇಶನ್ಸ್ 52ಕ್ಕೂ ಹೆಚ್ಚು ಮಹಾಪ್ರಬಂಧಕ್ಕೆ ಗೈಡೆನ್ಸ್ ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶಕರು ಅವರು. ಎಲ್ಲಾ ಅಕಾಡೆಮಿ ಇವತ್ತೇನು ಪ್ರೆಸ್ಟೀಜಿಯಸ್ ಅಕಾಡೆಮಿ ಭಾರತದಾದ್ಯಂತ ಮತ್ತೆ ವಿಶ್ವದಾದ್ಯಂತ ಇದೆಯೋ ಎಲ್ಲಾ ಅಕಾಡೆಮಿ ಫೆಲೋ ಆಗಿ ನೇಮಕಗೊಂಡಿರ್ತಕ್ಕಂಥ ಅವರು ಇವತ್ತು ನಮ್ಮೊಡನೆ ಇದ್ದಾರೆ. ಅವರ ವಿಶ್ವವಿದ್ಯಾನಿಲಯ ಕಟ್ಟಿರ್ತಕ್ಕಂಥ ರೀತಿ ನಾವು ನೋಡ್ತಾ ಇರ್ಬೋದು. ಇವತ್ತು ಎಷ್ಟು ನಾವು ಮುಂದಿನ ಕುವೆಂಪು ಸ್ಟ್ಯಾಚ್ಯೂ ಇರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಸ್ಟ್ಯಾಚ್ಯೂ ಇರ್ಬೋದು, ಇನ್ನಿತರೆ ಎಲ್ಲಾ ರೀತಿಯಲ್ಲೂ ವಿಶ್ವವಿದ್ಯಾನಿಲಯನ ಮಾದರಿ ವಿಶ್ವವಿದ್ಯಾನಿಲಯ ಅಂತ ಮಾಡಿದಂತ ಕೀರ್ತಿ ಮತ್ತೆ ಕರ್ನಾಟಕ ಸರ್ಕಾರದಿಂದ ಹಣವನ್ನು ತಂದು ಮೌಲ್ಯ ಭವನ ಆಗ್ಬೋದು, ಇನ್ನಿತರ ಹಲವಾರು ಭೌತಿಕವಾಗಿ ಮತ್ತೆ ಭೌತಿಕವಾಗಿ ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ಅವರು ಈ ವಿಶ್ವವಿದ್ಯಾನಿಲಯ ಕಟ್ಟಂತವ್ರು. ಎರಡು ವಿಶ್ವವಿದ್ಯಾನಿಲಯಕ್ಕೆ ಎಲ್ಲೆಲ್ಲಿ ಅವರು ಇದ್ದಾರೆ ಅಲ್ಲಿ ಅಭಿವೃದ್ಧಿನ ಕಾಣ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಅಂತ ಶ್ರೇಷ್ಠ ವಿಜ್ಞಾನಿಗಳನ್ನ ಇವತ್ತು ಈ ವೇದಿಕೆಗೆ ಕರೆದಾಗ ಅವರು ಒಪ್ಕೊಂಡು ಬಹಳ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದಾರೆ. ಇಂಥ ಒಂದು ಸುಸಂದರ್ಭದಲ್ಲಿ ಅವ್ರನ್ನ ಈ ವೇದಿಕೆಗೆ ಸುಸ್ವಾಗತವನ್ನ ಕೋರ್ತೇನೆ. ತಮ್ಮ ಎಲ್ಲರ ಕರತಾಡನಗಳೊಳಗೆ ಅವ್ರನ್ನ ಸ್ವಾಗತ ಮಾಡೋಣ. ಸರ್ ವೆಲ್ಕಮ್ ಸರ್, ವೆಲ್ಕಮ್ ಟು ಯು ಸರ್. ಇಂಥ ಒಂದು ಪ್ರಮುಖವಾದಂತ ಕಾರ್ಯಗಾರಕ್ಕೆ ನಾವು ಯಾರನ್ನ ಕರಿಬೇಕು ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಅಡ್ವೈಸರಿ ಕಮಿಟಿ ಇದೆ ನಮ್ಗೆ IPSC ಮತ್ತೆ UGC ನೆಟ್ ಕೋಚಿಂಗ್ ಸೆಂಟರ್. ಇಂಥ ಒಂದು ಸಂದರ್ಭದಲ್ಲಿ ನಮ್ಗೆ ಕಂಡದ್ದು ಅತ್ಯಂತ ಅನುಭವಿ, ವಿಜ್ಞಾನ ಕ್ಷೇತ್ರದಲ್ಲಿ ಅತ್ಯಂತ ಹಿರಿಮೆಯನ್ನ ಸಾಧಿಸಿರ್ತಕ್ಕಂಥ ಕರ್ನಾಟಕನಾಗಿ ದೆಹಲಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಅತ್ಯಂತ ಇಡೀ ವಿಶ್ವದಾದ್ಯಂತ ಹೆಚ್ಚು ಹೆಸರುವಾಸಿ ಗಳಿಸಿರ್ತಕ್ಕಂಥ ಪ್ರೊಫೆಸರ್ KR ಶಿವಣ್ಣ ಅವರು ನಮ್ಗೆ ನೆನಪಿಗೆ ಬಂದ್ರು. ಅವ್ರನ್ನ ಡಾಕ್ಟರ್ GR ಶಿವಮೂರ್ತಿ ಮುಖಾಂತರ ನನ್ನ ಗುರುಗಳ ಮುಖಾಂತರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಬಹಳ ತುಂಬಾ ಸಂತೋಷದಿಂದ ಈ ವಿಶ್ವವಿದ್ಯಾನಿಲಯದ ಹಳೆ ವಿದ್ಯಾರ್ಥಿ ಈಗ ಅವರ ಅಲುಮ್ನಸ್ ಆಫ್ ಅವರ್ ಮೈಸೂರು ಯೂನಿವರ್ಸಿಟಿ, ಸಚ್ ಎನ್ ಎಮಿನೆಂಟ್ ಸ್ಕಾಲರ್. ಅವರು ಪರಿಸರ ವಿಜ್ಞಾನದ ಬಗ್ಗೆ ಎಷ್ಟು ಕಾಳಜಿ ಅಂದ್ರೆ ದ 6th ಮಾಸ್ ಎಕ್ಸ್ಟೆನ್ಷನ್ ಕ್ರೈಸಿಸ್ ಅಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಬಯೋಡೈವರ್ಸಿಟಿ ಅಂಡ್ ಹ್ಯೂಮನ್ ವೆಲ್ಫೇರ್ ಅಂತ ಒಂದು ಆರ್ಟಿಕಲ್ ಬರೆದಿದ್ದಾರೆ. ದಯವಿಟ್ಟು ಇವತ್ತಿನ ಪರಿಸರವಾದಿಗಳಿಗೆ ಮತ್ತೆ ನಿಮ್ಗೆ ಒಂದು ದೊಡ್ಡ ಪಾಠವನ್ನ ಅವರು ಒಂದು ಆರ್ಟಿಕಲ್ ಮುಖಾಂತರ ಒಂದು ಬರೆದಿದ್ದಾರೆ. ಮೊದಲನೇ ಸೇಯಿಂಗ್ ಅವ್ರು ಕೊಟ್ಟಿದ್ದಾರೆ, Earth provides enough to satisfy every month's needs but not every month's greed ಅನ್ನೋ ಒಂದು ಹೇಳಿಕೆಯನ್ನ ಮುಖಾಂತರ ಅವರು ಒಂದು 6th ಮಾಸ್ ಎಕ್ಸ್ಟೆನ್ಷನ್ ಇದುವರೆಗೆ 5 ಬಾರಿ ಮಾಸ್ ಎಕ್ಸ್ಟೆನ್ಷನ್ ಆಗಿದೆ. 6ನೇ ಮಾಸ್ ಎಕ್ಸ್ಟೆನ್ಷನ್ ದಟ್ ಈಸ್ ಮ್ಯಾನ್ ಮೇಡ್ ಅಂತ ಹೇಳಿ ಒಂದು ರಿವ್ಯೂ ಆರ್ಟಿಕಲ್ ನ ಬರೆದಿದ್ದಾರೆ. ಮೋರ್ ದೆನ್ 10,000 ಲೈಕಿಂಗ್, ಅಷ್ಟೊಂದು ಸೈಟೇಷನ್ ಇರ್ತಕ್ಕಂಥ ಮೇರು ವ್ಯಕ್ತಿತ್ವದ ವಿಜ್ಞಾನಿಗಳು ಇವತ್ತು ನಿಮ್ಮ ನೋಡನೆ ಇದ್ದಾರೆ. ಅವರು ಆಶಯ ಭಾಷಣ ಕೀನೋಟ್ ಸ್ಪೀಕರ್ ಆಗಿ ಭಾಷಣ ಮಾಡಲಿದ್ದಾರೆ. ಅವರ ಹೆಚ್ಚಿನ ವಿವರನ್ನ ನನ್ನ ಕೊಲೀಗು ಡಾಕ್ಟರ್ ಜೆ ಲೋಹಿತ್ ನೆಕ್ಸ್ಟ್ ಕೊಡ್ಲಿದ್ದಾರೆ. ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದ ಪರವಾಗಿ ಮುಖ್ಯ ಅತಿಥಿಯಾಗಿ ಬಂದಿರೋದಕ್ಕೆ ನಮ್ಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ವೆಲ್ಕಮ್ ಸರ್, ವೆಲ್ಕಮ್ ಟು ಯು ಮೈಸೂರು ಯೂನಿವರ್ಸಿಟಿ. ಅದೇ ರೀತಿ ಈ ಸಂಶೋಧನಾ ಕ್ಷೇತ್ರ ಅಂದಾಗ ನಾವು ಈ ಡೀನರ್ನ ಫಾರ್ ದಿ ಫಸ್ಟ್ ಟೈಮ್ ನಾವು ಇನ್ಕ್ಲೂಡ್ ಮಾಡಬೇಕು, ನಾವು ಅವ್ರನ್ನ ಅಪ್ರೋಚ್ ಮಾಡಿದಾಗ ಬಹಳ ಸಂತೋಷದಿಂದ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದೆ ಅಂತ ಹೇಳಿ ಕಲಾ ವಿಭಾಗದ ಕಲಾ ನಿಕಾಯದ ಡೀನರ್ ಆಗಿರ್ಬೋದು, ಪ್ರೊಫೆಸರ್ ಮುಜಾಫರ್ ಅಸಾದಿ ಆಗಿರ್ಬೋದು, ಪ್ರೊಫೆಸರ್ HD ಬಸವರಾಜಪ್ಪ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡಿದಾಗ ಅವ್ರು ಬಹಳ ಸಂತೋಷದಿಂದ ಒಪ್ಕೊಂಡ್ರು. ಅವರು ಇವತ್ತು ಇಲ್ಲಿದ್ದಾರೆ. ಭೂಗರ್ಭ ಶಾಸ್ತ್ರದಲ್ಲಿ ಬಹಳ ಅವಿರತವಾಗಿ ಸಂಶೋಧನೆ ಮಾಡಿದ್ದಾರೆ. ಇವತ್ತು ಸೀನಿಯರ್ ಡೀನ್ ಆಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಎಲ್ಲಾ ರೀತಿಯಲ್ಲೂ ಸಹ ಅವರು ಉತ್ತೇಜನ ನೀಡ್ತಾ ಇದ್ದಾರೆ. ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಫಸ್ಟ್ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಸರ್ ವೆಲ್ಕಮ್ ಸರ್, ವೆಲ್ಕಮ್ ಟು ಯು ಸರ್. ಅದೇ ರೀತಿ ಕಾನೂನು ವಿಭಾಗದ ಡೀನರ್ ಆದಂತ ಪ್ರೊಫೆಸರ್ TR ಮಾರುತಿ ಅವರು ಇದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮತ್ತೊಬ್ರು ಡೀನರ್ ಆದಂತ ಪ್ರೊಫೆಸರ್ S ಮದಿ ಅಳಗನ್ ಅವರು ಸಹ ನಮ್ಗೆ ಎಲ್ಲಾ ರೀತಿಯಲ್ಲೂ ಸಹಕಾರ ನೀಡ್ಕೊಂಡು ಬಂದಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ನೀಡ್ತಾ ಇದ್ದಾರೆ ಸರ್.
ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಹೊಸದಾಗಿ ಎಂಜಿನಿಯರಿಂಗ್ ಕ್ಷೇತ್ರಕ್ಕೆ ಒಂದು ಡೀನ್ ನ ನೇಮಕ ಮಾಡಿದ್ದಾರೆ. ಅವರು ಪ್ರೊಫೆಸರ್ ಬಿ ಶಂಕರ್ ಅವರು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನನ್ನ ಕೊಲೀಗ್ ಆದಂತ ನನ್ನ ಜೊತೆ ಕೆಲಸ ಮಾಡಿದಂತ ಪ್ರೊಫೆಸರ್ ನವಿತಾ ತಿಮ್ಮಯ್ಯನವರಿದ್ದಾರೆ, ಕೋಆರ್ಡಿನೇಟರ್ IPS ಅವರು, ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸ್ವಾಗತ. ಅದೇ ರೀತಿ ನನ್ನ ಕಳೆದ ಒಂದು 10 ದಿನದಿಂದ ನಾವು ಕೆಲಸ ಮಾಡ್ತಾ ಇದ್ವಿ. ಡಾಕ್ಟರ್ ಜೆ ಲೋಹಿತ್ ಅವರ ಕಾಣಿಕೆ ಬಹಳಷ್ಟು ದೊಡ್ಡದಿದೆ. ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಅವರ ಸೇವೆಯನ್ನ ಸ್ಮರಿಸುತ್ತಾ ಈ ಕಾರ್ಯಕ್ರಮಕ್ಕೆ ರೂವಾರಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅವರು ಮತ್ತೆ ಶಶಿಕುಮಾರ್ ಇಬ್ರು ನನ್ನ ಜೊತೆ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಅವ್ರಿಗೆ ಸ್ವಾಗತ ಸರ್, ಸುಸ್ವಾಗತ. ಶಶಿಕುಮಾರ್ ಅವ್ರಿಗೂ ಸ್ವಾಗತ, ಅಧ್ಯಕ್ಷರು. ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂತ ನನ್ನ ಕರ್ನಾಟಕ ರಾಜ್ಯ ಸಂಶೋಧಕ ಸಂಘದ ಅಧ್ಯಕ್ಷರಾದ ಶ್ರೀಯುತ ಎಸ್ ಮರಿದೇವನವರು, CDC ಕಾಲೇಜ್ ಡೆವಲಪ್ಮೆಂಟ್ ಕೌನ್ಸಿಲ್ ಆಗಿ ಹೊಸದಾಗಿ ನೇಮಕಗೊಂಡಿರ್ತಕ್ಕಂಥ ಡೈರೆಕ್ಟರ್ ಆಗಿರ್ತಕ್ಕಂಥ ಪ್ರೊಫೆಸರ್ ಶ್ರೀಕಾಂತ್ ಸ್ವಾಮಿ ಅವ್ರಿಗೂ, ಮತ್ತೆ DSW ಡೈರೆಕ್ಟರ್ ಆದಂತ ಪ್ರೊಫೆಸರ್ ಚಂದ್ರಶೇಖರ್ ಅವ್ರಿಗೂ, ಮತ್ತೆ ನನ್ನ ಗುರುಗಳಾದಂತ ಪ್ರೊಫೆಸರ್ JR ಶಿವಮೂರ್ತಿ ಅವ್ರಿಗೂ, ಮತ್ತೆ ಪ್ರಮುಖವಾಗಿ ಏನು ಈ ಕಾರ್ಯಕ್ರಮವನ್ನ ಆಯೋಜಿಸಿರ್ತಕ್ಕಂಥ ಸಂಶೋಧಕರು ಬಹಳ ಅತ್ಯಂತ ಉತ್ಸುಕವಾಗಿ ಆಚರಿಸಿರಿ. ತಮ್ಗೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರೆಗೂ, ನನ್ನ IPS ಸಿಬ್ಬಂದಿ ಎಲ್ಲರಿಗೂ ನನ್ನ ಸ್ವಾಗತವನ್ನ ಕೋರ್ತಾ ಮತ್ತೊಮ್ಮೆ ನಮಸ್ಕರಿಸುತ್ತಾ ನನ್ನಿಂದ ನಿರ್ಗಮಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಎಲ್ಲ ಅತಿಥಿ ಮಹೋದಯರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸಿದಂತಹ ಮೈಸೂರು ವಿಶ್ವವಿದ್ಯಾನಿಲಯದ IQAC ಮತ್ತು CSIR ಹಾಗೂ UGC ನೆಟ್ ತರಬೇತಿ ಕೇಂದ್ರದ ನಿರ್ದೇಶಕರಾದಂತಹ ಪ್ರೊಫೆಸರ್ KL ಅಮೃತೇಶ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳು ಹಾಗೂ ಕಾರ್ಯಕ್ರಮಕ್ಕೆ ಅವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ. ಕೃತಿಚೌರ್ಯ ತಡೆಗಟ್ಟುವಿಕೆ ಗುಣಾತ್ಮಕ ಮಹಾಪ್ರಬಂಧದ ರಚನೆಯತ್ತ ಮೊದಲ ಹೆಜ್ಜೆ. ಈ ಒಂದು ಪರಿಕಲ್ಪನೆಯಲ್ಲಿ ಸಂಶೋಧಕರಿಗಾಗಿ 1 ದಿನದ ಉಚಿತ ಕಾರ್ಯಾಗಾರವನ್ನ ಉದ್ಘಾಟನೆ ಮಾಡಿದಂತಹ ಪ್ರೊಫೆಸರ್ KS ಸರ್ ಅವರು ವಿಶ್ರಾಂತ ಕುಲಪತಿಗಳು ಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಬಹಳ ವರ್ಷಗಳ ಮೇಲೆ ಈ ನಮ್ಮ ಸಂಶೋಧಕರ ಸಂಘ ಇವತ್ತು ಏರ್ಪಾಡು ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥದ್ದು. ನಾನು ಕುಲಪತಿಯಾಗಿದ್ದಾಗ ಒಂದ್ಸಾರಿ ಮಾಡಿದ್ದು ಜ್ಞಾಪಕ ಇದೆ. ಅದಾದ್ಮೇಲೆ ಇದು ನಾನ್ ಬಂದಿರೋದು 2ನೇ ಸಾರಿ. ನೀವುಗಳು ಮಾಡಿರ್ಬೋದು. ಇಂಥ ಒಳ್ಳೆ ಸಮಾರಂಭದಲ್ಲಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮೈಸೂರು ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ರಾಜಶೇಖರ್ ಅವರೇ, ಈ ಸಂದರ್ಭದಲ್ಲಿ ಆಶಯ ಭಾಷಣವನ್ನು ಮಾಡ್ಲಿಕ್ಕೆ ಬಂದಿರ್ತಕ್ಕಂಥ ದೆಹಲಿ ವಿಶ್ವವಿದ್ಯಾಲಯದಿಂದ INSI ಹಿರಿಯ ವಿಜ್ಞಾನಿಯಾದ ಶಿವಣ್ಣ ಅವರೇ, ವೇದಿಕೆ ಮೇಲೆ ಸಾಕಷ್ಟು ಜನ ಟೀಮ್ ಇದ್ದಾರೆ. ಮುದಾಬರ ಸಾದಿ ಇರ್ಬೋದು, ಬಸವರಾಜಪ್ಪನವರು ಇರ್ಬೋದು, ಮಾರುತಿಯವರು, ಮದಿಯಳಗನ್, ಶಂಕರ್ ಎಲ್ಲರೂ ಕೂಡ ಇದ್ದಾರೆ. ಜೊತೆಗೆ ಲೋಹಿತ್ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ರಿಸರ್ಚ್ ನಲ್ಲಿ ಬಹಳಷ್ಟು ಆಕ್ಟಿವಿಟೀಸ್ ಇರ್ತಕ್ಕಂಥ ಲ್ಯಾಬೊರೇಟರಿ ಡಾಕ್ಟರ್ ರಮೇಶ್ ಅವ್ರನ್ನ ನಾನು ವಾಚ್ ಮಾಡ್ತಿದ್ದೀನಿ. ನಾನು ಬಹಳಷ್ಟು ಹಿಂದೆ ಹೇಳಿದ್ದೆ, ರಾಜಶೇಖರ್ ಮತ್ತು ಅಮೃತೇಶ್ ರಿಸರ್ಚ್ ವಿಲ್ ಟೇಕ್ ಯು ಟು ಇನ್ ಡಿಫರೆಂಟ್ ವೇ ಅಂತ. ಹಾಗೆ ಇಬ್ರು ಕೂಡ
ಬಹಳಷ್ಟು ಚೆನ್ನಾಗಿ ನಡೆಸ್ಕೊಂಡು ಬರ್ತಿರ್ತಕ್ಕಂಥದ್ದು. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ರಿಸರ್ಚ್ ಮಾಡೋ ಸಂಖ್ಯೆ ಬಹಳಷ್ಟು ಇಳಿಕೆ ಆಗ್ಬಿಟ್ಟಿದೆ. ಏನೋ ಒಂದ್ ಕಡೆ ನಮ್ಮ ಮಕ್ಕಳಿಗೆ ಆಸಕ್ತಿ ಇಲ್ವೇನೋ ಅಥವಾ ಪ್ರೋತ್ಸಾಹ ಇಲ್ವೇನೋ ಅನ್ನೋದು ಭಾವನೆ ವ್ಯಕ್ತ ಆಗ್ತಿದೆ. ಆದ್ರೂ ಕೂಡ ಇಂಥ ಸಂದರ್ಭದಲ್ಲಿ ಅಮೃತೇಶ್ ಅಂತ ಅವರು, ಜೊತೆಗೆ ನಮ್ಮ ಶಶಿಕುಮಾರ್ ಅಂತ ಈ ಸಂಶೋಧಕರ ಅಧ್ಯಕ್ಷರು ನನ್ನ ಹತ್ರ ಬಂದು ಕೇಳಿದಾಗ ಖಂಡಿತ ಬರ್ತೇನೆ ಅಂತ ಹೇಳಿದ್ರು. ಅವ್ರು ತಗೊಂಡಿರ್ತಕ್ಕಂಥ ಇನಿಷಿಯೇಟಿವ್, ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಇವರೆಲ್ಲರೂ ಕೂಡ ಇದಕ್ಕೆ ಒತ್ತು ಕೊಡಬೇಕು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಬಂದಿರ್ತಕ್ಕಂಥದ್ದು ಇವತ್ತು ಅಭಿನಂದನೆಗೆ ಅವರು ಅರ್ಹರಾಗಿದ್ದಾರೆ. ಕಾರಣ ಯಾವುದೇ ವಿಶ್ವವಿದ್ಯಾಲಯ ಟೀಚಿಂಗ್ ಎಷ್ಟು ಮುಖ್ಯ ಅಷ್ಟೇ ಸಂಶೋಧನೆ ಕೂಡ ಬಹಳ ಮುಖ್ಯ. ನೀವು ಪ್ರಪಂಚದಲ್ಲಿ ಬೇರೆ ಬೇರೆ ವಿಶ್ವವಿದ್ಯಾಲಯ ನೋಡ್ಕೊಂಡು ಬನ್ನಿ ಹೋಗಿ, ರಿಸರ್ಚ್ ಟೀಚಿಂಗ್ ಎರಡು ಜೊತೆಯಲ್ಲಿದ್ರೆ ಅವ್ರು ಮಹಾ ಬುದ್ಧಿವಂತರು. ನೀವು ಇವತ್ತಿನವರೆಗೆ ನೊಬೆಲ್ ಪ್ರೈಸ್ ತಗೊಂಡಿರೋ ಸಂಖ್ಯೆಗಳು ನೋಡ್ಕೊಂಡು ಬನ್ನಿ, ಸಾವಿರಾರು ಸಂಖ್ಯೆ, ನೂರಾರು ಜನರ ಸಂಖ್ಯೆ ನೊಬೆಲ್ ಪ್ರೈಸ್ ತಗೊಂಡಿರೋದು ಬನ್ನಿ. ಪ್ಯೂರ್ ರಿಸರ್ಚರ್ಸ್ಗೆ ನೊಬೆಲ್ ಪ್ರೈಸ್ ಸಿಕ್ಕಿಲ್ಲ, ಬಹಳ ಕಡಿಮೆ ಸಿಕ್ಕಿದೆ, ಬಹಳ ಕಡಿಮೆ. ಆದ್ರೆ 90% ಈ ಟೀಚಿಂಗು ಜೊತೆಗೆ ರಿಸರ್ಚ್ ಎರಡೂ ಮಾಡ್ಕೊಂಡು ಮಾಡಿರ್ತಕ್ಕಲ್ಲ ರಿಸರ್ಚ್, ಅವ್ರಗಳಿಗೇನೆ ಜಾಸ್ತಿ ನೊಬೆಲ್ ಪ್ರೈಸ್ ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಅವ್ರು ಮಾಡಿರೋ ಡಿಸ್ಕವರೀಸ್ ಇರ್ತದಲ್ಲ, ಅವರಿಂದನೇ ಇವತ್ತು ಪ್ರಪಂಚ ಬಂದಿರ್ತಕ್ಕಂಥದ್ದು. ಇದನ್ನ ನಾವು ಎಲ್ಲರೂ ಬಹಳ ಆಳವಾಗಿ ಯೋಚನೆ ಮಾಡಬೇಕು. ವೈ ರಿಸರ್ಚ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿ ಸೊಸೈಟಿ, ಅದು ಬಹಳ ಮುಖ್ಯ. ಅದಕ್ಕೆ ನಾವು ಬಹಳಷ್ಟು ಒತ್ತು ಕೊಡಬೇಕು. ಮೈಸೂರು ವಿಶ್ವವಿದ್ಯಾಲಯ ಅದ್ರಲ್ಲಿ ನಂಬರ್ 1. ನೀವು ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲಾ ವಿಶ್ವವಿದ್ಯಾಲಯಗಳನ್ನ ಹೋಲಿಸಿದ್ರೆ ಮೈಸೂರು ವಿಶ್ವವಿದ್ಯಾಲಯ ನಂಬರ್ 1 ಇದೆ. ಬಟ್ ಅದು ಕಡಿಮೆ ಆಗ್ತಾ ಇದೆ. ಕಾರಣ ಇವತ್ತು ಒತ್ತಿರ್ಬೋದು, ಸರ್ಕಾರದ ಪ್ರೋತ್ಸಾಹ ಇಲ್ಲದೆ ಇರ್ಬೋದು, ಅಥವಾ ನಮ್ಮ ಮಕ್ಕಳಿಗೆ ಉತ್ಸುಕತೆ ಇಲ್ಲದೆ ಇರ್ಬೋದು, ಅಥವಾ ಅವರಿಗೆ ಸರಿಯಾದ ಸ್ಕಾಲರ್ಶಿಪ್ಗಳು ಸಿಗದೆ ಇದ್ದಿರ್ಬೋದು. ಈ ಎಲ್ಲಾ ಕಾರಣಗಳು ಇರ್ಬೋದು. ಆದ್ರೂ ಕೂಡ ನಾವು ಜವಾಬ್ದಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಮೈಸೂರು ವಿಶ್ವವಿದ್ಯಾಲಯ ಕುಲಪತಿಗಳಿರ್ಬೋದು, ಕುಲಸಚಿವರಿರ್ಬೋದು, ಮತ್ತೊಬ್ಬರಿರ್ಬೋದು, ಪ್ರಾಧ್ಯಾಪಕರು, ಇವುಗಳ ಮನಸ್ಸಿನಲ್ಲಿ ಬರಬೇಕು. ಸಂಶೋಧನೆ ಬಹಳಷ್ಟು ಮುಖ್ಯ. ಇದರಿಂದ ನಾವು ಏನಾದ್ರು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಈಗ ಬರೇ ಟೀಚಿಂಗ್ ಮಾಡ್ಲಿಕ್ಕೆ ಸಾಕಷ್ಟು ಕಾಲೇಜುಗಳು ಕರ್ನಾಟಕದಲ್ಲಿ, ಅದು ಮೈಸೂರಲ್ಲಿ ಬೇಕಾದಷ್ಟಿದಾವೆ ಬರೀ ಪ್ಯೂರ್ಲಿ ಟೀಚ್ ಮಾಡ್ಲಿಕ್ಕೆ. ಅವ್ರಿಗೂ ಕೂಡ ಹಿಂದೆ ಇದ್ದ ಧನಸಹಾಯ ಆಯೋಗ ಅವ್ರಿಗೂ ಕೂಡ ರಿಸರ್ಚ್ ಮಾಡ್ಬೇಕು ಅಂತ ಒಂದು ಮ್ಯಾಂಡೇಟರಿ ಹಾಕಿದೆ. ಕಾರಣ ಅವರು ಅವ್ರಿಗೂ ಕೂಡ ಪ್ರೊಫೆಸರು, ಅಸೋಸಿಯೇಟ್ ಪ್ರೊಫೆಸರ್ ಎಲ್ಲ ಇರೋದ್ರಿಂದ ನೀವು ಕೂಡ ನಿಮ್ಮಲ್ಲಿ ಸಿಗುವಂತ ಇದನ್ನ ಸೌಲಭ್ಯವನ್ನ ತಿಳಿದುಕೊಂಡು ನೀವು ಮಾಡ್ಬೇಕು. ಅದೇ ತರ ನಾನ್ ಕುಲಪತಿ ಆಗಿದ್ದಾಗ JSS ಸಂಸ್ಥೆ R&D ಅಂತ ನಾನು ಕೊಟ್ಟಿದ್ದೀನಿ. ಅವರು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ ಒಂದು ಪ್ರೋಗ್ರಾಮ್, ಒಂದು ಹೊಸ ಯೂನಿಟ್ ಓಪನ್ ಮಾಡಿದ್ದಾರೆ. ಆ JSS ಸಂಸ್ಥೆಯಲ್ಲಿ ಇರ್ತಕ್ಕಂಥ ಟೀಚರ್ಸ್ಗೆ ಅವ್ರಿಗೆ ಒತ್ತು ಕೊಡ್ಲಿಕ್ಕೆ, ಸಂಶೋಧನೆ ಮಾಡ್ಲಿಕ್ಕೆ. ಈಗಲೂ ನಾನು ಗೌರ್ನಿಂಗ್ ಬಾಡಿ ಇದ್ದೀನಿ, ರಿಟೈರ್ಡ್ ಆದ್ಮೇಲೂ ಕೂಡ ಅವರ ಸಂಸ್ಥೆಯಲ್ಲಿ ಗೌರ್ನಿಂಗ್ ಬಾಡಿ ಇದ್ದೀನಿ. ಅಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ನವರು ಕೂಡ ನಮ್ಮ ಫ್ಯಾಕಲ್ಟಿಯವರಿಗೆ ಒತ್ತು ಕೊಡ್ಲಿಕ್ಕೆ ಇದೊಂದು R&D ಮಾಡ್ಕೊಂಡಿದ್ದಾರೆ. ಅವ್ರೆಲ್ಲರೂ ಕೂಡ ಮಾಡ್ಬೇಕು. ನಾವು ಅದನ್ನ ರಿವ್ಯೂ ಮಾಡ್ತಾ ಇದ್ದೀವಿ. ಹಾಗೆ ಎಲ್ಲಾ ಪ್ರೈವೇಟ್ ಕಾಲೇಜಸ್ ಕೂಡ ಮಾಡ್ಬೇಕು ಈ ಸಂಶೋಧನೆ ಮುಂದೋಗ್ಬೇಕು ಅಂತಂದ್ರೆ. ಈಗ ನಮ್ಮ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇದು ಬಹಳಷ್ಟು ಮುಖ್ಯ ಇದೆ ಅನ್ನೋದು ನಾವೆಲ್ಲರೂ ಗಮನದಲ್ಲಿ ಇಟ್ಕೋಬೇಕಾದಂತ ವಿಚಾರ. ಇವತ್ತು A ಗ್ರೇಡ್ ತಗೊಂಡಿದ್ದೀರಿ, A+ ತಗೊಳ್ತೀರಿ, ಇವೆಲ್ಲ ಈ ಸಂಶೋಧನೆಯಿಂದ ಬಂದಿರ್ತಕ್ಕಂಥದ್ದು. ಬರೇ ಟೀಚ್ ಮಾಡ್ಕೊಂಡು ರಿಸರ್ಚ್ 0 ಆಗ್ಬಿಟ್ರು ಕೂಡ ನಿಮ್ಗೆ A ಗ್ರೇಡ್ ಬರೋದಿಲ್ಲ. A ಗ್ರೇಡ್ ಬರಲ್ಲ ಅಂತಂದ್ರೆ ಭಾರತ ದೇಶದಲ್ಲಿ ನಿಮ್ಗೆ ಏನ್ ಅನುದಾನ ಸಿಕ್ತಿತ್ತು ಅಥವಾ ಗೌರವ ಸಿಕ್ತಿತ್ತು ಸಿಗಲ್ಲ. ಇದನ್ನ ನಮ್ಮ ಅಧಿಕಾರಿಗಳು, ನಮ್ಮ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಬಹಳಷ್ಟು ಇದನ್ನ ಮನಸ್ಸಲ್ಲಿ ಇಟ್ಕೋಬೇಕು. ನಾವು ರಿಸರ್ಚ್ 60% ಟೀಚಿಂಗ್ ಆದ್ರೆ 40% ರಿಸರ್ಚ್ ಆಗಿರ್ಬೇಕು. 50-50 ಅಂತ ನಾವು ನಮ್ಮ ಕಾಲದಲ್ಲಿ ನಾವು ಮಾಡ್ಕೊಂಡಿದ್ದು. 50 ರಿಸರ್ಚ್, 50. ನನಗೆ 2 ಗಂಟೆ ಪಾಠ ಮಾಡಕ್ಕಿತ್ತು, 2 ಪ್ರಾಕ್ಟಿಕಲ್ಸ್ ಇತ್ತು, ಇನ್ನು ಟೈಮ್ ನಲ್ಲಿ ನಾನು ರಿಸರ್ಚ್ ಮಾಡ್ತಿದ್ದೆ. ಅದು ಬರ್ಬೇಕು. ಈಗಲೂ ಅದೇ ಇದೆ. UGC 20 ಗಂಟೆ ಮಾಡ್ಬೇಕು ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ಸ್ ಎಲ್ಲ ಸೇರ್ಕೊಂಡು 20 ಗಂಟೆ ಅಂತ ಹೇಳ್ತಾರೆ. 4 ಗಂಟೆ 5 ಗಂಟೆ ಇವತ್ತು ಟೀಚ್ ಮಾಡ್ಬೇಕು. ಜೊತೆಗೆ ನಾವು ಪ್ರಾಜೆಕ್ಟ್ಗಳನ್ನ ಬರೀಬಹುದು. ಬುದ್ಧಿವಂತಿಕೆಯಿಂದ ನಾವು PhD ಮಾಡಿರ್ತೀವಿ, ಹೊರದೇಶಗಳಿಗೆ ಹೋಗಿ ಅನುಭವ ಪಡೆದಿರ್ತೀವಿ. ಇವೆಲ್ಲವೂ ಕೂಡ
ನಾವು ಅದನ್ನ ಅನುಭವನ ಪಡ್ಕೊಂಡು ಬಂದು ಇಲ್ಲಿ ನಾವು ಸಂಶೋಧನೆ ಮಾಡಬೇಕು ಅನ್ನೋದು ಇಲ್ಲಿ ಮುಖ್ಯ. ಇಲ್ಲಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗ್ಬೇಕಾದ್ರೆ, ಅಸೋಸಿಯೇಟ್ ಪ್ರೊಫೆಸರ್ ಆಗ್ಬೇಕಾದ್ರೆ ನಾವು ಎಲ್ಲೆಲ್ಲಾ ಕ್ರೆಡೆನ್ಶಿಯಲ್ಸ್ ನೋಡ್ತೀವಿ. ಆ ಕ್ರೆಡೆನ್ಶಿಯಲ್ಸ್ ಎಲ್ಲಿಂದ ಬಂದು, ಇಲ್ಲ ಪಾಶ್ಚಿಮಾತ್ಯ ದೇಶಗಳಿಂದ ಬಂದಿದೆ, ಇಲ್ಲ ನಮ್ಮ ದೇಶದಲ್ಲಿ ಬೇರೆ ಕಡೆ ಮಾಡಿರ್ತಕ್ಕಂಥದ್ದು. ಇದರಿಂದ ಇವೆಲ್ಲ ಬಂದಿರ್ತಕ್ಕಂಥದ್ದು. ಅದನ್ನ ಉಪಯೋಗ ಮಾಡಿಕೊಂಡು ನಮ್ಮ ಸಂಶೋಧನೆ ಬಹಳಷ್ಟು ವೇಗದಲ್ಲಿ ನಡಿಬೇಕು. ಅದರಲ್ಲೂ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಒಂದು ಹೆಸರಿದೆ, 3 ಭಾರತ ರತ್ನ ಕೊಟ್ಟಿರ್ತಕ್ಕಂಥ ವಿಶ್ವವಿದ್ಯಾಲಯ. ಅದರಿಂದ ನಾವು ಈ ಸಂಶೋಧನೆ ಬಗ್ಗೆ ಬಹಳಷ್ಟು ಮೊದಲು ಮಹತ್ವವನ್ನ ಕೊಡಬೇಕು. ಇದನ್ನ ವಿಶ್ವವಿದ್ಯಾಲಯ ಕಡೆಗಣಿಸಬಾರ್ದು, ಸರ್ಕಾರ ಕಡೆಗಣಿಸಬಾರ್ದು. ಜೊತೆಗೆ ಎಲ್ಲಾ ಪ್ರಾಧಿಕಾರಗಳು ಕೂಡ ಇದಕ್ಕೆ ಒತ್ತು ಕೊಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿರ್ತಕ್ಕಂಥದ್ದು ಮೊದಲು. ಎರಡನೇದು, ಇವತ್ತು ಹೇಳಿದ್ವಿ, ಪ್ರಿವೆಂಟಿಂಗ್ ಪ್ಲೇಗರಿಸಮ್ ಎ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಕ್ವಾಲಿಟಿ ಥೀಸಿಸ್ ರೈಟಿಂಗ್ ಅಂತ ಇದೆ. ಹೌದು, ಈಗ ನಾನು ಇದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. UGC ಇತ್ತೀಚಿನ ದಿನಗಳಲ್ಲಿ 2 ಪೇಪರ್ ಪಬ್ಲಿಷ್ ಮಾಡದೇ ಇರೋ ಪರವಾಗಿಲ್ಲ, ನೀವು ಥೀಸಿಸ್ ಸಬ್ಮಿಟ್ ಮಾಡಬೇಕು ಅಂತ ಹೇಳ್ತಾ ಇದ್ವಿ. ದಟ್ ಇಸ್ ವೆರಿ ಅನ್ಸೈಂಟಿಫಿಕ್. ಅದು ಮಾಡಬಾರ್ದು. ನೀವು ಪ್ಲೇಗರಿಸಮ್ ಹೆಂಗ್ ಚೆಕ್ ಮಾಡ್ತೀರಿ? ಯಾಕೆ ಥೀಸಿಸ್ ನೋಡ್ತೀರಿ? ನೀವು ಪಬ್ಲಿಷ್ ಮಾಡಿದ್ರೆ ಪ್ಲೇಗರಿಸಮ್ ಗೊತ್ತಾಗುತ್ತೆ. ಪಬ್ಲಿಷ್ ಮಾಡಿದಾಗ ನೀವು ಯಾರು ಪ್ಲೇಗರಿಸಮ್ ಮಾಡಿದ್ದಾರೆ, ಯಾರು ಡೂಪ್ಲಿಕೇಟ್ ಮಾಡಿದ್ದಾರೆ ಅಂತ ನೀವು ಪಬ್ಲಿಷ್ ಮಾಡಿದಾಗ, ಇವತ್ತು ಓಪನ್ಸ್ ನಾವು ಪಬ್ಲಿಷ್ ಮಾಡಿರೋ ಪೇಪರ್ ಎಲ್ಲ ಓಪನ್ ಇರ್ತದೆ, ಯಾರು ಬೇಕಾದ್ರೂ ಅಕ್ಸೆಸ್ ಇದೆ. ನಾನು 600 ಪೇಪರ್ ಪಬ್ಲಿಷ್ ಮಾಡಿದ್ದೀನಿ. 600 ದೇ ಆರ್ ಅವೈಲಬಲ್ ಆನ್ ವೆಬ್ಸೈಟ್. 600 ಪೇಪರ್ ಕೂಡ ದೇ ಆರ್ ಅವೈಲಬಲ್ ಇನ್ ದಿ ವೆಬ್ಸೈಟ್. ಇಫ್ ಯು ಗೋ ಟು ಗೂಗಲ್ ಅಂಡ್ ಸರ್ಚ್ ಪ್ರೊಫೆಸರ್ ರಂಗಪ್ಪ ರಿಸರ್ಚ್ ಪಬ್ಲಿಕೇಶನ್, ದೆನ್ ಶೋ ಈಚ್ ಅಂಡ್ ಎವ್ರಿ ಪಬ್ಲಿಕೇಶನ್ಸ್. ಈಗ ಬೇರೆ ಯಾರಾದ್ರು ಮಾಡಿದ್ರೆ ಅದು ಅಲ್ಲಿ ತೋರಿಸ್ತಿತ್ತು. ನೀವು ಪಬ್ಲಿಷ್ ಮಾಡಬೇಡಿ ಅಂತ ಹೇಳಿದ್ರೆ, ವಾಟ್ ಕೈಂಡ್ ಆಫ್ ಪ್ರಿವೆನ್ಷನ್ ಆಫ್ ಪ್ಲೇಗರಿಸಮ್ ಇಸ್ ದಿಸ್ ಒನ್? Is the scientific way? I don't know who guided this UGC to write this paper. I am sorry. ಇದಾಗಬಾರ್ದು. ಈಗ ನೀವು IIT ಹೋಗಿ, IISc ಹೋಗಿ, ಅವ್ರು ಮಾಡ್ತಾರ? ಪಬ್ಲಿಷ್ ಮಾಡಲ್ವಾ? ಅವ್ರು ಪಬ್ಲಿಷ್ ಮಾಡಿರೋ ಪೇಪರ್ ಇಂದಲೇ ಇವತ್ತು ಕಂಟ್ರಿ, ಈ ದೇಶ, ಯಾವ ದೇಶದಲ್ಲಿ ಪಬ್ಲಿಷ್ ಮಾಡಬಾರ್ದು ಅಂತಿದೆ? ಇವ್ರು ಶೋ ಎಲ್ಲಾ ದೇಶದಲ್ಲೂ ಪಬ್ಲಿಷ್ ಮಾಡ್ತಾರೆ. ಎಲ್ಲಾ ದೇಶದಲ್ಲೂ ಥೀಸಿಸ್ನೇ ಹೊರಗಡೆ ಹಾಕ್ತಾರೆ. ಇದು ಓಪನ್ ಆದಾಗ ಮಾತ್ರ, ಇದು ಪಬ್ಲಿಷ್ ಆದಾಗ ಮಾತ್ರ ಈ ಪ್ಲೇಗಾರಿಸಮ್ ನಿಲ್ಲಿಸಲಿಕ್ಕೆ ಸಾಧ್ಯ. ಜೊತೆಗೆ ನೀವು ಪಬ್ಲಿಷ್ ಮಾಡ್ಬೇಕು ಅಂತ ಹೇಳಿ ಹುಡುಗ ಅಥವಾ ಹುಡುಗಿ, ಈ ನಮ್ಮ ರಿಸರ್ಚ್ ಸ್ಕಾಲರ್ ಏನ್ ಮಾಡ್ತಾರೆ, ರಿಸರ್ಚ್ ಅನ್ನ ಉನ್ನತ ರೀತಿಯಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಇಲ್ಲಿದ್ರೆ ಅಕ್ಸೆಪ್ಟ್ ಆಗಲ್ವಲ್ಲ ಜರ್ನಲ್ಸ್ ದೇ ಆರ್ ವೆರಿ ಸ್ಟ್ರಾಂಗ್. ದೇ ಲುಕ್ ಫಾರ್ ಓನ್ಲಿ ಕ್ವಾಲಿಟಿ ಕೈಂಡ್ ಆಫ್ ರಿಸರ್ಚ್. therefore they always critically examine those papers. ಅವು ಸರಿ ಅಂತ ಅಂದ್ರೆ ಮಾತ್ರ ಪಬ್ಲಿಷ್ ಮಾಡ್ತಾರೆ ಅವರ ಜರ್ನಲ್ಸ್ ಅಲ್ಲಿ. ನೀವು ಯಾವುದೇ ಸೈಂಟಿಫಿಕ್ ಜರ್ನಲ್ ನೋಡಿ ಅಷ್ಟು ಸುಲಭವಾಗಿ ನೀವು ಪಬ್ಲಿಷ್ ಮಾಡಕ್ಕಿಲ್ಲ. ನಿಮ್ಮ ಡಿಸ್ಕವರಿ ಬಹಳ ಟ್ರೂ ಆಗಿರ್ಬೇಕು. ಡಿಸ್ಕವರಿ ಮಸ್ಟ್ ಬಿ ಗುಡ್, ಡಿಸ್ಕವರಿ ಮಸ್ಟ್ ಬಿ ನ್ಯೂ. ಆವಾಗ ಮಾತ್ರ ನೀವು ಪಬ್ಲಿಷ್ ಮಾಡಕ್ ಸಾಧ್ಯ. ಡಿಸ್ಕವರಿ ನ್ಯೂ ಆಗ್ಲಿಲ್ಲ, ಫಸ್ಟ್ ಆಗ್ಲಿಲ್ಲ, ಈಗ ನಾನಿವತ್ತು ಥೀಸಿಸ್ ನಾನು ಪಬ್ಲಿಷ್ ಮಾಡಂಗಿಲ್ಲ ಅಂತ ಹೇಳಿದ್ರೆ 20 ವರ್ಷದಲ್ಲಿ ಇರೋದು ಒಂದು ಪೇಪರ್ ನಾನು ಥೀಸಿಸ್ ತಗೊಂಡ್ ಬಂದು ಕಾಪಿ ಮಾಡ್ಬಿಟ್ಟು ನಾನು ಟೈಲ್ ಚೇಂಜ್ ಮಾಡ್ಬಿಟ್ಟು ಕಳಿಸ್ತೇನೆ. ಅಪ್ಪ ಯಾರು ಗೊತ್ತಾಗುತ್ತೆ? ದಟ್ಸ್ ವಾಟ್ ಇನ್ ಸಮ್ ಆಫ್ ದಿ ಸೋಷಿಯಲ್ ಸೈನ್ಸಸ್ ವಿಚ್ ವಾಸ್ ಹ್ಯಾಪನಿಂಗ್ ಅಂಡ್ ಕಾರ್ಡ್. ಇವಾಗ ಅದಕ್ಕೆ ಅವರು ಕೂಡ ವೆಬ್ಸೈಟ್ ಅಲ್ಲಿ ಹಾಕ್ಬೇಕು ಅಂತ ಹೇಳಿ, ವೆಬ್ಸೈಟ್ ಅಲ್ಲಿ ಯಾವ ಥೀಸಿಸ್ ಕೂಡ ಇರಬೇಕು ಅಂತ ಹೇಳಿ ಬಂದಿರ್ತಕ್ಕಂಥ. ಪಬ್ಲಿಷ್ ಮಾಡಬೇಕು, ಜನಕ್ಕೆ ನೋಟಿಸ್ ತರಬೇಕು, ಆವಾಗ ಮಾತ್ರ ಈ ಪ್ಲೇಗರಿಸಮ್ ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯ. ಗುಡ್ ನಲ್ಲಿ ನೀವು ನಿಮ್ ಥೀಸಿಸ್ ನಿಮ್ಮ ಮನೆಯಲ್ಲಿ ನೀವು ಮತ್ತೆ ಎಕ್ಸಾಮ್ ನಲ್ಲಿ ಇಟ್ಕೊಂಡ್ರೆ ಯಾರು ಗೊತ್ತಾಗುತ್ತೆ? UGC ತಗೊಂಡ್ರು ಸ್ಟ್ಯಾಂಡ್ ಇಸ್ ನಾಟ್ ಕರೆಕ್ಟ್. ಪಬ್ಲಿಷ್ ಮಾಡಕ್ಕೆ, ಅದರಲ್ಲೂ ಪರ್ಟಿಕ್ಯುಲರ್ಲಿ ಸೈನ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಮಸ್ಟ್. ಯಾವ್ದೋ ಒಂದು ಡಿಸ್ಕವರಿ ಮಾಡಿರ್ತೀರಿ, ಸುಳ್ಳು ಡಿಸ್ಕವರಿ ಬಂದಿರ್ತೀರಿ, ಅದು ಇದು ನಾನ್ ಡಿಸ್ಕವರಿ ಮಾಡಿರ್ತೀರಿ. ನೀವು 4 ಹೊರಗಡೆ ಬಿಟ್ಟಕ್ಕೆ ತಾನೇ ಗೊತ್ತಾಗೋದು ಇದು ಡಿಸ್ಕವರಿ ಇಸ್ ಗುಡ್ ಡಿಸ್ಕವರಿ, ಇಸ್ ಬ್ಯಾಡ್ ಡಿಸ್ಕವರಿ, ಇದು ಪ್ಲೇಗರಿಸಮ್ ಡಿಸ್ಕವರಿ ಅಥವಾ ಸುಳ್ಳು ಡಿಸ್ಕವರಿ ಅನ್ನೋದನ್ನ ಗೊತ್ತಾಗೋದು ನೀವು ಹೊರಗಡೆ ಬಿಟ್ಟಾಗ. ನೀವು ಮನೆಯಲ್ಲಿ ಇಟ್ಕೊಂಡಾಗ ಯಾರು ಗೊತ್ತಾಗುತ್ತೆ? ನಿನ್ಗೂ PhD ಬಂದಿರುತ್ತೆ, ನಾನು ಪಬ್ಲಿಷ್ ಮಾಡ್ತೀನಿ, ನನಗೂ PhD ಬಂದಿರುತ್ತೆ. ವಾಟ್ ಇಸ್ ದಿ ಡಿಫರೆನ್ಸ್? Why UGC took this kind of decision? This is only a letter, it's not a decision by the UGC. ಇದು ಅಂತ ರೆಗ್ಯುಲೇಷನ್ ಅಂತ, UGC ರೆಗ್ಯುಲೇಷನ್ ಅಲ್ಲ ಇದು. ನನ್ನ ದೃಷ್ಟಿನಲ್ಲಿ UGC ಲೆಟರ್. ಇದನ್ನ ಯೂನಿವರ್ಸಿಟೀಸ್ ಇದನ್ನ ಅಪೋಸ್ ಮಾಡದೇ ಇದ್ರು ಕೂಡ ನೋ ಪಬ್ಲಿಷ್ ಮಾಡ್ಬೇಕು. ಅವ್ರು ಏನ್ ಮಾಡಿದ್ರು, ಪಬ್ಲಿಷೇ ಮಾಡಂಗಿಲ್ಲ ಅಂತ ಹೇಳಿದ್ರು, ಪಬ್ಲಿಷ್ ಆರ್ ನಾಟ್ ಪಬ್ಲಿಷ್ ಅಂತಾನೆ ಹೇಳಿರ್ಬೇಕು ಅಂತ ಕಾಣ್ತದೆ, ನಂಗೆ ಗೊತ್ತಿಲ್ಲ. ಬಟ್ ಪೇಪರ್ ನಲ್ಲಿ ನೋಡಿದ್ದು UGC should not take this kind of hasty decisions. Not mandatory. Mandatory ಅಂದ್ರೆ ಯಾರು ಮಾಡೋದೇ ಇಲ್ಲ, ಯಾರು ಮಾಡೋದಿಲ್ಲ. Nobody takes care of that.
ಸೊ ಈಗಲೇ ಇಂಥ ವಿಶ್ವವಿದ್ಯಾಲಯಗಳಿಗೆ ಬಹಳ ಕಷ್ಟ ಇದೆ. ವಿಶ್ವವಿದ್ಯಾಲಯಗಳು ಬಹಳಷ್ಟು ತೊಂದರೆ ಇರ್ತಕ್ಕಂಥ ಹೇಳ್ಬೇಕಾರೆ ಅವ್ರೇನ್ PhD-ಗೋಸ್ಕರ ಏನ್ ಮಾಡ್ತಾರೆ, ಅವ್ರು ಏನ್ ಬೇಕಾದ್ ಬರ್ದಿದ್ದನ್ನ ಸಬ್ಮಿಟ್ ಮಾಡ್ತಾರೆ. ಯಾರಿಗೂ ಪ್ರೂವ್ ಮಾಡಕ್ಕಾಗಲ್ಲ, ಜನರಲ್ ಮಾತ್ರ ಪ್ರೂವ್ ಮಾಡೋದು. ಸೊ ಅದಕ್ಕೆ ಇದೊಂದು ಆಗ್ಬಾರ್ದು. ಇವಾಗ ಸಾಫ್ಟ್ವೇರ್ ಇದೆ, ನೀವು ಯಾವುದೇ ಪೇಪರ್ ನೀವು ಪ್ಲೇಗರಿಸಮ್ ಮಾಡಿದ್ರೆ ಇವತ್ತು ಸಾಫ್ಟ್ವೇರ್ ನಾನು ಓದುವಾಗಿರ್ಲಿಲ್ಲ, ನಾನ್ PhD ಮಾಡೋಗಿರ್ಲಿಲ್ಲ, ಶಿವಮೂರ್ತಿ ಮಾಡೋಗ್ಲೂ ಇರ್ಲಿಲ್ಲ, ನಾವ್ ಯಾರು ಮಾಡೋಗ್ಲೂ ಇರ್ಲಿಲ್ಲ. ಇವಾಗ ಇದೆ, ನೀವು ಏನ್ ಪಬ್ಲಿಷ್ ಮಾಡಿದ್ರು ಕೂಡ 2 ಸೆಕೆಂಡ್ ಅಲ್ಲಿ ಸಾಫ್ಟ್ವೇರ್ ಹಾಕಿದ್ರೆ ನಿಮ್ಗೆ ವೆದರ್ ಇಸ್ ಪ್ಲೇಗರಿಸಮ್ ಇದು ನಡೆದಿದೆ ನಡೆದಿಲ್ಲ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಈಗ ನಮ್ಮ ಹುಡುಗರು PhD ಥೀಸಿಸ್ ನ ಆ ಸಾಫ್ಟ್ವೇರ್ ಕೊಟ್ರೆ ಎಲ್ಲರೂ ಹೇಳ್ತದಲ್ಲ ಇದು ನಡೆದಿದೆ ಇಲ್ಲ ಪ್ಲೇಗರಿಸಮ್ ಇಲ್ಲ ಅನ್ನೋದನ್ನ. ಅದರಿಂದ ನಾವು ಪಬ್ಲಿಷ್ ಮಾಡಿ ನಮ್ಮ ಡಿಸ್ಕವರಿನ ಅದ್ರ ಮುಖಾಂತರ ಪ್ರೂವ್ ಮಾಡದೇ ಇದ್ರೆ ದಟ್ ಇಸ್ ನಾಟ್ ಎ ಗುಡ್ ರಿಸರ್ಚ್ ಇನ್ ಮೈ ಒಪಿನಿಯನ್. ಅದನ್ನ ಮಾಡ್ಬೋದು. ಈಗ ಸೋಷಿಯಲ್ ಸೈನ್ಸ್ ಅಲ್ಲಿ ಅವೈಲಬಲ್ ಜರ್ನಲ್ಸ್ ಇರೋದ್ರಲ್ಲಿ ನೀವು ಮಾಡ್ಕೊಳ್ಳೋದು ಒಳ್ಳೇದು, ಅವೈಲಬಲ್ ಜರ್ನಲ್ಸ್ ಅಲ್ಲಿ ಮಾಡಿದ್ರಾಯ್ತು. ಸೊ ಅದರಿಂದ ನಾವು ಯಾವಾಗ್ಲೂ ಕೂಡ ವಿಶ್ವವಿದ್ಯಾಲಯದಲ್ಲಿ ಪರ್ಟಿಕ್ಯುಲರ್ಲಿ ನಾವು ವಿಶ್ವವಿದ್ಯಾಲಯ ನಡೆಯೋದು ಮೊದಲೇ ಇವತ್ತು ನೊಬೆಲ್ ಪ್ರೈಸ್ ಬಂದಿರೋ ಲಿಸ್ಟ್ ಬೋತ್ ಟೀಚಿಂಗ್ ಅಂಡ್ ರಿಸರ್ಚ್ ಯಾರು ಇಟ್ಕೊಂಡಿರ್ತಾರೆ ಅವ್ರಿಗೆ ಹೆಚ್ಚು ನೊಬೆಲ್ ಪ್ರೈಸ್ ಬಂದಿರ್ತಕ್ಕಂಥ ಇವತ್ತು ಬಹಳ ಕಡಿಮೆ. ಈಗ DNA RNA ಮಾಡಿಫಿಕೇಶನ್ ಮಾಡ್ಬಿಟ್ಟು ಓನ್ಲಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ತಗೊಂಡ್ರ ಸಂಖ್ಯೆ ಬಹಳ ಕಡಿಮೆ. ಸೊ ಇದು 90% ಅಂದ್ರೆ ಅವ್ರು ಟೀಚ್ ಮಾಡ್ತಾ ಮಾಡ್ತಾ ಬಹಳ ಬುದ್ಧಿವಂತಿಕೆ ಜಾಸ್ತಿ ಇಲ್ಲ ಅಂತ ಹೇಳ್ಬಾರ್ದು. ಈ ಕಂಪ್ಲೀಟ್ಲಿ ರಿಸರ್ಚ್ ಅವರು ಟೀಚ್ ಮಾಡಿದವ್ರಿಗೆ ನೀವು ಟೀಚ್ ಮಾಡಿರೋದನ್ನ ಬೇಸಿಕ್ ಸೈನ್ಸ್ ನಾಲೆಡ್ಜ್ ಇರೋದನ್ನ ಇವತ್ತು ರಿಸರ್ಚ್ ಮಾಡ್ತಾರಲ್ಲ, ಬರೀ ರಿಸರ್ಚ್ ಮಾಡಿ ಹೋಗಿ ಕಂಪೇರ್ ಮಾಡಿ ಕೇಳಿ ಮಾತಾಡ್ಸಿ ಆ ಟೀಚರ್ ಮುಂದ್ಗಡೆ ದೇ ಆರ್ ಝೀರೋ. ಎಕ್ಸೆಪ್ಟ್ ಆ ರಿಸರ್ಚ್ ಲ್ಯಾಬೊರೇಟರಿ ಬಿಟ್ರೆ, ಆ ಎಕ್ಸ್ಪೆರಿಮೆಂಟ್ ಮಾಡ್ತಾರಲ್ಲ ಅದ್ ಬಿಟ್ರೆ ಆ ಬೇಸಿಕ್ ಸೈನ್ಸ್ ನಾಲೆಡ್ಜ್ ಸ್ವಲ್ಪನೂ ಇರಲ್ಲ ಅವ್ರಿಗೆ. ಅದೇ ಬೇಸಿಕ್ ಸೈನ್ಸ್ ಟೀಚ್ ಮಾಡ್ತಾರಲ್ಲ ಶಿವಮೂರ್ತಿ ಅಂತವ್ರನ್ನ ಈ ರಿಸರ್ಚ್ ಹತ್ರ ಹೋಗಿ ನಿಲ್ಸಿ ನೋಡಿ ನೀವು ಮಾತಾಡ್ಲಿ ಅವ್ರ. ದಿಸ್ ಇಸ್ ಮೈ ಪ್ರಾಕ್ಟಿಕಲ್ ಒಪಿನಿಯನ್, ದಿಸ್ ಇಸ್ ಮೈ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. therefore ನಾವು ಇಬ್ರು ಸೇರ್ಕೊಂಡು ನಾವು ಪಬ್ಲಿಷ್ ಮಾಡ್ಬೇಕು, ನಾವು ಪಬ್ಲಿಷ್ ಮಾಡಿ ನಮ್ದು ಏನದೆ ಅಂತ ತೋರಿಸ್ಬೇಕು. ನಾವು ಇಫ್ ಯು ಆರ್ ಡಿನೈಯಿಂಗ್, ವೈ ಡು ಯು ಬಾದರ್, ವೈ ಡು ಯು ಸ್ಕೇರ್ ಆಫ್ ಇಟ್, why do you want to afraid of that? If your discovery is genuine, why do you want to hide? Give it to others. But the only IIT ಗಳು ಮತ್ತೆ ಆ ತರ ಲೈಕ್ ಇನ್ಸ್ಟಿಟ್ಯೂಟ್ಸ್ ಪಬ್ಲಿಷ್ ಮಾಡೋದಾದ್ರೆ ನಿಮ್ ರಿಸರ್ಚ್ ಗೆ ಎಲ್ಲೂ ಬೆಲೆನೂ ಕೊಡಲ್ಲ, ಮಾತು ಆಡ್ಸಲ್ಲ, ನಿಮ್ಗೆ ಎಲ್ಲೂ ಗೌರವನೂ ಇರಲ್ಲ. ಅದ್ ಮಾಡ್ಬಾರ್ದು. ನಾವು ಆದಷ್ಟು ಇವಾಗ ಪ್ಲೇಗರಿಸಮ್ ಹೆಚ್ಚಿಗೆ ಮಾಡ್ಲಿಕ್ಕೂ ಆಗೋದಿಲ್ಲ, ನೀವು ಮಾಡ್ತಿದ್ ಪಬ್ಲಿಷ್ ಆಗ್ತಿದ್ದಂಗೆ ಗೊತ್ತಾಗುತ್ತೆ. ಸೊ ಅದರಿಂದ ನಾವು ಇಂಥದನ್ನ ಹೆಚ್ಚು ಒತ್ತು ಕೊಟ್ಟು ನಮ್ಮ ಮಾನ್ಯ ವೈಸ್ ಚಾನ್ಸಲರ್ ಅನುಭವ ಇದೆ. ರಾಜಶೇಖರ್ ಅವರು ನಾನಿದ್ದಾಗ ಅವರು ಸಾಕಷ್ಟು ಆಡಳಿತಕ್ಕೆ ನಾನು ಅವ್ರಿಗೆ ಕೊಟ್ಟಿದ್ದೆ, ಬಹಳ ಎಫಿಷಿಯಂಟ್ ಆಗಿ ಮಾಡ್ಲಿಕ್ಕೆ ಸುಮಾರು ಜವಾಬ್ದಾರಿಯನ್ನು ಕೊಟ್ಟಿದ್ದೆ. KSF ಇರ್ಬೋದು, EMMS ಇರ್ಬೋದು, ಸೆಂಟಿನರಿ ಇರ್ಬೋದು, ಇಂಡಿಯನ್ ಸೈನ್ಸ್ ಕಾನ್ಫರೆನ್ಸ್ ಅನುಭವ ಹೆಚ್ಚಿರ್ತಕ್ಕಂಥವ್ರು ವಿಶ್ವವಿದ್ಯಾಲಯಕ್ಕೆ ಬರಬೇಕು. ವಿಶ್ವವಿದ್ಯಾಲಯದ ಘನತೆನೇ ತಿಳಿಬೇಕಾದ್ರೆ ಅವ್ರು ಸಾಕಷ್ಟು ಅನುಭವನ, ಈಗ ನಾನು ಒಬ್ಬರಿಂದ ಕಲ್ತಿದ್ದೆ, ನನ್ನಿಂದ ಒಬ್ರು ಕಲಿತಾರೆ, ಅಂತವ್ರಿಗೆ ಗೌರವದಿಂದ ನಾವು ಅವ್ರಿಗೆ ಅನುಭವ ಇರ್ತದೆ ಏನ್ ಮಾಡ್ಬೋದು. ಈಗ ನಾನ್ ಮಾಡಿರೋದಕ್ಕಿಂತನೂ ಎಫಿಷಿಯಂಟ್ ಆಗಿ ರಾಜಶೇಖರ ಮಾಡ್ಬೋದು, ಅಮೃತೇಶ್ ಅದಕ್ಕಿಂತ ಚೆನ್ನಾಗಿ ಮಾಡ್ಬೋದು. ಇದನ್ನ ನಾವು ಆಲೋಚನೆ ಮಾಡ್ಕೊಂಡು ಯೋಚನೆ ಮಾಡ್ಬೋದು. ಇಂಥವ್ರು ರಿಸರ್ಚ್ ಮತ್ತೆ ಜೊತೆಗೆ ಇವೆರಡನ್ನು ಆಡಳಿತ ಎರಡನ್ನೂ ಇಟ್ಕೊಂಡು ನಾವು ನಡೆಸೋದಿದೆಯಲ್ಲ, ಅದು ಬುದ್ಧಿವಂತರ ಲಕ್ಷಣ. ಅದನ್ನ ಮಾಡ್ಬೇಕು. ಇದು ಇವತ್ತು ನಮ್ಮ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ. ಇವತ್ತು ಯಾವುದೇ ದೇಶ ರಿಸರ್ಚ್ ಇಲ್ಲದೆ ಏನು ನಡೆಯೋದಿಲ್ಲ. ನಾವು ಹೌ ಯು ಕಂಪೀಟ್ ವಿತ್ ಅದರ್ ಡೆವಲಪ್ಡ್ ಕಂಟ್ರೀಸ್, ಯುನೈಟೆಡ್ ಸ್ಟೇಟ್ಸ್ ಇರ್ಬೋದು, ಜಪಾನ್ ಇರ್ಬೋದು, ನೀವೇನ್ ಕಂಪೀಟ್ ಮಾಡ್ತೀವಿ. ಚೈನಾ 25 ವರ್ಷದಿಂದ ಇಟ್ ವಾಸ್ ನಥಿಂಗ್. 25 ವರ್ಷದಿಂದ ನಾನು ಅಮೆರಿಕದಲ್ಲಿದ್ದಾಗ ಒಬ್ಬ ಚೈನೀಸ್ ನನ್ನ ಜೊತೆ ಕೆಲಸ ಮಾಡ್ತಿದ್ದ ಹುಡುಗ, ನಾನು ಕೇಳ್ತಿದ್ದೆ, ನೀವು ಮುಗಿದ್ಮೇಲೆ ಹೋಗಲ್ಲ ವಾಪಸ್ ಅಂತ ಹೇಳಿದ್ರೆ ಇಲ್ಲ. ಯಾಕೆಂದ್ರೆ ನಾನು 2 ಊಟನೂ ಸಿಗಲ್ಲ, ಅಲ್ಲಿ ಏನು ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ದಿಸ್ ಇಸ್ ಅಬೌಟ್ 25 years ಬ್ಯಾಕ್. ಅವನು ಇಲ್ಲೇ ನಾನು PhD ಮಾಡ್ಕೊಂಡು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕೊಂಡಿದ್ರು ಕೂಡ ನಾನು ಒಳ್ಳೆ BMW ಕಾರು, ಬೆನ್ಸ್ ಕಾರ್ ಹತ್ತಿರ್ತೀನಿ, ನಾನು ಯಾಕಲ್ಲಿ ಹೋಗ್ಲಿ ಅಂತ ಎಕ್ಸ್ಪ್ರೆಸ್ ಮಾಡ್ತಿದ್ದಾನೆ. Look at the scenario in China after 25 years. 25 ವರ್ಷ ಅಂತಲೇ ನಮ್ಮದೇ ಕರೀತಾರೆ ಬಾ. ಅದೇ ವ್ಯಕ್ತಿ, he is in Shanghai, he is a top scientist in China. China attracted all talents back, including they take the help of other intelligence in the world. ಎಲ್ಲ ದೇಶಗಳಿರೋ ಕರ್ಸ್ಕೊಂಡು ಚೈನಾ ಏನ್ ಬಿಲ್ಟ್ ಮಾಡಿದ್ರು ಇವತ್ತು ನಂಬರ್ 1 in the whole world.
ಯಾಕೆ? ಹಾನೆಸ್ಟಿ, ಇಂಟೆಗ್ರಿಟಿ ಜಾಸ್ತಿ ಮಹತ್ವ ರಿಸರ್ಚ್ಗೆ. ರಿಸರ್ಚ್ ಮಾಡಿ 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 ಎಲ್ಲ ಕಡೆಗೂ ಮುಂದಿದ್ದಾರೆ ಅವರು. ನೀವು ನೋಡಿ, ಯಾವುದೇ ತೆಗೆದು ನೋಡಿ ಮುಂದಿದ್ದಾರೆ. ಆ ತರ ನಾವು ನೇಷನ್ ಬಿಲ್ಡ್ ಮಾಡಬೇಕು. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮಕ್ಕಳು ಅವರ ಐಕ್ಯೂ ಇದೆಯಲ್ಲ, ಚೈನೀಸ್ ಇನ್ ನಥಿಂಗ್. ಇಡೀ ವರ್ಲ್ಡ್ ಅಲ್ಲೇ ನಮ್ಮ ಮಕ್ಕಳಲ್ಲಿ ಇರ್ತಕ್ಕಂಥ ಇಂಟೆಲಿಜೆಂಟ್ ಕೋಶೆಂಟ್ ಅಂತ ನಾವೇನ್ ಹೇಳ್ತೀವಿ, ಅಥವಾ ಬುದ್ಧಿವಂತತನ ಅಥವಾ ಸಂಸ್ಕೃತಿ ಬೇರೆ ಎಲ್ಲೂ ಇಲ್ಲ. ಲೆಟ್ಸ್ ಮೇಕ್ ಯೂಸ್ ಆಫ್ ದಟ್ ಪ್ರಾಪರ್ಲಿ. ಲೆಟ್ಸ್ ಯೂಸ್ ದೆಮ್. ನಮ್ಮ ಹಳ್ಳಿನಲ್ಲಿ ಇರ್ತಕ್ಕಂಥ ಮಕ್ಕಳುಗಳ ನೀವು ತೆಗೀರಿ, ಅವ್ರಿಗೆ ಎಷ್ಟೊಂದು ಇದಿದೆ, ಪದ್ಧತಿ ಇದೆ, ಅವ್ರಿಗೆ ಎಷ್ಟು ಇಂಟೆಲಿಜೆನ್ಸ್ ಅವರು. ನೀವು ನೋಡ್ಕೊಂಡು ಬನ್ನಿ. ಈಗ ನೊಬೆಲ್ ಪ್ರೈಸ್ ಬಂದಿರ್ತಕ್ಕಂಥ ಅವ್ರ ಲಿಸ್ಟ್ ತಗೊಂಡು ನೋಡಿ, 90% ಕಡುಬಡವರು ತಿನ್ನಕ್ಕೆ ಇಟ್ಟಿರಲ್ಲ ಅವ್ರಿಗೆ. ಅವರು ಆಮೇಲೆ ಯಾವ್ದೋ ಗುಡ್ಗಾಡದಲ್ಲಿ ಇರ್ತಕ್ಕಂಥ ಅಂತವ್ರ ಸಂಖ್ಯೆನೇ 75% 80% ಇದೆ. ಅವ್ರು ಇದ್ದಾರೆ. ಅವ್ರನ್ನ ಕರ್ಕೊಂಡು ಬಂದು ನಾವು ಇಂಥ ಸ್ಟ್ರೀಮ್ಗೆ ಬಿಡ್ಬೇಕು. ಆವಾಗ ವಿಶ್ವವಿದ್ಯಾಲಯಗಳಲ್ಲಿ ಈ ಕೆಲಸ ಮಾಡ್ಬೇಕು. ನಾವು ಬುದ್ಧಿವಂತರನ್ನ ಎಕ್ಸ್ಪ್ಲೈಟ್ ಮಾಡಿ ಅವ್ರನ್ನ ಕರ್ಕೊಂಡು ಬರ್ಬೇಕು. ಅವ್ರನ್ನ ತೆಗಿಬೇಕು. ಅವ್ರ ಬುದ್ಧಿವಂತಿಕೆನ ಉಪಯೋಗ ಮಾಡಿಕೊಂಡು ನಮ್ಮ ದೇಶನ ಮುಂದೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದು ಬಹಳಷ್ಟು ಮುಖ್ಯ ಅಂತ ನಾನು ಹೇಳಿ, ಇವತ್ತು ಇಂಥ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯಲಿ. ರಿಸರ್ಚ್ಗೆ ಒತ್ತು ಕೊಡಬೇಕು. ಇನ್ಕ್ಲೂಡಿಂಗ್ ದಿ ಕರೆಂಟ್ ವೈಸ್ ಚಾನ್ಸಲರ್, ಡೀನ್ಸ್, ಇಲ್ಲಿ ಏನ್ ಕೂತಿದ್ದಾರೆ, ನೀವೆಲ್ಲರೂ ಕೂಡ ವಿಶ್ವವಿದ್ಯಾಲಯದಲ್ಲಿ ರಿಸರ್ಚ್ಗೆ ಮಹತ್ವವನ್ನು ಕೊಡಬೇಕು. ಇವತ್ತು ಕಾಪಾಡೋದು ರಿಸರ್ಚ್ ಜೊತೆಗೆ ಟೀಚಿಂಗ್ ಜೊತೆಗೆ ಇವೆರಡು ಇರಬೇಕು. ಇವೆರಡೂ ಕೂಡ ನೀವು ಡಿಫ್ರೆನ್ಶಿಯೇಟ್ ಮಾಡಬಾರ್ದು. ನೀವು ಮೈಸೂರು ವಿಶ್ವವಿದ್ಯಾಲಯಕ್ಕೆ 100 ವರ್ಷದ ಹಿಸ್ಟ್ರಿ ಏನಿದೆ, ಇದನ್ನು ಉಳಿಸ್ಕೊಂಡು ಬರೋದು ಬಿಡೋದು, ನೀವು ಏನ್ ಕೂತಿದ್ದೀರಿ, ಇಷ್ಟು ಇದ್ರ ಮೇಲೆ ಜವಾಬ್ದಾರಿ. ನಮ್ಮ ಮಕ್ಕಳು ಅದನ್ನ ಉಪಯೋಗಿಸ್ಕೊಂಡು ಮುಂದೋಗಿ ಈ ದೇಶವನ್ನ ಕಟ್ಟಬೇಕು. ಇವತ್ತು ಇಂಟೆಲಿಜೆಂಟ್ ಬಾಯ್ ಇಲ್ಲೇ ಯಾರು ಒಬ್ರು ಇರ್ಬೋದು ನೊಬೆಲ್ ಪ್ರೈಸ್ ಬರುವಂತವ್ರು. ವೈ ಡೋಂಟ್ ಯು ಸಪೋರ್ಟ್ ದೆಮ್? ವೈ ಡೋಂಟ್ ಯು ಗಿವ್ ದೆಮ್ ದಿ ಅಪರ್ಚುನಿಟಿ ಟು ಲರ್ನ್? ಇಲ್ಲೇ ಇರ್ಬೋದು. ಎಲ್ಲ ಬೇಕಾದಷ್ಟು ಜನ ಯಾರು ಇರ್ಬೋದು. ಏನೋ ವರ್ಲ್ಡ್ ಸೈಂಟಿಸ್ಟ್ಗಳಾಗ್ಬೋದು. ವಿ ಡೋಂಟ್ ನೋ. ದೇರ್ಫೋರ್ ಲೆಟ್ಸ್ ಆಲ್ ಸಪೋರ್ಟ್ ದೆಮ್. ನಮ್ಮ ಯಂಗ್ಸ್ಟರ್ಸ್ ನ ಸಪೋರ್ಟ್ ಮಾಡಿ, ಅವ್ರನ್ನ ಮೋಟಿವೇಟ್ ಮಾಡಿ, ಬೋತ್ ರಿಸರ್ಚ್ ಅಂಡ್ ಟೀಚಿಂಗ್ ಎರಡು ಮಾಡಿ, ಇಲ್ಲಿರೋ ತನಕ ಒಳ್ಳೆ ರಿಸರ್ಚ್ ಮಾಡಿ ಅಂತೇಳಿ ಮೋಟಿವೇಟ್ ಮಾಡಿ. ಈ ಪ್ಲೇಗಾರಿಸಮ್ ಕೂಡ ಅದನ್ನ ನೋಡ್ಕೊಂಡು ಇವತ್ತು ಪ್ರತಿಯೊಬ್ಬ ಸ್ಟೂಡೆಂಟ್ ಕೂಡ ರಿಸರ್ಚ್ ಹೋಗ್ತಿದ್ದಂಗೆ ಪ್ಲೇಗಾರಿಸಮ್ ಇದಾಗಿದ್ಯಾ, ಏನ್ ರಿಸರ್ಚ್ ಟಾಪಿಕ್ ತಗೊಂಡಿರ್ತಾರೆ ಅದರ ಹಿನ್ನೆಲೆ ಎಲ್ಲ ನೋಡ್ಕೊಂಡೇ ಇವತ್ತು ಹೋಗ್ಬೇಕು ಒಳಗಡೆ. ಸೊ ಅದನ್ನ ಮಾಡ್ಕೊಂಡು ಇವೆಲ್ಲಾನು ಜೊತೆನಲ್ಲಿ ತೆಗೆದುಕೊಂಡು ನೀವು ರಿಸರ್ಚ್ ಮಾಡಬೇಕು, ಸಂಶೋಧನೆ ಮಾಡಬೇಕು, ಮೈಸೂರು ವಿಶ್ವವಿದ್ಯಾಲಯದ ಘನತೆನ ಎತ್ತಿಡಿಬೇಕು ಅಂತ ಹೇಳಿ ಇವತ್ತು ಬಹಳ ಸಂತೋಷದಿಂದ ಇಂಥ ಸಮಾರಂಭಕ್ಕೆ ಎಷ್ಟಾದ್ರೂ ಕೂಡ ನಾನು ಒತ್ತು ಕೊಡ್ತೀನಿ. ನಾನು ಕೂಡ ನಿಮ್ ಜೊತೆ ಇರ್ತೀನಿ. ನಾನು ಬದುಕಿರೋ ತನಕನೂ ನಾನು ಇದಕ್ಕೆ ಒತ್ತು ಕೊಡ್ತೀನಿ. ಖಂಡಿತ ಇದನ್ನ ಮಾಡಿ. ಇದು ಬಹಳಷ್ಟು ಒಳ್ಳೆ ಪಕ್ಕ ಅಮೃತೇಶು ಮತ್ತೆ ನಮ್ಮ ಎಲ್ಲರೂ ಎಲ್ಲ ಸೇರಿ ಮಾಡಿರ್ತಕ್ಕಂಥ ಅವ್ರೆಲ್ರಿಗೂ ನಾನು ಅಭಿನಂದಿಸ್ತೀನಿ. ಕುಲಪತಿಗಳಿಗೂ ಕೂಡ ಅಭಿನಂದಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮವನ್ನು ಕುರಿತು ಉದ್ಘಾಟನಾ ನುಡಿಗಳನ್ನಾಡಿದಂತಹ ಪ್ರೊಫೆಸರ್ KS ರಂಗಪ್ಪ ಸರ್ ಅವರು, ವಿಶ್ರಾಂತ ಕುಲಪತಿಗಳು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯ, ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸುತ್ತೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಆಶಯ ನುಡಿಗಳನ್ನಾಡಲಿರುವಂತಹ ಪ್ರೊಫೆಸರ್ KR ಶಿವಣ್ಣ ಸರ್ ಅವರ ಒಂದು ಪರಿಚಯವನ್ನ ಮಾಡಿಕೊಡಬೇಕಾಗಿ ಆಂತರಿಕ ಗುಣಮಟ್ಟ ಖಾತ್ರಿ ಘಟಕ IQACಯ ಆಡಳಿತ ವಿಭಾಗದ ಸಂಯೋಜಕರಾದಂತಹ ಡಾಕ್ಟರ್ J ಲೋಹಿತ್ ಸರ್ ಅವರನ್ನ ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲಿನ ಗಣ್ಯರೇ, ಎಲ್ಲ ಸಂಶೋಧಕ ಬಂಧುಗಳೇ, ನಾನು ಕಂಡುಕೊಂಡ ಹಾಗೆ ನಮ್ಮ ವಿದ್ಯಾರ್ಥಿಗಳಲ್ಲಿ ಮತ್ತು ಸಂಶೋಧಕರಲ್ಲಿ 4 ಬಗೆಯ ಕೀಳರಿಮೆಗಳಿದೆ. ಮೊದಲನೇದು, ನಾನು ಗ್ರಾಮೀಣ ಪ್ರದೇಶದಿಂದ ಬಂದಿದ್ದೀನಿ, ಹೇಗೆ ಈ ಮೆಟ್ರೋಪಾಲಿಟನ್ ಕಾಸ್ಮೋಪಾಲಿಟನ್ ನಗರಗಳಲ್ಲಿ ನಾನು ಸರ್ವೈವ್ ಆಗೋದು ಅನ್ನೋದು ಒಂದು. ಎರಡನೆಯದು, ನಾನು ಕನ್ನಡ ಮಾಧ್ಯಮದಲ್ಲಿ ಬಂದಿದ್ದೀನಿ. ಈ ಜಾಗತೀಕರಣ ಸಂದರ್ಭದಲ್ಲಿ ಇಂಗ್ಲಿಷ್ನ ನಡುವೆ ನಾನು ಹೆಂಗೆ ನನ್ನನ್ನು ಅಸ್ತಿತ್ವ ಉಳಿಸ್ಕೊಳ್ಳೋದು ಅನ್ನೋದು ಎರಡನೇದು. ಮೂರನೇದು, ನನ್ನ ಆರ್ಥಿಕ ಹಿನ್ನೆಲೆ ಕೂಡ ಅಷ್ಟು ಚೆನ್ನಾಗಿಲ್ಲ, ಹೇಗೆ ಇವತ್ತಿನ ದಿನಗಳಲ್ಲಿ ನಾನು ನೆಲೆ ನಿಲ್ಲೋದು ಅನ್ನೋದು ಒಂದು. ಕೊನೆಯದು, ನಾನು ಮೊದಲನೇ ತಲೆಮಾರಿನ ಓದುಗ, ಫಸ್ಟ್ ಜನರೇಷನ್, ನನ್ನ ತಂದೆ ತಾಯಿ ನಿರಕ್ಷರ ಕುಕ್ಷಿಗಳು, ನನ್ನ ಗೈಡೆನ್ಸ್ ಇಲ್ಲ, ಹೇಗೆ ಮುಂದೆ ಬರೋದು ಅನ್ನೋದು ಈ 4 ರೀತಿಯ ಒಂದು ಕೀಳರಿಮೆ, ಒಂದು ರೀತಿಯ ಆತಂಕ ಅಡ್ಡಿ ಕಾಡ್ತಾ ಇದೆ.
ಸ್ನೇಹಿತರೆ, ಇದು ಕೇವಲ ನಿಮಗಲ್ಲ, 40-50 ವರ್ಷಗಳ ಕೆಳಗೆ ಪ್ರೊಫೆಸರ್ ರಂಗಪ್ಪನವ್ರಿಗೂ ಇದೇ ಕಾರ್ಡ್ ಇರುತ್ತೆ, ಪ್ರೊಫೆಸರ್ ಶಿವಣ್ಣವ್ರಿಗೂ ಇದೇ ಕಾರ್ಡ್ ಇರುತ್ತೆ. ಅವರು ಕೂಡ ಗ್ರಾಮಾಂತರ ಪ್ರದೇಶದಿಂದ ಬಂದು, ಅವರು ಕೂಡ ಕನ್ನಡ ಮಾಧ್ಯಮದಲ್ಲೇ ಓದಿ, ಅವರು ಕೂಡ ಒಂದು ಮೊದಲನೇ ತಲೆಮಾರಿನ ಓದುಗರಾಗಿ ಬಂದು ಇವತ್ತು ಶೂನ್ಯದಿಂದ ಶಿಖರದೆಡೆಗೆ ಅಂತ ನಾವೇನ್ ಕರಿತೀವಿ ಆ ಮಟ್ಟಕ್ಕೆ ಎತ್ತರಕ್ಕೆ ಬೆಳೆದು ನಿಂತಿದ್ದಾರೆ. ಆ ಕಾರಣಕ್ಕೋಸ್ಕರ ಇಂಥ ಹಿರಿಯರನ್ನ ನಾವು ನಿಮ್ ಮುಂದೆ ಪರಿಚಯಿಸಕ್ಕೆ ಯಾವಾಗಲೂ ಇಷ್ಟಪಡುವಂಥದ್ದು, ಅವರನ್ನ ನೀವು ಇನ್ಸ್ಪೈರ್ ಆಗ್ಲಿ, ಮೋಟಿವೇಟ್ ಆಗ್ಲಿ, ಪ್ರೇರಣೆ ಪಡೀಲಿ ಅನ್ನೋ ಕಾರಣಕ್ಕೋಸ್ಕರ ಇಂದು ನನಗೆ ಪ್ರೊಫೆಸರ್ KR ಶಿವಣ್ಣ ಅಥವಾ ಕುಂದನಹಳ್ಳಿ ರಾಮಲಿಂಗಯ್ಯ ಶಿವಣ್ಣ ಇವರ ಪರಿಚಯ ಮಾಡ್ಕೊಳ್ಳುವಂತಹ ಸೌಭಾಗ್ಯ ಸಿಕ್ಕಿದೆ. ನಿನ್ನೆಯೇ ಪ್ರೊಫೆಸರ್ ಬಂದು ನಮ್ಮ ಗೆಸ್ಟ್ ಹೌಸ್ ಅಂತ ತಂಗಿದ್ರು, ಅವ್ರ ಜೊತೆ ಕೆಲವು ಗಂಟೆಗಳ ಕಾಲ ಕಳೆಯುವಂತ ಸೌಭಾಗ್ಯ ನನಗೆ ಸಿಕ್ಕಿತ್ತು. ಅದರಲ್ಲೂ ಅವರು 1940ರಲ್ಲಿ ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಂತವ್ರು. ಈಗ 82 ವರ್ಷ ಅವ್ರಿಗೆ. ಬಹುಶಃ ನಾವು ಅವ್ರ ಜೊತೆ ಮಾತಾಡಿದ್ರೆ ಅಥವಾ ಅವ್ರ ಜೊತೆ ಕಾಲ ಕಳೆದ್ರೆ ಗೊತ್ತಾಗುತ್ತೆ ಅವ್ರಿಗೆ ಇರುವಂತ ಕ್ಲಾರಿಟಿ, ಒಂದು ಮಾಡೆಸ್ಟಿ, ಒಂದು ಹ್ಯೂಮಿಲಿಟಿ, ಅದೆಲ್ಲವೂ ಕೂಡ ಒಂದು ರೀತಿ ನಮ್ಗೆ ಪ್ರೇರಣಾದಾಯಕ. ಬಹುಶಃ ನಾನ್ 82ನೇ ವಯಸ್ಸಿಗೆ ಅವ್ರಾಗಿರ್ತೀನ ಅನ್ನೋದೇ ಒಂದು ಅಷ್ಟು ಶಕ್ತಿ ಇಂದ್ರಿಯಗಳು ಕೆಲಸ ಮಾಡ್ತಾವ ಅನ್ನೋದೇ ನಮ್ಗೆ ಒಂದು ಆಶ್ಚರ್ಯ. ನಿಜವಾಗ್ಲೂ ಅವ್ರ ಬಗ್ಗೆ ಅಭಿಮಾನ ಪಡುವಂಥದ್ದು. ಈಗಾಗಲೇ ಅಮೃತೇಶ್ ಸರ್ ಹೇಳಿದಾಗೆ ನಮ್ಮ ಮೈಸೂರು ವಿಶ್ವವಿದ್ಯಾಲಯದಲ್ಲಿ BSc ಪದವಿಯನ್ನು ಪಡೆದು ಸಸ್ಯಶಾಸ್ತ್ರದಲ್ಲಿ MSc ಪದವಿಯನ್ನ ಅವರು ಪಡೆದಂತವರು. ನಂತರದಲ್ಲಿ 60ರ ದಶಕದಲ್ಲಿನೇ ದೆಹಲಿ ವಿಶ್ವವಿದ್ಯಾಲಯದಲ್ಲಿ PhD ಮಾಡ್ತಾರೆ. ನಿನ್ನೆ ಅವ್ರು ಮಾತಾಡ್ತಾ ಒಂದು ಬೇಜಾರನ್ನ ವ್ಯಕ್ತಪಡಿಸಿದ್ರು. ಕನ್ನಡಿಗರಿಗೆ ಒಂದು ಸಮಸ್ಯೆ ಏನಂದ್ರೆ ನಾವು ಕರ್ನಾಟಕ ಬಿಟ್ಟು ಈಚೆಗೆ ಹೋಗಲ್ಲ, ಭಾರತದ ಯಾವ ಮೂಲೆಗಳಲ್ಲೂ ಬೇರೆ ಜಗತ್ತಿನ ಮೂಲೆಗಳಿರುವಂತ ಅವಕಾಶಗಳನ್ನ ನಾವೆಲ್ಲೂ ಕೂಡ ಎಕ್ಸ್ಪ್ಲೋರ್ ಮಾಡಲ್ಲ ಅನ್ನೋಂಥದ್ದು. ಅದ್ರಲ್ಲೂ ಮೈಸೂರಿಗರಿಗೆ ಇನ್ನೊಂದೇನಪ್ಪ ಅಂದ್ರೆ ಇದು ಇದೆ ಸ್ವರ್ಗ, ಮೈಸೂರಲ್ಲೇ ಎಲ್ಲ ಆಗ್ಬೇಕು, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಮಕ್ಕಳು ಮರಿ ಆಗ್ಬೇಕು, ಇಲ್ಲೇ ಕೆಲಸ ಸಿಗ್ಬೇಕು, ಇದು ಬಿಟ್ಟು ಈಚೆ ಹೋಗ್ಬಾರ್ದು ಅನ್ನೋದು ಒಂದಿದೆ ಅಂತ ಅವ್ರು ಹೇಳ್ತಾರೆ. ನಾನು 23 ಜನಕ್ಕೆ PhD ಗೈಡ್ ಮಾಡಿದೆ, ಒಬ್ಬ ಕನ್ನಡಿಗ ಇಲ್ಲ ಅಂತ. ಪ್ರತಿ ಬಾರಿ ದೆಹಲಿ ವಿಶ್ವವಿದ್ಯಾಲಯದಲ್ಲಿ ಅರ್ಜಿಗಳು ಬಂದಾಗ PhDಗೆ ಯಾರಾದ್ರೂ ಕನ್ನಡಿಗರಿದ್ದಾರ ಅಂತ ಅರ್ಜಿಗಳು ಹುಡುಕ್ತಿದೆ, ಒಬ್ರು ಸಿಗ್ಲಿಲ್ಲ ನನಗೆ ಅಂತ ಅವರು ಬೇಜಾರನ್ನ ವ್ಯಕ್ತಪಡಿಸಿದ್ರು. ಸೊ ಅಲ್ಲಿ PhD ಮುಗಿದ ನಂತರ ನಮ್ಮ ದೆಹಲಿ ವಿಶ್ವವಿದ್ಯಾಲಯದಲ್ಲೇನೆ ಕೂಡ ಅವರು ಉಪನ್ಯಾಸಕರಾಗಿ, ನಂತರ ಪ್ರವಾಚಕರಾಗಿ, ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ 2002ರಲ್ಲಿ ವಿಭಾಗದ ಅಧ್ಯಕ್ಷರಾಗಿ ಅವರು ನಿವೃತ್ತಿಯನ್ನ ಹೊಂದ್ತಾರೆ. ಅವರ ಪರಿಣಿತಿಯನ್ನ ಗಮನಿಸಿ ವಿದೇಶಗಳಿಂದ ಅವ್ರಿಗೆ ಆಹ್ವಾನ ಬರುತ್ತೆ. ಇಂಗ್ಲೆಂಡ್ ನ ರಾಯಲ್ ಬೊಟಾನಿಕಲ್ ಗಾರ್ಡನ್ಸ್ ಹೋಗಿ ಬರ್ತಾರೆ, ವೇಲ್ಸ್ ನ ವಿಲ್ಶ್ ಪ್ಲಾಂಟ್ ಬ್ರೀಡಿಂಗ್ ಸ್ಟೇಷನ್ಗೆ ಅವರು ಸಂದರ್ಶಕ ಪ್ರಾಧ್ಯಾಪಕರು ಹೋಗಿ ಬರ್ತಾರೆ, ಆಸ್ಟ್ರೇಲಿಯಾದ ಯೂನಿವರ್ಸಿಟಿ ಆಫ್ ಮೆಲ್ಬರ್ನ್, ಇಟಲಿಯ ಯೂನಿವರ್ಸಿಟಿ ಆಫ್ ಸೀನಾ, ಕೆನಡಾದ ಯೂನಿವರ್ಸಿಟಿ ಆಫ್ ಸೆಸ್ಕಾಟ್ಚುವಾನ್, ಇಲ್ಲಿ ಇವರು ಸಂದರ್ಶಕ ವಿಜ್ಞಾನಿಗಳಿಗೂ ಕೂಡ ಇವರು ಹೋಗಿ ಬರ್ತಾರೆ. ಭಾರತದಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 4 ಪ್ರಮುಖ ಅಕಾಡೆಮಿಗಳಿದೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ, ಇಂಡಿಯನ್ ಅಕಾಡೆಮಿ ಆಫ್ ಸೈನ್ಸಸ್, ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್, ನ್ಯಾಷನಲ್ ಅಕಾಡೆಮಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಅಂತ ಈ 4 ಫೆಲೋಶಿಪ್ ಪಡೆದಿರುವಂತಹ ಅಪರೂಪದ ಸಾಧಕರು ಶಿವಣ್ಣವರು. ಪ್ರತಿಷ್ಠಿತ ಇಂಡಿಯನ್ ಬೊಟಾನಿಕಲ್ ಸೊಸೈಟಿಯ ಅಧ್ಯಕ್ಷರಾಗಿದ್ದಂತವರು, ನೆದರ್ಲ್ಯಾಂಡ್ಸ್ ನ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸೆಕ್ಸುವಲ್ ಪ್ಲಾಂಟ್ ರಿಪ್ರೊಡಕ್ಷನ್ ರಿಸರ್ಚ್ ನ ಸಂಸ್ಥಾಪಕ ಸದಸ್ಯರಾಗಿ ನಂತರದಲ್ಲಿ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದಂತವರು. 200ಕ್ಕೂ ಹೆಚ್ಚಿನ ಸಂಶೋಧನಾ ಪ್ರಬಂಧಗಳನ್ನ ಅಂತಾರಾಷ್ಟ್ರೀಯ ನೇತೃತ್ವಗಳಲ್ಲಿ ಪ್ರಕಟಿಸಿದ್ದಾರೆ. ಅವರ H-index 43. ಪ್ಲಾಂಟ್ ರಿಪ್ರೊಡಕ್ಷನ್ ಬಯಾಲಜಿ ಕ್ಷೇತ್ರದಲ್ಲಿನ ಅವರ ಸಾಧನೆಯನ್ನ ಪರಿಗಣಿಸಿ ಹೊಸ ಸಸ್ಯ ಪ್ರಭೇದವೊಂದಕ್ಕೆ ಇವರನ್ನ ಹೆಸರಿಡಲಾಗಿದೆ. ಇದು ಒಂದು ಗಮನಿಸಬೇಕಾದ್ದು. 2011ರಲ್ಲಿ ಇವರು ವಾಪಸ್ ಕರ್ನಾಟಕಕ್ಕೆ ಬಂದು ತುಮಕೂರು ಬಳಿ ಒಂದು ಜಮೀನ್ ಮಾಡಿ ತೋಟ ಮಾಡಿ ಅಲ್ಲಿ ನೆಲೆಸಿದ್ದಾರೆ. ಇವ್ರು ಕೇವಲ ಕೃಷಿ ಮಾಡ್ತಿಲ್ಲ, ಸಾಹಿತ್ಯ ಕೃಷಿಯನ್ನು ಮಾಡ್ತಿದ್ದಾರೆ. ರೀಡರ್ ಆಗಿ ಬಂದ ಮೇಲೆ ಇವರು 3 ಪುಸ್ತಕಗಳನ್ನ ಬರೆದಿದ್ದಾರೆ, 16 ಲೇಖನ ಬರೆದಿದ್ದಾರೆ. ಇದೇ ರೀತಿ ಎಷ್ಟೋ ಕೀನೋಟ್ ಸ್ಪೀಚ್ ಗಳನ್ನ ಕೊಡ್ತಿದ್ದಾರೆ. 82ರ ವಯಸ್ಸಲ್ಲಿ ಅವರ ಆಶೀರ್ವಾದ ಎಲ್ಲಾ ಸಂಶೋಧಕರಿಗೆ ಇರ್ಲಿ ಅಂತ ಹಾರೈಸ್ತಾ ಇಂಥ ಜ್ಞಾನವೃದ್ಧರನ್ನ, ವಯೋವೃದ್ಧರನ್ನ ನಾವು ನೋಡಕ್ ಸಾಧ್ಯ ಆಗಿದ್ದು ನಮ್ಮ ಪುಣ್ಯ ಅಂತ ಹೇಳ್ತಾರೆ. ನನ್ನ ಮಾತು ಮುಗಿಸ್ತೇನೆ. ಬಹಳ ಅರ್ಥಪೂರ್ಣವಾಗಿ ಮುಖ್ಯ ಅತಿಥಿಗಳ ಪರಿಚಯವನ್ನ ಮಾಡಿಕೊಟ್ಟಂತಹ ಮೈಸೂರು ವಿಶ್ವವಿದ್ಯಾನಿಲಯದ ಆಂತರಿಕ ಗುಣಮಟ್ಟ ಖಾತರಿ ಘಟಕದ ಆಡಳಿತ ವಿಭಾಗದ ಸಂಯೋಜಕರಾದಂತಹ ಡಾಕ್ಟರ್ ಜೆ ಲೋಹಿತ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಇದೀಗ ಕಾರ್ಯಕ್ರಮವನ್ನು ಕುರಿತು ಆಶಯ ನುಡಿಗಳನ್ನಾಡಬೇಕಾಗಿ INSA ಹಿರಿಯ ವಿಜ್ಞಾನಿಗಳು ಹಾಗೂ ಸಸ್ಯಶಾಸ್ತ್ರ ವಿಭಾಗದ ಮಾಜಿ ಅಧ್ಯಕ್ಷರು, ದೆಹಲಿ ವಿಶ್ವವಿದ್ಯಾನಿಲಯ ನವದೆಹಲಿ, ಪ್ರೊಫೆಸರ್ KR ಶಿವಣ್ಣ ಸರ್ ಅವರು ಕಾರ್ಯಕ್ರಮವನ್ನು ಕುರಿತು ಆಶಯ ಭಾಷಣವನ್ನು ಮಾಡಬೇಕಾಗಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ. Distinguished personalities on the dais, all the participants and guests. So I consider it as a privilege to come to my own university after many, many years and see all the changes that have taken place for good. So although I studied in Central College, I did my MSc from Central College, Bangalore. At that time, it was part of Mysore University. So I always have a special love
and regard for Mysore University. So I feel very happy whenever I read about Mysore University, about its accomplishments. So I look forward to hear more in the coming years, and I wish all the best for the university. And I understand that the university is now considered as the first in quality, at least in the Karnataka universities and so on. So if you want to achieve any distinction in a setup like in a university, it has to be overall improvement. So it has to be a combination of faculty members, students, administrative staff. So all of them have to coordinate in an effective way to make any significant improvement. So I'm glad that University of Mysore is focusing in this direction. So one thing has become apparent when Yogi introduced me to all of you. So probably I got this position today because I happen to be the oldest person, probably, if not the oldest, at least one of the oldest person in the gathering. So this is exclusively meant, whatever is the workshop is for writing about theses and papers and so on. So if you want to do research in any area, there are three things which are very important. One is you have to become familiar with the literature and methodologies you want to do research. And the second is you have to do very meticulous and methodical research to get repeatable and authentic results. And the third is you have to publish, you have to submit your thesis and get your degree. And then, of course, you have to keep on publishing papers. Now, in all these three areas, which are the main focus of any effective research, there has been a revolutionary progress over the years. And in fact, I have been able to see this revolutionary progress for the last 55 years. Right from my PhD days in 64 to 69, and throughout my career, I have seen how revolutionary progress has taken place. And this is largely because of the tremendous improvement in communication technology and related areas. In fact, when I was doing PhD, I could never ever imagine I could see such a tremendous progress in my lifetime in doing research and in publication. So I want to tell these youngsters, because many of you don't even know what difficulty we used to face, not only in writing up theses, but also in publications in our earlier days. Because I want to emphasize how lucky you are now, and you should make use of this facility to do better research than that we could do. Now, during my time, I joined for PhD in 64 and did my PhD in 69, submitted in 68 and got my PhD in 69. My first paper I published in 1965, and my latest paper was published last month in the proceedings of the Indian National Institute. Because I have been reasonably active throughout the period, I could see firsthand how these revolutionary changes have taken place
in all these three areas which I mentioned, in collecting literature and in doing research, and more importantly, in publication of your paper. Now, during my earlier days, any information you want to collect or find out, library is the only source of information. Even for a small thing to find out, if I want to check, I knew what is known, but if you find out who discovered this one authentically, I have to go to the library and spend hours and hours to get one small information. There is no other alternative. Now, Delhi University, which was one of the best universities in India, it used to get only Science and Nature by airmail. So we used to get the Science and Nature about 1 week or 10 days after publication. And then we could see the contents. Then, of course, we can read whatever papers are there. But all other journals, they used to come by surface mail, because getting everything by airmail was too expensive for the university. So we would not know what papers have been published in other important journals unless they come to our library, which will take about 2 months after publication. Now, if you want to see what has been published in some other journals, until that issue comes to our library, it was not possible. In 1967, another weekly journal, Current Contents, one for life sciences and one for physical sciences, that started appearing. That was a great boon for us, because this Current Contents, it reproduced the contents of all the journals in life sciences, which are of standard, this one grade. And we could see, because that used to come in airmail, even in other journals, what papers were published, we could read by that time. Now, another important thing is, it used to give the address of the corresponding author of all the papers. So with the result, to those authors, if you want to read, if you want to be in our area, field, and if you want to read it, we could write to the authors. Of course, at that time, everything is by airmail. This is how the science used to go. Then, of course, photocopying came up before the internet or email, whatever the case may be. Of course, then students started photocopying many of those interesting papers and keep them with them. Of course, when they read it, whether they read it or not is another aspect. But that facility was there. Now, at that time, as you know, any science paper, particularly if it's an experimental area, very basic statistics have to be used if you want to publish it, like means and standard error, then correlation coefficient, test of significance, and so on. So even to do that work is an Herculean task, because there were no machines, there were no calculators. So we had to do it very time-consuming thing, and of course we should
we used to go to the persons who are familiar with the statistics and all that. Now coming to when one suppose your research has come to a stage when you are ready to write thesis, that is another Herculean task. Only conventional typewriters were there, not even electric typewriter. Of course, we can't type the whole thesis. We used to give it to the typist. And typist, of course, will type. And then, of course, that we will revise it and he would make many mistakes, we will correct it. Then when we give it for retyping, he will correct our whatever mistakes were there, but he will make additional mistakes, some other mistake. Not like now, where you just point out only the corrections and then that is the end of it. So at that time, it is a Herculean task. So finally, when we have to get the final typing done for our thesis, now for typists, we have to give, apart from bond paper, one packet, we have to give one carbon sheets, one packet, and also we have to give one new ribbon. Now you type whatever number of pages, 100 or 150 or 200, whatever the case may be, and he will give the final. Of course, in Delhi University, we have to submit 4 copies. 3 will go to the 3 examiners. One of them at that time happened to be the foreign one, and one will go to the main library after the results are out. So we used to get 5 copies from the typist final. And the 5th copy, the candidate will go through, and of course, there will be bound to be many corrections to be made, mistakes. So he will mark the mistakes in the 5th copy, but what about the other 4 copies? So we have to request some of 4 of our close friends. And one night after the lab hours, we would sit in a round table or a long table, and the candidate will announce, take out page number 2. All 4 of them will take out page number 2, and I will tell this is the correction. Page, paragraph number 2, line number 4, and this has to be changed to this. And each one of them would have a blacking pen and a whiting, so that by whiting he will rub the old one, and blacking he will make the correction. So then once all the 4 complete that one in 4 copies, then I will say take out the next page, page number 10, and you repeat the same. So it will take many hours to complete the corrections of the thesis. Then of course you will give it to the typist, binding, and get the signatures and submit. Then again, thesis will go to the examiners by airmail. Of course, Delhi University, because airmail postage kept on increasing, they were keen that you print it in airmail paper, not in bond paper and all that typing. And also don't make it hard bound, you make it soft bound and all that one. Anyway, then by airmail means it will take another 10 days even to reach the examiner, and the examiner will take his own time, send the report. Then when all the 3 reports come to the examination section, then one of the Indian examiner has to conduct the viva, and then the examination branch will contact the examiner who conduct the viva, and the viva was will be fixed, and then you have to defend your thesis. Then finally, if everything goes all right, at last the result will be out. So after you submit the thesis, it may take any day, time between 4 months to 6 months before the results are out. So this is what used to happen. Now for making thesis plates, graphs and histograms, now you take PowerPoint and within no time you can do anything. At that time, to write graphs and histograms, we have to use graph paper.
to make histogram and graphs. I don't know. These days, research students may not even have seen the graph paper. Have you seen graph paper? No. So at that time, it was essential for. Then it has to be copied on a translucent paper, put it in black ink, and then photographed and all that. So that itself would take so much of time. And if you want to make plates of photographs, of course, most of the theses will have plates which are 4 photographs or 6 photographs, or it may be 10 photographs and so on. Then trimming the individual photographs in a perfect rectangle and then pasting them is actually using rubber solution is a big job. And even if there is slight header, then the plate will not appear, because now you're using PowerPoint, you can do it so easily. And whereas for us, it was one of the biggest headaches. So these they have undergone. And now, of course, dramatically it has changed. Whatever has to be done to do these thesis finalization and so on. During our time, of course, as I said, there were no emails, there was no internet, there were no electronic machines or computers and so on. So the appearance of this one, of the internet and almighty Google and other gadgets, has become a boom, not only for research students, for the whole public. In fact, now everybody will use this one. And more importantly, in searching the literature, so easy. Any information you want, it will be at your fingertips. You go to Google or Wikipedia, then you get it in no time. Now, as Rohit said, I live at our farmhouse, which is 30 kilometers from Tumkur. But now the technology has advanced. Even in our farms, I can have a very effective internet. So I can keep in touch with the literature, even if by staying at a remote place. So in my lectures, I can give data to students of papers which were published last week or even 2 days before. So that is so easy. In the sense, during my PhD days, I could not imagine that such days will appear. So publishing paper, again, I told you, everything has to be handmade. So when you finalize the paper, 3 copies has to be sent to the editor. That will go by airmail. And he will send the acknowledgement by airmail. Again, it will take going another 10 days acknowledgement. So in about 20 days or so, we will get the acknowledgement. Then he has to decide who are the suitable referees for the paper. Then you have to contact those referees again by airmail. And if they say, yes, I am willing to referee, then he'll send the paper to those referees again by airmail. And they will take their own time. And then they will send a report. And then he will assess what has to be done, whether it needs to be revised, or whether it has to be rejected, or it has to be approved, and so on. Then you will communicate to the author. So it takes just to get an information whether my paper is accepted or it is come back for revision and so on. It would take at least 3 months. And by the time revise once and then proofs and all these things happen, anyway, it may take nearly 1 year, depending on the journey. So this is, it used to happen during those times. Now, many of these standard journals, if you send a good paper, they can publish it within 1 week. You can't believe. So all the details, whether it is sending it to referees or revision, all those things can be done so promptly. So this is
the real advance for scientists. So what I want to say is that you people, youngsters, are so lucky. You have to make use of this technology and do much better than what we could do in those earlier decades. And now there is no reason to do any substandard work. And similarly, there is no reason not to collect just to miss some of the information or take important papers in your field. Because now when you go to all the contents of any journal, you can see on the day it is published. And the abstract of all the any paper, whether your library is a subscriber or not, you can study. And if there is something that your library is not getting, you can always request the author to send the PDF through email, and within a day or two, you will get the PDF. So, when the convenience is there to do research as well as publication, so I am sure you people are making use of this technology and then try to do a better research and try to publish better papers and so on. And in fact, one thing I have observed in the youngsters, may not be research scholars, everybody has mobile and internet, but most of the time they waste in looking at other things like Facebook or WhatsApp and whatever. I'm not telling you should not use it, but don't spend all your time in that one. So you use that your revolutionary technology to enhance your career, your research, your publication, and so on. So this is how the changes have taken place, and I was so lucky I could able to see this gradual transition in the technology. The other thing, of course, today's discussion is largely on plagiarism. Of course, in the afternoon there is a full lecture on that one. I am not going to talk too much on that one. This is, of course, one of the unethical things. It is like stealing something from others' literature without acknowledging or without getting permission from the other author. So now, as Professor Rangappa mentioned, there are a number of programs one can recognize, identify the plagiarism. In fact, most of the standard journals, when you send a paper for publication, first thing they do is they will subject it to plagiarism check by using one of the standard programs. And if there is one such, if straight away they send it back to the author. They said a paper is not suitable for publication because there is too much of plagiarism. So as again Professor Rangappa said, now it is not easy to publish a paper with plagiarism. So when once they identify plagiarism, of course, apart from regular plagiarism, there is self-plagiarism. Because this is again too much of unethical thing, because the data is the same which you have already published, but the same data you use to make another publication so that you can say number of publications are increased. And more important is manipulation or fabrication of results. That is more serious than plagiarism. And when once it is discovered, the penalty is very, very severe. So the type of penalty depends on what is the extent of this unethical thing that you are doing. Retraction of paper is a very
important. Any plagiarism, that paper will be withdrawn. In fact, if you see contents of many of the standard journals, whether it is cell or plant physiology or DNAs, whatever the case may be, you see in some of these issues towards the end, 1 or 2 papers are there, papers retracted. So that is because of plagiarism, or the data could not be repeated by others and so on. And there are instances in Western countries, the professor, if he's found out that plagiarism he has done, all his fundings for research will be withdrawn. And many times, if it is a serious one, he has to resign from his job. And very rarely, it may lead to penalty also. Sometimes imprisonment and all that, particularly in medical field, where plagiarism and also modification of the data and manipulation of the data is very common. Now in India, of course, plagiarism is to much less extent when compared with Western countries, but there are. In fact, I know a few instances of plagiarism from India. When the Indian National Science Academy, the prestigious fellowship. So some 10 years back, I was one of the members of the subject committee of plant sciences. And one person, he has done a good piece of work. I don't want to tell the name. And he has published one good paper in Proceedings with National Academy of Sciences, USA, which is one of the very standard journals. So in fact, I argued for him to be shortlisted to be elected as a fellow of the Indian National Science Academy. So he was to be shortlisted. Then one fellow said, his paper was withdrawn such and such a date. So when once it was confirmed, it was straight away withdrawn. So he is not going to be a fellow now or in future of any academy. In fact, now all science academies in India, they have a committee. Wherever the president comes to know there is a report of plagiarism, they will pass it on to this committee and they will study it thoroughly and they will discuss with those fellows who have complained about plagiarism as well as the person who has done plagiarism. And then after studying all the details, they will recommend to the president what type of punishment has to be given and they could be given. So one of the impacts of plagiarism is that your whole career will be affected. And another instance, sometimes what happens is the research students, he will be the one who will write the draft of the research paper. Then he will give it to the professor for final correction. You would have included data from so many papers. After all, any paper you write has to be based on other earlier data. Now the professor, he can't check all the references telling that whether the student has written in his own language or just copied the sentences from the original paper. So sometimes what happens is some of this they skip and get into the final print publication. So such a thing has happened about 10 to 12 years back in our country. Very reputed senior professor, he was a co-author with a few of his students, and it was confirmed there was a plagiarism. If you look at the professor, such a distinguished professor, his reputation will be spoiled because not of his mistake, but because of one of his students. Then finally, of course, the professor has to write an apology letter to the original author and so on. So this is something which you have to be very careful. And in foreign countries, of course, there are many, sometimes a person who had won gold medal
in some of the earlier years, when once this manipulation of data was realized, that gold medal was withdrawn. And there are many instances where they have lost the job because of this one. So this is something which they have to be careful. So because there is one full-fledged lecture on this one, I don't want to elaborate it anymore. So I hope that I have tried to emphasize, because many times youngsters will take it for granted as if they were there all the time. So again, I repeatedly tell you, please make use of this modern technology and improve your research as well as publication. So I wish you all the best. May God bless you. Thank you. ಕಾರ್ಯಕ್ರಮವನ್ನು ಕುರಿತು ಆಶಯ ನುಡಿಗಳನ್ನಾಡಿದಂತಹ INSA ಹಿರಿಯ ವಿಜ್ಞಾನಿಗಳು ಹಾಗೂ ನವದೆಹಲಿಯ ದೆಹಲಿ ವಿಶ್ವವಿದ್ಯಾನಿಲಯದ ಸಸ್ಯಶಾಸ್ತ್ರ ವಿಭಾಗದ ಮಾಜಿ ಅಧ್ಯಕ್ಷರಾದಂತಹ ಪ್ರೊಫೆಸರ್ KR ಶಿವಣ್ಣ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತಮ್ಮ ಜೋರಾದ ಚಪ್ಪಾಳೆಯ ಮೂಲಕ ಗೌರವಪೂರ್ವಕ ವಂದನೆಗಳನ್ನ ಸಲ್ಲಿಸುತ್ತೇನೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂತಹ ಭೂಗರ್ಭಶಾಸ್ತ್ರದ ಪ್ರಾಧ್ಯಾಪಕರು ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ನಿಕಾಯದ ಹಿರಿಯ ಡೀನ್ ಆದಂತಹ ಪ್ರೊಫೆಸರ್ HT ಬಸವರಾಜಪ್ಪ ಅವರು ಎಲ್ಲಾ ಡೀನ್ಗಳ ಪರವಾಗಿ 2 ನಿಮಿಷಗಳ ಕಾಲ ಈ ಒಂದು ಕಾರ್ಯಕ್ರಮವನ್ನ ಕುರಿತು ಮಾತನಾಡಬೇಕಾಗಿ ಎಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಬಹುಶಃ ಪ್ರೊಫೆಸರ್ ಅಸಾದಿ ಅವರು ಅವರ ಅನುಪಸ್ಥಿತಿಯಲ್ಲಿ ನನಗೆ ಈ ಚಾನ್ಸು 2 ನಿಮಿಷ ಕೊಟ್ಟಿದ್ದಾರೆ. 2 ನಿಮಿಷದಲ್ಲಿ ನಮ್ಮ ಮಾತುಗಳನ್ನ ಮುಗಿಸ್ತೀವಿ. ವಿಶ್ವವಿದ್ಯಾನಿಲಯದಲ್ಲಿ ಸಾಕಷ್ಟು ಜನ ಸಂಶೋಧಕರು ಇದ್ದಾರೆ. ಬಟ್ ಇವತ್ತಿನ ದಿನ ಅದರ ಕಾಲಭಾಗದಷ್ಟು ಕೂಡ ಬಂದಿಲ್ಲ. ತಮಗೋಸ್ಕರ ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದಾರೆ ನಮ್ಮ ಅಮೃತೇಶ್ ಮತ್ತು ಅವರ ಸಹಪಾಠಿಗಳು. ಒಂದು ಕಾರ್ಯಾಗಾರ ಹಮ್ಮಿಕೊಂಡಾಗ ತಮಗೋಸ್ಕರ ಅವರು ಹಮ್ಮಿಕೊಂಡಿದ್ದಾರೆ. ನಾವು ಎಲ್ಲರೂ ಬರ್ಬೇಕಾಗಿತ್ತು, ಎಲ್ಲಾ ರಿಸರ್ಚ್ ಸ್ಕಾಲರ್ಸ್ ಪ್ರೆಸೆನ್ಸ್ ಇರ್ಬೇಕಾಗಿತ್ತು. ಇವತ್ತಿನ ದಿನ ಕಷ್ಟಪಟ್ಬಿಟ್ಟು ತುಂಬಾ ಇದರಿಂದ ಅವರು ಅರೇಂಜ್ ಮಾಡಿದ್ದಾರೆ. ಇದನ್ನ ದೊಡ್ಡವರು ಸುಮಾರು ಮಾತಾಡಿದ್ದಾರೆ ಈ ಕಾರ್ಯಾಗಾರದ ಬಗ್ಗೆ. ಪ್ಲೇಜರಿಸಮ್ ಅಂದ್ರೆ ಏನು, ಹೇಗಿರುತ್ತೆ, ಸಂಶೋಧಕರು ಅದನ್ನ ಹೇಗೆ ಅಳವಡಿಸ್ಕೋಬೇಕು. ಯಾವುದೇ ಪೇಪರ್, ರಿಸರ್ಚ್ ಪೇಪರ್ ಆದ್ರೂ ಕೂಡ ನೀವು ಕೋಟ್ ಮಾಡ್ತಾ ಇದ್ರೆ ಆ ಪೇಪರ್ನ ರೆಫರೆನ್ಸ್ ತಗೊಂಡಿರ್ತೀರ. ಕೋಟ್ ಮಾಡಿದ್ರೆ ನೀವು ಅಲ್ಲಿ ರೆಫರೆನ್ಸ್ ಲಿಸ್ಟ್ ಅಲ್ಲಿ ಸೇರಿಸ್ಬೇಕು. ಆ ರೆಫರೆನ್ಸ್ ಲಿಸ್ಟ್ ಅಲ್ಲಿ ನಿಮ್ಮ ಏನ್ ತಗೊಂಡಿರ್ತೀರೋ ಆ ಪೇಪರ್ ಇಂದ ಥಿಯರಿಟಿಕಲಿ ಏನ್ ತಗೊಂಡಿರ್ತೀರ, ಏನ್ ಲೈನ್ಸ್ ನ ನೀವು ಅದು ಯಾವುದೇ ಲ್ಯಾಂಗ್ವೇಜ್ ಆಗಿರ್ಬೋದು ತಗೊಂಡಿರ್ತೀರ, ನೀವು ಕೋಟ್ ಮಾಡಿದ್ಮೇಲೆ ರೆಫರೆನ್ಸ್ ಲಿಸ್ಟ್ ಅಲ್ಲಿ ಆ ರೆಫರೆನ್ಸ್ ಇರಬೇಕು. ಎಲ್ಲ ಕೂಡ ಅಳವಡಿಸ್ಕೋಬೇಕು ಇರುತ್ತೆ. ಅದು ಅಕ್ಸೆಪ್ಟಬಲ್. ಅದಕ್ಕಿಂತ ಜಾಸ್ತಿ ಬಂದ್ರೆ ನಿಮ್ಗೆ ಅದು ಸಾಫ್ಟ್ವೇರ್ ಕೊಡೋದಿಲ್ಲ. ಇಲ್ಲ ಪ್ಲೇಜಿಯರಿಸಮ್ ಇದೆ, ರೆಡ್ಯೂಸ್ ಮಾಡಿ ಅಂತಂದು ಹೇಳ್ಬಿಟ್ಟು ಬರುತ್ತೆ. ಸೊ ಅದನ್ನ ಎಲ್ಲರೂ ಗಮನದಲ್ಲಿ ಇಟ್ಕೊಂಡು ಸಂಶೋಧನೆ ಪೇಪರ್ಗಳನ್ನ ನೀವು ಇದು ಮಾಡ್ಲಿಕ್ಕೆ ಅಳವಡಿಸ್ಕೊಳ್ಳಿ. ಸೊ ಇನ್ನೂ ಹೆಚ್ಚಿನ ಕಾರ್ಯಾಗಾರಗಳನ್ನು ಮಾಡಬೇಕು ವಿಶ್ವವಿದ್ಯಾಲಯದಿಂದ. IPSC ಆಗಲಿ, ಬೇರೆ ಇನ್ನೂ ರಿಸರ್ಚ್ ಸಂಶೋಧಕರ ಸಂಘದಿಂದ ಆಗಲಿ ಅಥವಾ ವಿಶ್ವವಿದ್ಯಾಲಯದಿಂದ ಆಗಲಿ ಇನ್ನೂ ಹೆಚ್ಚಿನ ಕಾರ್ಯಾಗಾರಗಳನ್ನು ಹಮ್ಮಿಕೋಬೇಕು.
ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ಅವೇರ್ನೆಸ್ಗೋಸ್ಕರ ನಾವು ಭಾಗವಹಿಸಬೇಕು. ಮತ್ತೆ ಇದನ್ನ ಇದು ಮಾಡುತ್ತೇನೆ ಅಂತ ಹೇಳ್ಬಿಟ್ಟು ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಚಿಕ್ಕದಾಗಿ ಚೊಕ್ಕದಾಗಿ ಎಲ್ಲ ಡೀನ್ಗಳ ಪರವಾಗಿ ಮಾತನಾಡಿದಂತಹ ಭೂಗರ್ಭಶಾಸ್ತ್ರದ ಪ್ರಾಧ್ಯಾಪಕರು ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ನಿಕಾಯದ ಡೀನ್ ಆದಂತಹ ಪ್ರೊಫೆಸರ್ HT ಬಸವರಾಜಪ್ಪ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳು. ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರೊಫೆಸರ್ H ರಾಜಶೇಖರ್ ಸರ್ ಅವರು ಗೌರವಾನ್ವಿತ ಕುಲಪತಿಗಳು, ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು. ಭವ್ಯ ಇತಿಹಾಸ, ದಿವ್ಯ ಪರಂಪರೆಯನ್ನ ಹೊಂದಿರುವಂತಹ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ನೂತನ ಕುಲಪತಿಗಳಾಗಿ ನಿಯೋಜನೆಗೊಂಡಿರುವಂತಹ ಪ್ರೊಫೆಸರ್ H ರಾಜಶೇಖರ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಮೊದಲನೇದಾಗಿ ಅಭಿನಂದನೆಗಳನ್ನ ಕೂಡ ತಿಳಿಸೋಣ. ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮೈಸೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದಂತಹ ಪ್ರೊಫೆಸರ್ H ರಾಜಶೇಖರ್ ಸರ್ ಅವರು ಅಧ್ಯಕ್ಷೀಯ ನುಡಿಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ. ಈ ಅಧ್ಯಕ್ಷೀಯ ಭಾಷಣ ಮಾಡುವಂಥದ್ದು ಬಹಳ ಕಷ್ಟದ ಕೆಲಸ. ಅಂತ ಹೇಳಿದ್ರೆ ಮತ್ತೇನಪ್ಪ ಅವ್ರು ಹೇಳಿದ್ದೇನೆ ತಿರುಗಿ ಅವನು ಹೇಳ್ತಾ ಇದ್ದಾನೆ ಅನ್ನೋ ಒಂದು ಇದು ತಮ್ಮಲ್ಲಿ ಬರಬಹುದು. ಆದ್ರೆ ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಅಂತ ಅನ್ಕೊಂಡು ಈ ರಿಸರ್ಚ್ಗೆ ಸಂಬಂಧಪಟ್ಟ ಹಾಗೆ ಒಂದು 4 ಮಾತನ್ನ ಆಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ತಮ್ಮ ವೇದಿಕೆಯ ಮೇಲಿರುವಂತಹ ಖ್ಯಾತ ವಿಜ್ಞಾನಿಗಳು, ನಾನು ಅವ್ರ ತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಜೀವನದಲ್ಲಿ ಸಾಕಷ್ಟು ಅವರು ಅಧಿಕಾರ ಅನುಭವಿಸಿದ್ದಾರೆ. 2 ವಿಶ್ವವಿದ್ಯಾನಿಲಯಕ್ಕೆ ಉಪಕುಲಪತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಆದ್ರೆ ಅವರಿಗೆ ಕೊನೆಯವರೆಗೂ ಅವರು ನಂಬಿರುವಂಥದ್ದು, ಕೊನೆಯವರೆಗೂ ಅವರು ವಿಶ್ವಾಸ ಇಟ್ಟಿರುವಂಥದ್ದು ಅವರ ನೆಲಗಟ್ಟು. ಸೊ ಹಾಗಾಗಿ ನಾನು ಅವ್ರನ್ನ ಸೈಂಟಿಸ್ಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಪ್ರೊಫೆಸರ್ KS ರಂಗಪ್ಪನವರೇ, ಈ ಒಂದು ಸಮಾರಂಭದಲ್ಲಿ ಆಶಯ ಭಾಷಣ ಮಾಡಲು ಬಂದಿರುವಂತಹ ಖ್ಯಾತ ಹಿರಿಯ ವಿಜ್ಞಾನಿ, INSA ಹಿರಿಯ ವಿಜ್ಞಾನಿ ಹಾಗೂ ಮಾಜಿ ಅಧ್ಯಕ್ಷರು ಸಸ್ಯಶಾಸ್ತ್ರ ವಿಭಾಗ, ದೆಹಲಿ ವಿಶ್ವವಿದ್ಯಾನಿಲಯ ನವದೆಹಲಿ, ಪ್ರೊಫೆಸರ್ KR ಶಿವಣ್ಣನವರೇ, ಹಾಗೂ ನಮ್ಮ ಡೀನರ್ಗಳಾದಂತಹ ಪ್ರೊಫೆಸರ್ ಅಸಾದಿ ಅವರು ಬರಬೇಕಾಗಿತ್ತು, ಅವ್ರು ಬಂದಿಲ್ಲ. ಆದರೂ ಸಹ ನನ್ನ ಕರ್ತವ್ಯ ಅದು. HT ಬಸವರಾಜಪ್ಪನವರೇ, TR ಮಾರುತಿ ಅವರೇ, ಮದಿಯಾಳರವರೇ, ಪ್ರೊಫೆಸರ್ B ಶಂಕರ್ ಅವರೇ, ಹಾಗೂ ಈ ಒಂದು ಸಮಾರಂಭಕ್ಕೆ ಮುಖ್ಯವಾಗಿ ಕಾರಣಕರ್ತರಾದಂತಹ ಪ್ರೊಫೆಸರ್ KN ಅಮೃತೇಶ್, ನಿರ್ದೇಶಕರು IQAC ಮೈಸೂರು ವಿಶ್ವವಿದ್ಯಾನಿಲಯ. ಅದೇ ತರನೇ ನಮ್ಮ ಸಂಶೋಧಕರ ಸಂಘದ ಅಧ್ಯಕ್ಷರಾದಂತಹ ನಮ್ಮ ಶಶಿಕುಮಾರ್ ಅವರೇ, ಹಾಗೂ ಕರ್ನಾಟಕ ಸಂಶೋಧಕರ ಸಂಘದ ಅಧ್ಯಕ್ಷರಾದಂತಹ ಮರಿದೇವಯ್ಯನವರೇ, ಹಾಗೂ ಪ್ರೊಫೆಸರ್ ಶಿವಮೂರ್ತಿ ಅವರೇ, ಇಲ್ಲಿ ಬಂದಿರಂತಹ ಎಲ್ಲ ಸಂಶೋಧನಾ ವಿದ್ಯಾರ್ಥಿಗಳೇ, ಸಂಶೋಧನಾ ಸಂಘದ ಪದಾಧಿಕಾರಿಗಳೇ, ಹಾಗೂ ನಮ್ಮ ಪತ್ರಿಕಾ ಮಿತ್ರರೇ, ವಿಶೇಷ ಆಹ್ವಾನಿತರು. ಇಲ್ಲಿವರೆಗೂ ಸಾಕಷ್ಟು ವಿಷಯಗಳನ್ನ ನಮ್ಮ ಹಿರಿಯ ವಿಜ್ಞಾನಿಗಳಾದ ಪ್ರೊಫೆಸರ್ KS ರಂಗಪ್ಪನವರು ಹೇಳಿದ್ದಾರೆ. ಹಾಗೆಯೇ ಪ್ರೊಫೆಸರ್ ಶಿವಣ್ಣವರು ಸಹ ಸಾಕಷ್ಟು ವಿಷಯಗಳನ್ನ ಮಂಡಿಸಿದ್ದಾರೆ. ಆದ್ರೂ ಸಹ ಅಧ್ಯಕ್ಷ ಭಾಷಣ ಅಂತ ಹೇಳಿದ್ರೆ ಏನಾದ್ರೂ ಒಂದು ವಿಷಯನ ಮಾತಾಡ್ಲೇಬೇಕಾಗ್ತದೆ. ಅದು ಅಧ್ಯಕ್ಷರ ಒಂದು ಮೂಲ ಕರ್ತವ್ಯ. So this program has been organized by 3 important wings of our university, namely UGC net training system. I'm very happy to see, and this kind of function, because it is a perfect blend of
research activities in our university. These wings might be different in terms of their activities, but the ultimate motto of all these wings would be such quality result in terms of research work, and ultimately to help the university to ensure that all research activities are in good terms, quality oriented, and all research publications will be accepted by publishers all over India and abroad. So this is the main motto of all the three wings of this invest. For this, I must appreciate the office bearers of all the three wings of research in this university. In fact, at present and also in future, it will be the era of India. So far, we have seen some of the advanced countries like America, China, Western countries, and they had dominated the research and development, maybe publications in terms of research work so far. But now India stands third in terms of publications. First, USA, second, China, and third, India. In all angles, India is forwarding ahead. You know that in terms of GDP, we are going to reach 8.5 trillion by 2027. Again, in terms of publications also, we are going to reach the second place, maybe 2030. In such a way, the speed of publications, that too quality publications, are being ensured all over the world. This is very much required at present, because now country is talking about the quality of higher education. There are more than 52,000 higher education institutions in our country which are taking care of the higher education. More than 52,000 higher education institutions. But still, we are unable to cope with the demand of higher education. At present, around 27.1% population enjoying the benefits of higher education, but it should have been 32% by end of this year. See the gap, 5% gap is there. Why it is so? There are so many, or there could be so many reasons for this. But we should not look back. We should not think otherwise, because we are capable. Because there are education institutions which have been supporting for scientific research. Luckily, we have very strong governance system in our country and supporting for research and development activities. Once upon a time, we had been talking about how much money is being earmarked for. Once upon a time, we used to talk about our research and development expenditure is just equal to what you call the money which had been spent on research and development in defense in America. Only that much of money was earmarked for research and development. But now, scenario has changed. Lot of importance is being given for research and development. Lot of money
is being invested for research and development. As Professor Rangappa sir mentioned here, IITs. Even Americans also prefer students who got degrees from IITs. And always they prefer Indian students who have been what you call completed degrees in IITs. Why it is so? Because they give more importance for genuine research work, very genuine research work. Lot of patents are being earned by our scientists. Even Professor Rangappa has got more than 9 patents, I think so, international recognized. Before that, I must congratulate ಮಾತಾಡಿದ್ರು ನನ್ನನ್ನ ಎಕ್ಸ್ಕ್ಲೂಡ್ ಮಾಡ್ಕೊಂಡು ಮಾತಾಡಲ್ಲ. ನಾನ್ ಐ ನಾಟ್ ಹಿಯರ್ ನಿಮ್ಗೆ ಬ್ಲೀಚ್ ಮಾಡೋಕೆ, ನಿಮ್ಮ ಜನರೇಷನ್ ಎಲ್ಲ ಹಂಗ್ ಮಾಡ್ತೀರಾ ಹಿಂಗ್ ಹೇಳೋ ಬಂದಿಲ್ಲ. ನಾನು ಓದಿದೆ, ಅವ್ರು ಹೋಗಿದ್ದೆ ನಾನು ನೋಡ್ಲಿಲ್ಲ. ನಾನು ಟೀಚರ್ ಅಷ್ಟೇ. ಮೈ ಫಾದರ್ ವಾಸ್ ಪ್ರೊಫೆಸರ್ ಆಫ್ ಇಂಗ್ಲಿಷ್ ಇನ್ ದಿಸ್ ಯೂನಿವರ್ಸಿಟಿ. ಅವ್ರನ್ನ ನಾನು ಮನೆಯಲ್ಲಿ ಎಷ್ಟು ಓದ್ತಾ ಇದ್ರು, ಕ್ಲಾಸಿಗೆ ಹೋಗೋರು ಓದ್ಕೊಂಡು ಹೋಗ್ತಿದ್ರು. ಆನೆಸ್ಟ್ಲಿ ಐ ಟೆಲ್ ಯು, ಬೇಕಾದಷ್ಟು ಸಬ್ಜೆಕ್ಟ್ಸ್ ನಮ್ ಕೆಲವೆಲ್ಲ ಏನೋ ಸ್ವಲ್ಪ ಜಾಸ್ತಿ ಗೊತ್ತಿರುತ್ತಲ್ಲ ಬೇರೆ ಇದಕ್ಕಿಂತ, ಹಾಗೆ ಬರೋದು. ಬಿಕಾಸ್ ಧೈರ್ಯ ಇದೆ ಅಲ್ಲ, ಬಟನ್ ಸ್ವಿಚ್ ಮಾಡಿದ್ರೆ ಎನಿಥಿಂಗ್ ವಿಲ್ ಕಮ್, ಬಟ್ ನಥಿಂಗ್ ಲೈಕ್ ರೀಡಿಂಗ್. ತಪ್ಪು ತಿಳ್ಕೋಬೇಡಿ, ಒಬ್ರು ಹಿರಿಯ ಅಧ್ಯಾಪಕರು ನನ್ಗಿಂತ ನಮ್ ಟೀಚರ್ ಜನರೇಷನ್ ಅವರು ನನಗೊಂದು ಕೇಳಿದ್ರು, ಅಮ್ಮ ನೀನ್ ಲೈಬ್ರರಿಗೆ ಹೋಗಿದ್ದೆ ನಾನು, ಅದೇನಮ್ಮ ಬೂತ್ ಬಂಗ್ಲಾನ ಅಂದ್ಬಿಟ್ರು. ಸಾರಿಯಾ, ನಾನ್ ತುಂಬಾ ಒಂಥರ ಯಾಕೆ ಸರ್ ನೀವ್ ಹೇಳ್ತೀರಾ ಅಂದೆ. ಯಾರು ಇಲ್ಲ ಅಂದ್ರೆ, ಬಟ್ ನಮ್ಗೆ ವಿ ಹ್ಯಾಡ್ ಟು ಗೋ ಟು ದ ಲೈಬ್ರರಿ. ಯು ಸಿ, ನನ್ನ ಟೀಚರ್ ವುಡ್ ಕಾಲ್ ಮಿ ಅಟ್ 5:30 in the evening. ತಿಳ್ಕೊಳ್ಳಿ, ನಾಳೆಯಿಂದ ಈ ಸಬ್ಜೆಕ್ಟ್ ನೀನ್ ಪಾಠ ಮಾಡ್ಬೇಕಷ್ಟೇನೆ. ಹಾ ಹೂ ಅಂತ ಏನ್ ಹೇಳಂಗಿಲ್ಲ, ಗೊತ್ತಿಲ್ಲ ಏನ್ ಮಾಡ್ತೀವೋ ಮಾಡ್ಕೊ, ಹುಡ್ಕು. ಎಲ್ಲಿ ಹುಡ್ಕೋದು? ವಿದಿನ್ ಇದೆಲ್ಲ ಇಲ್ವೇ ಇಲ್ಲ, ಹೇಳಿದ್ನಲ್ಲ, ಐ ಡೋಂಟ್ ವಾಂಟ್ ಟು ರೀಡ್. ಸೊ ಲೈಬ್ರರಿಗೆ ಹೋಗ್ಬೇಕು, ಇಲ್ಲ ವಿಷಯ ತಿಳ್ಕೊಂಡಿದ್ದಂತ ಮೇಷ್ಟ್ರುಗಳ ಹತ್ರ ಹೋಗಿ ನಾವು ಸರ್ ನಾನ್ ಸ್ಟಾಟಿಸ್ಟಿಕ್ಸ್ ಕೊಟ್ಬಿಟ್ಟಿದ್ರು, ನನ್ಗೆ ಅವಾಗಷ್ಟೇ ಬರ್ತಾ ಇತ್ತು ಅದೆಲ್ಲ ಡಿಪಾರ್ಟ್ಮೆಂಟ್ಸ್ ಅಲ್ಲಿ. ನಂಗೆ ಗೊತ್ತಿಲ್ಲ, ನೀನ್ ಸ್ಟೂಡೆಂಟ್ ಆಗಿ ಓದಿದ್ಯಾ ಅಲ್ವಾ. ಸೊ ನನ್ನ ಡಿಪಾರ್ಟ್ಮೆಂಟ್ ಪಕ್ಕದಲ್ಲೇ ಸ್ಟಾಟಿಸ್ಟಿಕ್ಸ್ ಇತ್ತು, ನಾನು ಓಡಿದ 5:30 ಇಷ್ಟಿದ್ರು. ಪ್ರೊಫೆಸರ್ ಹೆಬ್ಬಾರ್ ಅವರು ಅನ್ಫಾರ್ಚುನೇಟ್ಲಿ ರೀಸೆಂಟ್ಲಿ ಪಾಸ್ಡ್ ಅವೇ. ಅವ್ರ ಹತ್ರ ಹೋಗಿ, ಸರ್ ನಾನ್ ನಾಳೆ ಪಾಠ ಮಾಡ್ಬೇಕು, ಎಂತದಾದ್ರು ಕಲ್ಸಿ ನಂಗೆ ಸೆಂಟ್ರಲ್ ಟೆಂಡೆನ್ಸಿ ಅಥವಾ ಟ್ಯಾಬ್ಲೇಷನ್ ಎಲ್ಲ ಹೆಸರು ಹುಡ್ಕೋತೀವಿ. ಬಟ್ ಟುಡೇ ಯು ಸಿ ವಿ ಆರ್ ನಾಟ್ ಇನ್ ದಟ್ ಸಿಚುವೇಶನ್. ಏನನ್ನ ಬೇಕಾದ್ರೂ ನಾವು ಕಲಿಬಹುದು, ಬಟ್ ಯಾವ ಪಾಯಿಂಟ್ ನಾವು ಚೆನ್ನಾಗಿ ಬರಿಬೇಕಾದ್ರೆ ನಾವು ತುಂಬಾ ಓದ್ಬೇಕು. That is the first thing I want to tell you. ಯಾವ ಸಬ್ಜೆಕ್ಟ್ ಆದ್ರೂ ಆಗ್ಲಿ, it doesn't matter what your discipline is. Science, humanities, social sciences, commerce, management, it can be anything. But what I want to first tell you is that unless you read, you cannot write. Madhu mistake ನಾವೆಲ್ಲ ಏನ್ ಮಾಡೋದು ಗೊತ್ತಾ? We start writing only at the end. This is the second lesson I learned in life here. ನಾವು ರಿಸರ್ಚ್ ಮೆಥಡಾಲಜಿ ಪಾಠ ಮಾಡ್ತೀವಿ ಕ್ಲಾಸ್ ಅಲ್ಲಿ. ವಿ ಸೇ ಸ್ಟೇಜ್ ಸೋಷಿಯಲ್ ರಿಸರ್ಚ್ ಅಂತ ಒಂದು ಪಾಠ ಇದೆ. ಮೆಥಡಾಲಜಿನಲ್ಲಿ ಬರುತ್ತಲ್ವಾ, ಸಾಮಾಜಿಕ ಸಂಶೋಧನೆಯ ಹಂತಗಳು. ಸಾಮಾಜಿಕನೇ ಏನ್ ಬೇಡ, ಸಂಶೋಧನೆಯ ಹಂತಗಳು ಅಂತ ಹೇಳ್ತೀವಿ, ವಿಚ್ ಮೀನ್ಸ್ ಸ್ಟೇಜಸ್ ಆಫ್ ರಿಸರ್ಚ್. ಸೊ ವಿ ಗೋ ಲೈಕ್ ಇನ್ ಅ ಆರ್ಡರ್: selection of the problem, review of literature, hypothesis formulation, sample selection, data collection, analysis, report writing. Adu, that's okay. One order irbeku nam samshodhana prayatnaಗಳಿಗೆ ನಿಜ. But you can't, they are not to be understood in isolated pockets. ಆ ಹಂತಗಳಿದೆಯಲ್ಲ,
ಅದನ್ನೆಲ್ಲ ಪ್ರತ್ಯೇಕ ಮಾಡಿ ನೋಡೋ ಹಾಗಿಲ್ಲ. And a good research student is always one who reads throughout, who writes throughout. ನಮ್ಮಲ್ಲಿ ನಾನು ಕಂಡ ಹಾಗೆ ನಮ್ಮಲ್ಲಿ ವೀಕೆಸ್ಟ್ ಲಿಂಕ್ ಏನು ಅಂದ್ರೆ ರೈಟಿಂಗ್ ರಿಸರ್ಚ್ ಇಸ್ ದ ವೀಕೆಸ್ಟ್ ಲಿಂಕ್. ಬಹಳ ದುರ್ಬಲ ಕೊಂಡಿ ಅಂತ ಸಂಶೋಧನಾ ಒಂದು ಸರಪಳಿ ಅಂತ ನೀವು ಅದನ್ನ ಹೋಲಿಸೋದಾದ್ರೆ ನಮ್ದು ತುಂಬಾ ಲಿಂಕ್ ಎಲ್ಲಿ ವೀಕ್ ಆಗಿದೆ ಅಂದ್ರೆ ಬರವಣಿಗೆನಲ್ಲಿ. That is why today you see they're doing so many workshops on research writing. Research methodology workshop is ಅನ್ನಲ್ಲಿ ಬಹಳ ಪ್ರಾಮುಖ್ಯತೆ ಇವತ್ತು ನಾವು ಯಾಕೆ ಕೊಡ್ತಿದ್ದೇವೆ ಅಂದ್ರೆ ಬರವಣಿಗೆ ಹೇಗೆ ಮಾಡ್ಬೇಕು. There cannot be one common type of writing for all research. ಎಲ್ಲಾ ತರಹ ಸಂಶೋಧನೆಗಳಿಗೂ ಏಕ ರೀತಿಯ ಬರಹ ಇರಕ್ ಸಾಧ್ಯನೇ ಇಲ್ಲ, ಅದು ನಿಮ್ಗೂ ಗೊತ್ತು. But there are certain basic what should I say, principles that we should follow. And to write well, I repeat this, you have to keep on reading. One satya ಏನಂದ್ರೆ ತುಂಬಾ ಓದ್ಬೇಕು ನಾನು. And today reading is no problem because library ಗೆ ಹೋಗಿ ಓದ್ಬೇಕಂತೇನೆ ಇಲ್ವಲ್ಲ. You can always read. ನಾವು ಸುಮ್ಮನೆ ಗೂಗಲ್ ನ ಬೈಕೊಂಡ್ ಕರೆಕ್ಟ್. there are ಏನೇನೋ ಡ್ಯಾಮೇಜಿಂಗ್ ಥಿಂಗ್ಸ್ ಇದೆ ಅದರಲ್ಲಿ, but it's also definitely a source of knowledge. ನಾನು ಯಾರನ್ನೂ ಕೇಳಕ್ ಆಗಲ್ಲ, ನನ್ಗೆ ನಾಚಿಕೆನೋ ಅಥವಾ ಏನ್ ಅನ್ಕೋತಾರೋ ಅದರೆಲ್ಲ ಹೇಳೋದಿತ್ತು. ಇದೆ ಆತರ ಜನರಿಗೆ. ಸೊ ರೀಡ್. ಅಂಡ್ ಎರಡನೇದೇನೋ ಸ್ಟಾರ್ಟ್ ರೈಟಿಂಗ್. ಯು ಸಿ ನನ್ನ ಮೆಂಟರ್, he did his doctoral work in University of Edinburgh. ಅವರು ನನ್ನನ್ನು ಒಂದು ಪ್ರಶ್ನೆ ಕೇಳಿದ್ರು ಮೊದಲನೇ. ವೆನ್ ಐ ಸ್ಟಾರ್ಟೆಡ್ ಬರವಣಿಗೆ, ನಾನು ಅನ್ಕೊಂಡಿದ್ದೆ ನಾನು ಚೆನ್ನಾಗಿ ಮಾತಾಡ್ತೀನಿ, ಅದೇ ತರ ತುಂಬಾ ಚೆನ್ನಾಗಿ ಬರ್ಬಿಡ್ತೀನಿ ಅಂತ ಬರ್ಬಿಟ್ಟು ಕೊಟ್ಟೆ. He was a nice person. He didn't want to be rude to me. He said, ನೋಡಮ್ಮ, ನನ್ನ ಗೈಡ್ ನನ್ ಎಷ್ಟನೇ ಡ್ರಾಫ್ಟ್ ಅಪ್ರೂವ್ ಮಾಡಿದ್ರು ಗೊತ್ತಾ ನಿಂಗೆ? ನಾನು ನೋಡು ಟೇಕ್ ಅ ಗೆಸ್ ಅಂದ್ರು. My mentor from whom I learned a lot in life, he asked me. He was, you see, doing his he did his doctoral work in UK. So do you know which draft of my thesis was approved by my guide? I said maybe second, third. He said 21st draft. But ನಾನು ಏನು ಅಂದ್ರೆ ಮೆಸೇಜ್ ಸಿಕ್ತು ನನಗೆ. I got it, what he was trying to say. So he said, don't hogama wapas. My teacher, Professor Parvatama, who is the head of the department, very strict teacher. See, Baravan for writing, and you also have to consult. I want to say here in public, my professor, Dr. Parvatama, was she did her PhD in the University of Manchester. Max Gluckman anta bahala prakhyaata samaja shastrajna avaru hatra madidru. But I remember as a school girl, see, my father was also in the campus. Our two colleagues agidru, our English department alli idru, nam tande madam nam department alli idru. Naan avaga I was just a school student. But namma our ಬರ್ತಾ ಇದ್ದಿದ್ದು ನೆನಪಿದೆ ತೋರ್ಸು. She would speak and write very good English. I remember my father saying, ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ, ಅವ್ರು ತೋರ್ಸೋದ್ ಅಗತ್ಯನೇ ಇಲ್ಲ ನಂಗೆ ಅಂತ. ಬಟ್ ಆ ಕಲಿಕೆಯ ಹಂಬಲ ಇದೆ ನೋಡಿ. A person like her, a senior professor, used to ask her, our colleague hatra, that's my father, she would come and consult, ಕೊಟ್ಬಿಟ್ಟು ಹೋಗೋರು ಅವ್ರು, ನೋಡ್ಕೊಡಿ ಭಾಷೆ ದೃಷ್ಟಿಯಿಂದ. Unfortunately, ಅದು it's virtually come to a halt now. Virtually come to a halt in many places. I don't want to take names, departments, adella heludu sabha maryade alla. But ನನಗೆ ನೋವಿದೆ ಮತ್ತೆ ಆಕ್ರೋಶನೂ ಇದೆ. ಯಾಕೆಂದ್ರೆ see, all our hopes rest with you people. ನಿಮ್ಮಲ್ಲಿರೋದು ನಮ್ಮ ಹೋಪ್ ಎಲ್ಲ academic strength ನ ತರುವಂತದ್ದನ್ನು. So it's very important for you to meet up with people, generalize and talk of all departments, but I know there are many departments where students don't get
ಅವೇರ್ನೆಸ್ ಫಾರ್ ಸೆಮಿನಾರ್ಸ್ ಎಲ್ಲ. ಯಾಕಂದ್ರೆ ನಾವು ಬೇರೆಯವರನ್ನ ನೋಡಿದಾಗ, ಅವ್ರ ಮಾತುಗಳನ್ನ ಕೇಳಿಸ್ಕೊಂಡಾಗ, ಅವ್ರ ಬರವಣಿಗೆಗಳನ್ನ ನೋಡಿದಾಗ, ಓದಿದಾಗ, ಚರ್ಚೆ ಮಾಡಿದಾಗ, ದ ಕ್ವಾಲಿಟಿ ಆಫ್ ಅವರ್ ಓನ್ ರೈಟಿಂಗ್ ಇಂಪ್ರೂವ್ಸ್. ಪ್ಲೇಗರಿಸಮ್ ಯಾಕೆ ಬರ್ಬೇಕು? ವೈ? ಬಿಕಾಸ್ ವಿ ಡೋಂಟ್ ಹ್ಯಾವ್ ದ ಎಕ್ಸ್ಪೀರಿಯನ್ಸ್. ಜಸ್ಟಿಫೈ ಮಾಡ್ತಾ ಇಲ್ಲ, ವಿ ಡೋಂಟ್ ಹ್ಯಾವ್ ದ ಎಕ್ಸ್ಪೀರಿಯನ್ಸ್. ಸೊ ಎರಡನೇದೇನು, ಒಂದು I said you have to read. The second thing is you have to start writing from the beginning. See, the problem is now synopsis submit ಮಾಡ್ತೀವಲ್ಲ, ಇಲ್ಲಿ abstract ಕೊಡಲ್ಲ. And correct me if I'm wrong. I don't think you give an abstract as part of your synopsis. Same old important. ವ್ಯಾಖ್ಯಾನಗಳು, narratives, ಕಥನಗಳು. ನಾವು sociology students, so I know its value. But ಸುಮ್ಮನೆ ಅದೇ ತರ ಇಂಟ್ರೊಡಕ್ಷನ್ ಬರೆಯೋದು, ಅದನ್ನ ನಾವು ಫಸ್ಟ್ ಇವಾಗ ಎಷ್ಟೊಂದ್ ಕಡೆ ನಮ್ ಪ್ರಪೋಸಲ್ಸ್ ಎಲ್ಲ ಯಾಕೆ ರಿಜೆಕ್ಟ್ ಆಗುತ್ತೆ? ಅವ್ರು 250 ಪದಗಳು, ವಾಟ್ ಇಸ್ ದ ಮೆಥಡಾಲಜಿ ಎಲ್ಲಿ ಮಾಡ್ತೀವಿ, ಇಷ್ಟನ್ ಬರೀರಿ ಅಂದ್ರೆ ಆಫನ್ ವಿ ಆರ್ ಎಟ್ ಅ ಲಾಸ್ ಅಂಡ್ ಮೆನಿ ಪ್ರಪೋಸಲ್ಸ್ ಗೆಟ್ ರಿಜೆಕ್ಟೆಡ್. ಈಗ ನೀವು ಸುಮ್ಮನೆ ನೋಡ್ಕೊ ಬನ್ನಿ, why it's going only to certain places? Why can't we get it? ನಾವ್ ಯಾಕೆ ಅದೆಲ್ಲ ಪಡೆಯೋಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, one main reason is we are not trained to write from the beginning. And ಇದು ಬಂದ್ಬಿಟ್ಟು ಗೂಗಲ್ ಮೊಬೈಲ್ ಟೆಕ್ನಾಲಜಿ ಬಂದ್ಬಿಟ್ಟು ನಮ್ಗೆ the temptation is there. ನಾನು ಏನ್ ಟಾಪಿಕ್ ಮಾಡ್ತೀನಿ ಅದನ್ನ ಹೊಡೆದ್ರೆ 1000 ಓಪನ್ ಆಗುತ್ತಲ್ಲ, ಕಷ್ಟಪಡ್ತೀಯ ನೋಡ್ಕೋ ಅಂತ ಹೇಳಿ. That is wrong. What you should do is and make mistakes. It's okay. ತಪ್ಪು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ನಾವು ಯಾರು ಕೂಡ ಬರವಣಿಗೆಯ ಸಂಸ್ಕೃತಿಯಿಂದ, ಅಕ್ಷರ ಸಂಸ್ಕೃತಿಯಿಂದ, ಮಾತನಾಡುವ ಸಂಸ್ಕೃತಿಯಿಂದ ನಾವು ಅನೇಕ ಜನ ಬಂದಿಲ್ಲ. But we don't have to feel bad about it. You learn it. ತಪ್ಪು ಮಾಡಿ. And I also told ನಾವು ಸಮೃದ್ಧಿ ಫೌಂಡೇಶನ್ ಅಂತ ನಮ್ದು ಒಂದು ಸಂಸ್ಥೆ ಇದೆ, ಅದರಿಂದ ನಾವು ಗೈಡ್ಸ್ ಒಂದು ವರ್ಕ್ಶಾಪ್ ಮಾಡಿದ್ವಿ ಲಾಸ್ಟ್ ಇಯರ್. ಇಟ್ ವಾಸ್ ಡ್ಯೂರಿಂಗ್ ಕೋವಿಡ್ ಟೈಮ್ಸ್, ಬಿಕಾಸ್ ಆನ್ಲೈನ್ ಯಾಕೆ ಮಾಡಿದ್ವಿ ಅಂದ್ರೆ, ಬಿಕಾಸ್ ವಿ ಆರ್ ಆಲ್ವೇಸ್ ಅಡ್ರೆಸಿಂಗ್ ಸ್ಟೂಡೆಂಟ್ಸ್. ಇವಾಗ ಸ್ಟೂಡೆಂಟ್ಸ್ ಸಂಖ್ಯೆ ಜಾಸ್ತಿ ಆಗ್ತಾ, ರಿಸರ್ಚ್ ಗೈಡ್ಸ್ ಸಂಖ್ಯೆನೂ ಜಾಸ್ತಿ ಆಗಿದೆ. ಅಂಡ್ ದೇರ್ ಇಸ್ ನೋ ಟ್ರೈನಿಂಗ್. You know what a colleague of mine from Maharashtra called me up and told me? He said, "Madam, ನೀವಾಗಿರೋಷ್ಟೊತ್ತಿಗೆ ಇದನ್ನ ಮಾಡ್ತಿದ್ದೀರಾ ಅಂದ್ರು." ಯಾಕ್ರಿ ಹಂಗ ಹೇಳ್ತೀರಾ ಅಂತಂದೆ ನಾನು. ಇಲ್ಲ, ನಮ್ಮಲ್ಲಿ ಏನಾದ್ರು ಇದು ಮಾಡಿದ್ರೆ ಗಲಾಟೆ ಆಗಿ ಹೋಗ್ತಿತ್ತು ಅಂತ. ಇಷ್ಟೊಂದು ಜನ ಬಂದಿದಾರ ಅದಕ್ಕೆ ಅಂತ. ಹೌದು, many called up and said, "We want to participate, we want to listen, we want to learn." These are, some of them are senior teachers. So no. If we try and do this in our place, teachers, many of them will think guides, "Oh, why are you trying to teach me?" anta. See, that attitude is wrong. ಕಲಿಕೆ ಅನ್ನೋದಿದೆಯಲ್ಲ, ಅದು ನಿರಂತರವಾಗಿ ನಡೆಯೋದು. ಲರ್ನಿಂಗ್ ಹ್ಯಾಸ್ ಟು ಗೋ ಆನ್ ಫಾರ್ ಎವರ್. ನಾನು ನನ್ನ ಬಗ್ಗೆನೇ ಹೇಳ್ತೀನಿ. ಮುಂಚೆ there was a time when I used to just come inaugural keynote ಅಷ್ಟೇ ಡೈರೆಕ್ಟ್. After I reached a certain stage, ಚಿಕ್ಕ ಮೊದಲೇ ಶುರು ಮಾಡಿದ್ರೆ ಅಂತ ಹೇಳ್ಕೊಳ್ಳಲ್ಲ, ಆಮೇಲೆ ಹೊರಟೋಗೋದು. ಸಾರಿ, ಮುಗೀತು ನನ್ನ ಕೆಲಸ. One day, a student of mine, was presenting a paper after the inaugural session. He came to me and he said, "Madam, ಅರ್ಧ ಗಂಟೆ ನನ್ನ ಪೇಪರ್ ಇದೆ, ನೀವಿದ್ರೆ ನನ್ಗೆ ಖುಷಿ ಆಗುತ್ತೆ. Sorry, but then I said, all right, I'll see. That day I decided I will sit through now. ಅನಿವಾರ್ಯ ಅಂತಂದ್ರೆ, because there is so much to learn. ನಮಗೆ ಪೇಷನ್ಸ್ ಇಲ್ವೇ ಕಲ್ತ್ಕೊಳ್ಳಕ್ಕೆ. ಮಾಡಿದ ಪೇಪರ್ ಅಲ್ಲಿ there are 2-3 points which kind of were new. So either you have to listen or you have to read. And read ಮಾಡೋದ್ರಿಂದ you learn one more lesson. ಏನ್ ಮಾಡ್ಬೇಕು, why, what effective thesis ಬರೀಲಿಕ್ಕೆ. ನಾನು ಯಾವಾಗ್ಲೂ ಹೇಳೋದು, ನಮ್ಗೆ ಯಾವಾಗ್ಲೂ ಪಾಠ ಏನ್ ಮಾಡಬೇಕು ಅಂತ. They always tend to teach research students what you should not do. ನಾನು ಏನ್ ಕಲಿಸ್ಬೇಕು ನಮ್ಗೆ. That is a major lesson which we often ignore.
So when we did that workshop, you see so many teachers came. Why did we do it for the guides? Now it's culti. We are continuous, 4-5 weeks, every Saturday, Sunday we used to have. We invited, and this was in social sciences, not just sociology kandikalla. So we learned a lot. We were able to learn. Researcher on pada ide gotta, you become a good researcher, not only when you are ready to learn, but also unlearn. Unlearn andre ಆ ಪದ ಬಳಸ್ತಾರೆ ಅಂದ್ರೆ ಎಷ್ಟೊಂದು ನಾನು ಸರಿ ಅನ್ಕೊಂಡಿರೋದು ಸರಿ ಅಲ್ಲ. They are mistakes. I think it is okay because that's all I know. So effective anta pada nane, when Dr. Lohit asked me, I gave this title because for effective andre whatever research you do, ಪರಿಣಾಮಕಾರಿಯಾದ ಸಂಶೋಧನಾ ಬರಹ ತಲುಪಬೇಕು. ಯಾರನ್ನು ತಲುಪಬೇಕು? One audience for us is always the academic community, but you should also reach out to people. I always ask my friends. My sister is a scientist from physics. I always ask, I'm really impressed with the work that they do, but nan prashne, it's all fine, but I just want to know as a lay person, idrinda namge ena upayoga agutte. Can you tell or explain the kind of researches that are taking place? Reach out to people. That also not doing. Every day we did a workshop, research methodology workshop, when I was director of the international programs with Ambedkar Center for Research Scholars. We invited one panel discussion. I thought we'll have colleagues from media and the editor of Prajavani came. Or every day, new student, he told the research scholars, every day they come with notifications and photo. Okay, so and so has been awarded PhD in this subject. Photo notification. Oh, we are happy to publish. But I have been telling them, just give 4-5 lines. ಏನ್ ಕೆಲಸ ಮಾಡಿದ್ದೀರಾ ನೀವು? ಸಮಾಜಕ್ಕೆ ಗೊತ್ತಾಗ್ಲಿ ನೀವ್ ಏನ್ ಮಾಡ್ತಿದ್ದೀರಾ ಅಂತ. See, effective writing is one when you reach out. But he said, ಒಬ್ಬರಾದ್ರೂ ಇದುವರೆಗೂ ಕೊಟ್ಟಿದ್ರೆ ಕೇಳಿ ನೀವು ಬಂದು ಇಷ್ಟ ಬರ್ಕೊಡಿ ಅಪ್ಪ, ಸಂತೋಷ, ನಾವು ಹಾಕ್ತೀವಿ, ನಿಮ್ ಫೋಟೋ ಹಾಕ್ತೀವಿ. ಬಂತು ಅಂತ ಹೇಳ್ತೀವಿ. ಬಟ್ ಲೆಟ್ ದಿಸ್ ಇನ್ನೊಂದು ಎಫೆಕ್ಟಿವ್ ಆಗಿ ಬರಿಬೇಕು ಅಂದ್ರೆ ಬರೀ ಎಕ್ಸಾಮಿನರ್ಸ್ ನೋಡ್ಬೇಕು, ನನಗೆ PhD ಬರಬೇಕು ಅಷ್ಟೇ ಅಲ್ಲ. ದಟ್ ಇಸ್ ಓನ್ಲಿ ಒನ್ ಆಸ್ಪೆಕ್ಟ್ ಆಫ್ ಇಟ್. ದಿ ಅದರ್ ಇಸ್ ಇವತ್ತಿಗೂ ವಿ ಆರ್ ವೆರಿ ಹ್ಯಾಪಿ ದಟ್ ಹೈಯರ್ ಎಜುಕೇಶನ್ ಎನ್ರೋಲ್ಮೆಂಟ್ ತುಂಬಾ ಜಾಸ್ತಿ ಆಗಿದೆ. ಕಳೆದ ಒಂದು 10 ವರ್ಷಗಳನ್ನೇ ನೀವು ಸ್ಟಾಟಿಸ್ಟಿಕ್ಸ್ ಎಲ್ಲ ನೋಡಿದಾಗ higher education is growing in India. But also remember that for many of us who are inside here, there are so many children who can't even go into primary schools outside. ನಾನು ಯಾವಾಗಲೂ ಗಂಗೋತ್ರಿ ಕ್ಯಾಂಪಸ್ ಅಲ್ಲಿ ಅದೇ ಹೇಳುದು, ನಾನು ಇಲ್ಲಿ ಇದೀನಿ ಅಂದ್ರೆ ನೆವರ್ ಥಿಂಕ್ ಐ ಆಮ್ ದ ಮೋಸ್ಟ್ ಡಿಸರ್ವಿಂಗ್, ನಾನು ಇರ್ಬೇಕಾಗಿತ್ತು ಇದ್ದೀನಿ ಅಲ್ಲ. There are others also who may be better than us and who are better than us in terms of capabilities. But they are not here because of various reasons. ಇದು ಸಮಾನ ಸಮಾಜ ಅಲ್ಲ. ಇದು ಅವಕಾಶಗಳಲ್ಲಿ ಸಮಾನತೆ ಇರಬಹುದು, ಬಟ್ ಅವಕಾಶಗಳ ಬಳಕೆಯಲ್ಲಿ ಸಮಾನತೆ ಈ ದೇಶದಲ್ಲಿ ಇಲ್ಲ. So imagine there is so much money that is being given for research. Fine. But also can I share subject in the upayoga agta ide, that is the reason why I'm saying this with a great deal of pain and also where have we gone wrong? In many colleges admissions are coming down and today students are asking, I don't, if you ask me the question idrinda ಏನು ಪ್ರಯೋಜನ ನನಗೆ ಅಂತ ಕೇಳಿದ್ರೆ ನನಗೆ ಖಂಡಿತ ಕೋಪ ಬರಲ್ಲ. Because we need to be responsive. ನಿಮ್ಗೆ ಹೇಳ್ಬೇಕು ನಾವು ಅದನ್ನ.
So writing male, I hope, because it's about I'll maybe speak for another 10 minutes and let you ask me questions. Still, whatever time we can go on, you have to say. Effective anta pada yaak ಬಳಸದೆ ಪರಿಣಾಮಕಾರಿ ನಿದ್ದೆ ಬರ್ತಾ ಇದೆಯಾ ಅಥವಾ ಕಾಂಪ್ಲಿಮೆಂಟ್ ಅಂತ ತಗೊಳ್ಳ ನನ್ನ ಧ್ವನಿ ಎಷ್ಟು ಮಧುರವಾಗಿದೆ ಅಂದ್ರೆ ನಿಮ್ಮನ್ನ ನಿದ್ದೆಗೆ ಬರ್ಸ್ತಿದೆ ಅಂತ. ಸೊ ತುಂಬಾ ದೊಡ್ಡ ಲೆಕ್ಚರ್ ಕೊಡಕ್ ಇಷ್ಟ ಇಲ್ಲ. ಮುಂಚೆ ನಾನು ಮಾಡ್ತಿದ್ದೆ. ಇದೊಂದು ಸೀಕ್ರೆಟ್ ಕಲಿಬೇಕು ಬರವಣಿಗೆಯಲ್ಲಿ. ಇವಾಗ ಈ ತಲೆಮಾರು ಅಂತ ಹೇಳೋಣ ಅಥವಾ ಈ ಕಾಲಘಟ್ಟ ಅಂತ ಹೇಳೋಣ, ದ ಟೈಮ್ಸ್ ಆರ್ ಸಚ್ ದಟ್ people's patience levels are decreasing. ಹೌದಲ್ಲ? ಇಲ್ಲಿ ತನಕಿದೆ ನಿಮ್ ಪೇಷನ್ಸ್ ನನ್ ಮಾತು ಕೇಳಿಸ್ಕೊಳಂತೆ ಇದ್ಯಾ ಗೊತ್ತಿಲ್ಲ. ನಾನು ಯಾವ ಭ್ರಮೆಗಳಲ್ಲೂ ಬದುಕಲ್ಲ, ಎಲ್ಲ ಗೊತ್ತು ನನಗೆ. ಸೊ ಏನಂತ ಹೇಳೋದು, ಹಿಂಗೆ ನಮ್ಗೊಂದು ಹ್ಯಾಬಿಟ್ ಇದೆ. ಈಗ ನಾನು ಇಲ್ಲಿಂದ ಅಲ್ಲಿ ಹೋಗ್ಬೇಕಾದ್ರೆ ಹಿಂಗ್ ಹೋಗ್ಬೋದಲ್ವಾ? ನಾವು ಹೋಗಲ್ಲ. ಹಿಂಗಿಂದ ಬಂದು ಇಲ್ಲಿ ಸುತ್ತಿ ಹಿಂಗ್ ಹೋಗಿ ಅದೇ ಪಾಯಿಂಟ್. See, when we were students, one idea that you should write a lot, minimum 300 page ಬರ್ದ್ರೇನೆ thesis ಅಂತಂದ್ರೆ ಇಷ್ಟು ಕಮ್ಮಿ ಬರೆದ್ರಿ. Same thing if you go on writing things ಬಳಸಿ, that is not what you should do. ಹೇಗೆ ನಾನು ಅದನ್ನ ಶಾರ್ಟ್ ಸೆಂಟೆನ್ಸಸ್ ಅಲ್ಲಿ ಮತ್ತೆ ಉದ್ದ ಒಂದು ಪ್ಯಾರಾ ಒಂದ್ ಕಾಲ ಇತ್ತು, ಒಂದು ಪ್ಯಾರಾ ಇಡೀ ಒಂದ್ ಸೆಂಟೆನ್ಸ್ ಬರೆದ್ರೆ ಎಷ್ಟು ಚೆನ್ನಾಗಿ ಬರೀತಾರೆ ಅನ್ನೋರು. ಆಕ್ಚುಲಿ ಅದು ನೆಗೆಟಿವ್. ಅದು ಇಟ್ಸ್ ನಾಟ್, ದಟ್ ಶುಡ್ ನಾಟ್ ಬಿ ರಿಟನ್ ಲೈಕ್ ದಟ್. ಬ್ರೇಕ್ ಇಟ್. ಅಂಡ್ ಭಾಷೆನೂ ಅಷ್ಟೇ, ತುಂಬಾ ಕಾಂಪ್ಲಿಕೇಟೆಡ್ ಲ್ಯಾಂಗ್ವೇಜ್ ನ ಯೂಸ್ ಮಾಡೋ ಅಗತ್ಯ ನಮ್ಗಿಲ್ಲ. ರಿಸರ್ಚ್ ರೈಟಿಂಗ್ ಅಲ್ಲಿ ಇನ್ನೊಂದು ತಪ್ಪು, ವಿ ಮೇಕ್ ಒನ್ ಮಿಸ್ಟೇಕ್, ಪೀಪಲ್ ಥಿಂಕ್ ಇಫ್ ಯು ಯೂಸ್ ಜಾರ್ಗಾನ್ ಅಂದ್ರೆ ಗೊತ್ತಲ್ಲ, ಒಂಥರ ಫ್ಲವರಿ ಲ್ಯಾಂಗ್ವೇಜ್ ಅಂತ. ನಾನು ಟೀಚರ್ ನನಗೆ ಡೋಂಟ್ ಯೂಸ್ ಫ್ಲವರಿ ಲ್ಯಾಂಗ್ವೇಜ್ ಅಂತ. ಸೊ ನೇರ ಮಾತಾಡ್ಬೇಕು. ಅಥವಾ ತುಂಬಾ ಈಗ ಒಂದೇ ಪದಕ್ಕೆ 50 ತರದಲ್ಲಿ ಹೇಳ್ಬೋದು. ಅಂಡ್ ಯು ಹ್ಯಾವ್ ದಿಸ್ ಮ್ಯಾಸಿವ್ ಕಾಂಪ್ಲೆಕ್ಸ್. ನೀವು ಹೇಳಿದ್ ಯಾರಿಗೂ ಅರ್ಥ ಆಗದೆ ಹೋದ್ರೆ ಏನ್ ಸ್ಟ್ಯಾಂಡರ್ಡ್ ಮಾತಾಡಿದ್ರಿ ರೀ, ಏನ್ ಅರ್ಥ ಆಗ್ತಿಲ್ಲ ನಮ್ಗೆ. ಡೋಂಟ್ ಎವರ್ ಹ್ಯಾವ್ ದಟ್ ಐಡಿಯಾ. ಓಕೆ, ಸಾರಿ, ಬಟ್ ಇದೇ ಇದು ಈಗಲೂ. ಹಾಗೆ ಒಂದ್ಸತಿ ಆಯ್ತು, ಕುವೆಂಪು ಯೂನಿವರ್ಸಿಟಿಯಲ್ಲಿ ಒಂದು ಸೆಮಿನಾರ್ ಆಯ್ತು. ಹಿರಿಯ ಪ್ರಾರ್ಥನೆ, ನಾನು ಅದ್ರವಾಗಿ ಮಾತಾಡ್ತಿಲ್ಲ, ನನಗೆ ಏನು ಅರ್ಥ ಆಗ್ಲಿಲ್ಲ. ಆನೆಸ್ಟ್ಲಿ ಐ ಡಿಡ್ಂಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್. ನನ್ನ ಪಕ್ಕದಲ್ಲಿ ಬಹಳ ದೊಡ್ಡ ಸ್ಕಾಲರ್ ಪ್ರೊಫೆಸರ್ ಒಬ್ರು ಕೂತಿದ್ರು. ನನಗೆ ಸೋ ಬ್ಯಾಡ್ ಬಿಕಾಸ್ ಆಗಿತ್ತು ಅಷ್ಟೊತ್ತಿಗಾಗ್ಲೇ ನನ್ಗೊಂದು 15-20 ವರ್ಷ ಸರ್ವಿಸ್ ಆಗಿತ್ತು. ನನಗೇನು ಅರ್ಥ ಆಗ್ಲಿಲ್ಲ, ಎಂತ ಅವಮಾನ. ಅವ್ರನ್ನ ಕೇಳಿದೆ ನಾನು, ಸರ್ ಅವ್ರು ಏನ್ ಹೇಳಿದ್ರು, ವಾಟ್ ಡಿಡ್ ಹಿ ಸೇ? ನನಗ ಅರ್ಥ ಆಗಿದ್ರು ತಾನೇ ನಿಮ್ಗೆ ಹೇಳೋದು ಅಂತ. ಅದೆನ್ ಖುಷಿ. ಓಕೆ, ಸದ್ಯ ನಾನಲ್ಲ. ಸೊ ನೆವರ್ ಹ್ಯಾವ್ ದಟ್ ಕಾಂಪ್ಲೆಕ್ಸ್. ಕನ್ನಡದಲ್ಲೇ ಬರೆಯೋಣ ಅಥವಾ ಇಂಗ್ಲಿಷ್, ದೇ ಆರ್ ದ 2 choices for us here. Please write in language that is simple, straight, which doesn't go round and round and round, which is not necessary. Aita? Amil, another thing I want to tell you about writing is, I said, why did I say it's very important to read what others have written? ಬೇರೆ ಅವರು ಬರ್ದಿರೋದನ್ನ ನಾನು ಯಾಕೆ ಓದ್ಬೇಕಂದ್ರೆ ಕೇವಲ ಕಲ್ತ್ಕೊಳ್ಳೋಕೆ ಅಷ್ಟೇ ಅಲ್ಲ, ಅವರಿಂದ ಕಲಿಬೇಕು ಅಂತ ಅಷ್ಟೇ ಅಲ್ಲ, ಆದ್ರೆ ನಾನು ಏನು ತಪ್ಪುಗಳನ್ನ ಮಾಡಬಾರದು ಅನ್ನೋದನ್ನು. ವೈ ಯು ಶುಡ್ ರೀಡ್ ಅದರ್ ರಿಸರ್ಚ್ ರಿಪೋರ್ಟ್ಸ್, ಅದರ್ ಸ್ಟಡೀಸ್ ಅಂದ್ರೆ ಯು ಹ್ಯಾವ್ ಟು ರೀಡ್ ಇಟ್, ಒನ್ ಟು ನೋ ವಾಟ್ ಯು ಕ್ಯಾನ್ ಲರ್ನ್ ಫ್ರಮ್ ದೇರ್. ಇನ್ನೊಂದು, ನಾನು ಏನನ್ನ ಮಾಡಬಾರ್ದು ಅನ್ನೋದು ಕಲಿಬೇಕು. ಸಿ, ನಮ್ಮಲ್ಲಿ ಇನ್ನೊಂದು ತಪ್ಪು ಮಾಡ್ತೀವಿ. ವಿ ಮೇಕ್ another, I don't know, I'm not generalizing. Generally in research writing ಅಲ್ಲಿ there is a small section called review of related literature ಅಂತ ಬರೀತೀವಿ. We all generally write a chapter on review of literature, related literature ಬಗ್ಗೆ ಮಾಡ್ತೀವಿ. ಆ ಸ್ಟಡೀಸ್ ಇಲ್ಲಿ ಒಂದ್ 10 ತಗೊಳ್ಳೋದು. ಈಗಂತೂ ಬಹಳ ಸುಲಭವಾಗಿ ಸಿಗ್ತವೆ ಅವೆಲ್ಲ, ಬಿಕಾಸ್ ಇಟ್ಸ್ ಆಲ್ ಅವೈಲಬಲ್ ಇನ್ ದ ಆನ್ಲೈನ್ ಮೋಡ್. ಸೊ ಇವ್ರು ಹೀಗೆ ಹೇಳಿದ್ರು, ಅವ್ರು ಹಾಗೆ ಹೇಳಿದ್ರು, ಇನ್ನೊಬ್ರು ಹಂಗೆ ಹೇಳಿದ್ರು. ಬಟ್ ದಟ್ಸ್ ನಾಟ್ ದ ವೇ ಯು ಶುಡ್ ಡೂ ಇಟ್. ಹೇಗ್ ಬರಿಬೇಕಂದ್ರೆ, ಒಂದ್ 10 ಸ್ಟಡೀಸ್ 200 ಕೋಟ್ ಮಾಡೋ ಅಗತ್ಯ ಇಲ್ಲ. ದಟ್ ಇಸ್ ಒನ್ ಮೋರ್ ಮಿಸ್ಟೇಕ್ ದಟ್ ಮೆನಿ ಸ್ಟೂಡೆಂಟ್ಸ್ ಮೇಕ್ ದೀಸ್ ಡೇಸ್. ಏನು ಅಂದ್ರೆ
ನಾನ್ ತುಂಬಾ ಓದಿದೀನಿ ಅಂತ ಒಂದ್ 50-60 ಸ್ಟಡೀಸ್ ಕೋಟ್ ಮಾಡ್ಬಿಟ್ರೆ ಅದು ನನ್ನ ಪಾಂಡಿತ್ಯ ಪ್ರದರ್ಶನ ಅನ್ಕೊಂಡಿದ್ದಾರೆ. ಅದು ತಪ್ಪು. ಟೇಕ್ ಓನ್ಲಿ ಈಗಂತೂ ತುಂಬಾ ಜಾಸ್ತಿ ಆಗೋಗಿದೆ. ಯಾವುದೋ ಒಂದು ವರ್ಡ್ ಎಲ್ಲೋ ಸ್ಟಡಿ ಬಂದ್ರು ಅಂದ್ರೆ pick it up and put it in the review of literature in your study. Don't do that. That's actually ನನಗೆ ನಾನ್ ಸ್ಟೂಡೆಂಟ್ ಆಗಿದ್ದಾಗ ನನ್ನ ಟೀಚರ್ ನನಗೆ ಹೇಳಿದ ಮೊದಲ ಕೆಲವು ಮಾತುಗಳಲ್ಲಿ ಯಾವ್ದಂದ್ರೆ, ಒಳ್ಳೆ ಎಕ್ಸಾಮಿನರ್, ಗುಡ್ ಎಕ್ಸಾಮಿನರ್ ಆಲ್ವೇಸ್ ಸ್ಟಾರ್ಟ್ಸ್ ಲುಕಿಂಗ್ ಎಟ್ ಯುವರ್ ಥೀಸಿಸ್ ಫ್ರಮ್ ದ ಬ್ಯಾಕ್ ಅಂತ. ಗೊತ್ತಿರಲಿಲ್ಲ ಯಾಕೆ ನೀವು ಹೇಳ್ತಾರೆ, ನಮ್ಗೆ ಗೊತ್ತಿರೋದು ಯು ಸ್ಟಾರ್ಟ್ ರೀಡಿಂಗ್ ಫ್ರಮ್ ದ ಫ್ರಂಟ್. ಯಾಕೆ ನೋಡ್ತಾ ದೆನ್ ಹಿ ಸೆಡ್, why does a good examiner look at your bibliography? References ಯಾಕೆ ನೋಡ್ತಾರೆ? ನಿಜವಾಗ್ಲೂ ನೀವು ಅದು ಓದಿದ್ದೀರಾ? ನಿಜವಾಗ್ಲೂ ನಿಮ್ ಸಬ್ಜೆಕ್ಟ್ ಅದು ರಿಲೇಟೆಡ್ ಆಗಿದ್ಯಾ ಅಥವಾ ಸುಮ್ಮನೆ ಬರಿಬೇಕು ಪೇಜ್ ಜಾಸ್ತಿ ಮಾಡ್ಬೇಕಂತ ಬರೀತಿದ್ದೀರಾ ಅಂತ ನೋಡ್ತಾರೆ ಅಂತ. ದಟ್ ವಾಸ್ ಅ ವೆರಿ ಬಿಗ್ ಐ ಓಪನರ್ ಫಾರ್ ಮೀ. ನಾವು ವಿ ಆರ್ ವೆರಿ ಕೇರ್ಲೆಸ್ ಅಬೌಟ್ ದಿಸ್. ಬಿಬ್ಲಿಯೋಗ್ರಫಿ ಅಂದ್ರೆ ಓಕೆ ಅಂತ. ನೋ, that's what I learned from my teachers. ಹಿಂದ್ಗಡೆಯಿಂದಾನೆ ತೆಗೆಯೋದು. What is it that they have done? ಮತ್ತೆ ಪಬ್ಲಿಕೇಶನ್ಸ್ ನಲ್ಲಿ ವಿ ಮೇಕ್ ಒನ್ ಮಿಸ್ಟೇಕ್. ಗುಡ್ ಪಬ್ಲಿಷರ್ಸ್ ಬೇಕಾದಷ್ಟು ಈಗ ಸೇಜ್ ಅದ್ರದ್ದೆಲ್ಲ ನೀವು ನೋಡಿ. ಐ ಜಸ್ಟ್ ಗಿವಿಂಗ್ ಯು ಒನ್ ಎಕ್ಸಾಂಪಲ್. ಹೆಂಗ್ ರಿವ್ಯೂ ಮಾಡ್ತಾರೆ ಗೊತ್ತಾ? ಈಗ ನಾನೊಂದು 20 ಹೆಸರು ಸೈಟೇಷನ್ ಅಲ್ಲಿ ಹಾಕಿರ್ತೀನಿ, ಯಾರು ಹಾಕ್ಬಿಟ್ಟು ಸುಮ್ನೆ ಅವ್ರು ಹೆಂಗ್ ನೋಡ್ತಾರೆ ಅಂದ್ರೆ, ಈ ವಿಷಯ ಇವ್ರು ಬರ್ದಿರೋದು ಇಲ್ಲೋ ಇಲ್ವಾ, ಇವ್ರ ರೆಫರೆನ್ಸ್ ಇಲ್ಲ. ವಿ ರೈಟ್ ಸಮಥಿಂಗ್ ಕಾಲ್ಡ್ ಕೀವರ್ಡ್ಸ್. ಇದೆಲ್ಲ ಅಬ್ಸ್ಟ್ರಾಕ್ಟ್ ಬಂದ್ರೆ ಅದೇ ಅಭ್ಯಾಸ ಇರ್ತದೆ. ಕೀವರ್ಡ್ಸ್, ಆ ಕೀವರ್ಡ್ ನಿಮ್ ಥೀಸಿಸ್ ನಲ್ಲಿ ಎಷ್ಟು ಸತಿ ಬಂದಿದೆ, ನಿಮ್ಮ ಪೇಪರ್ ನಲ್ಲಿ ಎಷ್ಟು ಸತಿ ಬಂದಿದೆ, ದೇ ಚೆಕ್ ಆನ್ ದಟ್. These are basic things which we are supposed to learn in research writing. So, probably my colleague afternoon, I think he will speak about quality, etc. But quality, another, it's not just one word. Quality ge bahu ಆಯಾಮಗಳಿದಾವೆ. Basically, what is quality? Quality ge ಒಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಅದಕ್ಕೆ ನಿಯಮಗಳಿರ್ತವೆ. And whatever the purpose of your research is, ನಿಮ್ಮ ಸಂಶೋಧನಾ ಉದ್ದೇಶ ಯಾವ್ದಾದ್ರೂ ಆಗಿರಿ, ನೀವು 4 ಪುಟ ಬರೀರಿ, 40 ಪುಟ ಬರೀರಿ, 400 ಪುಟ ಬರೀರಿ, ಬಟ್ ಯು ಶುಡ್ ಬಿ ಸಿನ್ಸಿಯರ್. ನಾನು ಏನಕ್ಕೋಸ್ಕರ ಈ ಸಂಶೋಧನೆ ಮಾಡಿದೆ, ಎಲ್ಲಿ ಮಾಡಿದೆ, ಯಾಕೆ ಮಾಡ್ತಾ ಇದ್ದೀನಿ, ಮತ್ತೆ ಇದ್ರದ್ದು ಉಪಯೋಗ ಏನು, ಇವಾಗೆಲ್ಲ ನೀವು ನೋಡ್ಕೊ ಬಂದ್ರೆ ಪ್ರಪೋಸಲ್ಸ್ ಅದ್ರಲ್ಲೆಲ್ಲ ಶೋ ಮಿ ಹೌ ಇಟ್ ಇಸ್ ಇಂಪಾರ್ಟೆಂಟ್ ಫಾರ್ whatever your discipline ಒಂದು, society ನಲ್ಲಿ ಒಂದು. ಇದೆಲ್ಲ ತಿಳ್ಕೋಬೇಕಾದ್ರೆ you, as I have already told you in the beginning, you should keep on reading is one thing. Second is discussing with, this is ಇಲ್ಲಿಂದ ಇಂಗ್ಲಿಷ್ ಅಲ್ಲಿ ಒಂದು ಪದ ಬಳಸ್ತಾ ಇದ್ದಾರೆ ಈಗ, ಟೇಕ್ ಹೋಮ್ ಅಂತ. ವಾಟ್ ಇಸ್ ಇಟ್ ದಟ್ ಯು ಟೇಕ್ ಫ್ರಮ್ ಹಿಯರ್? ದಿಸ್ ಇಸ್ ನಾಟ್ ಜಸ್ಟ್ ಒನ್ ಡೇಸ್ ವರ್ಕ್ಶಾಪ್ ಅಲ್ಲ ಇದು. ನಿಮ್ಮ ಗಮನಕ್ಕೆ ಬಂದ ಎಲ್ಲ ವಿಚಾರಗಳ ಬಗ್ಗೆ ಯು ಹ್ಯಾವ್ ಟು ಗೋ ಅಂಡ್ ಥಿಂಕ್. ಯಾಕೆ ಹಿಂಗ್ ಹೇಳಿದ್ರು, ಯಾಕೆ ಹಿಂಗ್ ಹೇಳ್ಲಿಲ್ಲ, ಅಥವಾ ಏನಾದ್ರೂ ಹೇಳದೆ ಹೋದ್ರು ನೀವೇ ಕೇಳ್ಬೇಕು, ಈ ವಿಷಯ ಹೇಳಿಲ್ಲಲ್ಲ. ಸಿ ಬೇಸಿಕಲಿ ಕ್ವೆಶ್ಚನಿಂಗ್ ಮೆಂಟಾಲಿಟಿ ಇದೆಯಲ್ಲ, ಅದು ದಟ್ ಇಸ್ ದ ಎಸೆನ್ಸ್ ಆಫ್ ಎ ಗುಡ್ ರಿಸರ್ಚ್ ಪ್ರಾಸೆಸ್. ಇಡೀ ಸಂಶೋಧನಾ ಪ್ರಕ್ರಿಯೆಯಲ್ಲಿ ಬಹಳ ಮುಖ್ಯ ಆಗಿರೋದು ಯಾವುದು ಅಂದ್ರೆ ವಿಷಯಗಳು ಬರ್ಬೇಕು ನಮ್ಮ ಮನಸ್ಸಿನಲ್ಲಿ. So that's why I'm saying, when you read literature, or when you read other books or other works, it's not just for writing so and so in his or her study of this has said this anta line bariyakalla adirodu. It is for you to learn as well as unlearn. I mean, sorry, to come back to what I was saying, ಮಾಡ್ಬೋದು, ಯಾರು ಮಾಡ್ತಿಲ್ಲ ಅಂತ ನಾನು ಹೇಳ್ತಿಲ್ಲ. But what I think you should do is, ಸಾಮಾನ್ಯ ನಾವು ರಿವ್ಯೂ ರಿಲೇಟೆಡ್ ಲಿಟರೇಚರ್ ನಲ್ಲಿ ಏನ್ ಮಾಡ್ತೀವಿ ಗೊತ್ತಾ, ಅದರಿಂದ ಕಲೌಟ್ ಆಯ್ತಲ್ಲ ವಿಚಾರ, ವಾಟ್ ಹ್ಯಾವ್ ದೀಸ್ ಸ್ಟಡೀಸ್ ಸೆಡ್, ಏನ್ ಹೇಳಿದೆ, ಎಲ್ಲಿ ಗ್ಯಾಪ್ಸ್ ಇದೆ, ನನ್ನ ಅಧ್ಯಯನ ಇದಕ್ಕಿಂತ ಹೇಗೆ ಭಿನ್ನವಾಗಿದೆ. ವೆನ್ ಯು ಡೂ ಲಿಟರೇಚರ್ ರಿವ್ಯೂ ಇನ್ ಅ ರಿಸರ್ಚ್ ರೈಟಿಂಗ್, ವಾಟ್ ಯು ಎಕ್ಸ್ಪೆಕ್ಟೆಡ್ ಟು ಡೂ, ದ ರಿಯಲ್ ಕ್ವಾಲಿಟಿ ಟೈಪ್ ಆಫ್ ರಿಸರ್ಚ್ ರಿವ್ಯೂ ಅಂದ್ರೆ really good relevant ones, not necessarily, don't try to impress anybody by 20, 30, 40 better. Pick up some 10 good studies related to your field
cull out the essence and ಬರೆದು ಅದು ಅದರದ್ದು ಅಷ್ಟು 10 ಅಧ್ಯಯನಗಳನ್ನ ನೀವು ಕೋಟ್ ಮಾಡಿದ್ರೆ ಅದ್ರದ್ದು ಏನ್ ಮೂಲ್ಯ ಏನಿದೆ ಅದ್ರದ್ದು ಏನ್ ನೀವು ಅರ್ಥ ಮಾಡ್ಕೊಂಡ್ರೆ ಏನ್ ಇಲ್ಲ ಅಂತಾನು ಹೇಳ್ಬೇಕು. ಅನ್ಫಾರ್ಚುನೇಟ್ಲಿ ವಿ ಆರ್ ನಾಟ್ ಟು ಡೂ ದಟ್. ನಾನು ಹೇಳ್ತೀನಿ ನಿಮ್ಗೆ, ಗಾಂಧಿ ಭವನ ಇದೆಯಲ್ಲ, ಗಾಂಧಿ ಭವನ್ ಎವ್ರಿಬಡಿ ನೋಸ್, ಎಲ್ಲಿದೆ ಗೊತ್ತಾ? ಪಕ್ಕ ಇದೆ, ಎಲ್ರಿಗೂ ಗೊತ್ತಾ? ಯಾಕೆ ಗೊತ್ತಾ ಕೇಳ್ತಾ ಇರೋದು ಈ ಪ್ರಶ್ನೆ? ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ನಾವು ತುಂಬಾ ಸುತ್ತಾ ಇದ್ವಿ. ಆ ಸುತ್ತೋದು ಒಂದು ಹುಡುಕಾಟ. ಎಲ್ಲಿದೆ ಡಿಪಾರ್ಟ್ಮೆಂಟ್? ಇತ್ತೀಚೆಗೆ ನನ್ನ ಡಿಪಾರ್ಟ್ಮೆಂಟ್ ಹೀಗಿದೆ, ಸಾರಿ ಏನು ಟೀಕೆ ಮಾಡ್ತಿದ್ದೀನಿ ಅನ್ಕೋಬೇಡಿ, ಪಕ್ಕದಲ್ಲಿ ಏನಿದೆ ಅಂದ್ರೆ ಗೊತ್ತಿಲ್ಲ ಮೇಡಮ್ ನಮ್ಗೆ. ಕ್ಯೂರಿಯಾಸಿಟಿ ಬೇಕಲ್ವಾ? ಯು ಹ್ಯಾವ್ ಟು ಬಿ ಕ್ಯೂರಿಯಸ್. ಸೊ ಅದಕ್ಕೆ ಕೇಳಿದೆ, ಗಾಂಧಿ ಭವನ್ it used to be the center of so much activity, Gota. I'm sure those days will come back now. ಏನಕ್ಕೆ ಅಂದ್ರೆ ಅಲ್ಲಿ ಕುತ್ಕೊಂಡು ಆ ಮೆಟ್ಲುಗಳ ಮೇಲೆ, ಆ ಹುಲ್ ಮೇಲೆ people used to discuss. We all used to go and sit. ಕೆಳಗಡೆ ಕುತ್ಕೊಂಡು ಕೇಳಿಸ್ಕೊಳ್ಳೋದೇ ಒಂದು ಸಂತೋಷ. ಅವಾಗ ಕಲಿಯೋದು ಇತ್ತು, ಅನ್ಲರ್ನ್ ಮಾಡೋದಿತ್ತು. ಬರವಣಿಗೆಗಳನ್ನ ತಂದು they would present their research findings. See, that is very important. Whether it's masters or MPhil ilve alla, PhD, actually correct procedure ಏನಂದ್ರೆ ನಾನು ಎಲ್ಲರೂ ಮೊದಲೇ ಹೇಳ್ಬಿಡ್ತೀನಲ್ಲ, ನಾನು ಜನರಲೈಸ್ ಮಾಡಲ್ಲ. ಇದ್ರೆ ಸಂತೋಷ, ಇಲ್ಲ ಹೋದ್ರೆ there should be 3 levels. ಫಸ್ಟ್ ನಾನು ಬರ್ದಿದ್ದನ್ನ I have to present. ಆ ಮಕ್ಕಳಿಂದ ಎಂತೆಂತ ಪ್ರಶ್ನೆಗಳು ಬರೋ ಗೊತ್ತಾ, ಖುಷಿ ಆಗ್ತಾ ಇತ್ತು. Then second time is when you have done half your work right, present. And last presentation will come before your thesis submission. In many of the, for the first time in America, the department, somebody from India who was doing research. 2 ವರ್ಷದಿಂದ ಮಾಡ್ತಿದ್ರು ಆಕೆ ಅಲ್ಲಿ. And she said, presentation ಇದೆ ಅಂತ ಹೇಳ್ತಾ. Okay. ಹೋದ್ರು, she comes back and says, ರಿಜೆಕ್ಟ್ ಆಯ್ತು. I said, ನಂಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ನನ್ನ ಎಕ್ಸ್ಪೋಷರ್, ಅದಕ್ಕೆ ರಿಜೆಕ್ಟ್ ಅಂದ್ರೆ no, the committee did not accept. So do you have to redo the whole thing again? Yes. So I can go on talking and talking, but I said I'll stop at 1:40. 4 ನಿಮಿಷ ಇದೆ, ಸೊ ನಾನು ನಿಲ್ಲಿಸ್ತೀನಿ. ನಾನು ಇವಾಗ ಏನ್ ಹೇಳಿದ್ದೀನಿ ಅಂದ್ರೆ, ಈ ವಿಷಯದ ಬಗ್ಗೆ ಹೇಳದ್ನಲ್ಲ, ಇಡೀ ದಿನ ಮಾತಾಡ್ಬೋದು, ಇಡೀ ಬದುಕೆ ಮಾತಾಡ್ಬೋದು, ಅಷ್ಟಿದೆ. So I just made a few points. Let me quickly run through what I said. One is research writing. Another, quality research writing begins with you have to learn how to write a small abstract. I think university should make it mandatory for all synopsis. Tumba vishwavidyanilayagallalli ide adu. One abstract kodi first ನಿಮ್ಮ study do. Adalla you have to answer, what am I doing? ನಾನು ಏನು ಮಾಡ್ತಾ ಇದ್ದೀನಿ? Why am I doing? ಯಾಕೆ ಮಾಡ್ತಾ ಇದ್ದೀನಿ? And how am I going to do it? ಯಾವ ತರ methodology ಯೂಸ್ ಮಾಡ್ತೀನಿ? And lastly, research questions ಅಂತ ಒಂದು ಪದ ಇದೆ. ತುಂಬಾ ಥೀಸಿಸ್ಗಳು ತುಂಬಾ ಇದರ ರಿಜೆಕ್ಟ್ ಯಾವಾಗ ಆಗುತ್ತೆ ಗೊತ್ತಾ? See, yesterday only somebody had called me, a friend who is editing a I sent so many people. There were no research questions. So ಸಂಶೋಧನಾ ಪ್ರಶ್ನೆಗಳನ್ನ ಗುರುತಿಸಿ ಬರೀಬೇಕು. ಏನ್ ಮಾಡ್ತೀನಿ, ಯಾಕೆ ಮಾಡ್ತೀನಿ, ಎಲ್ಲಿ ಮಾಡ್ತೀನಿ, ಮತ್ತೆ ಹೇಗೆ ಮಾಡ್ತೀನಿ. What is my research about? Research questions. 2, how am I going to do it? Methodology. ಸಂಶೋಧನಾ ವೈಜ್ಞಾನಿಕತೆ ಅಂತ ಕರೀತಾರೆ. 3, where am I going to do? Because we all have places, ನಮಗೆ ಸೈನ್ಸ್ ನವ್ರಿಗೆ ಒಂದು ಟಾಪಿಕ್ ಇರುತ್ತೆ, ನಮಗೊಂದು ಕ್ಷೇತ್ರ ಇರುತ್ತೆ, ಕ್ಷೇತ್ರಾಧ್ಯಯನ ಇರುತ್ತೆ ಎಲ್ಲ. 4th one is what is its use? ಈ ತರ go on asking those questions and definitely we can create a thesis writing, which is pretty effective. ಎರಡನೇದಾಗಿ ಏನ್ ಹೇಳಿದ್ರೆ, you can write well only when you read a lot and read from other disciplines. ಇವಾಗ ರಿಸರ್ಚ್ ನಲ್ಲಿ ಒಂದು ಪದ ಬಂದಿದೆ, ನಿಮ್ಮಲ್ಲಿ
ಎಲ್ರಿಗೂ ಗೊತ್ತಿದ್ರೆ ಸಂತೋಷ. ಅದರ್ವೈಸ್ ಇಟ್ಸ್ ಕಾಲ್ಡ್ ಇಂಟರ್ಸೆಕ್ಷನಾಲಿಟಿ ಅಂತ. ಇಂಟರ್ಸೆಕ್ಷನಾಲಿಟಿ ಅಂದ್ರೆ ನಾನು ಐ ಆಮ್ ನಾಟ್ ಲುಕಿಂಗ್ ಎಟ್ ಎನಿ ಟಾಪಿಕ್ ಫ್ರಮ್ ಅನ್ ಐಸೋಲೇಟೆಡ್ ಪರ್ಸ್ಪೆಕ್ಟಿವ್. ಈಗ ಹೆಲ್ತ್ ಕ್ವಿಕ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನಮ್ಮಲ್ಲೇ ಸೋಶಿಯಾಲಜಿಯಲ್ಲಿ we have a specialized branch called ನಾವು ಸ್ಟಾರ್ಟ್ ಮಾಡಿದ್ದು ಅದನ್ನ ಮೆಡಿಕಲ್ ಸೋಶಿಯಾಲಜಿ ಅಂತ ಮಾಡಿದ್ವಿ. ಎಲ್ಲರೂ ಓಡ್ಕೊಂಡ್ ಬಂದಿದ್ರು ಇದೇ ಕ್ಯಾಂಪಸ್ ಅಲ್ಲಿ. ಅಂದ್ರೆ ನೀವು ಡಾಕ್ಟರ್, ಮೆಡಿಕಲ್ಗೂ ನಿಮ್ಗೂ ಏನ್ ಸಂಬಂಧ? ನೋ. Then now we call that course Sociology of Health and Well-being ಅಂತ. See, health is not just about freedom from disease. ಇಲ್ಲದಿದ್ರೆ ಜ್ವರ, ಸಾರಿ, ಕಾಯಿಲೆ ಇಲ್ಲದಿದ್ರೆ ನಾನು ಆರೋಗ್ಯವಂತೆ ಅಂತಲ್ಲ. Why some people fall sick? Why certain health issues are confronted only by certain sections? ಎಷ್ಟು ಸಿಸಿ ಕೋವಿಡ್ ಈಗ ರಿಸರ್ಚ್ ಏನ್ ತೋರಿಸೋ ಸೈಕಲಾಜಿಕಲ್ ಫ್ಯಾಕ್ಟರ್ಸ್ ಅಂಡ್ ಸೈಕಾಲಜಿ ಅಡ್ಮಿಷನ್ಸ್ ನೋಡಿದ್ರ ಎಲ್ಲ ಕಾಲೇಜಲ್ಲಿ ಎಷ್ಟು ಜಾಸ್ತಿ ಆಗಿದೆ ಗೊತ್ತಾ? ಬಿಕಾಸ್ ದೇ ನೌ ನೋ ದಟ್ ದೇರ್ ಆರ್ ಜಾಬ್ಸ್. ವರ್ಲ್ಡ್ ಎಕನಾಮಿಕ್ ಫೋರಂ ಅಂತ ಕೇಳಿರ್ಬೋದು ನಿಮ್ಮಲ್ಲಿ ಕೆಲವರು. ದೇ ಆರ್ ಬ್ರಿಂಗಿಂಗ್ ಔಟ್ ರಿಪೋರ್ಟ್ಸ್, ದ ನ್ಯೂ ಜಾಬ್ಸ್ ಅಂತಾನೆ ಹೇಳ್ತಾ ಇದ್ದಾರೆ. ಅಂಡ್ ಐ ಥಿಂಕ್ ಫಾರ್ ಯು ಪೀಪಲ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೊಸ ಉದ್ಯೋಗ ಕ್ಷೇತ್ರಗಳು ಯಾವ್ದು ತೆರೆದುಕೊಳ್ತಾ ಇವೆ ನಮ್ಗೆ ಅಂತ ನಿಮಗ್ ಗೊತ್ತಾಗ್ಬೇಕು. ಅಂಡ್ ಯುವರ್ ರಿಸರ್ಚ್ ಶುಡ್ ಅಡ್ರೆಸ್ ದೋಸ್ ಕ್ವೆಶ್ಚನ್ಸ್. ಬಿಟ್ರೆ ಇದು ನೋಡಿ ನೋಡಿ ಸಾಕಾಯ್ತು ಅಂತ ಹೇಳ್ಬಾರ್ದು ಯಾರು ಆತರ. ಸೊ ಯು ಹ್ಯಾವ್ ಟು read from other subjects and go and meet ಇಷ್ಟು ದೊಡ್ಡ ಕ್ಯಾಂಪಸ್ ನಲ್ಲಿ ಬೇಕಾದಷ್ಟು ಡಿಪಾರ್ಟ್ಮೆಂಟ್ ಗಳಿದೆ ಅಲ್ಲ. ನಾವು ಹೋಗ್ತಾ ಇದ್ವಿ, ನಮ್ ಟೀಚರ್ಸ್ ನಮ್ಮನ್ನ ಕಳಿಸ್ತಾ ಇದ್ರು, ಹೋಗಿ ಇಂಥವ್ರು ಭೇಟಿ ಮಾಡಿ. ಬೇರೆ ಬೇರೆ ಊರುಗಳಿಗೆಲ್ಲ ಕಳಿಸ್ತಾ ಇದ್ರು. They would send us to different universities. I send my students across the country. ಯಾರಿಗೆ ರೆಲೆವೆಂಟ್ ಅಂತ ಅನ್ಸುತ್ತೆ ಆಗುತ್ತೆ, ಈ ಲೈಬ್ರರಿಗೆ ಹೋಗಿ ಅವ್ರನ್ನ ನೋಡಿ, ಇವ್ರನ್ನ ನೋಡಿ. ಇವ್ರನ್ನ ನೋಡ್ಬಿಟ್ರೆ ಏನೋ ನನಗ ಆಗೋಗುತ್ತೆ ಅಂತ ಇಷ್ಟಿದ್ರೆ ಏನೋ ಮಾಡಕ್ಕಾಗಲ್ಲ. Sorry, but that's a reality. And so, you see, we learn. You have to meet people. Adon ಮಾಡ್ಬೇಕು ನೀವು. ಮೂರನೇದು, you have to read from all sources to write well. ಬರೀಬೇಕಾದ್ರೆ ಭಾಷೆ ಎರಡು. The only two things I want to tell before I close. In effective writing, there are two things that you should keep in mind. ಪರಿಣಾಮಕಾರಿ ಬರಹಗಳಲ್ಲಿ ಎರಡು ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೋಬೇಕು. ಒಂದು ಭಾಷೆ, the language that you use. ಇವಾಗಂತೂ ನನ್ಗೆ ಏನ್ ಆಶ್ಚರ್ಯ ಆಗತ್ತಂದ್ರೆ, ಸಿ ದಟ್ ರಿವ್ಯೂ ನಲ್ಲಿ ಥೆಸಾರಸ್ ಇದೆ, ಗ್ರಾಮರ್ ಚೆಕ್ ಇದೆ, ಸ್ಪೆಲ್ಲಿಂಗ್ ಚೆಕ್. ಅದನ್ನು ನೋಡ್ಬೇಡ್ವಾ ನಾವು? ಅದನ್ನು ನೋಡಂಗಿಲ್ಲ. ಓಕೆ. ಎರಡನೇದು ಕಾಂಟೆಂಟ್. ಎಲ್ಲಾ ಕಡೆ ನಿಮ್ಗೆ ಈ ರಿಸರ್ಚ್ ಆಧಾರದ ಮೇಲೆ ಕೆಲಸ ಸಿಗ್ಬೇಕು. ಮತ್ತೆ ಒಂಥರ ಪರಿಣಾಮಕಾರಿಯಾಗಿ ಅದ್ರ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ದ ಕಾಂಟೆಂಟ್ ಇಸ್ ವೆರಿ. ಕಾಂಟೆಂಟ್ ಅಂದ್ರೆ ಅದ್ರ ಒಳಗಡೆ ಏನ್ ಬರೀತೀನಿ ನಾನು. ಸೊ ಇದೆರಡಕ್ಕೆ ಗಮನ ಹರಿಸೋದು ಕಲಿಬೇಕಾದ್ರೆ ಯು ಹ್ಯಾವ್ ಟು ಡೂ ಇಟ್ ರೈಟ್ ಫ್ರಮ್ ದ ಬಿಗಿನಿಂಗ್. ನಾಟ್ ದಯವಿಟ್ಟು ಆ ಮೆಥಡಾಲಜಿ ಪಾಠ ನಾನೇ ಕ್ವೆಶ್ಚನ್ ಕೊಡ್ತೀನಿ, ವಾಟ್ ಆರ್ ದ ಸ್ಟೇಜಸ್ ಆಫ್ ರಿಸರ್ಚ್ ಅಂತ ಕೊಟ್ಬಿಟ್ರೆ ಒಂಥರ 1 2 3 4 ಅಂತ ಬರ್ಕೊಂಡು ಅದು ಅಲ್ಲಿ ಇರ್ಲಿ ಅದು. ಬಟ್ ರೈಟಿಂಗ್ ಶುಡ್ ಬಿ ಡನ್ ಫ್ರಮ್ ದ ಬಿಗಿನಿಂಗ್. ಹೋಗಿ ಫೀಲ್ಡ್ ವರ್ಕ್ ಮಾಡ್ತೀವಿ, ಜನಗಳ ಭೇಟಿ ಮಾಡ್ತೀವಿ, ಅಥವಾ ಮೇ ಬಿ ಇವನ್ ಇನ್ ಯುವರ್ ಲ್ಯಾಬ್ ವರ್ಕ್. ಅ ಗುಡ್ ರಿಸರ್ಚರ್ ಇಸ್ ಒನ್ ಹೂ ರೆಕಾರ್ಡ್ಸ್ ದೇರ್ ಎವ್ರಿಡೇ ಎಕ್ಸ್ಪೀರಿಯನ್ಸ್. ನಾವು ಅದನ್ನ ಫೀಲ್ಡ್ ನೋಟ್ಸ್ ಅಂತ ಕರಿತೀವಿ. ನಾಟ್ ನೆಸೆಸರಿ ಫೀಲ್ಡ್ ಅಂದ್ರೆ ಕ್ಷೇತ್ರ ಅಷ್ಟೇ. ಅದು ಕಾಡ್ ಇರ್ಬೋದು, ಹಳ್ಳಿ ಇರ್ಬೋದು, ಅಥವಾ ಲ್ಯಾಬ್ ಇರ್ಬೋದು, ಯಾವ್ದಾದ್ರು ಇರ್ಬೋದು. ಯು ಹ್ಯಾವ್ ಟು ರೈಟ್ ವಾಟ್ ವಾಸ್ ಮೈ ಎಕ್ಸ್ಪೀರಿಯನ್ಸ್ ಟುಡೇ. ಅದೆಲ್ಲ ಬರ್ಕೊಳ್ಳೋದು. ದಟ್ ಈಸ್ ದ ಬಿಗಿನಿಂಗ್ಸ್ ಆಫ್ ಗುಡ್ ಎಫೆಕ್ಟಿವ್ ರೈಟಿಂಗ್, ವಿಚ್ ವಿ ಡೋಂಟ್ ಡೂ. ಕೆಲವು ಥೀಸಿಸ್ ನ ರಿಜೆಕ್ಟ್ ಮಾಡ್ತಾರೆ ಕೆಲವು ಕಡೆ. ಏನು ಅಂದ್ರೆ ಎಲ್ಲಿದೆ ನಿಮ್ ಸಂಶೋಧನಾ ಅನುಭವ? ಸೊ ದಿಸ್ ಇಸ್ ಅನದರ್ ಟ್ರೂತ್ ವಿಚ್ ಯು ಶುಡ್ ಲರ್ನ್. ಸರಿ, ಡಸಂಟ್ ಮ್ಯಾಟರ್ ಕಹಿ ಅನುಭವನೋ ಸಿಹಿ ಅನುಭವ, ಪರವಾಗಿಲ್ಲ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಅಂಡ್ ದ ಲಾಸ್ಟ್ ಥಿಂಗ್ ಐ ವಾಂಟ್ ಟು ಸೇ ಇಸ್ ಬಿ ರೆಡಿ ಟು ಶೋ ಇಟ್ ಟು ಸಂಬಡಿ ಹೂ ವಿಲ್ ಗಿವ್ ಯು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್. ಅಂದ್ರೆ ಕ್ರಿಟಿಸಿಸಮ್ ಅಲ್ಲಿ 2 ತರ ಇದೆ. ಅಯ್ಯೋ ಹಾಳು ಮಾಡಕ್ಕೆ ನೋಡಿದ ತಕ್ಷಣ ಇವಳ ಆ ತರದ್ದೆಲ್ಲ ಹೋಗ್ಬೇಡಿ. ಬಟ್ ದೇರ್ ಆರ್ ಆಲ್ವೇಸ್ ಪೀಪಲ್ ಹೂ ವಿಲ್ ಹೆಲ್ಪ್ ಯು. ಅಂಡ್ ಕ್ರಿಟಿಸಿಸಮ್ ನಾವು ಒಳ್ಳೆ ಮನಸ್ಸಿನಿಂದ ಸ್ವೀಕಾರ ಮಾಡೋ, ಅದನ್ನ ಸ್ವೀಕೃತಿ ನಮ್ಮಲ್ಲಿ ಇರ್ಬೇಕು. ಸ್ವೀಕೃತಿ ಅಂತ ಯಾಕೆ ಬಳಸ್ತಾ ಇದೀನಿ, ಕಾನ್ಶಿಯಸ್ ಆಗಿ ಬಳಸ್ತಿದ್ದೀನಿ. ಒಪ್ಕೋಬೇಕು, ನಮ್ಗೆ ಇಷ್ಟ ಆಗಲ್ಲ ಯಾರು ನಮ್ಮನ್ನ ಬೈದ್ರೆ ಫಸ್ಟ್. ಬಟ್ ದ ಟ್ರೂತ್ ಇಸ್ ಟ್ರೂ.
you will realize that that person is trying to help you. So ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡುವ ನಿರಂತರವಾಗಿ sit here, this such a beautiful campus, talk to people from other disciplines, hostel ಅಲ್ಲಿ ಮಾಡಿ, do it in several places. And ಯಾರೋ ಬೇರೆ ಸಬ್ಜೆಕ್ಟ್ ಅವ್ರು ಮಾತಾಡುವಾಗ you get some very good ideas. So I don't know, I will only share some of my, I don't want to call it random because these are important things, because these are not that I have said something that nobody knows. Yargu gottilla irodu helbittidini antera alla, but I spoke on the basis of experience, and there is a lot of criticism that is coming these days about the quality of research. ಗುಣಮಟ್ಟವನ್ನ ಕುರಿತು ತುಂಬಾ ಟೀಕೆಗಳು ಬರ್ತಾ ಇದೆ. ನಾವು ನಮ್ಮ ಕಾಲೇಜಸ್ ಯೂನಿವರ್ಸಿಟೀಸ್ ಆ ಜಾಗದಲ್ಲಿದೆ, ಈ ಜಾಗದಲ್ಲಿದೆ, ಇಷ್ಟು ಪೇಪರ್ ರಿಜೆಕ್ಟ್ ಆಯ್ತು, ಇಷ್ಟು ಹಿಂದಕ್ಕೆ ಬಂತು, ಬಟ್ ವೈ? ಯಾಕಾಗ್ಬೋದು? ಯಾಕಾಗ್ತಾ ಇದೆ ಹೇಳಿ? ಕೆಲವು all over the country there is a great demand for publication. I heard ಅಲ್ಲಿ ಮಾತಾಡ್ತಾ ಇದ್ರು, ಬೆಳಗ್ಗೆ ಹೇಳಿದ್ರು ಅಂತ ನಾನು ಅರ್ಥ ಮಾಡ್ಕೊಂಡು, ಕರೆಕ್ಟ್, because it was going on and off a little bit. Demand ಇದೆ, but demand not just for ಒಂದು ಪ್ರಮೋಷನ್ಸ್ ಬರವಣಿಗೆ ಅದೆಲ್ಲ ಒಪ್ಕೊಳ್ಳೋಣ. ಇಟ್ಸ್ ಆಲ್ಸೋ ಪಬ್ಲಿಕ್ ಡೊಮೈನ್ ನಲ್ಲಿ ಒಂದ್ಸತಿ ಬಂತು ಅಂದ್ರೆ ನಮಗ್ ಭಯ ಇದೆ. ಭಯ ಅಂದ್ರೆ ಯಾರು ನೋಡ್ತಾರೆ ಅಂತ ನಾನು ಸರಿಗ್ ಬರೀತೀನಿ ಅಂತಲ್ಲ. I should realize that what I'm doing is going to be watched. 1000 ಜನ ಒಂದ್ ಪೇಪರ್ ಓದ್ಬೋದು, 10 ಜನ ಒಂದ್ ಪೇಪರ್ ಓದ್ಬೋದು, ಅದೆಲ್ಲ ಇಂಪಾರ್ಟೆಂಟ್. But you should be sincere to what you write. So writing comes only when you go on working and working. That is quality. And the temptation to take ide. Our Dr. Amshesh ಅವರು, she will explain to you on, because plagiarism check ಬಗ್ಗೆ ಅವ್ರು ಮಾತಾಡ್ತಾರೆ ಅಂತ ನೋಡಿದ್ರೆ he knows it so well. And you will be surprised ಅವ್ರ ಮಾತು ಕೇಳಿದಾಗ how many sources, ಸಾವಿರಾರು ಇದಾವೆ, ಒಂದ ಎರಡಲ್ಲ. ಈ ಲೈಬ್ರರಿನಲ್ಲೇ you have thousands, not just 1000. So all I'll say is thank you for the opportunity to spend time with students, something most in my life. ಹೇಳ್ಬೇಕು. ಏನಾದ್ರೂ ಪ್ರಶ್ನೆಗಳಿದ್ರೆ ಯೋಚನೆ ಮಾಡಕ್ಕೆ Myself, Abhishek Patel, Junior Research Student at Education Department. My question is there a difference between a poster and an article? And if yes, then can a published article can also be presented as a poster? Yeah. The difference is that a poster says, in just one, if you can call it one shot, what probably you would say when you write an article of 10 pages or 20 pages. It cannot definitely say everything. Yeah. Second thing is, even to make posters, I think you require skills. What should be shown and what should not be shown. That also requires training. Okay. But posters are impressive because, as I told you, their patience levels are low. When people want to quickly, understand what you're doing, a poster is fine. But your second question, did you say, can an article be? Can a published article can also be presented as a poster? Full article. Data. What? But citation should be there. See, yeah, you can take, even if you take your own article. Somebody once asked me this question. Maharashtra, I think it's in Shivaji University, we are talking about this. Can we take our own published material? Is that all right? So why don't you say where you have taken it from? Citation idea, that itself is an art. Tell me honestly, how often do we teach how to prepare? There are certain rules that you follow. I will only say
ಕನ್ಸಿಸ್ಟೆನ್ಸಿ ಇರ್ಬೇಕು. ಎಲ್ಲೋ ಮೆನಿ ಟೈಮ್ಸ್ ಕಾಮ ಶುರುವಾಗಿರುತ್ತೆ, ಎಂಡೇ ಆಗಿರಲ್ಲ. ಇನ್ ಯಾವ್ದೋ ಹೆಸರು ಬರ್ಬಿಡೋದು ಅರ್ಧ ನಾನು ಅದಕ್ಕೆ ಸೋಶಿಯಾಲಜಿನ ಆಲ್ವೇಸ್ ಟೆಲ್ ವಿ ಡೂ ಅ ಲಾಟ್ ಆಫ್ ಥಿಯರಿಟಿಕಲ್ ವರ್ಕ್. ಸಿದ್ಧಾಂತಗಳನ್ನ ನಾವು ತುಂಬಾ ಓದ್ತೀವಿ, ಬೇರೆ ಬೇರೆ ಸಮಾಜ ಬರೆದಿರೋದು ತುಂಬಾ. ಆ ಎರಡು ಹೆಸರು ಇರ್ತಾವಲ್ವಾ, some of the people have two names, no? ಈಗ ಟಾಲ್ಕಾಟ್ ಪಾರ್ಸನ್ಸ್ ಅಂತ ಇರುತ್ತೆ. ಪಾರ್ಸನ್ಸ್ ಹೀಗೆ ಪಾರ್ಸನ್ಸ್ ಅಲ್ಲರಿ ಅವ್ರಿಗೆ ನೀವು ಮಾತಾಡ್ತಾ ಇರೋದು. ಅವ್ನು ಎರಡನೇ ಹೆಸರು ಮೊದಲನೇ ಹೆಸರು ಗೊತ್ತಿಲ್ಲ ಅಂದ್ರೆ ಸಾರಿ ಅಕ್ಕಪ್ಪ ನನಗೆ ಹೇಳ್ತೀಯ ತೆಗೆದು ನೋಡಿ ಅಲ್ಲಿ. ಅಷ್ಟಾದ್ರೂ ನಮಗೆ ಗೊತ್ತಿಲ್ಲ. ಮ್ಯಾಕ್ಸ್ ವೆಬರ್ ಅಂದ್ರೆ ಮ್ಯಾಕ್ಸ್ ವೆಬರ್ ಇದೆ, ಕಾರ್ಲ್ ಮಾರ್ಕ್ಸ್ ಅಂದ್ರೆ ಕಾರ್ಲ್ ಮಾರ್ಕ್ಸ್ ಅಂತ ನಾವು ಫುಲ್ ಯಾಕೆ ಬರೀತೀವಿ ಅಂದ್ರೆ we have to know. So there is nothing wrong in using any data, but it should be properly acknowledged. Even if you take your own, let us say you have written a paper in a particular journal, please you can quote it and you say, yeah, when was it, the title of the journal, the year, the page number. Another mistake we make is generally we give off that. No, everything if you acknowledge, you can do. Any other question? ಈಗ ನಾವು ತಗೊಂಡಂತಹ ತಕ್ಷಣ ಒಂದು ಹೇಳಿಕೆಗಳನ್ನ ಕೋಟ್ ಮಾಡ್ಬೇಕು ಅಂತ ಹೇಳಿ ಈಗ ಕೋಟ್ ಮಾಡ್ತೀವಿ, ಆದ್ರೆ ಲಿಮಿಟೇಷನ್ ಇದೆಯಾ? ಇಷ್ಟೇ ತಗೋಬೇಕು, ಇಂತಿಷ್ಟೇ ವ್ಯಾಖ್ಯಾನಗಳನ್ನ ತಗೋಬೇಕು ಅಂತ ಏನಾದ್ರೂ ಲಿಮಿಟೇಷನ್ ಇಲ್ಲ? ಖಂಡಿತ ಇಲ್ಲ. ಅಲ್ಲ ಅಂದ್ರೆ ಎಷ್ಟಾದ್ರೂ ಇರ್ಬಹುದು, ಬಟ್ ಏನು ಅಂದ್ರೆ ಸಮಟೈಮ್ಸ್ ಅದು ರಿಟರ್ನ್ ಫಾರಮ್ ಅಲ್ಲಿ ಇದ್ದೇ ಇರ್ಬೋದು. ಇವಾಗ ನಾನೇ ಹೇಳಿದೆ, ಭೇಟಿ ಮಾಡ್ಬೇಕು ಬೇರೆ ತಜ್ಞರನ್ನ, ಟೀಚರ್ಸ್ನ, ಅವ್ರಿಗೂ ನಿಮಗೂ ಮಾತುಕತೆ ನಡೆದಿದ್ದನ್ನ ಅಲ್ಲಿ ಬರಿಬೇಕು. ಇನ್ ದ ಕೋರ್ಸ್ ಡಿಸ್ಕಷನ್ಸ್ ವಿತ್ ಇವ್ರ ಜೊತೆನಲ್ಲಿ ಅವ್ರ ಹತ್ರ ಕೇಳ್ಕೊಂಡ್ಬಿಡ್ಬೇಕು. ಐ ಹೋಪ್ ಇಸ್ ಇಟ್ ಓಕೆ ಇಫ್ ಐ ಕೋಟ್ ಯು, ನಿಮ್ ಹೆಸರನ್ನ ಹೇಳಿದ್ರೆ ಆಗಲ್ಲ. ಸೊ ಅದೇ ವಾಕ್ಯ ಆಗದೆ ಹೋದ್ರು ನೀವು ಸಿಂಗಲ್ ಇನ್ವರ್ಟೆಡ್ ಕಾಮರ್ಸ್ ನಲ್ಲಿ ಹಾಕ್ಬಿಟ್ಟು ಇಂಥವ್ರ ಜೊತೆ ನೀವು ಹಾಕಿ, ತುಂಬಾ ಕಡೆ ಹಾಕಿರ್ತಾರೆ ನೋಡಿ, ಇಂಥ ದಿವಸ ನಾನು ಇವ್ರನ್ನ ಭೇಟಿ ಮಾಡಿದ್ದೀನಿ, ಅವರ ಜೊತೆ ಚರ್ಚೆ ಆಗಿದ್ರಿಂದ ಹೊರ ಹೋಗಿದಂತ ವಿಚಾರಗಳು ಇವು ಹಾಕ್ಬೋದು. ಬಟ್ ಒಂದೇ ಏನಂದ್ರೆ ಏನ್ ಮಾಡಿದ್ರು ರೈಟಿಂಗ್ ಕರೆಕ್ಟ್ ಆಗಿ ಮಾಡ್ಬೇಕಂದ್ರೆ ಕನ್ಸಿಸ್ಟೆನ್ಸಿ ಅಂತಾರೆ ನೋಡಿ. ಹೆಂಗೋ ಕೇರ್ಲೆಸ್ ಆಗಿ ಇದೊಂಥರ ಅದೊಂಥರ ಇರಬಾರ್ದು. ದೇರ್ ಶುಡ್ ಬಿ ಒನ್ ಯೂನಿಫಾರ್ಮಿಟಿ ವೇ ಯು ಪ್ರೆಸೆಂಟ್. ಅಷ್ಟೇ ಔಚಿತ್ಯಪೂರ್ಣವಾದಂತ ಸಂಬಂಧ ಅದಕ್ಕೂ ಇದಕ್ಕೂ ಇದೆ ಅಂದ್ರೆ ಖಂಡಿತ ಏನ್ ತಗೊಂಡಿದೆ. This is Sri from Department of Botany. You give a short glimpse on research questions. Can you please give a little elaborated thing on that? Like, in what way should we express that in our paper, thesis, or any research article? Generally, in every thesis, we say objectives, okay? The objectives of our study. We just put it as 1, 2, 3, 4, 5, 6. But it is important. Some people ask this question: is there any difference between objectives and research questions? Or are the research questions the same as objectives? Basically, a research question brings out the objective of your study, but put it in the form of a question. Because what does research basically look for? It looks for answers. Okay. So because your research is searching for answers, is trying to locate answers to certain questions. So research questions can be like, this is the broad objectives. You can split it into 2 sections and say broad objectives of the study. And those objectives are achieved through your research questions. Have I made myself clear? You give some, let us say 4 or 5 objectives.
how do you transform those objectives into your research questions? That is what you should do. Because objectives are not questions. You know, you don't express. Some people say, why should we have both separately? Objectives, research questions. So there are people who express objectives in the form of research questions, but there are those who say, these are the broad objectives, and I will address my objectives through the following questions. So that is a research question. You can have four, which will make it very clear. Is that clear to you? Have I answered your question? ನಮಸ್ತೆ ಮೇಡಮ್. ರಮ್ಯಾ ಅಂತ ಸೋಶಿಯಾಲಜಿ ನೀವು ಲ್ಯಾಂಗ್ವೇಜ್ ಬಗ್ಗೆ ಹೇಳಿ, ಯಾವ ಲ್ಯಾಂಗ್ವೇಜ್ ಆದ್ರೆ ನೀಟಾಗಿ ಪ್ರೆಸೆಂಟೇಶನ್ ಮಾಡೋದಂತ. ಈಗ ನಮ್ಗೆ ದೊಡ್ಡ ಎದುರಾಗಿರೋ ಸಮಸ್ಯೆ ಏನಂದ್ರೆ, ಈ ಕನ್ನಡದಲ್ಲಿ ರಿಸರ್ಚ್ ಪಬ್ಲಿಷ್ ಮಾಡಿದ್ರೆ ಅದನ್ನ ಎಕ್ಸಿಜೆನ್ಸಿ ಮಾಡೋದು ಜಾಸ್ತಿ ಅಂತ ಅನಿಸ್ತಿದೆ. ಮತ್ತೆ ಇಲ್ಲಿ ಕರ್ನಾಟಕ ಅಷ್ಟೇ ಸೀಮಿತ ಆಗುತ್ತೆ, ಇಂಟರ್ನ್ಯಾಷನಲ್ ಲೆವೆಲ್ ಜರ್ನಲ್ಸ್ ಅಲ್ಲಿ ನಮ್ಮ ಆರ್ಟಿಕಲ್ ಗಳನ್ನ ಕಳ್ಸೋಕೆ ಸಮಸ್ಯೆ ಆಗ್ತಿದೆ. ಇದ್ರ ಬಗ್ಗೆ ನೀವ್ ಹೇಳ್ತೀವಿ? ನೆಗ್ಲೆಕ್ಟ್ ಮಾಡೋದು ಯಾರು? ಅಲ್ಲ, ಅದು ಇದೆ. ಯು ಆರ್ ನಾಟ್ ವೆರಿ ರಾಂಗ್. ಇಂಗ್ಲಿಷ್ ನಲ್ಲಿ ಮಾಡಿದ್ರೆ ಮಾತ್ರ ರಿಸರ್ಚ್ ಬರವಣಿಗೆ ಅದ್ರದ್ದು. ಮತ್ತೆ ನಮ್ಮ ಭಾಷೆಗಳಲ್ಲಿ ಬರೆದ್ರೆ ಅದು ಏನೋ ಅಷ್ಟು ಲೆವೆಲ್ ಇಲ್ಲ ಅಂತ ಹೇಳುವಂತ ಒಂದು ಸಂಸ್ಕೃತಿ ನಾನ್ ವಿದ್ಯಾರ್ಥಿ ಆಗಿದ್ದಾಗ್ಲೂ ಇತ್ತು, ಇವಾಗ್ಲೂ ಇದೆ. ಆದ್ರೆ ನೀವು ಬೇಕಾದಷ್ಟು ಬಂದು ನನ್ನ ಸಮಸ್ಯೆ ಏನ್ ಗೊತ್ತಾ, ನನ್ನ ಭಾಷೆನಲ್ಲಿ ನಾನು ಬರೆದ್ರೆ ನನಗೆ ಆ ಭಾಷೆ ಅರ್ಥ ಆಗುತ್ತೆ, ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ನಾನು ಅದ್ರ ಮೂಲಕ ಹೇಳ್ತೀನಿ. ನೆಗ್ಲೆಕ್ಟ್ ಮಾಡೋ ಯಾರೋ ಒಂದ್ ಸೆಕ್ಷನ್ ಅಷ್ಟೇ, ಅದಕ್ಕೆ ಬೇರೆ ಇನ್ನೊಂದು ಸೆಕ್ಷನ್ ಇದೆ. ಬೇಕಾದಷ್ಟು ಜನ ಅಂದ್ರೆ ಒಳ್ಳೆ ಸಾಕಿ ಯೋಚನೆಗಳಿರೋರು ಏನ್ ಹೇಳ್ತಾರೆ ಗೊತ್ತಾ, ನಾನು ಆ ಪಾಯಿಂಟ್ ನ ರೇಸ್ ಮಾಡಿದೆ ಆಗ್ಲೇ ನೀವ್ ಯಾತಕ್ಕೋಸ್ಕರ ರಿಸರ್ಚ್ ಮಾಡ್ತೀರಿ? It should reach out to ಕನ್ನಡದಲ್ಲೂ ಕೂಡ ನಮ್ಮ ಸಬ್ಜೆಕ್ಟ್ ನಲ್ಲೇನೆ, because you saying you are a student of sociology, there are journals. ಅವು ಸಾಮಾಜಿಕ ವಿಚಾರಗಳ ಬಗ್ಗೆ ಕಳಕಳಿಯನ್ನ ಹೊಂದಿದಂತ ಜರ್ನಲ್ಗಳಿದೆ, ನ್ಯೂಸ್ ಪೇಪರ್ಗಳು ಇದ್ದಾವೆ. ಅಲ್ಲಿಗೆ ಕಳಿಸಿದ್ರೆ ಅದಕ್ಕೂ ನಿಯಮಗಳಿದಾವೆ, ಪಬ್ಲಿಷ್ ಮಾಡ್ತಾರೆ. ಅಂಡ್ ಆ ಕಾಲ ಹೊರಟು ಹೋಯ್ತು, ಇಂಥದ್ರಲ್ಲೇ ಆಗ್ಬೇಕು, ಇದಿಷ್ಟು ಜರ್ನಲ್ಸ್ ಮಾಡಿದ್ರೆ ಮಾತ್ರ ಅದಕ್ಕೆ ಸ್ಟ್ಯಾಂಡರ್ಡ್ ಇದಕ್ಕಿಲ್ಲ ಇಲ್ಲ. ಆದ್ರೆ ನೀವ್ ಹೇಳಿ, ನಾವೇ ಸೋಶಿಯಾಲಜಿ ಅವರು ಎಷ್ಟು ಸಾರ್ವಜನಿಕ ವಲಯವನ್ನ ತಲುಪೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ನಾವು ಬರೆಯೋದೆಲ್ಲ ಕನ್ನಡದಲ್ಲೇ. ನಾನು ಅಂಕಣಗಳನ್ನ ಯಾತಕ್ಕೆ ಇದನ್ನ ನಾಲ್ಕು ಮೈಸೂರು ಮಿತ್ರ ಇವಾಗ ಬರ್ತಾ ಇರೋ ಮೂರುವರೆ ವರ್ಷ ಇವಾಗ ಮೈಸೂರು ಮಿತ್ರ ಪ್ರತಿ ವಾರ ಬರ್ತೇನೆ, ಗೊತ್ತಿಲ್ಲ ನೀವು ನೋಡಿದ್ರು ಇಲ್ವಾ. ಬಟ್ ನಾವು ಪಿಕ್ ಮಾಡ್ತಾ ಇರೋ ವಿಚಾರಗಳೆಲ್ಲ ನಮ್ ಸಬ್ಜೆಕ್ಟ್ ಬರೀ ಸಮಾಜಶಾಸ್ತ್ರ ಅಲ್ಲ, ಸಾಮಾಜಿಕ ವಿಚಾರಗಳನ್ನ ಹೊಂದಿರುವಂತದ್ದು. ಅದನ್ನ ಬರೀಬೋದಲ್ಲ. ಎಷ್ಟು ಜನ ನಾವು ಬರೀತಾ ಇದೀವಿ ಸಮಾಜ ವಿಜ್ಞಾನಿಗಳು, ನಾವು ಯಾವುದೋ ಐವರಿ ಟವರ್ಸ್ ಅಲ್ಲೇ ಕುತ್ಕೊಂಡಿದೀವಿ. ಹಾಗಾಗಿ ಇಂಟರ್ನ್ಯಾಷನಲ್ ಕನ್ನಡ ಜರ್ನಲ್ ಇಲ್ಲ, ಅದ್ ನಾನು ಓದ್ತೀನಿ. ಪ್ರಾಯಶಃ ಬರ್ಬಹುದು, ಬಿಕಾಸ್ ಕನ್ನಡದವರು ಹೊರಗಡೆ ಬೇಕಾದಷ್ಟು ಜನ ಇದ್ದಾರೆ. ಬಟ್ ಈ ಕೆಲಸ ಅವ್ರಿಗೆ ನನಗೆ ಗೊತ್ತಿರೋ ಹಾಗೆ ಅಂತ ಹೇಳ್ತೀನಿ. ಯಾಕಂದ್ರೆ ಯಾಕೋ ಮಾಡಿ ಆಮೇಲೆ ನಾನು ಈ ತರ ಕಾಮೆಂಟ್ ಮಾಡಕ್ ನಂಗೆ ಇಷ್ಟ ಇಲ್ಲ. ಬಯಲಾರ್ದಾಗ ಆಗ್ತಾ ಇಲ್ಲ. ಬಟ್ ನಾವು ಎಲ್ಲಾದ್ರೂ ಬರೆಯೋಣ, ಅದನ್ನ ಬರೆಯೋ ರೀತಿ ಇರ್ಬೇಕು. ಅದಕ್ಕೆ ಏನೇನ್ ಪ್ರೋಟೋಕಾಲ್ಸ್ ಅವ್ರು ಹೇಳಿರ್ತಾರೆ ಅದು ಫಾಲೋ ಮಾಡ್ಬೇಕು. ಇವಾಗ ತುಂಬಾ ಕನ್ನಡದಲ್ಲಿ ಬರ್ತಾ ಇದೆಯಲ್ಲ ಜರ್ನಲ್ಸ್, ಒಳ್ಳೊಳ್ಳೆ ಜರ್ನಲ್ಸ್ ಬರ್ತಾ ಇದೆ. ಅದರಲ್ಲಿ ನಮ್ಮ ಸಬ್ಜೆಕ್ಟ್ ಇಂದ ಪಬ್ಲಿಕೇಶನ್ ಬರ್ತಾ ಇದೆ. ಸಂವಾದ ಅಂತ ಇದೆ, ಒಂದ್ 2-3 ಉದಾಹರಣೆ ಕೊಡ್ಬೋದು. ಹೊಸದು ಇದರಲ್ಲೆಲ್ಲ ಸೋಷಿಯಲ್ ಸೈನ್ಸಸ್ ತುಂಬಾ ಒಳ್ಳೊಳ್ಳೆ ಲೇಖನಗಳು ಬರ್ತಿದೆ. ನೋಡಿದೀರಾ ಅದನ್ನೆಲ್ಲ ನೀವು? ನೋಡ್ರಿ ಅವೆಲ್ಲ ಆಮೇಲೆ ಇವಾಗ ಬೇಕಾದಷ್ಟು ಆನ್ಲೈನ್ ಎಡಿಷನ್ಸ್ ಬರ್ತಾ ಇದೆ. ಕನ್ನಡ ಎಲ್ಲಾ ಪಬ್ಲಿಕೇಶನ್ಸ್ ಆನ್ಲೈನ್ ಅಲ್ಲಿ ಸಿಗುತ್ತೆ, ಒಳ್ಳೊಳ್ಳೆದೆಲ್ಲ. ಮಾಡ್ಲಿಕ್ಕೆ ನಮ್ ಭಾಷೆನಲ್ಲಿ ನಾವು ಮಾತಾಡೋಣ. ನಮ್ ಬಗ್ಗೆ ಏನಕ್ಕೆ ಒಂದ್ ಕಾಲದಲ್ಲಿ ಕೀಳರಿಮೆ ಇತ್ತು, ಏನ್ ಇರ್ಲಿಲ್ಲ ಅಂತಲ್ಲ, ಇತ್ತು, ಹೌದು. ಬಟ್ ನಿಮ್ಗೆ ಇನ್ನೊಂದು ಗೊತ್ತಾ,
ನಮ್ಮ ಭಾಷೆಯಲ್ಲಿ ನಾವು ಬರೆದು ನಮ್ಮ ಭಾಷೆಯಲ್ಲಿ ಕಾನ್ವರ್ಸ್ ಮಾಡುವ, ಓದುವ, ಬರೆಯುವ ಜನರನ್ನ ತಲುಪೋದು ಅದೊಂದು ಪಾಸಿಟಿವ್ ಕ್ವಾಲಿಟಿ. ಇವತ್ತು ಇದು ಗೊತ್ತಾಗ್ಬೇಕಿದೆಲ್ಲ. ಓಕೆನಾ? ಸೊ ಯಾಕೆಂತಂದ್ರೆ ಈಗಾಗ್ಲೇ ಶ್ರೇಣೀಕೃತ ಆಗಿರೋ ಈ ಸಮಾಜ ಮತ್ತದ್ರದ್ದೀಗ ಇಂಗ್ಲಿಷ್ ಬಾರದೇ ಇರೋ ಶಿಕ್ಷಣ ಅನ್ನೋ ಇನ್ನೊಂದು ಹೊಸ ಸರ್ಟಿಫಿಕೇಶನ್ ಆಯಾಮ ಸೃಷ್ಟಿಯಾಗಿದೆ. ಅದು ಇರಬಾರ್ದು. ಅಂದ್ರೆ ಯುನೋ ಇವಾಗೆಲ್ಲ ನೀವು ಕೆಲವು ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ ಅಲ್ಲಿ ಮೊದಲು ನಾನು ನೋಡ್ತಿದ್ದೆ, ಈಗಲೂ ಮಾಡ್ತಾರೆ ಅದನ್ನ. ಇಲ್ಲಿ ತೋರಿಸಿದ ತಕ್ಷಣ ಅವ್ರಿಗೆ ಜಪಾನ್, ಚೈನಾ ಇಂಥ ದೇಶಗಳವರೆಲ್ಲ ತಕ್ಷಣ ಅವ್ರು ಏನ್ ಮಾಡೋದು ಗೊತ್ತಾ, ಇಲ್ಲಿ ಇಂಗ್ಲಿಷ್ ಸ್ಲೈಡ್ ಬಂದ ತಕ್ಷಣ ಫೋಟೋ ತೆಗೆದ್ಬಿಡ್ತಾರೆ. ಇವಾಗ ಫೆಸಿಲಿಟಿ ಇದೆ, ಮೊದಲು ಇರ್ಲಿಲ್ಲ. ತಕ್ಕೊಂಡ್ಸರೆ ನೋಡ್ಕೋತಾರೆ, ಹೋಗ್ತಾರೆ. ಇವಾಗ ಟ್ರಾನ್ಸ್ಲೇಷನ್ಗೂ ಎಲ್ಲಾ ಬರುತ್ತೆ. ಓದ್ಬೇಕಾದ್ರೆ ಇಂಗ್ಲಿಷ್ ಪುಸ್ತಕಗಳನ್ನ ಅಟ್ಲೀಸ್ಟ್ ಕೆಲವು ಮೂಲಭೂತ ಪುಸ್ತಕಗಳನ್ನ ನಾವು ಓದ್ಬೇಕು. ನಿಮ್ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆ. ಜರ್ನಲ್ಸ್ ಇದೆ ನೋಡಿ. ನವ ಕರ್ನಾಟಕ ಪಬ್ಲಿಕೇಶನ್ಸ್ ಗೊತ್ತಾ ಎಲ್ಲಿದೆ ಅಂತ? ಎಲ್ಲಿದೆ? ರಾಮಸ್ವಾಮಿ ಸರ್ಕಲ್ ಅಲ್ಲಿ ಇದೆ ಅಲ್ವಾ? ಅಲ್ಲಿದೆ. ಅಲ್ಲೆಲ್ಲ ತುಂಬಾ ಒಳ್ಳೊಳ್ಳೆ ಸಬ್ಜೆಕ್ಟ್. ನಾನು ಸುಮ್ಮನೆ ಒಂದು ಜಾಗ ಹೇಳಿದೆ ಅಷ್ಟೇ, ನಾನು ಕೊಟ್ಟಿದೆ. ಅಲ್ಲ ಹೋಗಿ ನೋಡಿ. ನಮ್ ಲೇಖನಗಳನ್ನ ಬರೀಬಹುದಾದಂತ preventing plagiarism. Here, is referring to the text portion of the content. See, especially lot of references people might have made to English books and other books also. And then they would have taken the thought from there. Do you draw that as is a copy of that, hence it is plagiarism or what? Or if it's the same language, then it is very easy. All the three sentences are very similar. I say it is plagiarism. But when languages are different, and only when in the thought process, how do you classify and how the research has to address it? Thank you, sir. Such a meaning question and thought. I don't think it cannot really refer to a thought process to make it very short, because we only have been saying that everybody should read, get ideas, you should read. So transferring that thought process into our mother tongue or the other language, non-English, I don't think can be considered plagiarism unless it is not acknowledged. ಈಗ ಒಂದ್ಸತಿ ಇದೇ ತರ ತಾವು ಏನ್ ಪ್ರಶ್ನೆ ಇಟ್ಟಿದ್ರೆ ಅದು ಒಂದ್ಸತಿ ಬಂತು ನಮ್ ಸಬ್ಜೆಕ್ಟ್ ಅಲ್ಲೇ ಯಾವ್ದ್ರಲ್ಲೂ, ಗಲಾಟೆ ಆಯ್ತು. ಇದರಿಂದ ಕಾರ್ಲ್ ಮಾರ್ಕ್ಸ್ ಏನ್ರಿ ನಿಮ್ ಪರ್ಸನಲ್ ಪ್ರಾಪರ್ಟಿನ ತಗೊಂಡ್ರಿ ಅಂತ. ಕಾರ್ಲ್ ಮಾರ್ಕ್ಸ್ ಪರ್ಸನಲ್ ಪ್ರಾಪರ್ಟಿ ಅಂತ ನಾವ್ ಹೇಳ್ತಾ ಇಲ್ಲ. ಆದ್ರೆ ಅವ್ರು ಯಾವ್ದೋ ಕನ್ನಡ ಪುಸ್ತಕದಿಂದಾನೆ ಹೋಮ್ ಸೇಲ್, ಅವ್ರು ಕನ್ನಡ ಬರೆದ ಆಥರ್ ಬೇರೆ ಇದ್ರು, ತಗೊಂಡ್ತಿದ್ರು. ಸೊ ನಾನ್ ಏನ್ ಹೇಳ್ತೀನಿ, ಸರ್ ಎಲ್ಲಿಂದ ಯಾವ ಥಾಟ್ ಪ್ರಾಸೆಸ್ ಬೇಕಾದ್ರೂ ತಗೋಬಹುದು, ಅಥವಾ ವಿ ಕ್ಯಾನ್ ಕೋಟ್, ಬಟ್ ಅದನ್ನ ಅಕ್ನಾಲೆಜ್ ಮಾಡ್ಬೇಕಷ್ಟೇನೆ. ಸೊ ಥಾಟ್ಸ್ ನ ತಗೊಳ್ಳೋದನ್ನ ಪ್ಲೆಗ್ಯಾರಿಸಮ್ ಅಂತ ಐ ವುಡಂಟ್ ಕನ್ಸಿಡರ್ ಇಟ್, ಬಿಕಾಸ್ ನಾವೇ ಹೇಳ್ತಾ ಇದೀವಲ್ವಾ ಬೇರೆ ಸಬ್ಜೆಕ್ಟ್ ಗಳಿಂದ ಓದ್ಬೇಕು, ಯು ಹ್ಯಾವ್ ಟು ಗೆಟ್ ಇನ್ಸ್ಪಿರೇಷನ್ ಫ್ರಮ್ ಬುಕ್ಸ್ ರಿಟನ್ ಇನ್ ಅದರ್ ಡಿಸಿಪ್ಲಿನ್ಸ್ ಅಂತ. ಸೊ when you was asking about botany, do you know how much work is being done
in a couple of universities with the botany department and sociology department working together. Earlier they would say, botany, our body, then you botany people is sociology or everybody. But now, you know, there is something called ethnobotany. Ethnobotany is all about sociology. Wonderful work is being done. ಆಮೇಲೆ ಪ್ಲೆಗ್ಯಾರಿಸಮ್ ಚೆಕ್ ಕನ್ನಡದಲ್ಲಿ ಬಂತ ಇಲ್ಲ ಅನ್ಸುತ್ತಲ್ಲ, ನಡೀತಾ ಇದೆ, ಬಂದಿಲ್ಲ. ಬಂದ್ರೆ ಆಕ್ಚುಲಿ ಆ ಕಂಪ್ಲೇಂಟ್ ಇದೆ, ಯಾರೋ ಮನೆ ಅಂತ ಕೇಳಿ ಇಂಗ್ಲಿಷ್ ನಲ್ಲಿ ನಮ್ಗೆ ಮಾತ್ರ ಚೆಕ್ ಮಾಡ್ಬಿಡ್ತಾರೆ, ಕನ್ನಡದವ್ರನ್ನೆಲ್ಲ ಕಾಪಿ ಮಾಡೋ ಅಗತ್ಯ ಇದೆ. ಐಡಿ ಅಂತವ್ರು ಹೇಳಿದ್ರು ಅಂತ ಅದಕ್ಕೇನಂತ ನಮ್ಗೆ ಅಷ್ಟು ಮಾಡಕ್ಕಾಗಲ್ಲ. So ನಾವೇನ ಇಲ್ಲ ಅಂತ we need not take it for granted and do what we want. English ನಾನೇನ್ ಹೇಳೋದು ಗೊತ್ತಾ, ಅಲ್ಲಿ ಇದೆ ಅಂತ ನಾವು ಕಾಪಿ ಮಾಡದೆ ಇರೋದು ಬೇಡ. We won't do it because it's not correct, it is unethical. There are quite a few examples in this campus. I won't take names and I won't use those examples because it's not good, but let one day on there. You can't take anything for granted. You see, sorry, ನಾನು ಯಾರನ್ನು ಪರ್ಸನಲ್ ಆಗಿ ಟಿಕೆಟ್ ಮಾಡ್ತಿಲ್ಲ, ಬಟ್ ಕಲ್ಚರ್ ಎಷ್ಟು ಇವಾಗ ಟೆಕ್ನಾಲಜಿ ಯಾವ್ದೋ ಟಾಪಿಕ್ ತಗೊಂಡ್ಬಿಡೋದು, ಮಂಡ್ಯ ಇರೋ ಕಡೆ ಚಾಮರಾಜನಗರ ರೀಪ್ಲೇಸ್ ಮಾಡೋದು ಅನ್ನೋದು, ಕೊಳ್ಳೇಗಾಲ ಇರೋ ಕಡೆ ಮುಟ್ಟಪೇಟೆ ಮಾಡೋದು. ಫೋನ್ ಮಾಡ್ಬಿಟ್ಲು ಸಬ್ಜೆಕ್ಟ್ ಅಲ್ಲಿ ನನಗೆ ಯಾವ ಭಯನೇ ಇಲ್ಲ. ನೋಡಿ, ಸಿ ಆಕೆ ಕಾಳಜಿ ಎಷ್ಟಿದೆ ಮೇಡಮ್, ಪುಸ್ತಕನೇ ತಂದ್ಕೊಟ್ಬಿಟ್ಟಿದ್ದಾರೆ ನನಗೆ, ನಾನು ಮಾಡ್ಕೊಳಕ್ ಆಗ್ತಿಲ್ಲ. ಮಾಡ್ಬೇಕ ನಾನ್ ಮಾಡ್ತಾ ಬೇರೆ ಬೇರೆ ವಿಷಯ ಅದೆಲ್ಲ ಅಲ್ಲ, ಹೆಸರುಗಳನ್ನ ಹೇಳೋದು ಅವೆಲ್ಲ ಸಭಾ ಮರ್ಯಾದೆ ಅಲ್ಲ. ಸೊ ಇಶ್ಯೂ ಇಷ್ಟೇ, ಆಯ್ತಾ? ಮೊದಲನೇ ವಿಚಾರಗೋಷ್ಠಿಯ ವಿಷಯ ತಜ್ಞರಾಗಿ ಆಗಮಿಸಿ ಪರಿಣಾಮಕಾರಿ ಸಂಶೋಧನಾ ಲೇಖನ ರಚನೆ, ನೆನಪಿನಲ್ಲಿಡಬೇಕಾದ ಅಂಶಗಳ ಬಗ್ಗೆ ವಿದ್ವತ್ಪೂರ್ಣ ಉಪನ್ಯಾಸವನ್ನು ನೀಡಿದಂತಹ ಸಂಪನ್ಮೂಲ ವ್ಯಕ್ತಿಗಳಾದ ಪ್ರೊಫೆಸರ್ ಆರ್ ಇಂದಿರಾ ಮೇಡಮ್ ರವರು, ಸಮಾಜಶಾಸ್ತ್ರ ಪ್ರಾಧ್ಯಾಪಕರು ಹಾಗೂ ಸಂದರ್ಶಕ ಪ್ರಾಧ್ಯಾಪಕರು, ಅವರಿಗೆ ನಮ್ಮ ನಿಮ್ಮೆಲ್ಲರ ಜೋರಾದ ಚಪ್ಪಾಳಿಯ ಮೂಲಕ ತುಂಬ ಹೃದಯದ ಧನ್ಯವಾದಗಳನ್ನ ನಾವೆಲ್ಲರೂ ಕೂಡ ತಿಳಿಸೋಣ. ಅರ್ಧ ಗಂಟೆ ಲಂಚ್ ಬ್ರೇಕ್ ಇರುತ್ತೆ, ದಯಮಾಡಿ ಎಲ್ಲರೂ ಭೋಜನವನ್ನ ಸ್ವೀಕರಿಸಿದ ನಂತರ ಮತ್ತೆ ಸೆಕೆಂಡ್ ಸೆಷನ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಎರಡನೇ ವಿಚಾರಗೋಷ್ಠಿಗೆ ನಾವೆಲ್ಲರೂ ಕೂಡ ಇನ್ನು ಅರ್ಧ ಗಂಟೆಯ ಒಳಗಡೆ ಇರಬೇಕಾಗಿದೆ ಅಂತ ತಿಳ್ಕೊಳ್ತೇನೆ. ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ಇವರ ಒಂದು ಶಿಕ್ಷಣ MA ಸೋಷಿಯಲ್ ವರ್ಕ್, 2 ವರ್ಷ ಪೂರ್ಣವಾಗಿ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಇನ್ ಸೈಕಿಯಾಟ್ರಿಕ್ ಸೋಷಿಯಲ್ ವರ್ಕ್ ನಿಮಾನ್ಸ್ ಬ್ಯಾಂಗ್ಳೂರ್, ಹಾಗೆ PhD ಇನ್ ಸೋಷಿಯಲ್ ವರ್ಕ್, PhD ಸೋಷಿಯಾಲಜಿ, ಹಾಗೆ ಪೋಸ್ಟ್ ಗ್ರಾಜುಯೇಷನ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ 36 ವರ್ಷಗಳು ಅನುಭವ ಉಳ್ಳಂತಹ ವ್ಯಕ್ತಿಗಳು, ಹಾಗೆ 21 ವರ್ಷಗಳು ಪ್ರೊಫೆಸರ್ ಆಫ್ ಸೋಷಿಯಲ್ ವರ್ಕ್ ಇನ್ ಯೂನಿವರ್ಸಿಟಿ ಆಫ್ ಮೈಸೂರು, ಹಾಗೆ 16 ವಿದ್ಯಾರ್ಥಿಗಳಿಗೆ PhD ಪದವಿಯನ್ನು ನೀಡಿದ್ದಾರೆ. ಹಾಗೆ ಅಸೈನ್ಮೆಂಟ್ ಆಫ್ ಸೂಪರ್ ಆನಿಮೇಷನ್ visiting professor of social work, Department of Social Work, University of Mysore during the academic year 2015 and 16. Honorable Professor of Social Work, Karnataka State Rural Development and Panchayat Raj University, Gadag from 2018 and 19 till the date. Association of membership, member of the eminent social scientist constituted by the Indian Council of Social Science Research ICSSR, Ministry of Education, Government of India, non-official member of Karnataka State Mental Health Authority, Department of Health and Family Welfare, Government of Karnataka, member of Academic and Board of Student in Social Work of Karnataka State Rural Development and Panchayat Raj University, Gadag. ಇವತ್ತು ನಮ್ಮೊಟ್ಟಿಗೆ ಈ ಒಂದು ಕಾರ್ಯಕ್ರಮದ ವಿಚಾರಗೋಷ್ಠಿ 2ರಲ್ಲಿ ವಿಷಯ ತಜ್ಞರಾಗಿ ಆಗಮಿಸುವಂತಹ ಪ್ರೊಫೆಸರ್ TB.BSV ರಮಣಯ್ಯ ಸರ್ ಅವರು ವಿಶ್ರಾಂತ ಸಮಾಜ ಕಾರ್ಯ ಪ್ರಾಧ್ಯಾಪಕರು, ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು. ಇವರಿಗೆ ಹೂಗುಚ್ಛ ನೀಡುವುದರ ಮೂಲಕ ಲೋಹಿತ್ ಸರ್ ಅವರು ಗೌರವಿಸಬೇಕಾಗಿ ಸ್ವಾಗತವನ್ನ ಕೋರ್ತೇನೆ.
ವಿಚಾರಗೋಷ್ಠಿ 2ರ ವಿಷಯ PhD ಮಹಾಪ್ರಬಂಧದಲ್ಲಿ ವಿಶ್ವಾಸಾರ್ಹತೆ ಹಾಗೂ ಗುಣಾತ್ಮಕತೆಯನ್ನ ಸಾಧಿಸುವುದು ಹೇಗೆ. ಈ ಒಂದು ವಿಚಾರಗೋಷ್ಠಿ ಇದೀಗ ಆರಂಭವಾಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಸಂತೋಷ. ಫ್ರೆಂಡ್ಸ್, ನನ್ನ ಪ್ರೆಸೆಂಟೇಶನ್ ಟೈಮ್ ತುಂಬಾ ಕಡಿಮೆ ಮಾಡ್ಬಿಟ್ರು. They said it should be very brief PhD. PhD ತುಂಬಾ ಕಡಿಮೆ ಮಾಡಬೇಕಂದ್ರೆ ಅವರು. ನಾನು ನನ್ನ ಲೈಫಲ್ಲಿ 2 PhD ಮಾಡಿದೆ. ಮೊದಲನೇ PhD 40 ವರ್ಷಕ್ಕೆ ಮುಂಚೆ ಮಾಡಿದ್ದು, ಎರಡನೇ PhD 30 ವರ್ಷಕ್ಕೆ ಮುಂಚೆ ಮಾಡಿದ್ದು. ಅಂದ್ರೆ ಎರಡನೇ PhD 30 ವರ್ಷಕ್ಕೆ ಮುಂಚೆನೆ ಬಂತು. ಆವಾಗ ಈ ಪ್ಲೆಗಾರಿಸಮ್ ಅನ್ನೋ ಕಾನ್ಸೆಪ್ಟೇ ಯಾರಿಗೂ ಗೊತ್ತಿಲ್ಲ. ಈಗ ಟೆಕ್ನಾಲಜಿ ಜಾಸ್ತಿ ಡೆವಲಪ್ ಆಗ್ತಾ ಇರುವಾಗ ಪ್ರಾಬ್ಲಮ್, ಪೀಪಲ್ ಆರ್ ಟೆಂಪ್ಟೆಡ್ ಟು ಕಾಪಿ. ಹೌ ಟು ಪ್ರಿವೆಂಟ್ ಪ್ಲೆಗಾರಿಸಮ್ ಅಂದ್ರೆ ಒಂದೇ ದಾರಿ ಇದೆ, ಏನು ಅಂದ್ರೆ ನ್ಯಾಯವಾಗಿ ಕೆಲಸ ಮಾಡ್ಬೇಕಷ್ಟೇ. ಇದಕ್ಕೇನು ದೊಡ್ಡ ಚರ್ಚೆ ಬೇಕಾ ಅಂದ್ರೆ ಬೇಕಾಗಿಲ್ಲ. ರೀಸೆಂಟ್ಲಿ ನಾನು UGCಗೆ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಿದ್ದೆ, ಒಂದು 400 pages ರಿಪೋರ್ಟ್. ದಟ್ ಬೇಸ್ಡ್ ಆನ್ ಮೈ ಎಂಪಿರಿಕಲ್ ವರ್ಕ್. ಸಬ್ಮಿಟ್ ಮಾಡೋದಕ್ಕೆ ಮುಂಚೆ ಈ ಪ್ಲೆಗಾರಿಸಮ್ ಚೆಕ್ ಒಂದು ನಾನು ಮಾಡಿಸ್ಕೋಬೇಕಂತ ನಾನೇ ಲೈಬ್ರರಿಗೆ ಹೋಗಿದ್ದೆ. ಬಟ್ ದಟ್ ವಾಸ್ ನಾಟ್ ಕಂಪಲ್ಸರಿ ಆಲ್ಸೋ. ಏನು ಮಾಡ್ಬೇಕಂತ ಅವ್ರು ಏನು ಹೇಳಿಲ್ಲ. ನಮ್ಮ ಲೈಬ್ರರಿಗೆ ಹೋಗಿ ಸ್ವಲ್ಪ ಪ್ಲೆಗಾರಿಸಮ್ ಚೆಕ್ ಮಾಡಿ ಮೇಡಮ್ ಅಲ್ಲಿರುವ ಡೆಪ್ಯೂಟಿ ಲೈಬ್ರರಿಯನ್. ಬಟ್ ನನ್ನ ಹತ್ರ ದುಡ್ಡು ಕೊಡೋದಕ್ಕೆ ಏನೂ ಇಲ್ಲ, ನಾನು ರಿಟೈರ್ಡ್ ಎಂಪ್ಲಾಯಿ, ಸ್ವಲ್ಪ ಫ್ರೀ ಆಗಿ ಮಾಡಿಕೊಡಿ ಅಂತ ಮಾಡಿಕೊಟ್ರು. ಫೈನಲಿ ಸ್ಕೋರ್ ನೋಡುವಾಗ ಎಷ್ಟು ಬಂತು ಅಂದ್ರೆ 0. ಪ್ಲೆಗಾರಿಸಮ್ ಸ್ಕೋರ್ ಎಷ್ಟು ಅಂದ್ರೆ 0 ಬಂತು. 0 ಅಂದ್ರೆ ಅರ್ಥ ಏನು ಅಂದ್ರೆ there is no similar content in your report. Doesn't mean that the report is of high quality. ನಿಮ್ಮ ರಿಪೋರ್ಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳುವುದಿಲ್ಲ. ನೀವೆಲ್ಲಿ ಕಾಪಿ ಮಾಡಿಲ್ಲ ಅನ್ನೋದು 100ಕ್ಕೆ 100% ಗ್ಯಾರಂಟಿ ಸತ್ಯ. ಅಂದ್ರೆ ದಿಸ್ ಈಸ್ ಯುವರ್ ಒರಿಜಿನಲ್ ಕಾಂಟ್ರಿಬ್ಯೂಷನ್. ಅದು ತಪ್ಪ ಒಪ್ಪ ಅದು ಬೇರೆ ವಿಷಯ. ಸೊ ನ್ಯಾಯವಾಗಿ ನೀವು ಕೆಲಸ ಮಾಡಿದರೆ, ಒಳ್ಳೆ ಉದ್ದೇಶದಿಂದ ಸಂಶೋಧನೆ ಮಾಡಿದ್ರೆ, ಯುವರ್ ಪ್ಲೆಗಾರಿಸಮ್ ಸ್ಕೋರ್ ವಿಲ್ ಆಲ್ವೇಸ್ ಬಿ ಲೆಸ್ ದ್ಯಾನ್ 5 only. ನೀವು ಲೆಕ್ಕ ಮಾಡ್ಕೊಂಡು ಮಾಡಿದ್ರೆ ದಟ್ ಬಿಕಮ್ಸ್ ಸ್ಟಾರ್ಟಿಂಗ್ 50 ಆಗುತ್ತೆ. ಕಷ್ಟಪಟ್ಟು ನೀವು 20 ತರಬಹುದು. ಸೊ ನ್ಯಾಯವಾಗಿ ಕೆಲಸ ಮಾಡಿ. ಕಮಿಂಗ್ ಟು ರಿಸರ್ಚ್, ಯಂಗ್ ಸ್ಟೂಡೆಂಟ್ಸ್ ನಾನು ಹೇಳುವುದು ಒಂದೇ ಫಸ್ಟ್ ಮಾತು. ರಿಸರ್ಚ್ ಈಸ್ ನಾಟ್ ಆಲ್ ದಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ಅಕಾಡೆಮಿಕ್ಸ್. ಅಂದ್ರೆ ರಿಸರ್ಚ್ ಅನ್ನೋದು ತುಂಬಾ ಕಷ್ಟಕರವಾದ ವಿಷಯ ಅಲ್ಲ. ರಿಸರ್ಚ್ ಅನ್ನೋದು ಸ್ಟ್ಯಾಟಿಸ್ಟಿಕ್ಸು ಅಲ್ಲ. ರಿಸರ್ಚ್ ಅಂದ್ರೆ ಕಂಪ್ಯೂಟರ್ಸು ಅಲ್ಲ. ಬಟ್ ಏನಂದ್ರೆ research means finding an answer to a question by using scientific methodology is called research. ಒಂದು ಪ್ರಶ್ನೆ, ಆ ಪ್ರಶ್ನೆಗೆ ನಾವು ಉತ್ತರ ಕಂಡುಹಿಡಿಯಬೇಕು. ಏನು ಆ ಪ್ರಶ್ನೆ ಅಂದ್ರೆ, why so many accidents are occurring on this road? ಈ ರೋಡ್ ಮೇಲೆ ಯಾಕೆ ಜಾಸ್ತಿ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಅನ್ನೋದು ಒಂದು ಕ್ವಶನ್ ಆಗಿದ್ದರೆ, ಆ ಕ್ವಶನ್ಗೆ ನಾವು ಉತ್ತರ ಕಂಡುಹಿಡಿಯಬಹುದಾ ಅಂದರೆ ಎಸ್, ಕಂಡುಹಿಡಿಯಬಹುದು. ಮೇನ್ಲಿ ದೇರ್ ಆರ್ 2 ways ಆಫ್ ಫೈಂಡಿಂಗ್ ಆನ್ಸರ್. 2 ವಿಧವಾಗಿ ಆನ್ಸರ್ ಕಂಡುಹಿಡಿಯಬಹುದು. ಒಂದು ಕಾಮನ್ ಸೆನ್ಸ್ ಅಪ್ರೋಚ್.
ಕಾಮನ್ ಸೆನ್ಸ್ ಅಪ್ರೋಚ್ ಅಂದ್ರೆ ಆ ರೋಡ್ ಮೇಲೆ ನಾನು ಗಾಡಿಗಳೆಲ್ಲ ನೋಡಿದ್ದೆ, ಲಾರಿ ಡ್ರೈವರ್ಸ್ ಎಲ್ಲ ತುಂಬಾ ರ್ಯಾಶ್ ಆಗಿ ಹೋಗ್ತಾ ಇದ್ರು, ಬಹುಶಃ ಅದೇ ಕಾರಣ. ವಿತೌಟ್ ಎನಿ ಎಂಪಿರಿಕಲ್ ವರ್ಕ್ ಐ ಕಮ್ ಟು ಎ ಕನ್ಕ್ಲೂಷನ್. ದಿಸ್ ಇಸ್ ಕಾಲ್ಡ್ ಎಸ್ ಕಾಮನ್ ಸೆನ್ಸ್ ಅಪ್ರೋಚ್. ಕಾಮನ್ ಸೆನ್ಸ್ ಅಪ್ರೋಚ್ ಅಂದ್ರೆ ಅಲ್ಲಿ ಏನು ಸೈಂಟಿಫಿಕ್ ಮೆಥಡಾಲಜಿ ಏನು ಇಲ್ಲ, ಡೇಟಾ ಕಲೆಕ್ಷನ್ ಏನು ಇಲ್ಲ, ತ್ವರಿತವಾಗಿ ಒಂದು ನಿರ್ಧಾರಣಕ್ಕೆ ಬರುವುದು ಕಾಮನ್ ಸೆನ್ಸ್ ಅಪ್ರೋಚ್, ಬಟ್ ನಾಟ್ ಎ ರಿಲಯಬಲ್ ಒನ್. ಇನ್ನೊಂದು ಆನ್ಸರ್ ಏನು ಅಂದ್ರೆ, ಬೈ ಕಂಡಕ್ಟಿಂಗ್ ಎ ಸೈಂಟಿಫಿಕ್ ಸ್ಟಡಿ ಯು ಕ್ಯಾನ್ ಫೈಂಡ್ ಔಟ್ ದ ರೀಸನ್ಸ್ ಫಾರ್ ಆಕ್ಸಿಡೆಂಟ್ಸ್ ಆನ್ ದ ಮೇನ್ ರೋಡ್. ವೈಜ್ಞಾನಿಕ ವಿಧಾನಗಳ ಮುಖಾಂತರ ನಾವು ಕಂಡುಹಿಡಿಯಬಹುದು, ಬಟ್ ದಿಸ್ ಟೇಕ್ಸ್ ಲಾಂಗ್ ಟೈಮ್. ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತದೆ. ಯು ಹ್ಯಾವ್ ಟು ಫಾಲೋ ಎ ಪ್ರಿಸ್ಕ್ರೈಬ್ಡ್ ಪ್ರೊಸೀಜರ್. ಒಂದು ನಿರ್ದಿಷ್ಟವಾದ ವಿಧಾನದಲ್ಲೇ ನಾವು ಕಂಡುಹಿಡಿಯಬೇಕು. ದಟ್ ಮೀನ್ಸ್ there is only one way to know the truth. ನಿಮಗೆ ನಿಜಾಂಶ ತಿಳ್ಕೋಬೇಕು ಅಂದ್ರೆ, ಸತ್ಯಾಂಶಗಳು ತಿಳ್ಕೋಬೇಕು ಅಂದ್ರೆ ಒಂದೇ ದಾರಿ ಇದೆ. ದಟ್ ಈಸ್ ವಾಟ್ ವಿ ಸೇ ಸೈಂಟಿಫಿಕ್ ಅಪ್ರೋಚ್, ದ ರಾಯಲ್ ವೇ. ಮಹಾರಾಜರು ಹೋಗುವುದು ಒಂದೇ ಮಾರ್ಗ, ಕಳ್ಳರು ಹೋಗುವುದು 100 ಮಾರ್ಗ. ರಿಸರ್ಚ್ ದಲ್ಲಿ ಒಂದೇ ಮಾರ್ಗ ಇದೆ, ಆ ಮಾರ್ಗದಲ್ಲೇ ನೀವು ಹೋಗಬೇಕು. This is what we say a scientific approach. Now, next point ಏನು ಅಂದ್ರೆ, research is as a subject is being taught at MA level, MPhil level, and at PhD level also in the form of coursework. But ನಾವು ಪಾಠ ಮಾಡ್ತಾ ಇರುವಾಗ ರಿಸರ್ಚ್ ಪೇಪರೇ ಬೇರೆ, ಬೇರೆ ಪೇಪರ್ಸ್ ಎಲ್ಲ ಬೇರೆ. That is not a good conclusion now. ಪ್ರತಿ ಒಂದು ಪೇಪರ್ ಅಲ್ಲಿ ರಿಸರ್ಚ್ ಏನಾಗಿದೆ ಅನ್ನೋದು ಪಾಠ ಹೇಳಬೇಕು ಮಾಸ್ಟರ್. That is the reason PhD is a compulsory qualification from next academic year onwards. ಮಾಸ್ಟರ್ ಕ್ಲಾಸ್ ರೂಮ್ ಹೋಗುವಾಗ ಮಾಡಿದ ಪಾಠ, it should be evidence based teaching. ಅದಿರಬೇಕು, ಎವಿಡೆನ್ಸ್ ಬೇಸ್ಡ್ ಟೀಚಿಂಗ್. when they say evidence based teaching ಅಂದ್ರೆ ಅರ್ಥ ಏನು ಅಂದ್ರೆ, ನಮ್ಮ ಸ್ಟೂಡೆಂಟ್ಸ್ ಗೆ ನಾನು ಕೌನ್ಸಿಲಿಂಗ್ ಬಗ್ಗೆ ಪಾಠ ಮಾಡ್ತಾ ಇರುವಾಗ, if I say that counseling is very effective in the treatment of alcoholics and ಮಕ್ಕಳಿಗೆ ಹೇಳುವಾಗ, some student will rise and ask question, on what basis you say that counseling works? If I am able to show the evidence, ಈ ಸ್ಟಡಿಯಲ್ಲಿ ಈ ರೀತಿಯಲ್ಲಿ ಫಲಿತಾಂಶ ಬಂತು, ಈ ಸ್ಟಡಿಯಲ್ಲಿ ಈ ರೀತಿಯಲ್ಲಿ ಫಲಿತಾಂಶ ಬಂತು, ಆದ್ದರಿಂದ ಇದು ನಾವು ಒಪ್ಕೋಬೇಕು. That's what we say evidence based teaching. Evidence based teaching. When they say science ಗೆ ಆಪೋಸಿಟ್ ಪದ ಏನು ಅಂದ್ರೆ, ನಾನೇ ಒಂದ್ಸಾರಿ ಮಕ್ಕಳು ಕೇಳಿದ್ದೆ, ಸೈನ್ಸ್ಗೆ ವಿರುದ್ಧವಾದ ಪದ ಏನು? ವಿಜ್ಞಾನ. ವಿಜ್ಞಾನಕ್ಕೆ ವಿರುದ್ಧವಾದ ಪದ ಅಜ್ಞಾನ, ತಪ್ಪೋದು. ವಿಜ್ಞಾನಕ್ಕೆ ಆಪೋಸಿಟ್ ಟರ್ಮ್ ಈಸ್ ಫಿಕ್ಷನ್. FICTION. ಫಿಕ್ಷನ್ ಅಂದ್ರೆ ಕಾಲ್ಪಿಕ, ಕಲ್ಪಿಸಿ ಹೇಳುವುದು ಫಿಕ್ಷನ್. ಸೊ ಸೈನ್ಸ್ ಅನ್ನುವುದು ಇಟ್ ಈಸ್ ಆಬ್ಜೆಕ್ಟಿವ್. ಬರ್ತಾ ಇರುವಾಗ ಓಕೆ, ದೇರ್ ಆರ್ 4 qualities of scientific method. ಅದರ ಬಗ್ಗೆ ಸ್ವಲ್ಪ please go to the next slide please. Next slide. Yes. Scientific method ಅನ್ನು ಹೇಳುವಾಗ 4 ಲಕ್ಷಣಗಳು ಇದ್ದರೆ ಮಾತ್ರ ಅದು ನಾವು scientific method ಅನ್ನು ಹೇಳ್ತೀವಿ. Whether you are working in the field of physics, chemistry, botany ಇರಬಹುದು, zoology ಇರಬಹುದು, sociology ಇರಬಹುದು, ಏ ಬ್ರಾಂಚ್ ಆಗಿದ್ರು ಈ 4 ಲಕ್ಷಣಗಳು ಇರಬೇಕು. ಮೊದಲನೆಯದು ಆಬ್ಜೆಕ್ಟಿವಿಟಿ, ವಸ್ತುನಿಷ್ಠತೆ. ನಮಗೆ ಬಂದ ಕನ್ಕ್ಲೂಷನ್ಸ್, ಇಫ್ ದೇ ಆರ್ ರಿಲಯಬಲ್, ಇಫ್ ದೇ ಆರ್ ಟ್ರಸ್ಟ್ವರ್ದಿ, ಇಫ್ ದೇ ಆರ್ ವೆರಿಫೈಯಬಲ್, ಇಟ್ ಇಸ್ ಕಾಲ್ಡ್ ಆಬ್ಜೆಕ್ಟಿವ್. ಆಬ್ಜೆಕ್ಟಿವಿಟಿ ಅಂದ್ರೆ ಎಲ್ಲರೂ ಒಂದೇ ನಿರ್ಧಾರಣಕ್ಕೆ ಬಂದ್ರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅಂತೀವಿ ನಾವು. ಒಂದೇ ಆನ್ಸರ್ ಇದೆ, ನಾನು ವ್ಯಾಲ್ಯೂ ಮಾಡಿದ್ರು 35 ಮಾರ್ಕ್ ಬರುವುದು, ಇನ್ನೊಬ್ಬರು ವ್ಯಾಲ್ಯೂ ಮಾಡಿದ್ರು 35 ಮಾರ್ಕ್ಗೆ ಬಂದ್ರೆ ದಟ್ಸ್ ಕಾಲ್ಡ್ ಎಸ್ ಆಬ್ಜೆಕ್ಟಿವ್.
ಸೊ ಫಸ್ಟ್ ಲಕ್ಷಣ ಏನಿರಬೇಕು ಅಂದ್ರೆ ಸೈಂಟಿಫಿಕ್ ರಿಸರ್ಚಿಟಿವಿಟಿ, ಆಬ್ಜೆಕ್ಟಿವಿಟಿ. ಸೆಕೆಂಡ್ ಲಕ್ಷಣ ಏನು ಅಂದ್ರೆ ಎಕ್ಸ್ಪ್ಲಿಸಿಟ್ ಆಪರೇಷನ್ಸ್. ಎಕ್ಸ್ಪ್ಲಿಸಿಟ್ ಆಪರೇಷನ್ಸ್ ಅಂದ್ರೆ ನಾವು ಏನು ಸಂಶೋಧನೆ ಮಾಡಿದೀವೋ ಆ ಸಂಶೋಧನ ಬಹಿರಂಗಪಡಿಸಬೇಕು. ಅಂದ್ರೆ ರಿಸರ್ಚ್ ಈಸ್ ನಾಟ್ ಎ ಸೀಕ್ರೆಟ್. ಗೌಪ್ಯವಾಗಿ ಮಾಡುವುದು ಸಂಶೋಧನ ಅಲ್ಲ. ಸೈನ್ಸ್ ಈಸ್ ಎನ್ ಓಪನ್ ಡಾಕ್ಯುಮೆಂಟ್. ವಿಜ್ಞಾನ ಅನ್ನೋದು ಬಹಿರಂಗಪಡಿಸಬೇಕು. ಹೌ ಟು ಪ್ರಿಪೇರ್ ವಡಾ, ದಿಸ್ ಇಸ್ ಸೈನ್ಸ್. ಅಂದ್ರೆ ನೀವು ಮ್ಯಾಗಝೈನ್ ನಲ್ಲಿ ನೋಡುವಾಗ ಒಂದು ವಡೆ ಈ ರೀತಿಯಲ್ಲಿ ತಯಾರು ಮಾಡಬೇಕು ಅನ್ನೋದು ಸುಧಾ ಮ್ಯಾಗಝೈನ್ ನಲ್ಲಿ ನೀವು ನೋಡ್ಬೋದಲ್ಲ. ವಡೆ ತಯಾರು ಮಾಡೋದಕ್ಕೆ ಇದು ಬೇಕು, ಪಾತ್ರ ತಗೋಬೇಕು, ನೀರು ಹಾಕಬೇಕು, ಇದೆಲ್ಲ ಆದ್ಮೇಲೆ ಫೈನಲಿ ಯು ಗೆಟ್ ವಡೆ. ದಿಸ್ ಇಸ್ ಕಾಲ್ಡ್ ಎಸ್ ಎಕ್ಸ್ಪ್ಲಿಸಿಟ್ ಆಪರೇಷನ್ಸ್. ನಾನು ಮಾಡಿದ ಸಂಶೋಧನೆ ಏನು, ಮಾಡಿದ ಕ್ರಮ ಏನು ಅನ್ನೋದು ಬಹಿರಂಗಪಡಿಸಬೇಕು. ದಿಸ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಎವ್ರಿ ರಿಸರ್ಚರ್. ಯು ಕ್ಯಾನಾಟ್ ಹೈಡ್ ಎನಿ ಇನ್ಫಾರ್ಮೇಶನ್. ನಿಮ್ಮ ಮೆಥಡಾಲಜಿ ಏನು, ನಿಮಗೆ ಬಂದ ಫಲಿತಾಂಶ ಏನು ಅಂದ್ರೆ ಒಂದು ಬಹಿರಂಗಪಡಿಸಬೇಕು. ಬಹಿರಂಗಪಡಿಸಿದ ಮೇಲೆ ಮಾತ್ರ ಇಟ್ಸ್ ಕಾಲ್ಡ್ as explicit operation. But there is one more type of study is called as deception. ಕೆಲವು ಸಂಶೋಧನೆಯಲ್ಲಿ we use a method called as a deception. Deception ಅಂದ್ರೆ deceiving, ಮೋಸ ಮಾಡುವುದು. ಏನು ಮೋಸ ಮಾಡುವುದು ಅಂದ್ರೆ, ಒಂದು ಸಂಶೋಧನೆಯಲ್ಲಿ ನಾನೇ ಒಂದು ಸಂಶೋಧನೆ ಮಾಡಿದ್ದೆ. I collected data from the respondents. ಡೇಟಾ ಕಲೆಕ್ಷನ್ ಮಾಡುವಾಗ ನಾನು ಯಾರು ಅನ್ನೋದು ಅವರಿಗೆ ಹೇಳಿಲ್ಲ. ನನ್ನ ಸಂಶೋಧನೆ ಬಗ್ಗೆ ಅವರಿಗೆ ಏನೂ ತಿಳಿಸಿಲ್ಲ. ನಾನು ಸಂಶೋಧಕರಿಗೆ ನಾನು ಅವ್ರಿಗೆ ಹೇಳಿಲ್ಲ. ಸುಮ್ಮನೆ ಪಕ್ಕದಲ್ಲಿ ಕೂತ್ಕೊಂಡು ಪ್ರಶ್ನೆಗಳು ಕೇಳಿ ಎಲ್ಲಾ ಮಾಹಿತಿ ಸಂಗ್ರಹಣೆ ಮಾಡಿದ್ದೆ ಕಳ್ಳತನವಾಗಿ. ದಿಸ್ ಇಸ್ ಕಾಲ್ಡ್ as a deception. ಈ ರೀತಿಯಲ್ಲಿ ಸಂಶೋಧನೆ ಮಾಡಬಹುದಾ ಅಂದ್ರೆ ಎಸ್ ಮೇಡಮ್ ಮಾಡಬಹುದಾ? ಮಾಡಬಾರ್ದಲ್ವಾ? ಡೆಫಿನೆಟ್ಲಿ ಮಾಡಬಾರ್ದು. ತುಂಬಾ ತಪ್ಪಿಲ್ಲ. ಓಕೆ, ಮೈ ಆನ್ಸರ್ ಟು ದಟ್ ಕ್ವಶನ್ ಇಸ್ ಮಾಡಬಹುದು when the situation warrants. ಕೆಲವು ಸಂಶೋಧನೆಯಲ್ಲಿ ನೀವು ವಾಸ್ತವ ಹೇಳಿದರೆ ಸರಿಯಾದ ಡೇಟಾ ಬರುವುದೇ. ಈ ಕ್ಲಾಸ್ ಅಲ್ಲಿ ಕೂತ್ಕೊಂಡು ಬಡ ಮಕ್ಕಳ ಯಾರು ದಯವಿಟ್ಟು ಕೈ ಎತ್ತಿ, ಅವರಿಗೆ ನಾನು ಮನೆ ಕಟ್ತೀವಿ ಅಂದ್ಬಿಟ್ರೆ ಎಲ್ಲರೂ ಕೈ ಎತ್ತುವುದೇ. ನಿಜವಾದ ಬಡವರ ಕೈ ಎತ್ತುವುದಕ್ಕೆ ಬಿಡುವುದಿಲ್ಲ ಬಾಕಿಯವರು. ಯಾರು ಬಡವರಿಲ್ವೋ, ಯಾರು ಪವರ್ಫುಲ್ಲೋ ಅವರೇ ಫಸ್ಟ್ ಬಂದುಬಿಟ್ಟು ದೇ ಟೇಕ್ ದ ಹೋಲ್ ಥಿಂಗ್. ಅವಾಗ ಏನ್ ಮಾಡಬೇಕು ಅಂದ್ರೆ ಗೌಪ್ಯವಾಗಿ ಮಾಡಿದ್ರೇನೆ ನಿಮಗೆ ನಿಜವಾಗಿ ಬಡವರು ಯಾರಲ್ಲ ಅನ್ನೋ ಗೊತ್ತಾಗುತ್ತೆ. I am conducting another research in my own industry. ನಾವೀಗ ನಾನು ಬಹಿರಂಗ ಪಡಿಸಬಹುದಾದ್ರೆ ಬಹಿರಂಗ ಪಡಿಸೋದಿಲ್ಲ. ಬಿಕಾಸ್ ದಿಸ್ ಇನ್-ಹೌಸ್ ಎಕ್ಸರ್ಸೈಸ್. ನನ್ನ ಇಂಡಸ್ಟ್ರಿಯಲ್ಲಿ ನಾನು ಸಂಶೋಧನೆ ಮಾಡ್ತಾ ಇದ್ದೀನಿ. ನನ್ನ ಸಂಶೋಧನಕ್ಕೂ ನಮ್ಮ ಆರ್ಗನೈಸೇಷನ್ಗೋಸ್ಕರ ಐ ನೀಡ್ ನಾಟ್ ಮೇಕ್ ಇಟ್ ಓಪನ್. ಬಟ್ ಯು ಆರ್ ಡೂಯಿಂಗ್ PhD. ಇದೇನ್ ಮಾಡಬೇಕು ಅಂದ್ರೆ ಓಪನ್. Well, once you submit it to university, that becomes university property. It is no longer your property. Thesis submit ಮಾಡುವವರೆಗೂ ನಿಮ್ಮದು. Thesis submit ಮಾಡಿದ ಮೇಲೆ ಸಾರ್ವಜನಿಕರ ಸೊತ್ತು. They can criticize, they can make comment. ಅದು ಮಾಡಬಹುದು. ಅದರಿಂದ ನಾನು ಏನ್ ಹೇಳ್ತೀವಿ ಅಂದ್ರೆ PhD ಮಾಡುವಾಗ ದಯವಿಟ್ಟು ಎಕನಾಲಜ್ಮೆಂಟ್ ಅಲ್ಲಿ ನಿಮ್ಮ ಅಪ್ಪ ಅಮ್ಮನಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಡಿ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ದಿಸ್ ಈಸ್ ನಾಟ್ ಯುವರ್ ಪರ್ಸನಲ್ ವರ್ಕ್. ಡೋಂಟ್ ಥ್ಯಾಂಕ್ ಯುವರ್ ಫಾದರ್ ಮದರ್. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಪೇಜ್ ಡೆಡಿಕೇಟೆಡ್ ಟು ಲಾರ್ಡ್ ವೆಂಕಟೇಶ್ವರ. ನಿಮ್ಮ ಭಕ್ತಿ ಇಲ್ಲಿ ತೋರಿಸ್ಬೇಕಾಗಿಲ್ಲ. ನಮ್ಮ ಪ್ರೊಫೆಸರ್ ಒಬ್ಬರು ಇಲ್ಲಿ ಒಂದು ಥೀಸಿಸ್ ಬಂತು ತಿರುಪತಿ ಅಂತ. ಓಪನ್ ಮಾಡಿದ ತಕ್ಷಣ ಫಸ್ಟ್ he found out that dedicated to Lord Venkateshwara, dedicated to NT Ramarao, not Lord Venkateshwara. ನಮ್ಮ ಮೇಡಮ್ ಏನ್ ಮಾಡ್ಬಿಟ್ರೆ ಮುಚ್ಚಿಬಿಟ್ಟು
wrote back to the university, asked the candidate to submit thesis to the N.T. Ramarao only. ಯಾಕಂದ್ರೆ ಅವ್ರಿಗೆ ಡೆಡಿಕೇಟ್ ಮಾಡಿದ ಮೇಲೆ ನಾನು ಯಾಕೆ ನೋಡ್ಬೇಕು, ದಯವಿಟ್ಟು ಅಲ್ಲಿಗೆ ಸಬ್ಮಿಟ್ ಮಾಡಿದೆ. ಆಮೇಲೆ ವಾಪಸ್ ಬಂದೇ ಇಲ್ಲ. ಈಗಲೂ ನಾವು ಮಾಡ್ತೀವಿ. ಗೈಡ್ ವಿಲ್ ನೆವರ್ ಸೇ ನೋ. ಇದು ತುಂಬಾ ತಪ್ಪು ಆದ ಕೆಲಸ. ಯಾಕಂದ್ರೆ your thesis is a public document. You cannot dedicate your thesis. I cannot give Charminar to you because Charminar is ನಂದಲ್ಲ. ನನ್ನ ಪ್ರಾಪರ್ಟಿ ಇನ್ನೊಬ್ಬರಿಗೆ ಕೊಡುವ ದಾನ ಕೊಡುವ ಹಕ್ಕು ನನಗಿಲ್ಲ. Thesis is not your property. When once you submit it to university, that becomes the property of the public. Public ಕೊಡುವಾಗ people may criticize. So ಒಂದು ಲಕ್ಷಣ ಏನಿರ್ಬೇಕಂದ್ರೆ ಸಂಶೋಧಕರಿಗೆ he should be thick skinned. thick skinned ಅಂದ್ರೆ ಯಾರನ್ನ ನಗ್ತಾ ಇದ್ರೆ ನೀವು ನಗೋ ಶುರು ಮಾಡ್ಬಿಟ್ರೆ ಸಮಸ್ಯೆನೇ ಇಲ್ಲ. If you are very very sensitive, problem comes there. ನಿಮ್ಮ ಥೀಸಿಸ್ ನೋಡಿದೆ ಮೇಡಮ್, ತುಂಬಾ ಚೆನ್ನಾಗಿಲ್ಲ, ಏನು ಶೇಮ್ಫುಲ್, ಏನು ಇಷ್ಟು ವಯಸ್ಸು ಬಂದ ಮೇಲೆ ಈ ತರ ಮಾಡ್ತೀರಾ ಅಂದ್ರೆ ನೀವೇನು ಹೇಳ್ಬೇಕು ಅಂದ್ರೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕಾನ್ಫಿಡೆನ್ಸ್ ಅಂತ ಹೇಳ್ಬಿಟ್ಟು ಹೋಗ್ಬೇಕಷ್ಟೇ. Don't be very sensitive. So first quality required for a researcher is it should be thick skinned. thick skinned ಅಂದ್ರೆ ಎಮ್ಮೆ ತರ ಇರ್ಬೇಕು. ಮಳೆ ಬಂದ್ರು ಅಷ್ಟೇ, ಬಿಸಿಲು ಬಂದ್ರು ಅಷ್ಟೇ, ಅದೇ ತರ ಹೋಗ್ತೀವಿ. ನೀವೇನು ಕಾಮೆಂಟ್ ಮಾಡಿದ್ರು ಪರವಾಗಿಲ್ಲ, ಗುಡ್ ಥ್ಯಾಂಕ್ ಯು, ಬ್ಯಾಡ ಓಕೆ, ಇದು ಒಂದು ಕ್ವಾಲಿಟಿ. ಸೊ ಎಕ್ಸ್ಪ್ಲಿಸಿಟ್ ಆಪರೇಷನ್ಸ್ ಮಾಡಬೇಕು ಅಂದ್ರೆ ನಿಮ್ಮ ಮೆಥಡಾಲಜಿ ತುಂಬಾ ವಿವರವಾಗಿ ಇರಬೇಕು. ಎಕ್ಸಾಮ್ ಇಂದ ಫಸ್ಟ್ ನೋಡುವ ಚಾಪ್ಟರ್ ಏನು ಅಂದ್ರೆ ನಿಮ್ಮ ಥೀಸಿಸ್ ಅಲ್ಲಿ ಮೆಥಡಾಲಜಿ ಚಾಪ್ಟರ್. ಲಾಸ್ಟ್ ಓದೋದು ಏನು ಅಂದ್ರೆ ಇಂಟ್ರೊಡಕ್ಷನ್ ಚಾಪ್ಟರ್. ಮೆಥಡಾಲಜಿ ಆದ್ಮೇಲೆ ನೋಡೋದು ಏನಂದ್ರೆ ನಿಮ್ಮ ಅನಾಲಿಸಿಸ್ ಪಾರ್ಟ್, ನಿಮ್ಮ ರೆಕಮೆಂಡೇಶನ್ಸ್ ನಿಮ್ಮ ರಿಸಲ್ಟ್ಸ್ಗೆ ಟ್ಯಾಲಿ ಆಗಿದೆಯಾ ನೋಡುವುದು. ನೆಕ್ಸ್ಟ್ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ರಿಸಲ್ಟ್ ಬೇರೆ, ಸಜೆಷನ್ಸ್ ಬೇರೆ. ನಮ್ಮ ಸಜೆಷನ್ಸ್ ಆರ್ ಲೈಕ್ ಸ್ಲೋಗನ್ಸ್ ಓನ್ಲಿ. ಗರೀಬಿ ಹಟಾವೋ, ಗರೀಬಿ ಹಟಾವೋ ಈಸ್ ನಾಟ್ ಸಜೆಷನ್, ಗರೀಬಿ ಹಟಾವೋ ಇಸ್ ಎ ಸ್ಲೋಗನ್. ಸೊ ಎಕ್ಸ್ಪ್ಲಿಸಿಟ್ ಆಪರೇಷನ್ ಅಂದ್ರೆ ಸಂಶೋಧಕರು ಸವಿವರವಾಗಿ ಎಲ್ಲಾ ವಿಷಯಗಳು ಹೇಳುವುದು. What are the objectives of my study? Where the study has been conducted? What sample I have used? What method I have adopted? What tool I have used? How you have conducted pre-testing? How we have collected the data? How we have analyzed the data? How we have presented the data? ಎಲ್ಲ ಹೇಳಬೇಕು, ಸವಿವರವಾಗಿ ಹೇಳಬೇಕು. So that if I want to do the same research work, I can do it. ಸುಧಾ ಮ್ಯಾಗಝೈನ್ ವಡೆ ತಯಾರು ಮಾಡೋ ವಿಧಾನ ಹೇಳಿದ್ರೆ ಅರ್ಥ ಏನು ಅಂದ್ರೆ ಕಡೆಯಲ್ಲಿ ನಿಮಗೆ ಈ ವಡೆ ಬೇಕಾದ್ರೆ ಇದು ಓದಿಕೊಂಡು ನೀವು ಮಾಡಬಹುದು. ನಾನು ಹೇಳಿದ ರುಚಿಯೇ ನಿಮಗೆ ಸಿಕ್ಕಿದ್ರೆ ದಟ್ ಆರ್ಟಿಕಲ್ ಇಸ್ ರಿಲಯಬಲ್. ಅದೇ ತರ ನೀವು ಸಂಶೋಧನೆಯಲ್ಲಿ ನಿಮ್ಮ ಮೆಥಡಾಲಜಿ ಸವಿವರವಾಗಿ ಹೇಳಿದರೆ ಅದರ ಪರ್ಸನ್ ಕ್ಯಾನ್ ಡೂ ದ ಸೇಮ್ ಥಿಂಗ್. ದಟ್ಸ್ ವಾಟ್ ವಿ ಸೇ ರೆಪ್ಲಿಕಾ. ರೆಪ್ಲಿಕಾ ಅಂದ್ರೆ ಯಥಾತಥವಾಗಿ ನಾನು ನಿಮ್ಮ ಸಂಶೋಧನೆ ಮಾಡುವುದಕ್ಕೆ ಆಗುತ್ತಾ ಅಂದ್ರೆ ಆಗುತ್ತೆ, ಯಾವಾಗ ಈ ವಿವರಗಳು ಹೇಳಿದ್ರೆ ಮಾತ್ರ. ಮೂರನೇದು ಇಂಟರ್ಪ್ರಿಟೇಷನ್ ಆಫ್ ಡೇಟಾ. ದತ್ತಾಂಶಗಳು ಬಂದ ಮೇಲೆ ಮುಖ್ಯವಾಗಿ ಸೋಷಿಯಾಲಜಿ ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇನ್ಕ್ಲೂಡಿಂಗ್ ಸೋಷಿಯಲ್ ವರ್ಕ್ ಆಲ್ಸೋ, ಅವರು ಮಾಡುವ ಕೆಲಸ ಏನು ಅಂದ್ರೆ ಟೇಬಲ್ ಒಂದು ಕೊಟ್ಟು ಟೇಬಲ್ ಅಲ್ಲಿ ಏನಿದೆಯೋ ಅದೇ ಬರೆದು ಬಿಡೋದು. ದೇ ಸೇ ದಿಸ್ ಈಸ್ ಇಂಟರ್ಪ್ರಿಟೇಷನ್. ದಟ್ ಈಸ್ ನಾಟ್ ಇಂಟರ್ಪ್ರಿಟೇಷನ್. ಇಂಟರ್ಪ್ರಿಟೇಷನ್ ಅಂದ್ರೆ ಸಾಯಿ ಕುಮಾರ್ ಹೇಳಿದ ತರ 4ನೇ ಸಿಂಹ ಕಾಣುವುದು. 3 ಸಿಂಹ ಕಾಣ್ತಾ ಇದೆ, 4ನೇ ಸಿಂಹ ಕಾಣ್ತಾ ಇದೆ. ದಟ್ಸ್ ಕಾಲ್ಡ್ ಇಂಟರ್ಪ್ರಿಟೇಷನ್ ಆಫ್ ಡೇಟಾ. Interpretation of data means what is visible in your data which you have not highlighted. If you are able to bring out, that is called interpretation. ಮೇಲೆ ಕಾಣುವುದು ಇಂಟರ್ಪ್ರಿಟೇಷನ್ ಅಲ್ಲ. If I say 3 ವರ್ಷದಿಂದ ಮೈಸೂರಲ್ಲಿ ಮಳೆ ಬರ್ತಾ ಇಲ್ಲ ಅನ್ನೋದು ನನ್ನ ಫೈಂಡಿಂಗ್ ಆಗಿದ್ದರೆ, if that is my finding, what is the possible reason for this ಅನ್ನೋದು ಇಂಟರ್ಪ್ರಿಟೇಷನ್. ಕಾರಣ ಇರಬಹುದು. If you are a scientist, you have to give explanation. Probably this is the reason. Probably this is the reason. ಇನ್ನೊಂದು ಹೇಳಬೇಕಂದ್ರೆ so and so has mentioned the same thing. You can use some review of literature also. ಅದು ಬಿಟ್ಟು 3 ವರ್ಷದಿಂದ ಚಾಮುಂಡಿ ಮಾತೆಗೆ ಸರಿಯಾದ ಪೂಜೆ ಮಾಡ್ತಾ ಇಲ್ಲ, ಬಹುಶಃ
ಅದೇ ಕಾರಣ ಮಳೆ ಬರ್ತಾ ಇಲ್ಲ. ಅದಕ್ಕೆ ಅದು ಹೇಳಿದರೆ your justification appears to be not valid. ಅಂದ್ರೆ ಇಂಟರ್ಪ್ರಿಟೇಷನ್ ಬರುವಾಗ the term which we use is law of parsimony ಅನ್ನೋದು ಫಾಲೋ ಮಾಡಬೇಕು. ಏನ್ ಮೇಡಮ್ ಇದು ಮೆಸೇಜ್ ಇದು ಬಂದ್ಬಿಟ್ರೆ ಯಾರಿಗೆ ಇದ್ರದೇ ಕೊಡೋಲ್ಲಮ್ಮ. ಲಾ ಆಫ್ ಪಾರ್ಸಿಮೋನಿ ಅಂದ್ರೆ ಒಂದು ರಿಸಲ್ಟ್ ಬಂದ ಮೇಲೆ ಯು ಹ್ಯಾವ್ ಟು ಗಿವ್ ಲಾಜಿಕಲ್ ಎಕ್ಸ್ಪ್ಲನೇಷನ್ ಫಾರ್ ಯುವರ್ ರಿಸಲ್ಟ್. ಲಾ ಆಫ್ ಪಾರ್ಸಿಮೋನಿ ಮೀನ್ಸ್ give a simple explanation for your result. That's called law of parsimony. ಮೂಗ್ ಎಲ್ಲಿದಿ ಅಂದ್ರೆ ಇದೇ ಮೂಗು, ಅದು ಬಿಟ್ಬಿಟ್ಟು ಮೂಗ್ ಎಲ್ಲಿದಿ ಅಂದ್ರೆ ಈ ತರ ತೋರಿಸಿದರೆ that is not law of parsimony. When simple explanation is possible, give simple explanation. Don't make it complicated. This is what we say interpretation of data. The last one is report writing. The purpose of report writing is to communicate among your professionals. ನಾನು thesis ಯಾಕೆ ಸಬ್ಮಿಟ್ ಮಾಡ್ತೀನಿ ಅಂದ್ರೆ ಬೇರೆಯವರು ಓದುವುದಕ್ಕೂ ನೀವು ಎಷ್ಟು ಚೆನ್ನಾಗಿ ಸಂಶೋಧನೆ ಮಾಡಿದರೂ thesis ರೂಪದಲ್ಲಿ ಬಂದಿಲ್ಲ ಅಂದ್ರೆ ನಿಮ್ಮ ಸಂಶೋಧನೆ ಯಾರು ಒಪ್ಪುವುದೇ ಇಲ್ಲ. Unless it comes in the form of a report, your research is of no value at all. So ಸಂಶೋಧನಾ ವರದಿ ಬರಬೇಕು. ಅದರಿಂದ ನಾವು ಹೇಳುವುದೇನು ಅಂದ್ರೆ ಸಾಧಾರಣವಾಗಿ ಸಂಶೋಧಕರ ಫಸ್ಟ್ ಮಾಡೋ ಕೆಲಸ ಏನು ಅಂದ್ರೆ ಸಿನಾಪ್ಸಿಸ್ ತಯಾರು ಮಾಡ್ಕೊಂಡು ಕೊಟ್ಬಿಡೋದು. ಹಳೆ ಕಾಲದಲ್ಲಿನೂ ಈಗಲೂ ಅಟ್ಲೀಸ್ಟ್ ಈಗ 1 year ಟೈಮ್ ಸಿಗ್ತಾ ಇದೆ ನಿಮಗೆ ಯು ಸಬ್ಮಿಟೆಡ್ ಪ್ರಪೋಸಲ್ಗೆ. ಹಳೆ ಕಾಲದಲ್ಲಿ ಆ ತರ ಇಲ್ಲ. ಇವತ್ತು ನೀವು ಸಿನಾಪ್ಸಿಸ್ ಸಬ್ಮಿಟ್ ಮಾಡಿಬಿಟ್ರೆ ದಟ್ ಇಸ್ ದ ಡೇಟ್ ಆಫ್ ರಿಜಿಸ್ಟ್ರೇಷನ್. ಸೊ ಎವ್ರಿ ಒನ್ ವಾಸ್ ಕ್ಯೂರಿಯಸ್ ಟು ಸಬ್ಮಿಟ್ ಸಿನಾಪ್ಸಿಸ್. ಏನೋ ಒಂದು ಸಿನಾಪ್ಸಿಸ್ ಮಾಡ್ಬಿಡೋದು, ರಾಂಗ್ ಪ್ಲಾನ್ ಕೊಟ್ಬಿಡೋದು. ಸಂಶೋಧನೆ ಮಾಡುವಾಗ ಗೊತ್ತಾಗುತ್ತೆ ಇದು ಏನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಏನು ಆತುರದಿಂದ ಮಾಡ್ಬಿಡೋದು. ಮ್ಯಾರಿ ಇನ್ ಎ ಹರಿ, ರಿಪೆಂಟ್ ಇನ್ ಲೀಜರ್. ಈ ತರ ಆತುರವಾಗಿ ಮದುವೆ ಮಾಡ್ಕೊಳ್ಳೋದು, ಲೈಫ್ ಎಲ್ಲ ಅಳುವುದು ಇದೆಯಾ ಅಷ್ಟೇ. ಆತುರವಾಗಿ ಸಿನಾಪ್ಸಿಸ್ ಕೊಟ್ಬಿಡೋದು, ಲೈಫ್ ಎಲ್ಲ ಅಳುವುದು. ಏನು ಅಳುವುದು ಅಂದ್ರೆ ಗೈಡೆ ಕೊಡಬೇಕು PhD ಅನ್ನೋದು. ಇದೊಂದು ಪ್ರಾಬ್ಲಮ್. ನಾನಿಲ್ಲಿ ವರ್ಕ್ ಮಾಡ್ತಾ ಇರುವಾಗ ಇಟ್ ವಾಸ್ ಎ ಪ್ರಾಬ್ಲಮ್ ಆನ್ ದ ಕ್ಯಾಂಪಸ್. ಸ್ಟೂಡೆಂಟ್ ಬಡೋದು, ಸರ್ ನಾನು PhD ಮಾಡ್ತೀನಿ, ಆಗೋದಿಲ್ಲ. ಯಾಕೆ ಆಗೋದಿಲ್ಲ? ಜಗಳ ಎಲ್ಲ ಆದ್ಮೇಲೆ ರಿಜಿಸ್ಟ್ರೇಷನ್ ಆದ ಮೇಲೆ ವರ್ಕ್ ಮಾಡೋದಿಲ್ಲ. ಮಾಡಿ ಸ್ವಾಮಿ ಅಂದ್ಬಿಟ್ರೆ ಸರ್ ನಾನು ಬರ್ಕೊಂಡು ಬರ್ತೀನಿ, ನೀವು ಸೈನ್ ಮಾಡ್ಬೇಕು. ಇಲ್ಲ ಅದಿಲ್ಲ ಆಗುತ್ತೆ, ನೋಡ್ಬೇಕು ನಾನು. ಇಲ್ಲ ಅಂದ್ರೆ ನೀವು ಬರೆದು ಕೊಡಿ, ನಾನು ಸೈನ್ ಮಾಡ್ತೀನಿ. ಆಗೋದಿಲ್ಲ. ಏನೋ ಒಂದು ಆಗ್ಬೇಕಿಲ್ವಾ ಸ್ವಾಮಿ? ನಾನು ಬರೆದು ಕೊಡ್ತೀನಿ, ಏನೋ ಒಂದು ನೋಟ್ ಕಾಮೆಂಟ್ ಎಲ್ಲಿಂದೋ ತರ್ತೀನಿ, ಸೈನ್ ಮಾಡ್ತೀರಾ? ಮಾಡೋದಿಲ್ಲ. ನೀವು ಬರೆದು ಕೊಡಿ, ನಾನು ಸೈನ್ ಮಾಡ್ತೀನಿ ವಿತೌಟ್ ಕ್ವಶನ್. ಏನೋ ಒಂದು ಆಕ್ಸೆಪ್ಟ್ ಮಾಡ್ಕೊಡಿ. ಅದು ಇವೆಲ್ಲ ನಾವು ನೋಡ್ತಾ ಇದ್ದೀವಿ. ಕಷ್ಟಪಟ್ಟು ಕೆಲಸ ಮಾಡಿ ಅನ್ನುವುದೇ ತಪ್ಪು. ಬಟ್ ನಾನು ಹೇಳೋದೇ ಅಂದ್ರೆ PhD ತುಂಬಾ ಸುಲಭಕರವಾದ ವಿಷಯ. ನಗ್ತಾ ಮಾಡುವುದು PhD. ನಾನು 2 PhD ಯಾಕೆ ಮಾಡಿದ್ದೆ ಅಂದ್ರೆ, ಒಂದು PhD ಮಾಡಿದ ಮೇಲೆ ಹುಚ್ಚರಾಗ್ಬಿಟ್ಟೆ ನಾನು. 2ನೇ PhD ಮಾಡಿದ ಮೇಲೆ ಸರಿಯಾಗಿದೆ. ಅದರಿಂದ ನೀವು ಒಂದೇ PhD ಮಾಡಿದ್ರೆ ಹುಚ್ಚರಾಗುವುದು ಗ್ಯಾರಂಟಿ. ಅದರಿಂದ 2ನೇ PhD ಮಾಡ್ಬಿಟ್ರೆ ಯು ವಿಲ್ ಕಮ್ ಬ್ಯಾಕ್ ಟು ನಾರ್ಮಲ್ಸಿ. ಅದರಿಂದ 2 PhD ಮಾಡಿದ್ದೀನಿ. ವಿತ್ ಎ ಗ್ಯಾಪ್ ಆಫ್ 10 years. ಅಫ್ಕೋರ್ಸ್ ತಮಾಷಾಗಿ ಹೇಳ್ತಾ ಇದ್ದಿ, ಬಟ್ ಸೀರಿಯಸ್ ಆಗಿ ಯಾಕೆ ಮಾಡಿದೆ ಅಂದ್ರೆ ತುಂಬಾ ಖುಷಿ ಆಗಿದೆ. ನನಗೆ ರಿಸರ್ಚ್ ಅನ್ನೋದು, ನನ್ನ PhD ಬರುವಾಗ ನನ್ನ ವಯಸ್ಸು 29 ವರ್ಷ. PhD ಬರುವಾಗ I have done 2 PhDs, but PhD was not a qualification. PhD ಬೇಕಾಗಿಲ್ಲ ಅವಾಗ PhD ಮಾಡಿದ್ರೆ. ಅವಾಗ ಸ್ಟೇಟ್ ಅಲ್ಲಿ ಒಬ್ಬರೇ ಗೈಡ್ ಇರುವುದು. ಆ ಒಬ್ಬರೇ ಗೈಡ್ ಸುಮಾರಾಗಿ 1000 ಕಿಲೋಮೀಟರ್ ಅವ್ರ ಹತ್ರ ಹೋಗಬಹುದು. ಎಲ್ಲ ಮಾಡಿದ ಮೇಲೆ ಫೈನಲಿ ಒಂದು ಇಂಕ್ರಿಮೆಂಟ್ ಬರೋದು ಇದು. ಬಟ್ ಈಗ PhD has become a minimum qualification to enter into teaching profession. ಕಾರಣ ಏನು ಅಂದ್ರೆ we have to improve the quality of teaching.
ಎಲ್ಲ ಯು ಕ್ಯಾನ್ ಡೂ ಇಟ್. PhD ಉದ್ದೇಶ ಏನು ಅಂದ್ರೆ, ಏನೋ ಒಂದು PhD ಮಾಡಿದ ಮೇಲೆ it should not be PhD centric research. PhD centric research ಅಂದ್ರೆ ಸ್ವಲ್ಪ ಕಾರವಾಗಿ ಹೇಳ್ತೀನಿ ನಾನು. PhD centric research ಅಂದ್ರೆ ಕೆಲವರು PhD ಬಂದ ಮೇಲೆ ಅದೇ ಸರ್ವಸ್ವ ಅಂದ್ಕೊಂಡು they will leave everything in the life. ಆದ್ಮೇಲೆ ಏನು ಇರುವುದೇ ಇಲ್ಲ. They will say they become expert of research afterwards. Thesis ಬಂದ ಮೇಲೆ. But the fact you have to understand is, dissertation agili, PhD agili, is only the first step in the research. ಅದ್ಭುತ ಆಗಬಹುದನ್ನು ನಾವು ಹೇಳ್ತಾ ಇಲ್ಲ. The purpose of PhD or dissertation is to understand the methodology, to understand the procedure. ಇದೆಲ್ಲ ನಿಮಗೆ ಗೊತ್ತಾ? 3 ಲಕ್ಷಣ ಇದ್ರೆ you can do PhD. ಮೊದಲನೇ ರಿಕ್ವೈರ್ಮೆಂಟ್ ಏನು ಅಂದ್ರೆ, ಸಬ್ಜೆಕ್ಟ್ ಮೇಲೆ ನಾಲೆಡ್ಜ್ ಇರಬೇಕು. ವಾಟ್ ಎವರ್ ಸಬ್ಜೆಕ್ಟ್ ಯು ಹ್ಯಾವ್ ಚೋಸನ್. ಅದಕ್ಕೋಸ್ಕರ ನಾವು ಹೇಳೋದು, ರಿವ್ಯೂ ಆಫ್ ಲಿಟರೇಚರ್ ಯಾವಾಗ ಮಾಡಬೇಕು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ, ಯಾವಾಗ ಮುಗಿಸಬೇಕು ಅಂದ್ರೆ ಥೀಸಿಸ್ ಸಬ್ಮಿಟ್ ಮಾಡೋದು ಮುಂಚೆ, ಒಂದ್ ದಿವಸ ಮುಂಚೆ ನಿಲ್ಲಿಸ್ಬೇಕು. ಅಂದ್ರೆ ಲಿಟರೇಚರ್ ರಿವ್ಯೂ ಶುಡ್ ಗೋ ಟಿಲ್ ಯು ಸಬ್ಮಿಟ್ ಯುವರ್ ಥೀಸಿಸ್. ಮುಂಚೆ ಸ್ಟಾರ್ಟ್ ಮಾಡುವುದಕ್ಕೆ ಫಾರ್ ಸೆಲೆಕ್ಷನ್ ಆಫ್ ಟಾಪಿಕ್, till you submit your thesis. ನಿಮಗೆ ವಿಷಯ ಜ್ಞಾನ ಎಷ್ಟು ಜಾಸ್ತಿ ಇದ್ರೆ ಅಷ್ಟು ಒಳ್ಳೆಯದು. Knowledge of the subject you have chosen. I have chosen, my first PhD was on road traffic accidents. ನಾನು thesis ಬಗ್ಗೆ ಹೇಳ್ತೀನಿ. Road traffic accidents ಯಾಕೆ ತಗೊಂಡಿದ್ರಿ ಅಂದ್ರೆ, ಆವಾಗ I was working in Madurai. Madurai is the central place of Tamil Nadu. ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಾನು. Road traffic accidents were rampant that time. Even technical thing is, when a person sustains a head injury because of road traffic accident, if he is able to get treatment within 1 hour after the accident, possibilities are there for survival. Is the concept. ಅಪಘಾತ ಆದ ಮೇಲೆ ತಲಕ್ಕೆ ಪೆಟ್ಟಾಗಿದ್ದರೆ 1 ಗಂಟೆ ಒಳಗೆ, if you are able to get high qualities medical help, chances of survival are slightly better. ಆವಾಗ ಈ ಹೆಡ್ ಇಂಜರಿ ಟ್ರೀಟ್ ಮಾಡುವ ಸೆಂಟರ್ಸ್ ತಮಿಳುನಾಡಿನಲ್ಲಿ 2 ಇವೆ. ಒಂದು ಮೆಡ್ರಾಸ್, ಚೆನ್ನೈನೋ, ಸೆಕೆಂಡ್ ಒನ್ ಮಧುರೈ. 2ಕ್ಕೆ ನಡುವೆ ದೂರ 500 ಕಿಲೋಮೀಟರ್. ಅಂದ್ರೆ ಯಾರಿಗೆನ್ನ ಹೆಡ್ ಇಂಜರಿ ಆಗಿದ್ರೆ either they should go to Chennai or Madurai. Most of the cases die in the middle only. ದಾರಿಯಲ್ಲೇ ಹೋಗ್ಬೋದು. ಆಕ್ಸಿಡೆಂಟ್ ಆಗಿದೆ, ಹಳೆ ಕಾಲದ ಇದೊಂದು ಪ್ರೊಸೀಜರ್. ಪೊಲೀಸ್ ಬರಬೇಕು, ಅವರೆಲ್ಲ ರಿಪೋರ್ಟ್ ಎಲ್ಲ ಬರೆಯಬೇಕು, ಆಮೇಲೆ ಮಾತ್ರವೇ ಯು ಕ್ಯಾನ್ ಟೇಕ್ ದ ಪೇಷಂಟ್ ಟು ದ ಹಾಸ್ಪಿಟಲ್. ಎಷ್ಟೋ ಪೇಷಂಟ್ ಡೈ ಆನ್ ದ ಮಿಡಲ್ ಓನ್ಲಿ, ಇನ್ ದ ಮಿಡಲ್ ಓನ್ಲಿ. That made me to select that topic. Why accidents are more? What happens to the patient? What happens to the family? What are the compensation problems? What are the police problems? What are the recovery problems? ಈ ಸ್ಟಡಿ ನಾನು ಮಾಡಿದ್ದು. ಆಮೇಲೆ ಒಂದು ರಿಸರ್ಚ್ ಪ್ರಪೋಸಲ್ ನಾನೇ ಕಳಿಸಿದ ICMR. We got a grant for that project. This is the topic, first topic. Second one was on mental illness. Why people, those who receive treatment, drop out in the middle? Is the topic. ಈ 2 ಟಾಪಿಕ್ ಯಾಕೆ ಮಾಡಿದೀವಿ ಅಂದ್ರೆ, ನೀವು PhD ಮಾಡುವಾಗ ಮೈ ಕ್ವಶನ್ ಇಸ್, ನಾನು ಒಂದು ಕ್ವಶನ್ ನಿಮ್ಗೆ ಕೇಳ್ತೇನೆ. ಅಮ್ಮ, ನೀವು PhD ಮಾಡ್ತಾ ಇದ್ರಿ, ನೀವು ಅದರಿಂದ ಏನು ಉಪಯೋಗ? ವೆರಿ ಸಿಂಪಲ್ ಕ್ವಶನ್, ಕ್ರೂಡ್ ಕ್ವಶನ್. ಏನು ಉಪಯೋಗ? ನೀವು ಹೇಳಿದ ಒಂದೇ ಆನ್ಸರ್, ನನಗೆ ಉಪಯೋಗ ಏನಂದ್ರೆ, if I get PhD, I get a job. If I am already working, I get an increment. If I am already working, I may get promotion. ಇದು ನಿಮಗೆ ಹೇಳುವ ಆನ್ಸರ್ಸ್. My answer is not that one. Okay, good. PhD will help you to get a job. PhD will give you increment. My question is, ನಿಮ್ಮ thesis, is it the base for any policy? ನಿಮ್ಮ thesis ಇಂದ ಒಂದು ಪಾಲಿಸಿ ರಚನೆ ಆಯ್ತಾ? Is your thesis be the basis for any legislation?
Is it a solution for any problem? ಇವಿ ನಾವು ಹೇಳುವುದು ನಿಮ್ಮ ಥೀಸಿಸ್ ಉಪಯೋಗ ಆರ್ ನಿಮ್ಮ PhD ಉಪಯೋಗ ಏನು? If PhD is only meant for getting PhD only, that PhD will not help you much. PhD is a certificate given by the university that you are capable of taking independent research here afterwards. Take it. ಅದರಿಂದ ಹಳೆ ಕಾಲದಲ್ಲಿ ರಿಸರ್ಚ್ ಪಬ್ಲಿಕೇಶನ್ಸ್ ಇದ್ರೆ ನಿಮ್ಗೆ ಸ್ವಲ್ಪ ನಗು ಬರ್ಬೋದು. ನಾನು ಹೇಳ್ತಾ ಇದ್ರೆ ಲೆಕ್ಚರರ್ ಟು ರೀಡರ್ ಆಗಬೇಕು ಅಂದ್ರೆ 2 ಪಬ್ಲಿಕೇಶನ್ಸ್ ಇದ್ರೆ ರೀಡರ್ ಆಗಬಹುದು. ಆವಾಗ ನಾನು ಇಲ್ಲಿ ಮೈಸೂರು ಯೂನಿವರ್ಸಿಟಿ ಸೇರುವಾಗ ಪ್ರಮೋಷನ್ ಇಲ್ಲ, ಲೆಕ್ಚರರು, ರೀಡರು, ಪ್ರೊಫೆಸರು. ರೀಡರ್ ಪೋಸ್ಟ್ ಖಾಲಿ ಇದ್ದರೆ ಮಾತ್ರ ನೀವು ಅಪ್ಲೈ ಮಾಡಬಹುದು, ಇಲ್ಲ ಅಂದ್ರೆ ಲೈಫ್ ಲಾಂಗ್ ವೇಟ್ ಮಾಡ್ತಾನೆ ಇರಬೇಕು. ಮೆನಿ ಪರ್ಸನ್ಸ್ ರಿಟೈರ್ಡ್ ಆಸ್ ಲೆಕ್ಚರರ್ಸ್ ಓನ್ಲಿ ಕ್ಯಾಂಪಸ್ ಅಲ್ಲಿ. ರೀಡರ್ ಇಂದ ಪ್ರೊಫೆಸರ್ ಆಗಬೇಕು ಅಂದ್ರೆ ಪ್ರೊಫೆಸರ್ ಪೋಸ್ಟ್ ಖಾಲಿ ಇದ್ರೆ ಮಾತ್ರ. ಸಾಧಾರಣವಾಗಿ ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟ್ ಇರುವುದು ಒಂದೇ ಪ್ರೊಫೆಸರ್ ಪೋಸ್ಟ್. ಯಂಗ್ ಪರ್ಸನ್ ಪ್ರೊಫೆಸರ್ ಆಗ್ಬಿಟ್ರೆ ಲೈಫ್ ಅಲ್ಲಿ ಯಾರು ಆಗೋದೇ ಇಲ್ಲ, ಯಾಕಂದ್ರೆ ಅವ್ರು ರಿಟೈರ್ ಆಗುವವರೆಗೂ ಇವ್ರು ಕಾಯ್ಬೇಕು, ಮುಂಚೆ ಇವರು ರಿಟೈರ್ ಆಗ್ತಾ ಹೋಗ್ತಾರೆ. ಆಮೇಲೆ ಒಂದು ಸ್ಕೀಮ್ ಹ್ಯಾಸ್ ಕಮ್ ದಟ್ಸ್ ಕಾಲ್ಡ್ ಆಸ್ ಮೆರಿಟ್ ಪ್ರಮೋಷನ್. 3 ಲೆಕ್ಚರರ್ಸ್ ಇದ್ರೆ ಒಬ್ಬರಿಗೆ ಪ್ರಮೋಷನ್ ಕೊಡಬಹುದು, 3 ಜನ ರೀಡರ್ಸ್ ಇದ್ರೆ ಒಬ್ಬರು ಪ್ರೊಫೆಸರ್ ಆಗಬಹುದು. ಈಗ ಆ ಕಂಡೀಷನ್ ಬಿಟ್ಟುಬಿಟ್ಟು ಎಲ್ಲರೂ ಎಲ್ಲ ಆಗಬಹುದು. ಆವಾಗ 2 ಪಬ್ಲಿಕೇಶನ್ಸ್ ಇದ್ದರೆ ಯು ಆರ್ ಪ್ರಮೋಟೆಡ್. 2 ಪಬ್ಲಿಕೇಶನ್ಸ್ ಕಷ್ಟ, ಯಾಕಂದ್ರೆ ಜರ್ನಲ್ಸ್ ತುಂಬಾ ಕಡಿಮೆ, ರಿವ್ಯೂ ಜಾಸ್ತಿ. ಡಬಲ್ ಬ್ಲೈಂಡ್ ರಿವ್ಯೂ ಅಂದ್ರೆ ನೀವು ಆರ್ಟಿಕಲ್ ಕಳಿಸಿದರೆ ಅಲ್ಲಿ ಇರುವ ಎಡಿಟರ್ ಆ ಆರ್ಟಿಕಲ್ ನಿಮ್ಮ ಹೆಸರು, ವಿಳಾಸ ಎಲ್ಲ ಮುಚ್ಚಿಕೊಟ್ಟು, ಐಡೆಂಟಿಫೈಯಿಂಗ್ ಡೀಟೇಲ್ಸ್ ಎಲ್ಲ ಮುಚ್ಚಿಕೊಟ್ಟು he will send the article to an expert. ಆ ಎಕ್ಸ್ಪರ್ಟ್ ಒಪಿನಿಯನ್ ಕೊಡ್ಬೇಕು, ನಿಮ್ಮ ಆರ್ಟಿಕಲ್ ಒಪ್ಪಬಹುದಾ ಇಲ್ವಾ ಅನ್ನೋದು. ದಿಸ್ ಇಸ್ ಕಾಲ್ಡ್ ಎ ಸಿಂಗಲ್ ಬ್ಲೈಂಡ್. ಸಿಂಗಲ್ ಬ್ಲೈಂಡ್ ಅಂದ್ರೆ ವ್ಯಾಲ್ಯೂ ಮಾಡ್ತಾ ಇರೋವರಿಗೆ ಆ ಆರ್ಟಿಕಲ್ ಯಾರ್ದು ಅನ್ನೋದು ಗೊತ್ತಿಲ್ಲ. ಡಬಲ್ ಬ್ಲೈಂಡ್ ಅಂದ್ರೆ ಕಳಿಸುವುದು ನಾನು ಎಡಿಟರ್ ಆಗಿ, ಇವರು ಇವ್ಯಾಲ್ಯೂಯೇಟರ್, ಅವರಿಗೂ ಗೊತ್ತಿಲ್ಲ ಯಾರ ಆರ್ಟಿಕಲ್ ಕಳಿಸಿದ್, ನನಗೂ ಗೊತ್ತಿಲ್ಲ ಯಾರ ಆರ್ಟಿಕಲ್. ಇದು ಓನ್ಲಿ ಕಂಪ್ಯೂಟರ್ ನೋಸ್ ಇಟ್. ದಟ್ ಇಸ್ ಕಾಲ್ಡ್ ಎ ಡಬಲ್ ಬ್ಲೈಂಡ್. ಇಬ್ಬರು ವ್ಯಕ್ತಿ ತಜ್ಞರು ನಿಮ್ಮ ಆರ್ಟಿಕಲ್ ನೋಡಿ ಚೆನ್ನಾಗಿದೆಯని ಹೇಳಿದರೆ ಮಾತ್ರ ದಟ್ ವಿಲ್ ಪಬ್ಲಿಷ್. ದಟ್ ಯು ಆರ್ ಇನ್ ದ ಕ್ಯೂ. ನಿಮ್ಮ ಆರ್ಟಿಕಲ್ 3 ವರ್ಷ 4 ವರ್ಷ ಆದ್ಮೇಲೆ ಪಬ್ಲಿಷ್ ಆಗುತ್ತೆ. ನಾವು ಒಂದು ಆರ್ಟಿಕಲ್ ಕಳಿಸಿದ್ವಿ ಬ್ರಿಟಿಷ್ ಜರ್ನಲ್ಗೆ, ತುಂಬಾ ಎಂಥೂಸಿಯಾಸಮ್ ಇಂದ ವಿ ಸೆಂಟ್ ಒಂದು ಆರ್ಟಿಕಲ್ 50 pages ಇತ್ತು. ಇದೆ ಆರ್ಟಿಕಲ್ ಫಸ್ಟ್ ಕಂಡೀಷನ್ ರೆಡ್ಯೂಸ್ ಇಟ್ ಕಾಮೆಂಟ್ 50-30 ಮಾಡಿದ್ದೀವಿ. ಹಳೆ ಕಾಲದಲ್ಲಿ ಲೆಟರ್ ಕಳಿಸಬೇಕಾದ್ರೆ 1 month ಅಲ್ಲಿ ಹೋಗೋದಕ್ಕೆ, 1 month ವಾಪಸ್ ಬರೋದಕ್ಕೆ. ರೆಡ್ಯೂಸ್ ಇಟ್ 30 pages have become 20 pages. ಇನ್ನೂ ರೆಡ್ಯೂಸ್ ಇಟ್ has become 5 pages. Then change the English also, ಯಾಕಂದ್ರೆ they are fond of English, Britishers. ನಮ್ಮ ಭಾಷೆ ನೀವು ಕೂನಿ ಮಾಡ್ತಾ ಇದೀವಿ ಅಂತ ನಮ್ಮ ಮೇಲೆ ಕಾಮೆಂಟ್ ಮಾಡೋದು ಆಲ್ಸೋ. ಯು ಆರ್ ಸ್ಪೈಲಿಂಗ್ ಅವರ್ ಇಂಗ್ಲಿಷ್ ಅಲ್ಲಿ. ಅದೆಲ್ಲ ಆದ ಮೇಲೆ ಫೈನಲ್ 2 page ಆರ್ಟಿಕಲ್ ಪಬ್ಲಿಷ್ ಆಗಿದೆ. ತಯಾರು ಮಾಡುವಾಗ 50 page, ಪಬ್ಲಿಷ್ ಆಗುವಾಗ 2 page. ಪಬ್ಲಿಷ್ ಆಗಿದ್ದು 4 ವರ್ಷ ಆದ ಮೇಲೆ. ಈಗ ಅಲ್ಲಿವರೆಗೂ ನೀವು ಕಾಯಬೇಕು ಪ್ರಮೋಷನ್ ಅಂದ್ರೆ ಇಲ್ಲ. ದಟ್ಸ್ ವೈ UGC has removed compulsory publications recently. ಯಾಕಂದ್ರೆ everyone is submitting articles in the morning and publish in the evening. Morning article, evening publication, that's the thesis also. ಆ ಆರ್ಟಿಕಲ್ಸ್ ಬೇಕಾದ್ರೆ ಬೇಕಾಗೇ ಇಲ್ಲ ನನ್ನ ಪ್ರಕಾರ. We don't send it to standard journals. ನನಗೆ ಬಳ್ಳಾರಿಯಲ್ಲಿ ಬಳ್ಳಾರಿ ಪ್ಲೇಸ್ ಐ ಡೋಂಟ್ ಸೇ, ಒಂದು ಇಂಟರ್ವ್ಯೂದಲ್ಲಿ ಬರುವ ಕ್ಯಾಂಡಿಡೇಟ್ಸ್ ಎಲ್ಲ ನಾನು ಕೇಳುವಾಗ ಏನು ಪಬ್ಲಿಕೇಶನ್ಸ್ ಇದೆ ಅಂದ್ರೆ ಎಲ್ಲರೂ ಒಂದು ಜರ್ನಲ್ ಹೆಸರು ತೋರಿಸ್ಬಿಟ್ಟು ಸರ್ ನನ್ನ ಆರ್ಟಿಕಲ್ ಇಲ್ಲಿ ಪಬ್ಲಿಷ್ ಆಗಿದೆ. ಐ ಸೆಡ್ ದಿಸ್ ಇಸ್ ನಾಟ್ ಎ ಜರ್ನಲ್, ದಿಸ್ ಇಸ್ ಓನ್ಲಿ ಎ ಮ್ಯಾಗಝೈನ್. ನಾನು ಕನ್ಸಿಡರ್ ಮಾಡೇ ಇಲ್ಲ. ಆ ಎಡಿಟರ್ ನನಗೆ ಫೋನ್ ಮಾಡಿದ್ರೆ ಆಮೇಲೆ, ಏನ್ ಸರ್ ನಮ್ಮ ಜರ್ನಲ್ ನೀವು ಕನ್ಸಿಡರೇ ಮಾಡಿಲ್ಲ ಇಂಟರ್ವ್ಯೂದಲ್ಲ. ಸ್ವಾಮಿ ನಿಮ್ದು ಜರ್ನಲ್ಲೇ ಅಲ್ಲ, ಅದು ಮ್ಯಾಗಝೈನು ಅಲ್ಲ, ಏನೂ ಅಲ್ಲ.
ಏನೋ ನೀವು ಕೊಟ್ಟು ಅದೆಲ್ಲ PhD ಗೆ ಉಪಯೋಗಿಸ್ಬಿಟ್ರೆ ತಪ್ಪು. ಹಳೆ ಕಾಲದಲ್ಲಿ 2 ಪಬ್ಲಿಕೇಶನ್ಸ್ ಇದ್ರೆ ಮಾತ್ರ ಥೀಸಿಸ್ ಸಬ್ಮಿಟ್ ಮಾಡಬೇಕು. ಸೊ ದೀಸ್ ಜರ್ನಲ್ಸ್ ಆರ್ ಯೂಸ್ಡ್ ಫಾರ್ ದಟ್ ಪರ್ಪಸ್. ಓಕೆ, ಈಗ ಜರ್ನಲ್ಸ್ ಕಂಪಲ್ಸರಿ ಅಲ್ಲ, ಅದರಿಂದ ಯು ಕ್ಯಾನ್ ಡಿಪೆಂಡ್ ಆನ್ ಯುವರ್ PhD ಥೀಸಿಸ್ ಓನ್ಲಿ ಆಫ್ ಹೈ ಕ್ವಾಲಿಟಿ. ದಯವಿಟ್ಟು ನಿಮ್ಮ ಡೆಡಿಕೇಶನ್ ಬಿಟ್ಟುಬಿಡಿ. ಡೋಂಟ್ ಥ್ಯಾಂಕ್ ಯುವರ್ ಫ್ಯಾಮಿಲಿ ಮೆಂಬರ್ಸ್. 2 ಪ್ಲೇಸ್ ಅಲ್ಲಿ ಥೀಸಿಸ್ ಅಲ್ಲಿ ನಾನು ಐ ಅನ್ನು ಉಪಯೋಗಿಸಬಹುದು. ಐ ಥ್ಯಾಂಕ್ ಸೋ ಅಂಡ್ ಸೋ, ಐ ಸರ್ಟಿಫೈ 2 ಪ್ಲೇಸ್ ಬಿಟ್ಟು ಬೇರೆ ಎಲ್ಲಾ ಪ್ಲೇಸ್ ಅಲ್ಲಿ ಯು ಶುಡ್ ರೈಟ್ ಯುವರ್ ಥೀಸಿಸ್ ಇನ್ ದ ಥರ್ಡ್ ಪರ್ಸನ್. ಅಂದ್ರೆ 3ನೇ ವ್ಯಕ್ತಿಯಾಗಿ ಬರೆಯಬೇಕು. ಸಂಶೋಧಕರು ಒಂದು ಬರೆಯಬೇಕು ಅಷ್ಟೇ ಬಿಟ್ಟು ನಾನು ಒಂದು ಬರೆಯಬಾರದು, ಅವರು ಒಂದು ಹೇಳಬಾರದು, ನೀವು ಒಂದು ಹೇಳಬಾರದು, ನಾನು ಅಲ್ಲ ನೀವು ಅಲ್ಲ ಅವರು ಒಂದು ಹೇಳಬೇಕು. ಸೊ thesis is not a personal communication and hence it should be written in third person only ಅನ್ನೋದು ನಾವು ಅರ್ಥ ಮಾಡ್ತೀವಿ. ಸೊ ಇಂಟ್ರಡಕ್ಷನ್ ಎಷ್ಟಿರಬೇಕು, ರಿವ್ಯೂ ಎಷ್ಟಿರಬೇಕು, ಮೆಥಡಾಲಜಿ ಎಷ್ಟು ಪೇಜ್ ಇರಬೇಕು, ಎಷ್ಟು ಟೇಬಲ್ಸ್ ಇರಬೇಕು, ಟೇಬಲ್ ಜಾಸ್ತಿ ಇರಬಾರದು, ಅದೊಂದು ನೋಡ್ಕೋಬೇಕು. ಟೂ ಮಚ್ ಸ್ಟ್ಯಾಟಿಸ್ಟಿಕ್ಸ್ ಇದ್ರೆ ಅದೊಂದು ಪ್ರಾಬ್ಲಮ್. Okay, too much analysis leads to too much paralysis only finally. So analysis should not land up with paralysis. Just the tables irabaradu and last only references irabekku. But one simple question is, references ki bibliography ki ಏನು ವ್ಯತ್ಯಾಸ ಅನ್ನೋದು ನೀವು ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ. Yes sir, anybody? References bibliography ಫಾಸ್ಟ್ ಆಗಿ ಹೇಳಬೇಕು. Yes sir. ಜರ್ನಲ್ ಆರ್ಟಿಕಲ್ ಕಳಿಸುವಾಗ ಮುಖ್ಯವಾದ ಕಾಂಪೋನೆಂಟ್ಸ್ ಏನಂದ್ರೆ ಫಸ್ಟ್ ಟೈಟಲ್, ಚಿಕ್ಕ ಟೈಟಲ್ ಇರಬೇಕು, ಆ ಕೆಳಗೆ ಹೆಸರು ಇರಬೇಕು. ಹೆಸರು ಕೊಟ್ಟಿದ ಮೇಲೆ ದಯವಿಟ್ಟು ನಿಮ್ಮ ಡಿಗ್ರೀಸ್ ಅಲ್ಲಿ ತೋರಿಸಬಾರದು. ಥೀಸಿಸ್ ಅಲ್ಲಿ ಆಲ್ಸೋ ನೀವು ಥೀಸಿಸ್ ಅಲ್ಲಿ ನಿಮ್ಮ ಹೆಸರು ಪಕ್ಕದಲ್ಲಿ ಡಿಗ್ರೀಸ್ ಇರಬಾರದು, ಅನ್ಲೆಸ್ ದೇರ್ ಇಸ್ ಎ ಸ್ಪೆಸಿಫಿಕ್ ರೀಸನ್ ಫಾರ್ ದಟ್. MSc ಆದ್ಮೇಲೆ PhD ಸಬ್ಮಿಟ್ ಮಾಡ್ಬಿಟ್ರೆ ನಿಮ್ಮ ಹೆಸರು ಬರೆದ್ಬಿಟ್ಟು ಪಕ್ಕದಲ್ಲಿ MSc ಬರೆಯೋ ತಪ್ಪು. ಸೊ ನಿಮ್ಮ ಸ್ಟೂಡೆಂಟ್ ಆಗೇ ಬರೀಬೇಕಷ್ಟೇ ಬಿಟ್ಬಿಟ್ಟು ಡೋಂಟ್ ಸೇ ಯು ಆರ್ ಎ ಇನ್ಸ್ಪೆಕ್ಟರ್ ಆಫ್ ಪೊಲೀಸು DSP ಅಂತ ಬರೀಬಾರ್ದು. ಈ ಸ್ಟೂಡೆಂಟ್ ಯಾರಾದ್ರೂ ಸ್ಟೂಡೆಂಟ್ ಅಷ್ಟೇ. ಸೊ ಟೈಟಲ್, ಸ್ಟೂಡೆಂಟ್ ನೇಮು, ಕ್ಯಾಂಡಿಡೇಟ್ಸ್ ಅಲ್ಲಿ ಆರ್ಟಿಕಲ್ ಅಲ್ಲಿ. ಅದಾದ ಮೇಲೆ ಅಬ್ಸ್ಟ್ರಾಕ್ಟ್ ಅನ್ನೋದು, ಅಬ್ಸ್ಟ್ರಾಕ್ಟ್ ಈ ರೀತಿಯಲ್ಲಿ ಬರೆಯಬೇಕು ಅನ್ನೋದು ತಿಳ್ಕೊಬೇಕು. ನೀವು ಒಂದು ಸಿಂಪಲ್ ಹೇಳ್ತೀವಿ, ಅಬ್ಸ್ಟ್ರಾಕ್ಟ್ ಯಾವಾಗ ಒಂದೇ ಪ್ಯಾರಾದಲ್ಲಿ ಇರಬೇಕು, ಪ್ಯಾರಾಗ್ರಾಫ್ ಇರಬಾರದು. ಅಬ್ಸ್ಟ್ರಾಕ್ಟ್ ಯಾವಾಗ ಇಂಟ್ರಡಕ್ಷನ್, ಅದಕ್ಕೆ ರಿವ್ಯೂ, ಅದಕ್ಕೆ ಮೆಥಡಾಲಜಿ, ರಿಸಲ್ಟ್ಸ್, ಕನ್ಕ್ಲೂಷನ್ ಎಲ್ಲ ಇರಬೇಕು. ಬಹುಶಃ ಒಂದೊಂದು ಸೆಂಟೆನ್ಸ್ ನಲ್ಲಿ ಬರೆಯಬಹುದು. ಅದಾದ ಮೇಲೆ ಕೀವರ್ಡ್ಸ್ ಆದ್ಮೇಲೆ ಇಂಟ್ರಡಕ್ಷನ್ ಬ್ರೀಫ್ ಇಂಟ್ರಡಕ್ಷನ್ ಆದ್ಮೇಲೆ ರಿವ್ಯೂ ಆಫ್ ಲಿಟರೇಚರ್, ಅದಾದ ಮೇಲೆ ಮೆಥಡಾಲಜಿ, ಅದಾದ್ಮೇಲೆ ರಿಸಲ್ಟ್ಸ್ ಅಂಡ್ ಡಿಸ್ಕಷನ್, ನೆಕ್ಸ್ಟ್ ಕನ್ಕ್ಲೂಷನ್, ಕಡೆಯಲ್ಲಿ ಬರುವುದು ರೆಫರೆನ್ಸಸ್. ಜರ್ನಲ್ ಆರ್ಟಿಕಲ್ಸ್ ಅಲ್ಲಿ ಬರುವುದು ರೆಫರೆನ್ಸಸ್, ಥೀಸಿಸ್ ಅಲ್ಲಿ ಬರುವುದು ಬಿಬ್ಲಿಯೋಗ್ರಫಿ. ಮೈ ಕ್ವೆಶ್ಚನ್ ಇಸ್, ರೆಫರೆನ್ಸಸ್ ಗೆ ಬಿಬ್ಲಿಯೋಗ್ರಫಿಗೆ ಏನು ವ್ಯತ್ಯಾಸ? ಫಾಸ್ಟ್ ಆಗಿ ಹೇಳಿದ್ರೆ ನೆಕ್ಸ್ಟ್ ಪಾಯಿಂಟ್ ಹೇಳ್ತೀನಿ. ಎಸ್ ಸರ್. Reference, you take citations, references. Okay. Just we can knowledge or some idea about the quantity the past. Again, in the bibliography, we took all the stuff. I mean, we not take the stated in the research. Just we took some knowledge or some idea in the bibliography. For reference, we directly taken that like idea or some. Thank you. Very good. Correct answer. Reference. All references are to be cited in the text. ನಿಮ್ಮ ರೆಫರೆನ್ಸಸ್ ಏನಿದೆಯೋ ಅದೆಲ್ಲ ಟೆಕ್ಸ್ಟ್ ಅಲ್ಲಿ ಇರಬೇಕು. ಇಫ್ ಯು ಫಾಲೋ APA ಸ್ಟೈಲ್, ಇಟ್ ಶುಡ್ ಬಿ ಆದರ್ ಇಯರ್ ಮಾಡೆಲ್ ಫಾಲೋ ಮಾಡಬೇಕು. ಬಿಬ್ಲಿಯೋಗ್ರಫಿ ಅಂದ್ರೆ ಸಮಥಿಂಗ್ ಮೋರ್ ದನ್ ರೆಫರೆನ್ಸಸ್. ಅಂದ್ರೆ ರೆಫರೆನ್ಸಸ್ ಅದರ ಜೊತೆಗೆ ಐ ಹ್ಯಾವ್ ರಿಫರ್ಡ್ ಸರ್ಟನ್ ಬುಕ್ಸ್ ಅಂಡ್ articles, but I have not quoted those things there. I have only taken the ideas only. However, those things need not be found in the text. So
bibliography is something more than references. So now use ಮಾಡೋದು bibliography. ಅಂದ್ರೆ bibliographyದಲ್ಲಿ ಇರುವ ಎಲ್ಲಾನು thesis ಒಳಗೆ ಇರಬೇಕಾಗಿಲ್ಲ ಅನ್ನೋದು. ರೈಟ್ ಸರ್? ಬಟ್ ಟೆಕ್ಸ್ಟ್ ಅಲ್ಲಿ ಏನೇನಿದೆಯೋ ಅದೆಲ್ಲ ಬಿಬ್ಲಿಯೋಗ್ರಫಿದಲ್ಲಿ ಇರಬೇಕು. ಟೆಕ್ಸ್ಟ್ ಅಲ್ಲಿ ಇರುವ ರೆಫರೆನ್ಸಸ್ ಎಲ್ಲ ಬಿಬ್ಲಿಯೋಗ್ರಫಿಯಲ್ಲಿ ಇರಬೇಕು. ಬಿಬ್ಲಿಯೋಗ್ರಫಿಯಲ್ಲಿ ಇರುವುದೆಲ್ಲಾನು ಟೆಕ್ಸ್ಟ್ ಅಲ್ಲಿ ಇರಬೇಕಾ. ದಟ್ಸ್ ದ ಡಿಫರೆನ್ಸ್. ಓಕೆ ಸರ್, ಟೈಮ್ ಆಯ್ತಾ? Okay, I will just show the slides faster and I'll get question. Next, sir. The first one. ಮೊದಲನೇದು ರಿಸರ್ಚ್ ಯಾಕೆ ಮಾಡಬೇಕು ಅನ್ನೋದು ಫಸ್ಟ್. ಯಾಕೆ ಮಾಡಬೇಕು ಅಂದ್ರೆ ಮೊದಲನೇದು ಟು ಫೈಂಡ್ ದ ಆನ್ಸರ್ ಟು ಯುವರ್ ಕ್ವಶನ್. ಎರಡನೇದು ಕ್ರಿಯೇಷನ್ ಆಫ್ ನ್ಯೂ ನಾಲೆಡ್ಜ್. ಮೂರನೇದು ನನ್ನ ಥೀಸಿಸ್ ಮುಖಾಂತರ ಎಲ್ಲರಿಗೂ ನನ್ನ ರಿಸರ್ಚ್ ಬಗ್ಗೆ ಗೊತ್ತಾಗಬೇಕು. ಲಾಸ್ಟ್ ಒನ್ ಈಸ್ ಟು ಇಂಟಿಗ್ರೇಟ್ ರಿಸರ್ಚ್ ಫೈಂಡಿಂಗ್ಸ್ ವಿತ್ ಪ್ರಾಕ್ಟೀಸ್. ಇಫ್ ಐ ಎಮ್ ಎ ಮೆಡಿಕಲ್ ಎಕ್ಸ್ಪರ್ಟ್, ನನ್ನ ಥೀಸಿಸ್, ನನ್ನ ರಿಸರ್ಚ್ ಶುಡ್ ಬಿ ಯೂಸ್ಫುಲ್ ಫಾರ್ ಪ್ರಾಕ್ಟೀಸ್. ಓಕೆ, ನೆಕ್ಸ್ಟ್ ಒನ್ ಸೈಂಟಿಫಿಕ್ ಮೆಥಡ್ ಹೇಳಿದೆ. ಕ್ವಾಲಿಟಿ ಆಫ್ ದ ರಿಸರ್ಚ್, ಸಬ್ಜೆಕ್ಟ್ ಬಗ್ಗೆ ಜ್ಞಾನ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು, ರೈಟಿಂಗ್ ಸ್ಕಿಲ್ ಚೆನ್ನಾಗಿರ್ಬೇಕು. ಲಾಸ್ಟ್ ಅಲ್ಲಿ level of involvement in the research. Next, research unrelated to action. Research action ಎರಡು ಒಟ್ಟಿಗೆ ಹೋಗಬೇಕು. ನಾನು ಸಂಶೋಧನೆ ಮತ್ತು ಕ್ರಿಯೆ ಎರಡು ಒಟ್ಟಿಗೆ ಹೋಗ. If action not based on research, if research not leading to action, both are not useful research also. Next one. Research andre ಎರಡು things. One, plan your work. The second one is work your plan. Plan your work ಅಂದ್ರೆ ಏನಿರಬೇಕು ನಿಮ್ಮ ಥೀಸಿಸ್ ಅಲ್ಲಿ ಅನ್ನೋದು ಪ್ಲಾನ್ ಮಾಡ್ಕೋಬೇಕು. ರಿಸರ್ಚ್ ಮೆಥಡಾಲಜಿ. ವರ್ಕ್ ಯುವರ್ ಪ್ಲಾನ್ ಅಂದ್ರೆ ಡೇ ಟು ಡೇ ಪ್ರೋಗ್ರೆಸ್ ನೋಡ್ಕೋಬೇಕು. ಇಲ್ಲಿವರೆಗೂ ನಾನು ಏನು ಮಾಡಿದ್ದೆ, ಇನ್ನು ಏನು ಮಾಡಬೇಕು, ಇನ್ನು ಏನು ಬಾಕಿ ಇದೆ ಅನ್ನೋದು. ದಟ್ಸ್ ಕಾಲ್ಡ್ ಎಸ್ ವರ್ಕ್ ಪ್ಲಾನ್. ಇದರ್ ಆಲ್ ಎಥಿಕಲ್ ಆಸ್ಪೆಕ್ಟ್ಸ್. ನೈತಿಕ ಅಂಶಗಳು ಪಾಲಿಸಬೇಕು. ಇವೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ಬರ್ದಿತ್ತು. ನೆಕ್ಸ್ಟ್ ಒನ್, this is the process which you have to follow. This is the process. The last one is next sir. Next sir. A blessing from my side, publish and flourish. You publish madidre you will flourish. Otherwise, opposite is perish. Okay, you can ask me questions. Yes, sir. You have some good questions to ask me. Question. Fast line. Wait. Confused in bibliography and references. So in thesis, what should be include bibliography or references? References ಅಂದ್ರೆ ನಮ್ಮ ನೀವು ಏನು ರೆಫರೆನ್ಸ್ ಕೊಟ್ಟಿದ್ದೀರೋ that should find a place in the text. Suppose if you have 10 references or 10 references to text ಅಲ್ಲಿ ಇರಬೇಕು. Bibliography is something more than that. I have read so many articles, but I have not taken anything. So I have given the list which I have referred, but not quoted. That becomes bibliography. So bibliography is more exhaustive than references. ಸಾಧಾರಣವಾಗಿ ಜರ್ನಲ್ ಆರ್ಟಿಕಲ್ಸ್ ಅಲ್ಲಿ we use references. Thesis ಅಲ್ಲಿ we use bibliography. ಬಿಬ್ಲಿಯೋಗ್ರಫಿ ಬರೆಯುವಾಗ ನೋಡ್ಕೊಳ್ಳಿ, again it should be single line ಇರಬೇಕು. ರೆಫರೆನ್ಸ್ ಗೆ ನಡುವೆ ಡಬಲ್ ಲೈನ್ ಇರಬೇಕು. ಫುಟ್ ನೋಟ್ ಯಾವಾಗ ಪೇಜ್ ಕೆಳಗೆ ಇರಬೇಕು. ಫುಟ್ ನೋಟ್ should always end with the full stop only. ಚಿಕ್ಕ ಲೈನ್ ಬರೆದುಬಿಟ್ಟು ಆಮೇಲೆ ಫುಟ್ ನೋಟ್ ಬರಬೇಕು. ಇಂಟ್ರೊಡಕ್ಷನ್ ಯಾವಾಗ ಚಿಕ್ಕದಾಗಿರ್ಬೇಕು, ರಿವ್ಯೂ ದೊಡ್ಡದಾಗಿರ್ಬೇಕು. ನನಗೊಂದು ಥೀಸಿಸ್ ಬಂತು, ಆ ಥೀಸಿಸ್ ಅಲ್ಲಿ ಏನಿದ್ರೆ ಒಂದೇ ಬಂತು. ಎಕನಾಮಿಕ್ 8 ಪೇಜ್ ಇದೆ, ಇಂಟ್ರೊಡಕ್ಷನ್ 3 ಪೇಜ್ ಇದೆ. ಎಕನಾಮಿಕ್ ಅಂದ್ರೆ ಥ್ಯಾಂಕಿಂಗ್ ಪೀಪಲ್. ನಾವು ಪಕ್ಕದ ಮನೆಯವರಿಗೆ ಥ್ಯಾಂಕ್ಸ್, ಬೀದಿಯಲ್ಲಿ ಬರ್ತಾ ಇದ್ದಾರೆ ಅವರಿಗೆ ಥ್ಯಾಂಕ್ಸ್, ಒಬ್ಬೊಬ್ಬರಿಗೆ ಒಂದು ಪ್ಯಾರಾಗ್ರಾಫ್ ಶುರು ಮಾಡ್ಬಿಟ್ಟು 8 ಪೇಜ್ ಆಯ್ತು. ಈ ಥ್ಯಾಂಕಿಂಗ್ ಸೆರೆಮನಿಯೇ 8 ಪೇಜ್ ಆಯ್ತು.
ಇಂಟ್ರೊಡಕ್ಷನ್ ಬರೆಯುವಾಗ ಅದು 3 ಪೇಜ್ ಇದೆ. ಅಂದ್ರೆ ಸಿನಿಮಾ ಟೈಟಲ್ ಸ್ವಲ್ಪ ಚಿಕ್ಕದಾಗಿರ್ಬೇಕು, ಸಿನಿಮಾ ದೊಡ್ಡದಾಗಿರ್ಬೇಕು. ಸಿನಿಮಾ ಟೈಟಲೇ 2 ಗಂಟೆ ಆಗಿದೆ, ಆಮೇಲೆ ನೆಕ್ಸ್ಟ್ ಸಿನಿಮಾನೇ ಇರುವುದಿಲ್ಲ. ಸೊ ಇಂಟ್ರೊಡಕ್ಷನ್ ಯಾವಾಗ ಚಿಕ್ಕದಾಗಿರ್ಬೇಕು, ರಿವ್ಯೂ ಸ್ವಲ್ಪ ದೊಡ್ಡದಾಗಿರ್ಬೇಕು, ಮೆಥಡಾಲಜಿ ಡೀಟೇಲ್ಡ್ ಆಗಿರ್ಬೇಕು, ಟೇಬಲ್ಸ್ ಕಡಿಮೆ ಇರಬೇಕು, ಎಷ್ಟು ಕಡಿಮೆ ಇದ್ರೆ ಅಷ್ಟು ಒಳ್ಳೇದು. ಟೇಬಲ್ ಸಂಪೂರ್ಣವಾಗಿರ್ಬೇಕು, ಚಿಕ್ಕ ಚಿಕ್ಕ ಟೇಬಲ್ಸ್ ಇದ್ರೆ ಯಾವಾಗ ಒಳ್ಳೇದು. ಅವಾಯ್ಡ್ ಕಾಂಪ್ಲಿಕೇಟೆಡ್ ಟೇಬಲ್ಸ್ ಆಸ್ ಫಾರ್ ಆಸ್ ಪಾಸಿಬಲ್. ಡೋಂಟ್ ಶೋ ಯುವರ್ ಎಫಿಷಿಯನ್ಸಿ ಆನ್ ದ ಟೇಬಲ್ಸ್. ದೊಡ್ಡ ಟೇಬಲ್ ಬರೆದು ಬಿಟ್ಟು ಒಂದು ಪಪ್ಪಾಯಿ ತರ 4 ಫೋಲ್ಡ್ ಮಾಡಿ ಅದು ಇಟ್ಟಿದ್ರೆ ಅದು ಯಾರಿಗೂ ಉಪಯೋಗ ಇಲ್ಲ. ಸ್ವಲ್ಪ ಇರುವ ಮಾನಸಿಕ ಯಾರು ಸಮಸ್ಯೆ ಇದ್ರೆ ದೊಡ್ಡದಾಗುತ್ತೆ ಅಷ್ಟೇ, ಅದು ಬಿಟ್ಟು ಏನೋ ಆಗುತ್ತೆ. ಚಿಕ್ಕ ಟೇಬಲ್ಸ್ ಸ್ವಲ್ಪ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲೇ ಇರಬೇಕು. ನೆಕ್ಸ್ಟ್ ರೆಕಮೆಂಡೇಶನ್ಸ್ ಶುಡ್ ಆಲ್ವೇಸ್ ಬಿ ಬೇಸ್ಡ್ ಆನ್ ರಿಸಲ್ಟ್ಸ್ ಓನ್ಲಿ. ನಿಮ್ಮ ರಿಸಲ್ಟ್ ಏನು ಬಂತು ಅದರ ಪ್ರಕಾರವೇ ಇರಬೇಕು. ಅದೇನಿರುತ್ತೆ ರೆಕಮೆಂಡೇಶನ್ಸ್ ಅನ್ರಿಲೇಟೆಡ್ ಟು ಯುವರ್ ಫೈಂಡಿಂಗ್ಸ್ ವಿಲ್ ಆಲ್ವೇಸ್ ಬಿ ರಾಂಗ್. ಅಲ್ಲಿ ಎಲ್ಲಾ ಚೆನ್ನಾಗಿದ್ರೆ ನೀವು ಚೆನ್ನಾಗಿಲ್ಲ ಅಂತ ಸಜೆಷನ್ ಕೊಟ್ಬಿಟ್ರೆ ತಪ್ಪಾಗುತ್ತೆ. ನೆಕ್ಸ್ಟ್ ರಿಫರೆನ್ಸಸ್. ಎನಿಥಿಂಗ್ ಲೆಫ್ಟ್ ಔಟ್, ಬೇರೆ ಎಲ್ಲಿನೂ ಜಾಗ ಸಿಕ್ಕಿಲ್ಲ ಅಂದ್ರೆ ಅದೆಲ್ಲ ಕಡೆಯಲ್ಲಿ ತಂದುಬಿಡೋದು. ಕಾಲ್ಡ್ ಆಸ್ ಅಪೆಂಡಿಸಿಸ್. ಅಪೆಂಡಿಕ್ಸ್ 1, ಅಪೆಂಡಿಕ್ಸ್ 2, ಅಪೆಂಡಿಕ್ಸ್ 3 ಎಷ್ಟು ಬೇಕಾದಷ್ಟು ಕೊಡ್ಬೋದು. ಆದ್ರೆ ಅದಕ್ಕೆ ಪೇಜ್ ನಂಬರ್ಸ್ ಇರುವುದಿಲ್ಲ, ಅದು ಲೆಕ್ಕಕ್ಕೆ ಬರುವುದಿಲ್ಲ. ಅದರಿಂದ ನಿಮ್ಗೆ ಎಷ್ಟು ಬೇಕಾದ್ರೆ ಕೊಡ್ಬೋದು. ರೈಟ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. Consider the diagram. If you take the figures or diagram from somebody else, some other sources, how to cite that one? Is it required to cite that? You have to acknowledge first. That is not your syllabus. Sorry, if you have taken from some other source, you have to acknowledge there only. If you have taken one table, you can say below that from census report, government of India, page number, ella baribeku. If it is not your own, you have to acknowledge. You sariyaಗಿ acknowledge ಮಾಡಿದ್ರೆ ಪರವಾಗಿಲ್ಲ. ಇಲ್ಲ ಅಂದ್ರೆ ಇದು ನಂದು ಅಂದ್ಬಿಟ್ಟು as you like it first page ತೆಗೆದುಬಿಟ್ಟು ನನ್ನ ಹೆಸರು ಹಾಕ್ಬಿಟ್ರೆ ಶೇಕ್ಸ್ಪಿಯರ್ ಬದಲಾಗಿ that would not become my drama ಇಲ್ಲಮ್ಮ. as you like it ಮ್ಯಾಕ್ಬೆತ್ ಎಲ್ಲ ಫಸ್ಟ್ ಪೇಜ್ ತೆಗೆದುಬಿಟ್ಟು ನನ್ನ ಹೆಸರು ಹಾಕ್ಬಿಟ್ರೆ ಅಲ್ಲಿ ಏನಾಗುತ್ತಿಲ್ಲಮ್ಮ. Yes sir. During the of your lecture, you said that this is not my property, or this is not my product. Actually, This is not my. this is not my product, and I do not own the thesis. No. Now what I said is that once you submit your thesis to the university, that becomes public property. Yes, that's correct. ನನ್ನ ಕೈಯಲ್ಲಿರುವಾಗ that becomes my property. ಅಲ್ಲಿ ಸಬ್ಮಿಟ್ ಮಾಡಿದ ಮೇಲೆ ಫಾರ್ ಎ ಡಿಗ್ರಿ then it become public property. ಆಮೇಲೆ UGC ವೆಬ್ಸೈಟ್ ಹೋಗುತ್ತೆ, ಎಲ್ಲರೂ ನೋಡಬಹುದು, ಎಲ್ಲರೂ ಕಾಮೆಂಟು ಮಾಡಬಹುದು. ಆದರೆ when I submit that to the university owns the thesis. But at the same time, if there are technical contents in that, when I seek the patent comes to me. That's okay. Sir, even if thesis, if you want to publish it, ನನ್ನ thesis ನಾನು ಪಬ್ಲಿಷ್ ಮಾಡಬೇಕು ಅಂದ್ರೆ there is a procedure. You have to apply to the university. You have to pay some fees. ಆ ಫೀಸ್ ಕಟ್ಟಿದ್ರೆ ಯೂನಿವರ್ಸಿಟಿ will again there is some procedure ಇದೆ. Examiner's report ನೋಡ್ಕೋಬೇಕು. What comments they have given on your report? That comments will be sent to the guide. The guide has to call the candidate. ಈ ಕಾಮೆಂಟ್ಸ್ ಎಲ್ಲ ಇದೆ, ಇದೆಲ್ಲ ರೆಕ್ಟಿಫೈ ಮಾಡಿ ಅಂತ ಹೇಳ್ಬೇಕು. ಕಡೆಯಲ್ಲಿ ಮಾತ್ರ ಎಲ್ಲ ರೆಕ್ಟಿಫೈ ಮಾಡಿದ್ರೆ the guide has to declare that all comments made by the examiners are attended and it is improved. Now this is fit for issuing a certificate from the university side. ಅಲ್ಲಿವರೆಗೂ ಸರ್, ಅಲ್ಲಿವರೆಗೂ you cannot publish it. ಬಟ್ ಕೆಲವರು ಬೇರೆ ಯೂನಿವರ್ಸಿಟಿ thesis ಸಬ್ಮಿಟ್ ಮಾಡಿಬಿಟ್ಟು ಅವ್ರು ಪಬ್ಲಿಷ್ ಮಾಡ್ತಾ ಇದ್ದಾರೆ. that is illegal. You have to take permission from the university. University has to give permission. You are permitted to publish your thesis anywhere you want. But ಆದರೆ comments are to be attended. Examiners ಏನು ರೆಕಮೆಂಡ್ ಏನ್ ಕೊಟ್ಟಿದ್ರೋ, ತಪ್ಪುಗಳು ಏನಿದೆಯೋ ಆ ತಪ್ಪುಗಳೆಲ್ಲ ಸರಿಪಡಿಸಿದ ಮೇಲೆ ಮಾತ್ರವೇ
The guide has to certify that everything is incorporated. Now it is fit for publication. Now, university will issue a certificate. Otherwise, it will not issue. So you cannot publish your thesis directly because it is a part of your degree set. You already got degree for your thesis, sir. So it is not your own property. But if you want to own it, there is a procedure which you have to follow. Right. Hello, sir. So what is the difference between the research paper and review paper? Research paper and review paper, is there any difference? Review paper also is research paper. Yes, sir. So we do so many review papers, no, and make it one article. There is one concept called as meta-analysis. Meta-analysis means you are taking different studies and preparing your own study. It is a research of research papers. Different articles you are taking on the same issue bucket. ಈ ಆರ್ಟಿಕಲ್ ಇಂದ ಅಪಿಯರ್ ಆಗಿದೆ, ಈ ಆರ್ಟಿಕಲ್ ಇಂದ ಅಪಿಯರ್ ಆಗಿದೆ, ಈ 4 ಆರ್ಟಿಕಲ್ ತಗೊಂಡು ನೀವು ಒಂದು ಆರ್ಟಿಕಲ್ ಬರೆದಿದ್ರೆ ದಟ್ಸ್ ಕಾಲ್ಡ್ ಆಸ್ ಮೆಟಾ ಅನಾಲಿಸಿಸ್. ರಿವ್ಯೂ ಆರ್ಟಿಕಲ್ ಅಂದ್ರೆ it need not be that. You can take review literature from other sources on a particular theme and write an article. Review article is encouraged by the journals. Yakandre the impact factor will be more on the basis of the review articles. If you have references for a research article 5 idre, review article will have 40, 50 idre. You report so many articles also. So impact factor will go up. Okay, is there a question, please? Sorry, I have clarified the question. This question Okay. Okay, compliment. Yes, sir. Professor Jagannatha, scientist engineer, ISRO. ಆಕಸ್ಮಿಕವಾಗಿ ಬಂದೆ ಇಲ್ಲಿ ನಾನು ಬಹುಶಃ ಲೈಫ್ ಅಲ್ಲಿ ರಿಸರ್ಚ್ ಮೆಥಡಾಲಜಿ ಬಗ್ಗೆ ಕೇಳಿದಂತ ಒಂದು ಅದ್ಭುತವಾದಂತಹ ಕನ್ನಡದಲ್ಲಿ My mother tongue is not Kannada. ನೋಡಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಕನ್ನಡದಲ್ಲಿ ಹಾಗಾದ್ರೆ ದೇಶದಿಂದ ಇವಾಗ ಬಿಡುಗಡೆ ಆಗಿದೆ. ಜಪಾನ್ ಎಲ್ಲ ದೇಶಗಳು ಅದನ್ನು ತೋರಿಸಿದ್ದಾರೆ. ಸರ್ ನಿಮ್ಮ ಕನ್ನಡದ ಉಪಮೆಗಳು ಇಮೇಜಸ್ಗಳು ತುಂಬಾ ಚೆನ್ನಾಗಿ ಸರ್. ನಾನು ಮಾತಾಡ್ಬಾರ್ದು ಆದ್ರೂ ಕೂಡ ಕೊನೆಯ ಸ್ಲೈಡ್ ಅಲ್ಲಿ ಪ್ಲಾನ್ ಯುವರ್ ವರ್ಕ್ ಯುವರ್ ಹೇಳಿದ್ದು ಸರಿ ವಿಶೇಷ ಟೈಮ್ ಸ್ವಲ್ಪ ಜಾಸ್ತಿ ಕೊಟ್ಟು ಸರಿ ಆಗ್ತಾ ಇದೆ ಸರ್. ತುಂಬಾ ಥ್ಯಾಂಕ್ಸ್ ಸರ್. ವಿಚಾರಗೋಷ್ಠಿ 2ರ ವಿಷಯ ತಜ್ಞರಾಗಿ ಆಗಮಿಸಿ ಉತ್ತಮವಾಗಿ ಆ ಒಂದು ವಿಚಾರಗೋಷ್ಠಿಯನ್ನು ನಡೆಸಿಕೊಟ್ಟಂತಹ ಕನ್ನಡ ಪಂಡಿತರಾದಂತಹ ಕನ್ನಡದಲ್ಲಿ ಹೇಳಿದ್ರೆ ಚೆನ್ನಾಗಿರೋದಕ್ಕೋಸ್ಕರ ನನ್ನ ಮದರ್ ಟಂಗ್ ತೆಲುಗು. ನಾನು ಬಂದಿದ್ದು ಆಂಧ್ರ, ಓದಿದ್ದೆಲ್ಲ ಆಂಧ್ರದಲ್ಲಿ, ಫೈನಲಿ ಓದಿದ್ದು ಎಂಪಿಲ್ ನಿಮ್ಯಾನ್ಸ್ ಅಲ್ಲಿ, ಕೆಲಸ ಮಾಡಿದ್ದು ತಮಿಳುನಾಡಲ್ಲಿ, ಆಮೇಲೆ ಹೋಗಿದ್ದು ಮಹಾರಾಷ್ಟ್ರದಲ್ಲಿ, ಫೈನಲಿ ಬಂದಿದ್ದು ಕರ್ನಾಟಕ. ಎಷ್ಟೋ ಜನ ಕರ್ನಾಟಕದಲ್ಲಿದ್ದು ಕೂಡ ಕನ್ನಡವನ್ನು ಮಾತನಾಡಲ್ಲ, ಬಟ್ ಸರ್ ಅಷ್ಟು ಅದ್ಭುತವಾಗಿ ಮಾತನಾಡೋದು. 3 ಪ್ಲೇಸ್ ಅಮ್ಮ, ಮೊದಲು ಮೀನಾಕ್ಷಿ, ಕೊಲ್ಹಾಪುರ ಮಹಾಲಕ್ಷ್ಮಿ, ಮೈಸೂರು ಚಾಮುಂಡೇಶ್ವರಿ. ವಿಶ್ರಾಂತ ಸಮಾಜ ಕಾರ್ಯ ಪ್ರಾಧ್ಯಾಪಕರು, ಮೈಸೂರು ವಿಶ್ವವಿದ್ಯಾನಿಲಯ, ಪ್ರೊಫೆಸರ್ TB.BSv ರಮಣಯ್ಯ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಜ್ವರದ ಚಪ್ಪಾಳಿಯ ಮೂಲಕ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ. ಇದೀಗ ವಿಚಾರಗೋಷ್ಠಿ 3 ಆರಂಭಿಸೋಣ. ವಿಷಯ ಸಂಶೋಧನೆಯಲ್ಲಿ ನೈತಿಕತೆ ಮತ್ತು ಕೃತಿ ಚೌರ್ಯ ತಡೆಗಟ್ಟುವಿಕೆ. ಈ ಒಂದು ವಿಷಯ ತಜ್ಞರಾಗಿ ಡಾಕ್ಟರ್ CP ರಾಮಶೇಷ್ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಸಂದರ್ಶಕ ಪ್ರಾಧ್ಯಾಪಕರು ಡಾಕ್ಟರ್ S ರಾಧಾಕೃಷ್ಣನ್, ತತ್ವಶಾಸ್ತ್ರ ಮತ್ತು ಭಾರತೀಯ ಸಂಸ್ಕೃತಿ ಕೇಂದ್ರ, ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಒಂದು ವಿಚಾರಗೋಷ್ಠಿಗೆ ತುಂಬ ಗೌರವದ ಸ್ವಾಗತವನ್ನ ಕೋರ್ತೇನೆ. ಡಾಕ್ಟರ್ CP ರಾಮಶೇಷ್ ಸರ್ ಅವರ ಒಂದು ಪರಿಚಯವನ್ನ ಮಾಡಿಕೊಡೋದಾದ್ರೆ, ಫಾರ್ಮರ್ ಲೈಬ್ರರಿಯನ್, ಯೂನಿವರ್ಸಿಟಿ ಆಫ್ ಮೈಸೂರ್ 2011 to 2016, lead auditor, ISO certification program, Center for Information Science and Technology, University of Mysore 2002 and 2006, member of Academic Council, University of Mysore 2011-2016, extension programs organized more than 600 programs, conferences, seminars, workshops, demonstrations, exhibitions, publications, 2015 papers in journals and conference, seminar proceedings, 12 books and
edited volumes, and research experience, successfully guided for 13 PhD doctoral programs and visit abroad, USA, Great Britain, France, Germany, Japan. ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ವಿಷಯ ತಜ್ಞರಾಗಿ ಡಾಕ್ಟರ್ CP ರಾಮಶೇಷ್ ಸರ್ ಅವರು, ಸಂದರ್ಶಕ ಪ್ರಾಧ್ಯಾಪಕರು ಡಾಕ್ಟರ್ S ರಾಧಾಕೃಷ್ಣನ್, ತತ್ವಶಾಸ್ತ್ರ ಮತ್ತು ಭಾರತೀಯ ಸಂಸ್ಕೃತಿ ಕೇಂದ್ರ, ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು, ಇವರು ಆಗಮಿಸಿದ್ದಾರೆ. ಇದೀಗ ಸಂಶೋಧನೆಯಲ್ಲಿ ನೈತಿಕತೆ ಮತ್ತು ಕೃತಿ ಚೌರ್ಯ ತಡೆಗಟ್ಟುವಿಕೆ 3ನೇ ಗೋಷ್ಠಿ ಆರಂಭವಾಗ್ತಾ ಇದೆ. ಇಲ್ಲೇ ಇಲ್ಲೇ ಮಾತಾಡ್ಬೋದು. Good afternoon, everybody. This session is the research ethics and prevention of plagiarism. Of late, there has been emphasis on improving the originality of research output and improving the quality of research output. In this direction, several measures have been taken by national bodies like University Grant Commission, All India Council of Technical Education, Indian Council of Medical Research, and Indian Council of Agricultural Research. Teachers and researchers are supposed to publish research papers from time to time. When you contribute research article to journal, please note that it should be invariably in a journal carrying ISSN number, International Standard Serial Number. It's a must for academic scholars. And if you publish or if you bring out books, that book should carry ISBN number, International Standard Book Number. Even if your department intends to bring out conference volume or seminar volume, that volume should carry ISBN number. Otherwise, the whole bunch of 50 to 60 articles will be a waste. Therefore, ISSN number for journal and ISBN number for books is a must. And you will be asked how many of your articles are published in refereed journals and peer-reviewed journals. They will be at the time of interview. The chairman board of appointment will be asking him, all right, you have published 50 articles. Out of 50, how many of them are published in refereed journals or peer-reviewed journals? And you are also supposed to contribute your articles to journals carrying high impact factor. High impact factor. Impact factor, the quality of the journal is determined based on the extent of use. Therefore, impact factor speaks about the extent of use of that journal. Total number of references divided by total number of articles published in that journal gives rise to the impact factor. And even the research performance of faculty members, research scholars, and the department or the institution is determined based on H index. You are familiar with H index. ನೀವು ಎಲ್ಲ ರಿಸರ್ಚ್ ಸ್ಕಾಲರ್ಸ್ ನಿಮ್ಗೆ ಇಂಪ್ಯಾಕ್ಟ್ ಫ್ಯಾಕ್ಟರ್, H index, refereed journal, percentage of similar content ಗೊತ್ತಿರಲೇಬೇಕು. ಗೊತ್ತಿಲ್ಲದೆ ಕೇಳಿ. Impact factor most important. H index most important. H index of Mysore University according to Scopus database is 84. According to Web of Science, it is 76. University of Mysore. Altogether, there are 8,600 research papers of Mysore University over the past 105 years. Out of 8,600 papers, 86 papers are highly qualitative. Highly qualitative papers of Mysore University over the past 100 years is 86%. All these 86 papers carry minimum of 86 citing authors. ಪ್ರತಿಯೊಂದು ಆರ್ಟಿಕಲ್ಗೂ ಪ್ರತಿಯೊಂದು ಲೇಖನನ 86ಕ್ಕಿಂತ ಹೆಚ್ಚು ಪರಾಮರ್ಶಿಸಲ್ಪಟ್ಟ ಲೇಖಕರಿದ್ದಾರೆ. ಹಾಗಾಗಿ H index 86. H index speaks about the performance of the university, performance of the department, and performance of individual faculty or individual research scholars.
And further, nowadays they are also calculating the extent of similar content or plagiarized content. Plagiarized content. ನಿಮ್ದೇ ಒರಿಜಿನಲ್ ಎಷ್ಟಿದೆ ನಿಮ್ಮ ಸಂಶೋಧನಾ ಲೇಖನದಲ್ಲಿ ನೀವು ಬರೆದಿರುವಂತಹದ್ದು ನಿಮ್ದೇ ಇದು ಕಾಂಟ್ರಿಬ್ಯೂಷನ್ ಎಷ್ಟು ಪರ್ಸೆಂಟ್ ಇದೆ, ಬೇರೆ ಬೇರೆ ಕಡೆಯಿಂದ ನೀವು ಕಾಪಿ ಹೊಡೆದಿದ್ದೀರಲ್ಲ ಅದು ನಿಮ್ ಥೀಸಿಸ್ ಅಲ್ಲಿ ನಿಮ್ಮ ಲೇಖನದಲ್ಲಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ನೋಡ್ತಾರೆ. ಅದು ಒಂದು ಈ ಗುಣಮಟ್ಟ ನೋಡಕ್ಕೆ ಅದನ್ನು ಕನ್ಸಿಡರ್ ಮಾಡ್ತಾರೆ. Percentage of similar content is also taken into consideration nowadays. Higher the percentage of similar content, lower is the quality of research paper. Lower is the quality of similar content, higher is the quality of research paper. This session is on research ethics and prevention of plagiarism. What is ethics? Ethics is derived from root of Greek word ethos, which means character or moral value. Aristotle delivered number of lectures way back in 3rd century BC or Common Era. Before Common Era, he delivered number of lectures on ethics. His son compiled it and published in 10 volumes. Later on, it was published in 10 volumes called Nicomache's Ethics. In India, T.V. Kane did research for 32 years on ethics, and he brought out in 8 volumes called History of Dharma Shastra. Now, what is ethics in our case? Next. So, ethics, honesty in stating methods and materials used in your research. Further, honesty in presenting data and results of research. Further, not to indulge in fabrication, falsification, and plagiarism. I will be explaining these technical terms further. So, moral principles that guide researchers to conduct and report research without harming the participant, environment, and society, either knowingly or unknowingly. And as you are aware, UGC has already published gazette notification way back in 2018 regarding promotion of academic integrity and prevention of plagiarism. Basic notification is there. And during 2019, UGC has formulated consortium committee. There, you are aware of their list of journal. There means Consortium for Academic and Research Ethics. Next. So what is academic integrity? Academic integrity, according to UGC, intellectual honesty proposing. You will be preparing research proposals, you will be preparing synopsis. One should be sincere in preparing the synopsis or submitting the research proposal. Then honesty in performing. Performing means you will be collecting data, you will be conducting experiments, then you will be conducting field work. So one should be sincere in performing the research. Then reporting. Reporting means drafting the thesis or writing the thesis. One should be sincere and honest. So intellectual honesty, proposing, performing, and reporting any activity which leads to the creation of intellectual property. This is academic integrity according to University Grant Commission. Then further, next. So here are certain phrases which often we come across while going through the literature relating to prevention of plagiarism. So cut corners. What do you mean by cut corners? Suppose one of my friends will approach me tomorrow and he says, next month we are organizing one national conference. If you have already published a paper or if a paper is ready with you, please give it to us. We will say that it is published in the conference volume. So in that case, what I do, I will alter the title of the paper which I already published 1 year ago. I will take the same article, I will alter the title. First paragraph, I will thoroughly revise the first paragraph. Here and there, I will delete some of the sentences. Conclusion, I will revise the conclusion. I will submit the same article for publication. That is, cut corners and submit the same for publication. This amounts to self-plagiarism. This has to be avoided. Secondly, salami splicing. What is salami splicing? Now, I have taken up a research project. Use of newspapers and magazines in libraries. This is my research project. So, I will be collecting responses from 200 students.
So at the time of collecting the responses, the main objective or hypothesis is one broad hypothesis. Use of newspapers and magazines in library. So I will be collecting the data, and finally what I am going to do, I will publish 5 articles or 4 articles. Use of Hindi newspapers in library, use of sports magazines in library, use of Kannada newspapers in library. So this should be avoided. So at the time of collecting the data, I have projected one broad objective. But eventually what I did, I published 4 articles. This has to be avoided. Salami splicing has to be avoided. Then fabrication of data, very important. Refers to inventing data, imaginary data, fictitious data. Sometimes what we do, an important aspect we have forgotten. So at the time of drafting the thesis, not at the time of designing the questionnaire, at the time of drafting the thesis, I will create a fictitious table. 19% here, 22% here, 31% here, and the remaining 29%. All put together, it becomes 100. I am going to interpret that one. It is imaginary, fictitious, false data. That is fabrication. That has to be avoided. Then falsification. What is falsification? Refers to misrepresenting the data. Misrepresenting the data. I will draw bar diagrams. Sometimes bar A and bar B, actually there is no difference. When you see the graph, it will be depicting not much difference between bar A and bar B. But actually, when you refer to data, there is a substantial difference between bar A and B. And further, 49% of the students are regularly coming to the class. So 49% is less than half, less than 50% of the total population. I should not interpret the data. Large majority of the students are regularly attending the class. 49% is not the large majority. This is misinterpretation or misrepresentation has to be avoided. Then authorship of yours refers to having obtained authorship on a paper despite having done little to deserve it. For example, I belong to library science. You have prepared a research article in the discipline of social work. So I am a friend of you. So you are going to include my name as the second author. Then the readers will think, how come this man from the discipline of library science is there as second author? This has to be avoided. Authorship of you, nothing to do with the research work relating to social work, because I am from the discipline of library science. Then publication misconduct, very important. Please focus on this one. Ghost authorship. Ghost authorship. Writing a book or writing research article on behalf of somebody. My name is not revealed at all. I am writing the research paper or research article or book, but my name is not revealed at all. This is ghost authorship. Ghost authorship ಅಂದ್ರೆ ಬೇರೆಯವರ ಪರವಾಗಿ ನಾನು ಗ್ರಂಥ ಅಥವಾ ಲೇಖನ ನಾನು ಬರಿತೀನಿ. ಬೇರೆಯವರ ಹೆಸರಲ್ಲಿ ಬರಿತೀನಿ. ನನ್ನ ಹೆಸರು ಎಲ್ಲೂ ಇರೋದಿಲ್ಲ. ಅದಕ್ಕೆ ಗೋಸ್ಟ್ ಆಥರ್ ಅಂತ. ನಾನು ಎಲ್ಲೂ ಇಲ್ಲವೇ ಇಲ್ಲ. Avoid ghost authorship. Gift authorship. For having obtained some favor, I am going to include the name of my friend as the second author. So gift authorship for having obtained some favor. Then sold authorship. So people will receive huge amount of money. Then finally they are going to publish 2 books or 2 research articles in his name or in her name. So gift authorship. Then disputed authorship. I already explained. So my discipline is library science. I should not be there in the article written by someone else in the discipline of chemistry. Chemistry ಲೇಖನದಲ್ಲಿ ನನ್ನ ಹೆಸರು ಬಂದರೆ ಇವನು ಹೆಂಗ್ ಬಂದ ಇಲ್ಲಿ ಕೆಮಿಸ್ಟ್ರಿನಲ್ಲಿ ಅಂತ ಯೋಚನೆ ಮಾಡ್ತಾರೆ. ಅದು ಎಥಿಕಲ್ ಕಾಂಟೆಕ್ಟ್ ಅಲ್ಲ. ದೆನ್ ಪ್ಲೆಗರೈಸ್ಡ್ ಕಂಟೆಂಟ್. ಪ್ಲೆಗರೈಸ್ಡ್ ಕಂಟೆಂಟ್ ಕನ್ನಡದಲ್ಲಿ ಕೃತಿ ಚೌರ್ಯ ಅಂತಿದೆ. ಪ್ಲೆಗರೈಸ್ಡ್ ಕಂಟೆಂಟ್ ಬೇರೆಯವರ ಚಿಂತನೆಯನ್ನ ಏನ ಕಲಿತೀವಿ ಅನ್ನೋದು ನೋಡ್ಕೊಳ್ಳಿ. ಮುಖ್ಯವಾಗಿ ideas. We are borrowing the ideas of others. So plagiarism is borrowing the ideas of others. Ideas. Borrowing the ideas of others and presenting them as if they are my ideas without mentioning it. So without mentioning the author is plagiarism. ಬೇರೆಯವರ ಚಿಂತನೆಯನ್ನ
ನಂದೇ ಚಿಂತನೆ ಅಂತ ಹೇಳ್ಕೊಂಡು ಯಾರು ಹೇಳಿದ್ದಾರೆ, ಎಲ್ಲಿ ಹೇಳಿದ್ದಾರೆ ಅನ್ನೋದು ಎಲ್ಲೂ ತೋರಿಸ್ತಾ ಇದ್ರೆ ಅದು ಕೃತಿ ಚೌರ್ಯ. ಅದು ಕೃತಿ ಚೌರ್ಯ. ಇದು ಬಹಳ ಗಂಭೀರವಾದಂಥದ್ದು. ನೀವು ಬಹಳ ಕೇರ್ಫುಲ್ ಆಗಿದ್ದು PhD ತಗೊಂಡ್ಬಿಟ್ಟು ಆಯ್ತಪ್ಪ ಅಂತ ಇಲ್ಲ. ಪ್ಲೆಗ್ಯಾರಿಸಂ ಬಗ್ಗೆ ಕಂಪ್ಲೇಂಟ್ ಬರೋದಲ್ಲ 2 ವರ್ಷ, 5 ವರ್ಷ, 6 ವರ್ಷ ಆದ್ಮೇಲೆ ಕಂಪ್ಲೇಂಟ್ ಬರೋದು. ನಿಮ್ದು ಥೀಸಿಸ್ ಅವಾರ್ಡ್ ಆಗುವಾಗ ಯಾರು ಕಂಪ್ಲೇಂಟ್ ಹೇಳಲ್ಲ. ನೋಡ್ಕೊಳ್ಳಿ, ಥೀಸಿಸ್ ಅವಾರ್ಡ್ ಆಗ್ಬಿಟ್ರೆ ಆಮೇಲೆ ಪರವಾಗಿಲ್ಲಪ್ಪ ಗೆದ್ದೆ ಅಂತಿಲ್ಲ. ಥೀಸಿಸ್ ಅವಾರ್ಡ್ ಆಗಿ 1 ವರ್ಷ 2 ವರ್ಷ ಆದ್ಮೇಲೆ ಸಮಸ್ಯೆ ಸ್ಟಾರ್ಟ್ ಆಗೋದು. ಬಹಳ ಕೇರ್ಫುಲ್ ಆಗಿ. ಮತ್ತೆ ನೀವು ಸೋಶಿಯಾಲಜಿ ಅವರಿದ್ರೆ ಕೆಮಿಸ್ಟ್ರಿ ಅವ್ರು ಕಂಪ್ಲೇಂಟ್ ಕೊಡಲ್ಲ. ಸೋಶಿಯಾಲಜಿ ಅವರೇ ಕೊಡೋದು, ನಿಮ್ಮ ಕೊಲೀಗ್ಸೇ ಕೊಡೋದು. ನೀವು ಹೇಗೆ ರಿಸರ್ಚ್ ಮಾಡಿದ್ರಿ, ಎಲ್ಲೆಲ್ಲಿ ಏನೇನ್ ಮಾಡಿದೀರಾ ಎಲ್ಲ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿರ್ತಾರೆ. 10 ವರ್ಷ ಆದ್ಮೇಲೆ ಕಂಪ್ಲೇಂಟ್ ಕೊಡ್ಬೋದು. ತುಂಬಾ ಕೇಸಸ್ ಹೇಳ್ತೀನಿ, ಪ್ರಾಕ್ಟಿಕಲ್ ಪ್ಲೇಸ್ ಅಂತ. In Mysore city, we have scanned nearly 3,000 doctoral theses. We have scanned 3,000 doctoral theses. Then, plagiarized content, termed as literary theft. Then, predatory conferences. There is also a notification. Already, there is a notification by UGC. Research scholars and teachers should not get involved in predatory conferences and predatory seminars. Predatory journals are also there. Predatory conferences ಅಂದ್ರೆ ಆರ್ಗನೈಸ್ ಫಾರ್ ಮೇಕಿಂಗ್ ಮನಿ. ಯಾವುದೋ ಫೀಲ್ಡ್, ನೀವು ಕೆಮಿಸ್ಟ್ರಿ ಇರ್ಬೋದು, ಅವ್ರು ಸೋಶಿಯಾಲಜಿ ಇರ್ತಾರೆ ಆರ್ಗನೈಸ್ ಮಾಡೋರು. ಸೋಶಿಯಾಲಜಿನ ನಿಮ್ನೆಲ್ಲ ಕರೆದು ಯು ಆರ್ ಇನ್ವೈಟೆಡ್ ಟು ಬಿ ದೇರ್ ಆರ್ ಸರ್ವ್ ಆಸ್ ಚೇರ್ಮನ್ ಆಫ್ ದ ಸೆಷನ್, ಡೈರೆಕ್ಟರ್ ಆಫ್ ದಿ ಕಾನ್ಫರೆನ್ಸ್, ಎಡಿಟರ್ ಆಫ್ ದಿ ಕಾನ್ಫರೆನ್ಸ್ ವಾಲ್ಯೂಮ್ ಆರ್ ಚೀಫ್ ಎಡಿಟರ್ ಆಫ್ ದಿ ಕಾನ್ಫರೆನ್ಸ್ ವಾಲ್ಯೂಮ್. 5,000 ಎಲ್ಲರೂ ಕಲೆಕ್ಟ್ ಮಾಡ್ಕೊತಾರೆ. 5 ಲಕ್ಷ ಮಾಡ್ಕೊಂಡು 3 days ಆದ್ಮೇಲೆ ಯು ವಿಲ್ ವ್ಯಾನಿಶ್. ಸೊ ಆರ್ಗನೈಸ್ ಫಾರ್ ಮೇಕಿಂಗ್ ಮನಿ. ಸ್ಕಾಲರ್ಸ್ ಆರ್ ಇನ್ವೈಟೆಡ್ ಫಾರ್ ಚೇರಿಂಗ್ ಸೆಷನ್ ಅಂಡ್ ಸರ್ವ್ ಆಸ್ ಎಡಿಟರ್. UGC ಆಗ್ಲೇ ಹೇಳಿದೆ ನಿಮ್ಗೆ, ಅಕಾಡೆಮಿಕ್ ಯಾವ್ದು CIS ಆಗ್ಲಿ, ಸೆಲೆಕ್ಷನ್ ಆಗ್ಲಿ, ಪ್ರಮೋಷನ್ ಆಗ್ಲಿ, ಸ್ಕಾಲರ್ಶಿಪ್ ಆಗ್ಲಿ ಯಾವ್ದು ಕೊಡಲ್ಲ. ಇಫ್ ಯು ಪಬ್ಲಿಷ್ ರಿಸರ್ಚ್ ಆರ್ಟಿಕಲ್ ಇನ್ ಪ್ಲೆಗರೈಸ್ ಜರ್ನಲ್ ಆರ್ ಇಫ್ ಯು ಆರ್ ಇನ್ವಾಲ್ವ್ಡ್ ಇನ್ predatory conferences and seminars. Then common knowledge. All men are mortal. Socrates is a man, therefore Socrates is mortal. It's a popular statement by Aristotle. ಇದಕ್ಕೆ ಕೋಟ್ ಮಾಡಬೇಕಾಗಿಲ್ಲ. Popular statement need not be cited. Next. Predatory journals publish trash for money, make money overnight and disappear, collect money and processing and publishing. 6,000 ಕೊಡಿ, 8,000 ಕೊಡಿ, ನಿಮ್ಮ ಆರ್ಟಿಕಲ್ 2 ದಿವಸದಲ್ಲಿ ಪಬ್ಲಿಷ್ ಮಾಡ್ತೀವಿ ಅಂತ. They are all predatory journals. Their intention is to make money and vanish within 2 or 3 years. Then no harm. Experiments and research outcomes should not be harmful to environment and society, animals and respondents. Next. Confidentiality. Maintain confidentiality of respondent. Prior consent, well informed. Whenever responses, if you are collecting responses from samples, you should inform ನೀವು ಏನ್ ಮಾಡ್ತಾ ಇದ್ದೀರಾ ರಿಸರ್ಚ್, ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಅದನ್ನ ಕ್ಲಿಯರ್ ಆಗಿ ಹೇಳಬೇಕು. Then whistleblower. Discloses violation of laws and rules, mismanagement. If it is wastage of money, ಯಾರದೇ ರಿಸರ್ಚ್ ಆಗಲಿ, if it is wastage of money, wastage of resources, abuse of authority, ಅದಿದ್ರೆ ನೀವು you can bring it to the attention of authority. This is called whistleblowing ಅಂತ. ಇವೆಲ್ಲ ಪಾಪ್ಯುಲರ್ idioms and phrases. Academic integrity and prevention of plagiarism ಅಲ್ಲಿ frequent ಆಗಿ ಬರುವಂತ phrases. Next. So American Psychological Society has conducted an extensive survey on various aspects of research misconduct. ಇದರಲ್ಲಿ plagiarism to the extent of 7% ಇದೆ ಅಂತ ಹೇಳ್ತಾರೆ. Redundancy, unnecessary explanation, unnecessary data to the extent of 24%. Duplication of articles is to the extent of 15%. Data fabrication, fictitious data, 8%. Animal welfare concern, human welfare concern, disputed authorship. Is on survey, American Psychological Society. Next. So CARE, Consortium for Academic and Research Ethics, mainly to overcome research misconduct. Deteriorating academic integrity.
to overcome all these constraints. Counting numbers, then quality. Counting numbers, then quality. Then research misconduct, mainly to overcome fabrication, falsification, plagiarism, and other unethical treatment of subject, including predatory journal and conference. ಇವೆಲ್ಲ ಓವರ್ಕಮ್ ಮಾಡೋದಕ್ಕೋಸ್ಕರ, ಇವೆಲ್ಲ ತೊಡಕನ್ನ ತೆಗೆದಾಕೋಸ್ಕರ UGC has set up a consortium committee ಮಾಡಿದೆ. Academic and research ethics. The responsibility is entrusted to Pune University. Pune University is Mysore University is also a nodal center to recommend journals. If you come across any journal in your discipline, you can bring it to the attention of librarian. Librarian is the secretary, vice chancellor is the chairman. He can recommend journals to UGC for inclusion under care list, consortium of academic and research. Next. So if you are involved in predatory seminars and conferences, your publication as well as your participation, though you possess a certificate, that will not be considered for selection. If another selection was experts in the they will go through that. It will not be considered for selection. It will not be considered for promotion. It will not be considered for academic score or any credential, and even for scholarship. Predatory conferences and predatory journals. Next. So in India, there are more than 600 predatory journals, competitive journals in India. The statistics. Next. So Pune University is entrusted with the responsibility of research, monitoring the ethics, research ethics. And almost all research institutes at national level are the members of care list. Almost all research institutes at national level. Next. So how do they include the journals under care list? No, arbitrarily they are not going to include the journal. They have got certain criteria for inclusion. Care list alli journal include ಆಗಿರೋದಕ್ಕೆ ಸುಮ್ಮನೆ include ಮಾಡ್ತಾರೆ ಅಂತ ಅನ್ಕೋಬೇಡಿ. They have got 10 criteria for inclusion. What are those criteria? Diligence and critical appraisal, history of the journal, peer review process, use of metrics, market reputation, academic credentials, editor, their affiliation and reputation, indexing and subscription price, fees and financial matter. They may also ask the publisher to send sample copies for inspection. So based on these 10 criteria, they are going to recommend these journals under care list. Next. So UGC have also mentioned the responsibilities of authors, responsibilities of editors, responsibilities of reviewers and publishers. ಅವ್ರವ್ರದ್ದು ಏನೇನ್ responsibility ಅಂತ ಹೇಳಿ UGC clear cut ಆಗಿ ಹೇಳಿದೆ. ನೀವೆಲ್ಲ authors, you are all authors. So what are your responsibilities? Next. Present objectives and hypothesis in your research paper or doctoral thesis. Significance of research should be evident. Accurate and renewable records of data be maintained for reference and verification. Referencing system, all important, especially those who are in the discipline of humanities and social science. Referencing system has to be, you have to maintain uniformity and consistency. ಒಂದೇ ರೀತಿಯಲ್ಲಿ ಇರಬೇಕು. ಬಹಳ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ತುಂಬಾ ವೈಭವಸಿ ಮುಗಿದ ತಕ್ಷಣ ತುಂಬಾ ಜನ ಬಹಳ ಸಂತೋಷ ಆಗ್ತಾರೆ. ಮುಗೀತು ವೈಭವ. ಆಗ ಒಬ್ಬ ಸ್ಟೂಡೆಂಟ್ ಕೇಳ್ತಾನೆ, ವಿಚ್ ರೆಫರೆನ್ಸಿಂಗ್ ಸ್ಟೈಲ್ ಯು ಹ್ಯಾವ್ ಫಾಲೋಡ್ ಇನ್ ಯುವರ್ ಥೀಸಿಸ್. ನಿಮ್ಗೆ ರೆಫರೆನ್ಸಿಂಗ್ ಸ್ಟೈಲ್ ಗೊತ್ತಿರ್ಬೇಕು ನಿಮ್ ಥೀಸಿಸ್, ನೋಡ್ಕೊಳ್ಳಿ ಈಗಲೇ. ಒಬ್ಬ ಕೇಳ್ತಾನೆ, ವಿಚ್ ರೆಫರೆನ್ಸಿಂಗ್ ಸ್ಟೈಲ್ ಯು ಹ್ಯಾವ್ ಫಾಲೋಡ್ ಇನ್ ಯುವರ್ ಥೀಸಿಸ್. ನಿಮ್ಗೇನಾದ್ರು ಹೇಳಕ್ ಆಗ್ಲಿಲ್ಲ ಅಂತಂದ್ರೆ ಬಾರಿ ಒಂಥರ ಕಷ್ಟ. ಎವರಿಬಡಿ ವಿಲ್ ಟರ್ನ್ ಟುವರ್ಡ್ಸ್ ದಿ ಗೈಡ್. ಗೈಡ್ ಇಸ್ ಸಪೋಸ್ ಟು ಆನ್ಸರ್. ಗೈಡ್ಗೆ ನಿಮ್ಗೆ ಗೊತ್ತಿರ್ಬೇಕು. ಇಬ್ಬರಿಗೂ ಗೊತ್ತಿಲ್ಲ ಅಂತಂದ್ರೆ ಪಾಸಿಟಿವ್ ಆಗೋಗ್ಬಿಡುತ್ತೆ. ಸೊ ರೆಫರೆನ್ಸಿಂಗ್ ಸ್ಟೈಲ್ ವೆರಿ ಇಂಪಾರ್ಟೆಂಟ್. You must be familiar with referencing style, and you are supposed to maintain uniformity and consistency. Author, title, place of publication, publisher, year of publication. You including punctuation mark, comma, colon, semicolon, full stop, ಒಂದೇ ತರ ಇರಬೇಕು. If you are not good in rendering bibliography or references manually, you may rely upon software. Softwareಗಳು ಇದೆ, reference management software ಅಂತ ಇದೆ. ಓಪನ್ ಸೋರ್ಸ್ ಸಾಫ್ಟ್ವೇರ್ ಇದೆ, ಅದನ್ನ ಮಾಡ್ಕೋಬಹುದು. ರೆಫರೆನ್ಸಿಂಗ್ ಸ್ಟೈಲ್ ಬಹಳ ಇಂಪಾರ್ಟೆಂಟ್. ದೆನ್ ಅವಾಯ್ಡ್
misconduct, misbehavior, fabrication. Next. Responsibility. Ensure originality and contribute with responsibility. Acknowledge financial support, supervisors and guide. Then participate in theory. These are the responsibilities fixed for authors. Nivella author, nimdu responsibility yellow. Next. So plagiarism, I already defined what is plagiarism. Next. In other words, it is literary theft. Use of another's work without acknowledgement to commit literary theft, present as original idea derived from an existing source, changing words but retaining the idea without giving credit to the author is plagiarism. Even in their language, it is plagiarism because idea does not belong to somebody. Next. ನೀವೇನು ಕಾಪಿ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಬೇರೆಯವ್ರದ್ದು ಏನೋ ಐಡಿಯಾಸ್ ಇದೆ ನೀವು ತಗೋಬಾರ್ದು ಅಂತ ಎಲ್ಲೂ ಹೇಳಿಲ್ಲ. ಯು ಆರ್ ಫ್ರೀ ಟು ಬಾರೋ ದಿ ಐಡಿಯಾಸ್, ಯು ಆರ್ ಫ್ರೀ ಟು quote the ideas as it is sentences, you can take into your thesis. You can summarize, you can borrow, or if you want, you can paraphrase, or you can copy as it is. Doesn't matter. But it should be within inverted commas. Inverted commas followed by reference. Reference ಹಾಕ್ಬೇಕು. As it is ತಗೊಂಡ್ರೆ inverted commas ಅಲ್ಲಿ ಹಾಕಿ ನೀವೇ explain ಮಾಡಿದ್ರೆ ಬ್ರಾಕೆಟ್ ಅಲ್ಲಿ ಆಥರ್ year of publication mention ಮಾಡಬೇಕು. APS style, American Psychological Association style. Next. Anti-plagiarism software. Earlier we were relying upon Turnitin and Authenticate. Anti-plagiarism software is the most authoritative, and UGC will rely upon this one. Research Institute will rely upon this one. Turnitin and Authenticate. So in the initial stage, you will be getting a screenshot like this. Left hand side is your manuscript. ಎಡಗಡೆ ಇದೆಯಲ್ಲ ಅದು ನಿಮ್ಮ ರಿಸರ್ಚ್ ಆರ್ಟಿಕಲ್ ಅಥವಾ ಥೀಸಿಸ್. ಒಳಗಡೆ ಇರೋದು from where you have copied. The software is indicating from where you have copied. These are the sources 1, 2, 3, 4, 5, 6, 7. Left hand, right hand side top, you can see 50%. 50% of the thesis is original, your contribution. Another 15% you have copied from various sources. What are those sources? 1, 2, 3, 4, 5, 6, 7. Source number 1, you have copied to the extent of 35%. ಎಷ್ಟು ಪರ್ಸೆಂಟ್ ಯಾವ್ಯಾವ ಸೋರ್ಸ್ ಅಲ್ಲಿ ಎಷ್ಟು ಪರ್ಸೆಂಟ್ ಕಾಪಿ ಮಾಡಿದೀರಾ ಅಂತಾನೆ ಹೇಳುತ್ತೆ. ಎಲ್ಲೆಲ್ಲಿ ಯಾವ್ಯಾವ ಲೈನ್ ಕಾಪಿ ಮಾಡಿದೀರಾ ಅಂತ ಹೇಳುತ್ತೆ. ಅಲ್ಲಿ ಆರ್ಗ್ಯುಮೆಂಟ್ ಮಾಡೋದು, ಡಿಫೆಂಡ್ ಮಾಡ್ಕೊಳ್ಳೋದು, ಏನಾದ್ರು ಒಂದ್ ಹೇಳಿ ತಪ್ಪಿಸ್ಕೊಳ್ಳೋದು ಏನೂ ಆಗಲ್ಲ. ನೋಡಿದೀವಿ ನಾವು 10 ವರ್ಷ, ಏನೂ ಆಗೋದಿಲ್ಲ. ಸುಮ್ಮನೆ ಇರ್ಬೇಕಾಗುತ್ತೆ ಸೈಲೆಂಟ್ ಆಗಿ. 1, 2, 3, 4, 5, 6, 7. Next. Another case. Here, similar content is to the extent of 38%. Similar content ನೋಡ್ಕೊಳ್ಳಿ. ತುಂಬಾ ಯೂನಿವರ್ಸಿಟಿಲಿ ಹೋದಾಗ ಎಲ್ಲ ಹೇಳ್ತಾರೆ ಸರ್ ನಮ್ಮ ಯೂನಿವರ್ಸಿಟಿಲಿ 30% ಸರ್ ಅಂತಾರೆ. ನಿಮ್ಗೂ ಗೊತ್ತಲ್ಲ, ಇವೆಲ್ಲ ಗೊತ್ತಿದೆ. ಮೈಸೂರು ಯೂನಿವರ್ಸಿಟಿಲಿ 30% ಅಂತ ಗೊತ್ತಿದೆ. ಕೆಲವು ಯೂನಿವರ್ಸಿಟಿಲಿ VTU 25%. ಇದೆಲ್ಲ ಗೊತ್ತಿದೆ. ನಾವು ಹೋದಾಗ ಕೇಳ್ತೀನಿ, ನೀವ್ ಹೇಳಿದ್ರಲ್ಲ ನಮ್ಮ ಯೂನಿವರ್ಸಿಟಿ 25% ಅಂತ, ಏನ್ 25% ಅಂತ? ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ 30% ಮೈಸೂರು ಯೂನಿವರ್ಸಿಟಿ ಅಂತ? ಏನ್ 30%? ವಾಟ್ ಈಸ್ ದಟ್ 30%? ಎಲ್ಲ ಹೇಳ್ತಾರೆ ಸರ್ ಪ್ಲೆಗಾರಿಸಮ್ ಅಂತ, ಕೃತಿಚೌರ್ಯ, ಕಳ್ತನ. ನಮ್ಮ ಯೂನಿವರ್ಸಿಟಿಲಿ ಕಳ್ತನ 30% ಅಲೋ ಮಾಡ್ತಾರೆ ಅಂತ ಎಲ್ಲ ಇದೆಯಾ? 8% ಅಲೋ ಮಾಡ್ತಾರೆ ಅಂತ ಇಲ್ಲ, ತಿಳ್ಕೊಳ್ಳಿ. ಯಾಕಂದ್ರೆ ಎಲ್ಲಾ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಪ್ಲೆಗಾರಿಸಮ್ ಇಸ್ ಅಲೋಡ್ ಅಪ್ ಟು 30% ಅಂತ ಅನ್ಕೊಂಡಿದ್ದಾರೆ. ಇಲ್ಲ, ಯಾರಿಗೂ ಗೊತ್ತಿಲ್ಲ ಇದು. ಸಿಮಿಲರ್ ಕಂಟೆಂಟ್ ಇಸ್ ಅಲೋಡ್ ಅಪ್ ಟು 30%. Percentage of plagiarism allowed is 0. ಒಂದು ಡೆಫಿನೇಷನ್ ನೀವು ಕದಿಯೋಂಗಿಲ್ಲ. ಒಂದು ಡೆಫಿನೇಷನ್. Recently we have come across a research article published in Elsevier. 20 page article, 20 page article. On the first page, very one 3 lines, one definition, 3 lines ಅಷ್ಟೇ ಇರೋದು. 2 American authors have raised objection. This is not a new one. This was reported so and so 1.5 years ago. 2 Americans. The Elsevier retracted that paper. Subsequent issue again, our research paper published in that journal, previous issue stands withdrawn. What do you mean by 20% plagiarism is allowed? Sir, I will come to that one.
20% similar content, not plagiarized content. Plagiarism means borrowing the ideas of others and presenting those ideas as if they are my ideas without mentioning the original author, without mentioning the original source is plagiarism. Similar content, I will come to that. Next. Further, it will allow you to compare side by side. ನೀವು ನಿಮ್ದು ಲೇಖನ ಇದು, ನಿಮ್ದು thesis ಆಯ್ತು, ಮೈಸೂರಿನ thesis. Right hand side, it is depicting the original source, original from where you have copied. The lines you have copied is highlighted in red color. Only the heading is original. Heading is original. UGC director once he took a session in Manaskangatri 2 years ago. He said, day before yesterday, we scanned the thesis for plagiarism checked. The percentage of similar content was 98%. Doctoral thesis award agide 98%. Further, he said that only the title might be original. Right? Similar content 98%. Really, only the heading is original. Next. Here, the author has copied even the heading also. Blatant plagiarism, 100% plagiarism. 2 paragraphs we are copied from those. Next. The software will identify here what the author has done. First sentence he has made it as the last sentence. Last sentence he has made it as the first sentence. Sequence alter ಮಾಡ್ಕೊಂಡಿದೆ. The software is able to identify even though if you change the sequence, the software will be able to identify. It will highlight. Next. This is from Urkonda. Latent plagiarism. Entire content is copied as it is. Who has to decide whether it is plagiarized content or not? Another important thing. Plagiarized content, to what extent it is allowed on a zero. Another thing I would like to bring to your attention, important aspect. Who has to decide whether it is plagiarized content or not? Plagiarized content andre ನೀವು ಅದಕ್ಕೆ citation ಕೊಟ್ರೆ ಇಟ್ಕೋಬಹುದು. Citation ಕೊಡದೆ ಇನ್ನೊಂದು ಆಲ್ಟರ್ನೇಟಿವ್ ಅಂದ್ರೆ ಆ ಪ್ಯಾರಾಗ್ರಾಫ್ ನ ಕಿತ್ತಾಕ್ಬಿಡೋದು. Either delete the paragraph or if you want to retain the entire paragraph, you have to render citation. ಒಂದು cite ಮಾಡಿ ಇಲ್ಲ ಅಂದ್ರೆ paragraph delete ಮಾಡಿ. ಎರಡೇ ಆಲ್ಟರ್ನೇಟಿವ್ ಇರೋದು. Now, who has to decide whether it is plagiarized content or not? Librarian will not sit in judgment. Librarian will not sit in judgment. Librarian will only facilitate access to the software. ಯಾರು ಡಿಸೈಡ್ ಮಾಡೋರು plagiarized content or not ಅಂತ ನೋಡ್ಕೊಳ್ಳಿ. The guide, you are the researcher, yourself and your guide. You have to decide. ನೀವು ನಿಮ್ಮ ಮಾರ್ಗದರ್ಶಕರು ನೀವೇ ಡಿಸೈಡ್ ಮಾಡಬೇಕು whether it is plagiarized content or not ಅಂತ ನೀವೇ ಡಿಸೈಡ್ ಮಾಡಬೇಕು. If you want to retain, you can retain. ಕ್ಲಿಕ್ ಮಾಡಿದ್ರೆ ಇದು ಅಷ್ಟೊಂದು ಎಕ್ಸ್ಪ್ಲೋರ್ ಆಗೋದು, ಹೈಲೈಟ್ ಮಾಡಲ್ಲ. If you want to retain, ಮಾಡ್ಬೋದು. ನಿಮ್ ಗೈಡ್ ಹೇಳ್ಬೋದು ಏನಿಲ್ಲ ಪರವಾಗಿಲ್ಲ, ಕಂಪ್ಲೇಂಟ್ ಏನ್ ಬರೋದಿಲ್ಲ, ಇದೆಲ್ಲ ಅಂತ ಏನ್ ಇಂಪಾರ್ಟೆಂಟ್ ಐಡಿಯಾಸ್ ನಾವು ಡೆಪಿಕ್ಟ್ ಮಾಡಿಲ್ಲ. ದಿಸ್ ಪ್ಯಾರಾಗ್ರಾಫ್ ಮೇ ಬಿ ರಿಟೈನ್ಡ್ ಅಂತ ಹೇಳಿದ್ರೆ you have to decide and your guide, along with your guide, you have to decide. So ನೀವೇ ಡಿಸೈಡ್ ಮಾಡ್ಬೇಕು whether to retain or to explode. ನೀವೇ ಡಿಸೈಡ್ ಮಾಡ್ಬೇಕು, ಬೇರೆ ಯಾರು ಡಿಸೈಡ್ ಮಾಡಕ್ ಬರಲ್ಲ. Next. There is in Mysore city now we are using original anti-plagiarism software. Earlier we were relying upon Woodcode. Now original software combination of Woodcode and Blackstamp ಎರಡು combine ಮಾಡೋದು. Now this is Bangalore based company. They are using Drillbit anti-plagiarism software. Here it will facilitate scanning of regional language thesis software. Kannada thesis. We have purchased this one by myself city has purchased this Drillbit. Kannada thesis, Hindi thesis scan ಮಾಡ್ತೀವಿ, ಅದನ್ನು scan ಮಾಡ್ತೀವಿ. What is available on the website? Research articles and research papers ಅಷ್ಟನ್ನು scan ಮಾಡಬಹುದು. Drillbit is another software which supports Kannada language also. ಇಲ್ಲಿ ಸಿಮಿಲರ್ ಕಂಟೆಂಟ್ ಅಂದ್ರೆ ಏನು ಅಂತಂದ್ರೆ, if you take the sentences as it is or definition as it is and put that within inverted comma, the software will automatically exclude whatever the content that is
ಪ್ರೊಜೆಕ್ಟೆಡ್ ವಿತ್ ಇನ್ ಕೊಟೇಶನ್ ಮಾರ್ಕ್ ಒಳಗಡೆ ಯಾವ್ದು ಹಾಕಿದಿರೋ ಅದೆಲ್ಲ ಸಾಫ್ಟ್ವೇರ್ ಆಟೋಮೆಟಿಕ್ ಆಗಿ ಎಕ್ಸ್ಕ್ಲೂಡ್ ಮಾಡ್ಬಿಡುತ್ತೆ. ನೀವು ಆಸ್ ಇಟ್ ಇಸ್ ತಗೊಂಡಿಲ್ಲ, ಯು ಆರ್ ಎಕ್ಸ್ಪ್ಲೈನಿಂಗ್ ಇನ್ ಯುವರ್ ಓನ್ ವರ್ಡ್ಸ್, ನಿಮ್ದೇ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಒಂದ್ ಸ್ವಲ್ಪ ಕೆಲವು ಸೆಂಟೆನ್ಸಸ್ ಬಂದಿದೆ, ಆ ಕೇಸಲ್ಲಿ ಹೈಲೈಟ್ ಮಾಡುತ್ತೆ. ಇವನ್ ದೋ ಯು ಹ್ಯಾವ್ ಮೆನ್ಷನ್ ದಿ ನೇಮ್ ಆಫ್ ದಿ ಆಥರ್, ಸೋರ್ಸ್ ವಿಚ್ ಹ್ಯಾವ್ ಟೇಕನ್, ಮೆನ್ಷನ್ ಮಾಡೋದ್ರನ್ನ ಇಲ್ಲಿ ಹೈಲೈಟ್ ಆಗಿದೆ. ಹಿಯರ್ ದಿ ಆಥರ್ ಹ್ಯಾಸ್ ಮೆನ್ಷನ್ ದಿ source as well as the original author. Even then it is highlight ಆಗಿದೆ. All these will come under similar content. Quote ಮಾಡಿದ್ರನ್ನ similar content ಅಂದ್ರೆ ಏನು ಅಂದ್ರೆ, ನೀವು ಒಂದು ಥೀಸಿಸ್ ಬರೆದ್ರೆ ಅರ್ಧ ಥೀಸಿಸ್ ಅಲ್ಲ ಬೇರೆಯವರು ಏನ್ ಹೇಳಿದ್ದಾರೆ ಅಂತ ಹೇಳೋದಿಲ್ಲ. ಇದರಲ್ಲಿ ಒಂದ್ ಹೇಳುತ್ತೆ ಟರ್ನಿಟಿಂಗ್ ಸಾಫ್ಟ್ವೇರ್, ಇಫ್ ಯು ಕೋಟ್ ಬಿಯಾಂಡ್ 15%, it will indicate ಬಿಯಾಂಡ್ ಟಾಲರೆನ್ಸ್ ಲಿಮಿಟ್ ಅಂತ ಹೇಳುತ್ತೆ. 200 ಪೇಜ್ ಥೀಸಿಸ್ ಅಂದ್ರೆ 15% ಅಂದ್ರೆ ಎಷ್ಟು ಪೇಜ್ ಆಯ್ತು? 30 pages ಆಯ್ತು. 30 pages ಕೋಟ್ ಮಾಡಕ್ ಹೋಗ್ತೀರಾ. UGC ಏನ್ ಹೇಳುತ್ತೆ ಅಂತಂದ್ರೆ, ಯು ರೈಟ್ ಯುವರ್ ಕಾಂಟ್ರಿಬ್ಯೂಷನ್. ವಾಟ್ ಆರ್ ದ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ಸ್ ಆಫ್ ದಿ ಆಥರ್? ವೇರ್ ಇಸ್ ದಿ ರಿಸರ್ಚ್ ಆಸ್ಪೆಕ್ಟ್? ವಾಟ್ ಈಸ್ ನ್ಯೂ ಇನ್ ದ ಥೀಸಿಸ್? ನೀವು ನಿಮ್ದನ್ ಬರೀರಿ. ಇಫ್ somebody has explained very beautifully in 20 pages, there is no need of bringing all those 20 pages into your thesis. You just cite this one. Such an author has explained beautifully in this source. ಇಷ್ಟು ಸಾಕು. ನೀವು ಅವನು ಹೇಳಿರೋದೆಲ್ಲ ನಿಮ್ thesis ತರಬೇಡಿ ಅಂತ ಹೇಳುತ್ತೆ. ಹಾಗಾಗಿ the bulk of the thesis has drastically come down. ಮೊದಲು 250 pages to 300 pages ಇತ್ತು. ನಾವು 130 pages to 180 pages ಅಷ್ಟೇ thesis ಇರೋದು. ಅಷ್ಟೇ thesis. Introduction, if you write too much of introduction, similar content will be more. If you write review of literature, 200 pages of review of literature covering about 200 sources, similar content will be more. ಹಾಗಾಗಿ highly relevant sources you can include under review of literature. Or if you go through the article and write the review in your own words, then it is one thing. Or if you take the author abstract as it is, similar content will go beyond tolerance. ನೋಡಿ, ರಿವ್ಯೂ ಆಫ್ ಲಿಟರೇಚರ್ ಇಂಟ್ರೊಡಕ್ಷನ್ ಸಿಕ್ಕಾಪಟ್ಟೆ ಬರೆದ್ರೆ ಪ್ರಾಬ್ಲಮ್ ಆಗುತ್ತೆ. ರೀಸೆಂಟ್ಲಿ ಒಂದು ಥೀಸಿಸ್ ನೋಡಿದ್ವಿ, 730 ಪೇಜ್. ಈ ಎಕ್ಸ್ಪೆಕ್ಟೆಡ್ ದಿ ಲೈಬ್ರರಿಯನ್ ಟು ಕಾಮೆಂಟ್ ಆನ್ ದಿ ಥೀಸಿಸ್. ನೋಡಿ ಸರ್, ಥೀಸಿಸ್ ಹೇಗಿದೆ, ಇದ್ರ ಬಗ್ಗೆ ಏನಾದ್ರು ಹೇಳಿ ಅಂತ. ತುಂಬಾ ಚೆನ್ನಾಗಿ ಬೈಂಡಿಂಗ್ ಮಾಡಿತ್ತು, ಗೋಲ್ಡ್ ಎಂಬಾಸಿಂಗ್, ಫ್ರೆಂಚ್ ಜಾಯಿಂಟ್, ತುಂಬಾ ಚೆನ್ನಾಗಿತ್ತು ನೋಡೋದು. ಏನಾದ್ರು ಹೇಳಿ ಸರ್ ಅಂತ. ಸರ್, ಇದು 50% ಗಿಂತ ಜಾಸ್ತಿ ಬರುತ್ತೆ ಸಿಮಿಲರ್ ಕಂಟೆಂಟ್. In our university, it is only up to 30% it is accepted. Minimum 50% ಇದ್ದೇ ಇರ್ತದೆ, ನೋಡ್ಕೊಳ್ಳಿ ಸರ್. We scanned using Authenticate anti-plagiarism software. Similar content was 63%, 63%. ಯಾಕಾಯ್ತು ಕೇಳಿದ, ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ. ಈ ಕೇಮ್ ಬ್ಯಾಕ್ ಆಫ್ಟರ್ 3 months ವಾಪಸ್ ಹೋದ್ರು. 3 ತಿಂಗಳಾದ್ಮೇಲೆ ಬಂದ್ರು. 730 ಪೇಜ್ ಇತ್ತಲ್ಲ ಥೀಸಿಸ್, ಅದನ್ನ 130 ಪೇಜ್ ತಂದ್ಬಿಟ್ರು. ಏನ್ ಸರ್ ಇಷ್ಟು ಕಡಿಮೆ ಮಾಡ್ಬಿಟ್ಟಿದೆ, ನೀವು ಬೇರೆಯವ್ರು ಹೇಳಿದ್ದು, ಅದು ಹೇಳಿದ್ದು, ಇದು ಹೇಳಿದ್ದು. ಯು ಆರ್ ನಾಟ್ ರೈಟಿಂಗ್ ಎ ಬುಕ್. ದೇರ್ ಇಸ್ ಡಿಫರೆನ್ಸ್ ಬಿಟ್ವೀನ್ ರೈಟಿಂಗ್ ಎ ಬುಕ್ ಅಂಡ್ ರೈಟಿಂಗ್ ಎ ರಿಸರ್ಚ್ ರಿಪೋರ್ಟ್. ತಿಳ್ಕೊಳ್ಳಿ, ಹೊಸ ರಿಸರ್ಚ್ ಕಲಿತಿಲ್ಲ ನೀವು. There is lot of difference between writing a book and writing a research report. Research report is concerned with the research problem. You start with the research problem. Unless the methodology, research problem, findings, discussions, etc. Books got definition, types, ಯಾರ್ಯಾರು ಹೆಂಗೆ ಅಂತಾರೆ ಎಲ್ಲ ಸೇರಿಸ್ಕೋಬಹುದು. ಹಾಗಾಗಿ ರೈಟಿಂಗ್ ಎ ಬುಕ್ ಒಂದು ಎಸ್ಸೆ ಬರೀತಾರಲ್ಲ, ಅದಕ್ಕೂ ರಿಸರ್ಚ್ ರಿಪೋರ್ಟ್ ಬರೆಯೋದಕ್ಕೂ ಬಹಳ ಡಿಫರೆನ್ಸ್ ಇದೆ. ನೆಕ್ಸ್ಟ್ ನೋಡಿ, citation. You should be good in citing this source. In text reference, APA style, American Psychological Association ಅಲ್ಲಿ Healy, according to Healy, bracket ಅಲ್ಲಿ year of publication. Or if you don't mention the name of the author, within bracket Healy 2005. Complete details will be under bibliography. Like this. And if you are taking directly from the website, please note that at the end you are supposed to mention the date on which you have retrieved. ನೀವು ಏನಾದ್ರು ವೆಬ್ಸೈಟ್ ಅಲ್ಲಿ ಏನಾದ್ರು ತಗೊಂಡಿದ್ರೆ ಗ್ಯಾರಂಟಿ ನೋಡ್ಕೊಳ್ಳಿ ದಯವಿಟ್ಟು. ನೀವು ಲಾಸ್ಟ್ ಅಲ್ಲಿ
the date on which you have retrieved ಸೇರಿಸ್ಬೇಕು. ಯಾಕಂದ್ರೆ 1 year ಆದ್ಮೇಲೆ ಆ ಸೋರ್ಸ್ ಇನ್ಫಾರ್ಮೇಶನ್ ಇರಲ್ಲ. The website will get revised ಆಗಿರುತ್ತೆ, or they may scrap the website. Better look at it. ಹಾಗಾಗಿ very important. Next. These are the referencing style. American Psychological Association. Most of the researchers in the discipline of social sciences, you may rely upon American Psychological Association. Uniformity is very uniformity. MLA, Modern Language Association, American Mathematical Society. Mathematics not ಮಾಡ್ತಾರೆ. Oxford System of Reference, literature. It depends on your guide. Guide ಯಾವ್ದು ಹೇಳ್ತಾರೆ ಅದನ್ನ ಮಾಡ್ಕೊಳ್ಳಿ. One thing I would like to bring to your attention. What is the difference between bibliography and reference? We have come across researchers mentioning bibliographical references. Bibliographical references. Now, bibliography is different, references different. Bibliography means list of sources consulted. References means list of sources cited or referred. For having taken a definition, for having taken a statistical table, we are citing the source. In case of references, in case of bibliography, a very important source. I have gone through this source, but I have not taken any information. I would like to include under bibliography. Therefore, there is difference between bibliography and references. Usually, bibliography will be at the end of the thesis. References will be at the end of the chapter. Page number, etc. Next. Next. These are reference managers, software packages. You can rely upon that one. All bibliography reference it will arrange systematically, including the punctuation part. Then not mentally papers. Next. Reasons for plagiarism. Next. These are the popular anti-plagiarism software. The first 3 are from the same company, iParadigm, California, USA. UGC was promoting the first 2 during 2014, 15, 16. Then it promoted Urkund till 2021 March. Now it is promoting original anti-plagiarism software. So Drillbit is a from Bangalore-based company to support scanning of Kannada thesis software. Drillbit. Next. Original. Next. Authenticate and Turnitin. The database coverage is very huge. 75 billion pages. 1 billion is equal to 100 crore. 100 into 75, 7,500 crore pages if you scan and close the report within 15 minutes. Authenticate and Turnitin. Next. So it will support 30 languages. 30 languages, Chinese, Japanese, English, French, German, Swedish, Greek, etc. Next. So what does it cover? Cover internet sources, conference seminar proceedings, e-journal, e-books, and institutional repositories. Next. So it will identify textual information. It will not identify photographs. Photographs will not be identified. Graphics will not be identified. And diagrams will not be identified. Diagram, chart, graph, photograph will not be identified by the software. It will highlight only the textual information. Next. There is exclude option. Can exclude. If you want, you can exclude methodology, then exclude any chapter of your choice. Exclude option is there. Next. Repercussions of software. All right, sir. If the similar content is 75%, what is going to happen to me? Or plagiarized content is there to the extent of 50%, what is going to happen to me? Yes, sir, 70% copy ಮಾಡಿದೆ ಅಂತ ಇಟ್ಕೊಳ್ಳಿ. ಏನಾಗುತ್ತೆ ಅಂತ ಯಾರಿಗೂ ಏನಾಗಿಲ್ವಲ್ಲ, ನಮ್ಗೆ ಏನಾಗುತ್ತೆ ಅಂತ 75% ಕಾಪಿ ಮಾಡಿದ್ವಿ, 50% ಕಾಪಿ ಮಾಡಿದ್ವಿ, ಪ್ಲಜರೈಸ್ಡ್ ಕಂಟೆಂಟ್ ಇತ್ತು ಅಂದ್ರೆ ಏನಾಗುತ್ತೆ? ವಾಟ್ ಇಸ್ ದಿ ರಿಪರ್ಕಷನ್? Immediate failure of research, retraction of research paper, blacklisting of scientists, subject of research punishable in the court of law, value of research is possible. Next. This is the case of Gutenberg, Defense Minister of Germany. So he wanted to submit a doctoral thesis to Bayreuth University. He submitted the thesis, got the degree, but
unfortunately, we had copied 66 paragraphs from student dissertation. So 17,000 research scholars wrote complaint to the German chancellor, and finally, the thesis was withdrawn and the degree was also withdrawn. Case of Gutenberg, German defense minister. Thanks. So repercussion, loss of job, revoked PhD, lawsuit, questioned integrity, reputation, damage of reputation, brand name, retraction, talent loss, loss of resources. Next. This is a case of a German education minister. There was a complaint, her doctorate degree was withdrawn. The chancellor, Angel Merkel, said, if you want to defend your case, you can approach the court. You can approach the Lord court. Thank you. Case of Mexico president. See, very interesting. Mexico president. Plagiarism ಇದೆ ಸರ್ ನಿಮ್ಮ ಡಾಕ್ಟರಲ್ ಥೀಸಿಸ್ ಅಲ್ಲಿ ಅಂತಂದ್ರೆ ಅವರು ಸರ್ ವಾಟ್ ಎವರ್ ಐ ಕಾಪಿಡ್ ಇಸ್ 25 years old. ವೈ ಡು ಯು ವರಿ? 25 ವರ್ಷ ಹಳೇದು ನಾನು ಮಾಡಿರೋದು, ಹಾಗಾಗಿ ಅದು ಏನು ಅಂತದ್ದು ಏನಿಲ್ಲ ಅಂತ ಹೇಳ್ತಾರೆ. ಮತ್ತೆ ಇಟ್ ಇಸ್ ನಾಟ್ ಪ್ಲೆಗರಿಸ್ಟ್ ಅಂತ ಯು ಟ್ರೀಟ್ ಇಟ್ ಅಸ್ ಸ್ಟೈಲ್ ಎರರ್ಸ್ ಅಂತ ಹೇಳ್ತಾರೆ. ದಿಸ್ ಕೆನಾಟ್ ಬಿ acceptable. Next. Case of research misconduct. Anil Potti of Duke University. This research article was published in high impact factor journal, Nature Medicine, Lancet Oncology, Blood and Plasma, all prestigious journals. Cooked up data, past data. Please note that if the past data or research work is false, especially in the field of medicine, pharmacology, it is going to have impact on patient. Patient ಮೇಲೆ ಪ್ರಭಾವ ಬೀಳುತ್ತೆ ಏನಾದ್ರು ಮೆಡಿಸಿನ್ ಮತ್ತೆ ಫಾರ್ಮಕಾಲಜಿ. Next. Biggest medical research fraud ever come across of Anil Potti of Duke University. Next. South California Medical Board website list 40 are suspended and retired. Next. Case of Staple, professor of psychology, Netherlands. Out of 20 years of fake research, published 55 papers, guided 11 doctoral theses, got huge amount of funds of research, but Duke University suspended Staple. Case of plagiarism. Next. Derek Staple from Duke University, the fraud who fooled almost everyone. Next. Case of plagiarism at its worst, Sri Venkateshwara University. Plagiarized almost 70 research papers during 2004 and 2007, starting from abstract up to the conclusion. Latent plagiarism. Case of latent plagiarism. Next. Found several instances of duplicate submissions. During inquiry, he was trying to throw blame on his student. Next. Professor Craig Green's National Institute of Health and Advanced Research, Pennsylvania. Here also he faced 35 years of imprisonment and a fine of $750,000 rupees. Next. Deepak Das, Director Cardiovascular Research Center of University of Connecticut, USA. Out of frustration and tension, he suffered stroke and died at the age of 67. Next. J.K. Rowling, J.K. Rowling, author of Harry Potter. Within a span of 11 years, she earned to the tune of $1,600 billion only on account of translation into 73 languages of the world. She was very poor, living hand to mouth in utter poverty. Within 11 years, she became very rich. There was a plagiarism complaint against her. It was acquitted by the court finally. Next. Matthew Whitaker from Arizona State University, another example. Next. Professor belonging to law discipline. No bibliography, no references. They have come across many books without references and without bibliography, but they have taken content from various sources and institutions like UNESCO, WHO, etc. Next. Very interesting test. 179 professors from 110 universities. What they have done, or 38 American textbooks down. They removed the outer cover page.
They have replaced the title page with their name and circulate this book among the students of the campus. Or book ತಗೊಂಡ್ರು ಅಮೆರಿಕನ್ ಟೆಕ್ಸ್ಟ್ ಬುಕ್ ಟೈಟಲ್ ಪೇಜ್ ತೆಗೆದ್ರು ಅವ್ರ ಹೆಸರು ಹಾಕೊಂಡ್ರು ಕ್ಯಾಂಪಸ್ ಅಲ್ಲಿ ಎಲ್ಲ ಹುಡುಗರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ನಾವು ಇಟ್ ಇಸ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ. ಸೊ 179 professors are facing the scandal. Next. Oh, very important here. Preliminary chapter. Similar content is expected here. Introduction, review of literature, methods and materials, profile of the institution and the overall publication. In this chapter, similar content is expected. Similar content is expected. ಇಲ್ಲಿ ಬೇರೆಯವ್ರದ್ದು ಟೈಪ್ ಮಾಡೋದು, ಬೇರೆಯವ್ರದ್ದು ಸೆಂಟೆನ್ಸಸ್ ತಗೊಳ್ಳೋಕೆ ಇದು ಅವಕಾಶ ಇದೆ. Next, similar content is not expected in final chapter. Next. Next slide. Similar analysis and interpretation of data, testing of hypothesis, findings and discussion, recommendation, further scope of research, conclusion. Similar content is not expected. ನೋಡಿ ಇಲ್ಲಿ ಬೇರೆಯವ್ರದ್ದು ಕಾಪಿ ಹೊಡೆಯೋದಕ್ಕೆ ಎಲ್ಲೂ ಅವಕಾಶ ಇಲ್ಲ. ರಿಜಿಸ್ಟ್ರಾರ್ ಒಂದ್ಸಲಿ ಕರೆದ್ರು, you bring that particular thesis noted down to the laptop. He went to the portion of conclusion. There was 6 pages of conclusion. He said that out of 6 pages, 5 pages he has taken from Wikipedia. Now this cannot be accepted. Further, he went to the portion of recommendation. There were 6 recommendations. Again, he said, you see, recommendation 2, 3, 4 he has taken from Wikipedia. Similar content is not expected in these chapters. In ಎಲ್ಲಾರು similar content, plagiarized content ಬರಕ್ ಸಾಧ್ಯ ಇಲ್ಲ. Similar study was conducted by so and so in Australia by so and so, and he has arrived at the similar findings ಅಂತ ಹೇಳ್ಬೋದು ಹೊರತು ಬೇರೆಯವ್ರದ್ದು ಕಾಪಿ ಮಾಡೋದಕ್ಕೆ ಎಲ್ಲೂ ಅವಕಾಶ ಇಲ್ಲ. ಕಾಪಿ ಮಾಡಿದ್ರೆ ಅದು ಪ್ಯೂರ್ ಪ್ಲಗರಿಸಂ. ಯಾಕೆ ರೆಕಮೆಂಡೇಶನ್ಸ್, ಕನ್ಕ್ಲೂಷನ್ಸ್, ಫೈಂಡಿಂಗ್ಸ್ ಆಫ್ ರಿಸರ್ಚ್ ಅಷ್ಟು ಒರಿಜಿನಲ್ ಹಿಂದಿರ್ಬೇಕು. ಇಲ್ಲೇ ಸಮಸ್ಯೆ ಬರುತ್ತೆ. ಪ್ರಿಲಿಮಿನರಿ ಚಾಪ್ಟರ್ಸ್ ಬರಲ್ಲ, ಕೋರ್ ಚಾಪ್ಟರ್ಸ್ ಅಲ್ಲಿ ಸಮಸ್ಯೆ ಬರುತ್ತೆ. ನೆಕ್ಸ್ಟ್, bulk of the thesis has drastically come down. Unnecessary. Content for submission. Introduction to conclusion. ಅಷ್ಟೇ ತಗೋ. Introduction to conclusion for scanning. Then adequate measure to ensure originality of research output. Below this statement, yourself and your guide have to sign. Guide sign ಮಾಡಬೇಕು, ನೀವು sign ಮಾಡಬೇಕು. Adequate measures are being taken to ensure originality of the research output and sign ಮಾಡಿರ್ತೀರಾ. ಹಾಗಾಗಿ we have to be very careful. Next, it is a fact finding exercise, not a fault finding mission. That is, ನೀವೇ decide ಮಾಡೋದು whether it is plagiarized content, whether it can be retained or excluded. You have to decide along with your guide. Then we can rectify the statement. Software will give you the exact quotation. Quotation ಗೊತ್ತಿಲ್ಲ ಅಂದ್ರೆ ಸಾಫ್ಟ್ವೇರ್ ಹೇಳುತ್ತೆ. Citation ಗೊತ್ತಾಗ್ಲಿಲ್ಲ, author, second author, year of publication ಗೊತ್ತಿಲ್ಲ ಅಂದ್ರೆ ಸಾಫ್ಟ್ವೇರ್ ಹೇಳುತ್ತೆ ಯಾವುದು ಅಂತ. So it is helpful for you. You can avoid plagiarism. Accidental plagiarism ಇದ್ರೆ you can avoid. ಬಹಳ ಒಂದು ಇಂಟ್ರೆಸ್ಟಿಂಗ್ ಕೇಸ್ ಇದೆ. ಒಂದು ಇಂಟರ್ವ್ಯೂ ನಲ್ಲಿ ಒಬ್ಬ ಕ್ಯಾಂಡಿಡೇಟ್ ಇಂಟರ್ವ್ಯೂ ಹೋದ, ಚೇರ್ಮನ್ ಕೇಳಿದ್ರು, ವಾಟ್ ಇಸ್ ಯುವರ್ ಟಾಪಿಕ್ ಆಫ್ ರಿಸರ್ಚ್? He mentioned his topic of research. ಅವ್ರಿಗೆ ಆಶ್ಚರ್ಯ ಆಯ್ತು, ನಂದು ಹಿಂಗೆ ಇದೆಯಲ್ಲ ಟಾಪಿಕ್ ಅಂತ. I have brought the copy of the thesis ಅಂತ. Yes sir. Then I have a look at that. He handed over the thesis. ನೋಡಿದ್ರೆ ಎಲ್ಲ ಅದೇ thesis. You leave this thesis this thing, you can collect this one 536 of one. And he said yes. He lodged a complaint to the university. Now the committee was formed. The guide said, as far as the thesis content is concerned, it's okay, no problem as far as the thesis content is concerned. But the student never said, I have copied from this particular thesis. Student ನನ್ಗೇನ್ ಹೇಳಿಲ್ಲ, ಕಾಪಿ ಹೊಡೆದಿದ್ದೀನಿ ಅಂತ. Thesis content ಇದೆಯಲ್ಲ, ಮೆಥಡಾಲಜಿ, ಫೈಂಡಿಂಗ್ಸ್ ಎಲ್ಲ ಕರೆಕ್ಟ್ ಆಗಿದೆ, ತೊಂದರೆ ಇಲ್ಲ. ಸ್ಟೂಡೆಂಟ್ ನನ್ಗೆ ಕಾಪಿ ಹೊಡೆದಿದ್ದೀನಿ ಅಂತ ಹೇಳಲೇ ಇಲ್ಲ, ನನ್ಗೆ ಗೊತ್ತಿಲ್ಲ ಅಂತ ಸ್ಟೂಡೆಂಟ್ ಎಲ್ಲ ಸ್ಟೂಡೆಂಟ್ ಮೇಲೆ ಬಂದು. ಹಾಗಾಗಿ the researcher has to be careful. UGC ನಲ್ಲಿ percentage of similar content allowed is only 10%. UGC. Mysore University 30% ಇದೆ. In some universities, arts thesis 35%, science and technology 25 ಇದೆ.
In many universities, Goa and Kerala University, preliminary chapters 20%, core chapters, analysis, interpretation of data, recommendation, findings, conclusion, 10%. Preliminary chapters 20%, then core chapters 10%. And VTU 25%. Next. 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 How to overcome plagiarism? Paraphrase. Do not take 2 pages of information or 3 pages of information as it is. You paraphrase and render citation. Write in your own words and render citation. Then citing. You have to cite the source. Very important. If you take as it is, or if you take within quotations, quotation mark, you should render reference. Next. Then quoting your own source. If you have already published 1 year or 1.5 years or 2 years ago, you have to give your sources and bibliography or reference. Next. Writing your own publication. Very important one. Your own publication. Referencing system. You must be thorough with the referencing system. And you must know which referencing style you are following. Either American Psychological Association or American Mathematical Society or IEEE format or Chicago Style Manual or MLA Handbook. There are many styles, but uniformity and consistency has to be maintained. Very important. Referencing style. Thank you. So, thank you. If you have got any questions or if you need clarification on any of the issues, or if you would like to add any of the things which are not touched upon, you are welcome. ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಮಂಜೇಶ್ ಗೌಡ. I'm pursuing PhD under Professor T.S. Devaraja sir. ಸರ್ ನಾನು ಈಗೇನು ಕ್ವಶನ್ ಕೇಳಕ್ ಹೋಗ್ತಿದ್ದೀನಿ, ನಾನು ಆ ರೀತಿ ಮಾಡಲ್ಲ, ಬಟ್ ಒಂದು ಕ್ಲಾರಿಟಿಗೋಸ್ಕರ ಈಗ ನಾನೇನಾದ್ರೂ ಒಂದು ಕಂಟೆಂಟ್ ಅನ್ನ ತೆಗೆದು ಕಾಪಿ ಮಾಡಿ ಹಾಕಿದ್ರೆ ಅದು ಪ್ಲಾಗರಿಸಮ್ ತೋರಿಸುತ್ತೆ. ಒಂದು ವೇಳೆ ಅದನ್ನೇನಾದ್ರೂ ಉಲ್ಟಾ ಬರುತ್ತೆ, ಅದೇ ಪ್ಯಾರಾಗ್ರಾಫ್ನ ಅಥವಾ ಅದೇ ಲೈನ್ ನನ್ನ ಒಂದು ಟೆಕ್ನಿಕ್ ಯೂಸ್ ಮಾಡಿ ಉಲ್ಟಾ ಏನಾದ್ರು ಬರೋದು ತೋರಿಸುತ್ತಾ ಅಲ್ಲಿ? ಅದು ಕ್ಲಾರಿಟಿ ಬೇಕು. ಅವರು ಬಳಸಿರುವಂತ ಶಬ್ದಗಳು ಅಥವಾ ವಾಕ್ಯಗಳು ಬರ್ತಿದ್ರೆ ಅದು ಹೈಲೈಟ್ ಮಾಡುತ್ತೆ. ಬೇಕಾದ್ರೆ ಎಲ್ಲಾನು ಚೇಂಜ್ ಮಾಡ್ಬೋದು. ಇನ್ನೂ ಒಂದು ಕೇಸ್ ಇದೆ, ಏನು ಅಂತಂದ್ರೆ ರೀಸೆಂಟ್ಲಿ ನನ್ಗೊಬ್ರು ಒಂದು ದೊಡ್ಡ ರೆಫರೆನ್ಸ್ ವಾಲ್ಯೂಮ್ ಏನು ಅಂತಂದ್ರೆ ಎಫೆಕ್ಟ್ ಆಫ್ ಪ್ರಾಣಾಯಾಮ ಆನ್ ಹ್ಯೂಮನ್ ಸೈಕಾಲಜಿ, ಹ್ಯೂಮನ್ ನರ್ವಸ್ ಸಿಸ್ಟಮ್ 40 ಆರ್ಟಿಕಲ್ ಇದೆ ಅದರಲ್ಲಿ. ಆಥರ್ಸ್ ಎಲ್ಲ ಯಾರು ಅಂತಂದ್ರೆ ಸೋಷಿಯಾಲಜಿ, ಸೋಷಿಯಲ್ ವರ್ಕ್, ಇಂಜಿನಿಯರ್ಸ್ ಬರೆದಿರೋದು. ಮೆಡಿಸಿನ್ ಫೀಲ್ಡ್ ಇಂದ ಯಾರು ಇಲ್ಲ. ಸರ್ ಪ್ಲೆಗಾರಿಸಮ್ ಚೆಕ್ ಮಾಡ್ಕೊಡಿ, ನಿಮ್ದು ಟರ್ನಿಟಿಂಗ್ ಯೂಸ್ ಮಾಡಿ ಅಂತ. ಪ್ಲೆಗಾರಿಸಮ್ ಚೆಕ್ ಮಾಡಿದ್ರೆ 78% ಸಿಮಿಲರ್ ಕಂಟೆಂಟ್, 78%. ಅವ್ರೇನ್ ಮಾಡಿದ್ರು, ನೀವ್ ಹೇಳಿದ್ರಲ್ಲ ಎಲ್ಲ ವರ್ಡ್ ಚೇಂಜ್ ಮಾಡೋದು, ಸಿನಾನಿಮಸ್ ಟರ್ಮ್ ಉಪಯೋಗಿಸಿದ್ರು. ಆಥರ್ ಏನ್ ರಿಪೋರ್ಟ್ ಮಾಡಿದ ಸೆಂಟೆನ್ಸ್ ಅದನ್ನೆಲ್ಲ ಬ್ರೇಕ್ ಮಾಡಿ ಅವ್ರ ಓನ್ ಲ್ಯಾಂಗ್ವೇಜ್ ಅಲ್ಲಿ ಬೇರೆ ಮಾಡಿ, ಸರ್ ಈಗ 30% ಬಂತು ಸರಿನಾ ಅಂತಂದ್ರು. ಸರಿ ಇಲ್ಲ ಸರ್, ನೀವು ಎಲ್ಲಾ ಕಂಟೆಂಟ್ ನಿಮ್ಮ ಆಥರ್ಸ್ಗೆ ನ್ಯೂರಾಲಜಿ ಆಗ್ಲಿ, ಸೈಕ್ಯಾಟ್ರಿ ಆಗ್ಲಿ, ಅಲ್ಲಿರೋ ಫಾರ್ಮುಲಾ, ಕೆಮಿಕಲ್ ಕಂಟೆಂಟ್ ಏನೂ ಗೊತ್ತಿಲ್ಲ. ಎಲ್ಲ ನ್ಯೂರಾಲಜಿ ಜರ್ನಲ್, ಸೈಕ್ಯಾಟ್ರಿ ಜರ್ನಲ್, ನಿಮ್ಯಾಥ್ ಜರ್ನಲ್ ಇಂದ ಕಾಪಿ ಮಾಡಿದ್ದೀರಾ. ನೀವು ನ್ಯಾಷನಲ್ ಲೆವೆಲ್ ಅಲ್ಲಿ ರೆಫರೆನ್ಸ್ ವಾಲ್ಯೂಮ್ ಅಂತ ಬರ್ದಿದ್ದೀರಾ. ಆತರ ಯಾರಂದ್ರೆ ಸೋಷಿಯಾಲಜಿ. ಬಹಳ ಆಶ್ಚರ್ಯ, ನಿಮ್ಗೆ ಹೆಂಗ್ ಬರೆಯಕ್ಕಾಗುತ್ತೆ? ಆಗೋದಿಲ್ಲ. ಅಥವಾ ನಮ್ ಫೀಲ್ಡ್ ಅಲ್ಲದೆ ಬರೆಯಕ್ ಹೋಗ್ಲೇಬಾರ್ದು. ಯಾಕಂದ್ರೆ ನಮ್ಗೆ ಏನು ಗೊತ್ತಿಲ್ಲ. ನ್ಯೂರಾಲಜಿಗೆ ಬರೆಯಕ್ಕಾಗತ್ತ ಯಾವ ಸೋಷಿಯಾಲಜಿ ಆರ್ಟಿಕಲ್ ಎಫೆಕ್ಟ್ ಆಫ್ ಪ್ರಾಣಾಯಾಮ ನ್ಯೂರಾಲಜಿ ಆಗಲ್ಲ. ನೀವು ಕೇಳಿದ್ರಿ, ನಾನು ಅವನ್ನೆಲ್ಲ ಚೇಂಜ್ ಮಾಡಿ ನಂದು ಓನ್ ಲ್ಯಾಂಗ್ವೇಜ್ ಅಲ್ಲಿ ನಾನು ಹೇಗೋ ಐಡಿಯಾ ಡೆಪಿಕ್ಟ್ ಮಾಡಿದ್ದೀನಿ, ಹಾಗಾಗಿ ನಾನು ಸಾಫ್ಟ್ವೇರ್ ಇಂಡಿಕೇಟ್ ಮಾಡಲ್ಲ ಅಂತ.
ಕಂಪ್ಲೇಂಟ್ ಕೊಡೋನು ಕೇರ್ಫುಲ್ ಆಗಿ ಮ್ಯಾನ್ಯುಯಲ್ ಆಗಿ ಓದ್ತಾನೆ ಎಲ್ಲ. ಬಾರೋಯಿಂಗ್ ದಿ ಐಡಿಯಾಸ್ ಆಫ್ ಅದರ್ಸ್ ಅಂತ ಡೆಫಿನೇಷನ್ ಇರೋದು. ಏನಾರು ಐಡಿಯಾನ ನೀವೇನಾರು ತಗೊಂಡಿದ್ದೀರ ಅವ್ರದೇ ಐಡಿಯಾನ, ನಮ್ಮ ಮೈಸೂರು ಯೂನಿವರ್ಸಿಟಿಲಿ ಒಂದು ಕಂಪ್ಲೇಂಟ್ ಇದೆ. ಯುವರ್ ರಿಸರ್ಚರ್ ಕಾಪಿಡ್ ಮೈ methodology which is a patented document. Without my permission, he is not supposed to copy the patent. He has not only tried to copy the methodology, he has tried to misinterpret the methodology. And the patented document now quote ಮಾಡ್ಕೊಂಡು ತಗೊಂಡಿದ್ದಾನೆ, ಮಿಸ್ಇಂಟರ್ಪ್ರೆಟ್ ಮಾಡಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವ್ ಏನೇ ಲ್ಯಾಂಗ್ವೇಜ್ ಅಲ್ಲಿ ಬರ್ಬೋದು, ಆದ್ರೆ ಐಡಿಯಾ ನಂದದು, ನನ್ನ ಐಡಿಯಾ ನೀವು ತಗೊಂಡಿದ್ದಾರೆ, ಎಲ್ಲೂ ಇಲ್ಲ ಐಡಿಯಾ. ಆಗ ಸಮಸ್ಯೆ ಆಗುತ್ತೆ. ಒಂದು ಕಮಿಟಿ ಮಾಡ್ತಾರೆ, ನೀವು ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ. ನಿಮ್ಗೆ ಈ ಐಡಿಯಾ ಎಲ್ಲಿ ಸಿಕ್ತು, ನೀವೊಂದು ಸ್ಟ್ಯಾಟಿಸ್ಟಿಕ್ಸ್ ಒಂದು ಇಂಟರ್ಪ್ರಿಟೇಷನ್ ಮಾಡ್ತೀರಾ, ನಿಮ್ಗೆ ಎಲ್ಲಿ ಸಿಕ್ತು ಆ ಇಂಟರ್ಪ್ರಿಟೇಷನ್ ಅವೆಲ್ಲ ಅಂತ ಕೇಳಿದಾಗ ಕ್ವಶನ್ ಇರೋದು ಪದ್ಧತಿ ಆಗುತ್ತೆ. ತಪ್ಪಿಸ್ಕೋಬಹುದು, ಬಟ್ ಆದ್ರೂ ಒಂಥರ ಯಾಕೆ ಒಂಥರ ಬಹಳ ಒಳ್ಳೆ ಪ್ರಶ್ನೆ ಕುತ್ಕೊಳ್ಳಿ, ಬಹಳ ಚೆನ್ನಾಗಿದೆ. ಈಗ ನಾನು ಅವ್ರಿಗೊಂದು ಐಡಿಯಾ ಹೊಳಿತು, ನನಗೆ 2 ವರ್ಷದ ಹಿಂದೆನೆ ಐಡಿಯಾ ಹೊಡೆದಿತ್ತು, ನಾನು ಪಬ್ಲಿಷ್ ಮಾಡ್ಬಿಟ್ಟಿದ್ದೀನಿ. ಅವ್ರಿಗೆ ಈಗ ಐಡಿಯಾ ಹೊಡೆದಿದೆ, ನಾನ್ ಪಬ್ಲಿಷ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ ಅವ್ರಿಗೆ. ಏನ್ ಹೇಳುತ್ತೆ ಗೊತ್ತಾ, ಮೈಸೂರು ಯೂನಿವರ್ಸಿಟಿ ರಿವ್ಯೂ ಆಫ್ ಲಿಟರೇಚರ್ ಅಲ್ಲಿ 6 ತಿಂಗಳು ಟೈಮ್ ಕೊಡ್ತಾರೆ. ಯಾತಕ್ಕೆ ಅಂತಂದ್ರೆ, ನಿಮ್ಗೆ ರಿವ್ಯೂ ಆಫ್ ಲಿಟರೇಚರ್ ಅಲ್ಲಿ ವಾಟ್ ರಿಸರ್ಚ್ ಹಸ್ ಬೀನ್ ಡನ್ ಇನ್ ಯುವರ್ ಏರಿಯಾ ಆಫ್ ರಿಸರ್ಚ್ ಓವರ್ ದಿ ಪಾಸ್ಟ್ 20 years, ಓವರ್ ದಿ ಪಾಸ್ಟ್ 30 years, ಓವರ್ ದಿ ಪಾಸ್ಟ್ 50 years, ಥರೋ ರಿವ್ಯೂ ಆಫ್ ಲಿಟರೇಚರ್ ಮಾಡ್ಬೋದು. ಕಾನ್ಫರೆನ್ಸ್ ವಾಲ್ಯೂಮ್ ಬಿಟ್ಟೋಗೋದಾಗ್ಲಿ, ಒಂದ್ ಜರ್ನಲ್ ಬಿಟ್ಟೋಗೋದಾಗ್ಲಿ, ಒಂದ್ 2-3 ಬುಕ್ ಓದ್ದೇ ಆಗ್ಲಿ, ನಮ್ ಗಮನಕ್ಕೆ ಬರ್ಲಿಲ್ಲ ಅಂದ್ರೆ ಇಲ್ಲ ಯಾವ್ದು ಇಲ್ಲ. ಇವರಿಗೆ ವಾಟ್ ಎವರ್ ಬೆಟರ್ ಪಬ್ಲಿಷ್ ಇನ್ ಯುವರ್ ಡಿಸಿಪ್ಲಿನ್ ಆಫ್ ರಿಸರ್ಚ್ ಮಸ್ಟ್ ಬಿ ಬ್ರಾಟ್ ಟು ಯುವರ್ ಅಟೆನ್ಷನ್. ಎಲ್ಲಾನು ಓದಿರ್ಬೇಕು. ನನಗೆ ಗೊತ್ತಾಗ್ಲಿಲ್ಲ, ನನಗೆ ಬಂತ ಐಡಿಯಾ, ನಾನು ಅದನ್ನ ನೋಡ್ಲಿಲ್ಲ, ಆದ್ರಿಂದ ಹಾಕೊಂಡಿದ್ದೀನಿ ಅಂದ್ರೆ ಆಗಲ್ಲ. ಸಂಬಡಿ ಆರ್ ಆಲ್ರೆಡಿ ಪಬ್ಲಿಷ್, ನೀವು ಥರೋ ಅದಕ್ಕೋಸ್ಕರ ರಿವ್ಯೂ ಆಫ್ ಲಿಟರೇಚರ್ ಥರೋ ಮಾಡ್ಬೇಕು, ಥರೋ ರಿವ್ಯೂ ಆಫ್ ಲಿಟರೇಚರ್ ಮಾಡ್ಬೇಕಾಗುತ್ತೆ. ಸೊ ಥ್ಯಾಂಕ್ ಯು, ವೆರಿ ಇಂಪಾರ್ಟೆಂಟ್. ನಮಸ್ತೆ, ಮಾರುತಿ ನಡಿಮನಿ ಅಂತ, ಕನ್ನಡ ಡಿಪಾರ್ಟ್ಮೆಂಟ್ PhD ಇರ್ತಾರೆ. ನಂದು ಹೊಸಗನ್ನಡ ಕಥನ ಕವನದ ಆಯಾಮಗಳು ಅಂತ ಟಾಪಿಕ್. ಮೊದಲನೇ ಚಾಪ್ಟರ್ ಇತಿಹಾಸ, ಅದು ಪ್ರಭಾವ, ಪ್ರೇರಣೆ ಮತ್ತು ಅದು ಬೆಳೆದು ಬಂದಾಗಿ ಸ್ವರೂಪ ಲಕ್ಷಣ ಅಂತಿದೆ. ಸೊ ಇಲ್ಲಿ ನಾನು ಹೊಸದನ್ನ ಏನು ಬರೀಲಿಕ್ಕೆ ಆಗೋದಿಲ್ಲ, ಯಥಾರ್ಥವಾಗಿ ನಾನು ತಗೊಳ್ಬೇಕಾಗ್ತದೆ. ಇದ್ರ ಬಗ್ಗೆ ಒಂದು ಕಾರ್ಯಕ್ರಮ ಬಹಳ ಇಂಪಾರ್ಟೆಂಟ್. ಈಗ ನಾನು ಮೈಸೂರು ಯೂನಿವರ್ಸಿಟಿಗೆ ಒಂದು ಡಿಪಾರ್ಟ್ಮೆಂಟ್ ತಗೊಂಡಿದ್ದೀನಿ, ರಿಸರ್ಚ್. 3rd ಚಾಪ್ಟರ್ ಅಲ್ಲಿ ನಾವು ಆರಿಜಿನ್ ಅಂಡ್ ಡೆವಲಪ್ಮೆಂಟ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಬರೀತೀನಿ. ಇನ್ಸ್ಟಿಟ್ಯೂಷನ್ ಬಗ್ಗೆ ನಾನೇನ್ ಕ್ರಿಯೇಟ್ ಮಾಡಕ್ಕಾಗತ್ತಾ? ಇಲ್ಲ. ಐದರ್ ಐ ಹ್ಯಾವ್ ಟು ಬಾರೋ ಫ್ರಮ್ ವೆಬ್ಸೈಟ್ ಆರ್ ಫ್ರಮ್ ಆಲ್ರೆಡಿ ಪ್ರಿಂಟೆಡ್ ಸೋರ್ಸ್. ಅಲ್ಲಿ ಯಾವ್ದು ಸೈಟೇಷನ್ ರೆಫರೆನ್ಸ್ ಕೊಡ್ಬೇಕು ಸರ್. ನಾನು ಎಲ್ಲಿ ತಗೊಂಡೆ, ನೀವ್ ಎಲ್ಲಿ ಬೇಕಾದ್ರೆ ಏನ್ ಬೇಕಾದ್ರೂ ಕೋಟ್ ಮಾಡ್ಕೊಳ್ಳಿ, ಬೇರೆಯವ್ರದೆಲ್ಲ ತಗೊಳ್ಳಿ, ಏನೋ ತಾಪತ್ರೆ ಇಲ್ಲ. ಎಲ್ಲಿಂದ ತಗೊಂಡ್ರಿ ಅಂತ ಹೇಳಿ ಅಂತ ಅಷ್ಟೇ. ನೀವ್ ಯಾವ್ದೋ ಬುಕ್ಕಿಂಗ್ ತಗೋತೀರಲ್ವಾ, ಅಥವಾ ಕನ್ನಡ ವಿಶ್ವಕೋಶದಿಂದ ತಗೋತೀರಲ್ವಾ, ಕನ್ನಡ ವಿಶ್ವಕೋಶ ಸಂಪುಟ ಇಷ್ಟು, ಪೇಜ್ ನಂಬರ್ ಇಷ್ಟು, ಪ್ರಕಾಶಕರು ಮೈಸೂರು ಯೂನಿವರ್ಸಿಟಿ, ಈ 2014ನೇ ಇಸ್ವಿಯಲ್ಲಿ ಪ್ರಕಟಣೆ ಆಗಿದೆ, ರಿವೈಸ್ಡ್ ಎಡಿಷನ್ ಅಂತ ಹಾಕಿ ಅಷ್ಟೇ. ಯಾರು ತಕರಾರು ತೆಗೆಯೋದೇ ಇಲ್ಲ. ನೀವು ಏನು ಹೇಳಿದ್ರೆ ಯಾರು ಇರ್ತಾರೆ ನೋಡಿ, ವಿಶ್ವಕೋಶದಲ್ಲಿರೋ 3 ಪೇಜ್ ಹಂಗೆ ತಗೊಂಡಿದ್ದಾರೆ. ಏನಾರು ಹೇಳ್ತಾರೆ, ಯಾರು ನೀವು ದೊಡ್ಡ ಪ್ರೊಫೆಸರ್ ಆದ್ಮೇಲೆ ಹೇಳ್ತಾರೆ, ನೋಡಿ ಸರ್ ನೀವೇನು 3 ಪೇಜ್ ಹಂಗೆ ಕಾಪಿ ಹೊಡೆದಿರಲ್ಲ ಅಂತ ನಿಮ್ಗೆ ಭಾರಿ ತೊಂದರೆ ಆಗುತ್ತೆ. 10 ವರ್ಷ ಆದ್ಮೇಲೆ, 20 ವರ್ಷ ಆದ್ಮೇಲೆ ತೋರಿಸ್ತಾರೆ, ಅವ್ರು ತೊಂದರೆ ಆಗುತ್ತೆ. ಅವ್ರಲ್ಲಿ ಬಹಳ ಇಂಪಾರ್ಟೆಂಟ್ ಕ್ವಶನ್. ವೆರಿ ಗುಡ್. ಸರ್, ಪ್ಲಾಗರಿಸಮ್ ಏನಾಗುತ್ತೆ, ನಮ್ಮ UGC ಒಂದನ್ನ ರೆಕಮೆಂಡ್ ಮಾಡುತ್ತೆ, ಇಂಥ ಪ್ಲಾಗರಿಸಮ್ ಯೂಸ್ ಮಾಡುತ್ತೆ, ರೆಕಮೆಂಡ್ ಮಾಡುತ್ತೆ. ಬಟ್ ಅದು ಎಲ್ಲ ಯೂನಿವರ್ಸಿಟಿಗಳು ಅದೇ ಪ್ಲಾಗರಿಸಮ್ ಏನು ಯೂಸ್ ಮಾಡಲ್ಲ. ಬಟ್ ಬೇರೆ ಯೂನಿವರ್ಸಿಟಿ ಬೇರೆ ಪ್ಲಾಗರಿಸಮ್ಗಳು ಯೂಸ್ ಮಾಡ್ತಾರೆ. ಇವಾಗ ಐಎಟಿಕೆಟ್ ಇರ್ಬೋದು, ಉಟ್ಕೊಂಡಿರ್ಬೋದು, ಟರಂಟಿನ್ ಇರ್ಬೋದು. ನಾವು ನನ್ನ ಒಂದು ಥೀಸಿಸ್ ಹೋದಾಗ ನನ್ನ ಪೇಪರ್ ಥೀಸಿಸ್ ಪ್ಲಾಗರಿಸಮ್ ಚೆಕ್ ಮಾಡ್ಬೋದು ಅಂದ್ರೆ ಡಿಫ್ರೆಂಟ್ ರಿಸಲ್ಟ್ ಬರುತ್ತೆ. ಒಂದ್ರಲ್ಲಿ 10%, ಇನ್ನೊಂದು 20%, ಇನ್ನೊಂದ್ರಲ್ಲಿ 30% ಈ ರೀತಿ ಬರ್ತದೆ. ಇದು ಇವಾಗ ನಮ್ಮ ಯೂನಿವರ್ಸಿಟಿ 30% ಕೇಳಿದ್ರೆ ನಾನು 30%ಗೆ ನಮ್ಮ 30% ಬರ್ತೇನೆ, ನಾನು ತಗೊಂಡು ಹೋಗ್ತೀನಿ. ನೆಕ್ಸ್ಟ್ ಇಲ್ಲಿಂದ ಹೋದ್ಮೇಲೆ ಮತ್ತೆ ನಾನು ಜಾಬ್ ಗಳಿಗೆ ಹೋದಾಗ ಮತ್ತೆ ಅವರು ಮತ್ತೆ ಚೆಕ್ ಮಾಡ್ತಾರೆ ಪ್ಲಾಗರಿಸಮ್ನ. ಸೊ ಅವಾಗ ಅಲ್ಲಿ ಬೇರೆ ಪ್ಲಾಗರಿಸಮ್ ಯೂಸ್ ಮಾಡ್ತಾ ಇರ್ತಾರೆ. ಅಲ್ಲಿ ಇದಕ್ಕಿಂತ ಜಾಸ್ತಿ ಆಯ್ತು ಅಂತ ಒಂದ್ ವೇಳೆ ಕಂಡು ಬಂದ್ರೆ ಅವಾಗ ಯಾವ ರೀತಿ ಅದು ನಾವು ಸಮಸ್ಯೆ ಬಂದಾಗ ಯಾವ ಫೇಸ್ ಮಾಡ್ಬೇಕು ಅಂತ ಬಹಳ ಒಳ್ಳೆ ಕ್ವಶನ್ ಏನ್ ಮಾಡಿದ್ರೆ, ಬಹಳ ಒಳ್ಳೆ ಕ್ವಶನ್. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಮೈಸೂರು ಯೂನಿವರ್ಸಿಟಿನಲ್ಲಿ ಹುಡ್ಕೊಂಡು ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ದಾರೆ. ಒಂದು ಎಕ್ಸಾಂಪಲ್ ಇದೆ, ಹುಡ್ಕೊಂಡು ಡೇಟಾ ಬೇಸ್ ಕವರೇಜ್ 1.1 ಮಿಲಿಯನ್, 11 ಲಕ್ಷ
ಮೈಸೂರು ಯೂನಿವರ್ಸಿಟಿಯಿಂದ ಯಾರು ಸ್ವೀಡಿಶ್ ಲ್ಯಾಂಗ್ವೇಜ್ ಅಲ್ಲಿ ಯಾರು ಸಬ್ಮಿಟ್ ಮಾಡ್ತಾರ ರಿಸರ್ಚ್ ಪೇಪರ್ ಬರೀತಾರ ಮೈಸೂರು ಯೂನಿವರ್ಸಿಟಿಯಲ್ಲಿ ಸ್ವೀಡಿಶ್ ಇಲ್ಲ ನಾನು UGC-ನವ್ರನ್ನೇ ಕೇಳಿದೆ ಏನಕ್ಕೆ ತಗೊಂಡಿದ್ರ ಸಾಫ್ಟ್ವೇರ್ ಮೋಸ್ಟ್ ಯೂಸ್ಲೆಸ್ ಅಲ್ಲ ಅದು ಅಂತ ಸುಮ್ನೆ ಭಯ ಇರ್ಲಿ ರಿಸರ್ಚ್ ಕಲರ್ಗೆ ಅಂತ ಪರ್ಚೇಸ್ ಮಾಡ್ಕೊಂಡಿದ್ದೀವಿ ಹೇಳ್ತೀನಿ ಬಹಳ ಇಂಪಾರ್ಟೆಂಟ್. ನೀವೇನಾದ್ರು ರಿಸರ್ಚ್ ಇಂಟರ್ನ್ಯಾಷನಲ್ ಲೆವೆಲ್ ರಿಸರ್ಚ್ ಫಾರಿನ್ ಕಂಟ್ರಿಗೆ ಬೇರೆ ಎಲ್ಲ UGC ಹೋಗುತ್ತೆ ಐಥೆಂಟಿಕೇಟ್ ಟರ್ಮಿನೇಟಿವ್ ರೈಟ್ ಚೆಕ್ ಯೂಸ್ ಮಾಡ್ತಾರೆ. ಅದು ಡೇಟಾ ಬೇಸ್ ಒಂದೇನೆ 7,500 crore ಪೇಜಸ್ ಇದೆ ಆಯ್ತಲ್ವಾ. ಮೈಸೂರು ಯೂನಿವರ್ಸಿಟಿ ಹುಡ್ಕೊಂಡು ಮಾಡಿದ್ರು. ನಂದೇ ಒಬ್ರು ಸ್ಟೂಡೆಂಟ್ ಇಷ್ಟೊಂದು ರಿವ್ಯೂ ಆಫ್ ಲಿಟರೇಚರ್ ಬಂದಿದೆ ಸಿಮಿಲರ್ ಕಂಟೆಂಟ್ ವಿಲ್ ಗೋ ಬಿಯಾಂಡ್ 30%. ಯಾಕೆ ಇಷ್ಟೊಂದು ಬಂದಿದ್ದೀರಾ ಅಂತ ಕೇಳಿದೆ. ಸರ್ ಆ ಸಾಫ್ಟ್ವೇರ್ ಅಲ್ಲಿ ಏನೇ ಯೂಸ್ ಮಾಡಿದ್ರು 10% ಜಾಸ್ತಿ ಹೋಗಲ್ಲ ಅಂತ ಸರ್ ಏನೇ ಇದಕ್ಕೆ ಬರೀತಾರ ಅನ್ಬೋದು. ಐ ವಾಸ್ ಟೇಕನ್ ಅಬ್ಯಾಕ್. ಈಗ ಇವ್ರು ಹೇಳ್ದಂಗೆ ಹುಡ್ಕೊಂಡಲ್ಲಿ 4% ಬರುತ್ತೆ. ನೀವು ಬಹಳ ಸಂತೋಷ ಆಗ್ಬೋದು. ಹುಡ್ಕೊಂಡಲ್ಲಿ 4% ಬಂದಿದೆ ಅಂತ ಬಹಳ ಸಂತೋಷ ಆಗ್ಬೋದು. ಆಮೇಲೆ ಅವ್ರಿಗೆ ಟರ್ಮಿನೇಟಿಂಗ್ ಐಥೆಂಟಿಕೇಟರ್ ಚೆಕ್ ಮಾಡಿದಾಗ 4% ಜಾಸ್ತಿ ಆಗುತ್ತೆ, 22% ಆಗುತ್ತೆ. ಗಾಬರಿ ಆಗೋಗ್ತಾರೆ. 10% ಅಂತ ಬರುತ್ತೆ ಹುಡ್ಕೊಂಡಲ್ಲಿ. ನೀವೇನೋ ಐಥೆಂಟಿಕೇಟರ್ ಹಾಕಿದ್ರೆ 42% ಬರುತ್ತೆ. ಇಡೀ ಜಗತ್ತಲ್ಲಿ ಇರೋದು ನಿಮ್ಗೆ ಹೇಳ್ತಾ ಇದ್ದೀನಿ ಕೇಳಿ, 3 ಸಾಫ್ಟ್ವೇರ್ ಇರೋದು ಐಥೆಂಟಿಕೇಟರ್ ಟರ್ಮಿನೇಟಿಂಗ್ ರೈಟ್ ಚೆಕ್. ಯಾಕೆ ಅಂದ್ರೆ ಅವರು 1,15,000 ಜರ್ನಲ್ ಎಲೆಕ್ಟ್ರಾನಿಕ್ ಫಾರ್ಮ್ಯಾಟ್ ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಬೇರೆಯವ್ರು ಯಾರು ಅವ್ರ ಲೆವೆಲ್ ಅಲ್ಲಿ ಬರೋಕ್ ಸಾಧ್ಯನೇ ಇಲ್ಲ. ಬೇರೆಯವರೆಲ್ಲ ವೆಬ್ಸೈಟ್ ಅಲ್ಲಿ ಏನಿದೆ ಅದನ್ನ ಪುಕ್ಕಟ್ಟೆ ಏನಿದೆ ಅದನ್ನ ಸ್ಕ್ಯಾನ್ ಮಾಡಿ ತೋರಿಸುತ್ತೆ ಅಷ್ಟೇ. ಅವ್ರು ಯಾವ್ದು ಬಹಳ ಇಂಪಾರ್ಟೆಂಟ್ ಕ್ವಶನ್. ಆದ್ರಿಂದ ಯು ಹ್ಯಾವ್ ಟು ರಿಲೇ ಅಪಾನ್ ಐಥೆಂಟಿಕೇಟ್ ಅಂಡ್ ಟರ್ಮಿನೇಟಿಂಗ್ ರಾದರ್ ದ್ಯಾನ್ ಎನಿ ಅದರ್ ಆಂಟಿ ಪ್ಲಗ್ಯಾರಿಸಮ್ ಸಾಫ್ಟ್ವೇರ್ ಪ್ಯಾಕೇಜ್. ಅದು ಏನಂದ್ರೆ ವೆಬ್ಸೈಟ್ ಇಂದ ಏನಾದ್ರು ಕಾಪಿ ಮಾಡಿದ್ರೆ ಕೊಡುತ್ತೆ. ಬಟ್ ಎಲ್ಲದಕ್ಕಿಂತ ಮುಖ್ಯ ನೀವು ಕಾಪಿ ಮಾಡಬಾರ್ದು. ಸಾಫ್ಟ್ವೇರ್ ತೋರಿಸ್ತಾ ಇರ್ಲಿ ನೀವು ಎಷ್ಟು ಪರ್ಸೆಂಟೇಜ್ ಬಂದಿದೆ ಅಂತ ನಿಮ್ಗೆ ಗೊತ್ತಿರುತ್ತೆ. ನಾನು ನೋಡಿದ್ದೀನಿ 50% ಜಾಸ್ತಿ ಕಾಪಿ ಮಾಡಿರೋನು ನಮ್ ಲೈಬ್ರರಿ ಬರ್ಬೇಕಾದ್ರೆ ನಾನು ರಜಾ ಇರೋ ದಿವಸ ಮಾತ್ರ ಬರ್ತಾರೆ. ಲೈಬ್ರರಿ ಇವತ್ತು ರಜಾನ ಅಂತ ಇಲ್ಲದೆ ಇರ್ಲಿ ಅಂತ. ಯಾಕಂದ್ರೆ ಇದ್ರೆ ತೊಂದರೆ ಅಂತ ಅವ್ನು ಗೊತ್ತಿರುತ್ತೆ. 60% ಇದೆ ಅಂತ ಅವ್ನು ಎಕ್ಸಾಕ್ಟ್ ಆಗಿ ಗೊತ್ತಿರುತ್ತೆ. ಯಾವನ ರಿಸರ್ಚ್ ಸ್ಕಾಲರ್ ನಿಮ್ಗೆಲ್ಲ ಗೊತ್ತಿರುತ್ತೆ ಎಷ್ಟು% ಕಾಪಿ ಹೊಡೆದಿದ್ದೀರಾ, ಎಷ್ಟು ಪರ್ಸೆಂಟ್ ಎಕ್ಸಾಕ್ಟ್ ಆಗಿ ಯಾವ್ದು ತಗೊಂಡಿದ್ದೀರಾ ಪಕ್ಕಾ ಗೊತ್ತಿರುತ್ತೆ. ನೋಡಿದೀನಿ 3,000 ಥೀಸಿಸ್ ಅಲ್ಲಿ ನೋಡಿದ್ವಿ. 11% ಥೀಸಿಸ್ ಅಲ್ಲಿ ಬಿಯಾಂಡ್ ಟಾಲರೆನ್ಸ್ ಲಿಮಿಟ್ ಇರುತ್ತೆ. ಮೇಜರ್ ರೀಸನ್ ಏನು ಅಂತಂದ್ರೆ ಇಂಟ್ರೊಡಕ್ಷನ್ ಅಂಡ್ ರಿವ್ಯೂ ಆಫ್ ಲಿಟರೇಚರ್ ಎಕ್ಸ್ಟೆನ್ಸಿವ್ ಆಗಿ ಬರೆದ್ರೆ ಸಿಮಿಲರ್ ಕಂಟೆಂಟ್ ವಿಲ್ ಗೋ ಬಿಯಾಂಡ್ 30%. ವೆರಿ ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು ವೆರಿ ಮಚ್. ಒರಿಜಿನಲ್ ಕಾಂಬಿನೇಷನ್ ಆಫ್ ವರ್ಕ್ಔಟ್ ಅಂಡ್ ಫ್ಲಾಟ್ ಸ್ಕ್ಯಾನ್ ಜರ್ಮನ್ ಸಾಫ್ಟ್ವೇರ್ ಸ್ವೀಡಿಶ್ ಸಾಫ್ಟ್ವೇರ್ ಇಬ್ರು ಅಮಾಲ್ಗಮೇಟ್ ಮಾಡ್ತಾ ಇದ್ದಾರೆ. ಆದ್ರೆ ಇಟ್ ಇಸ್ ನಾಟ್ ಈಕ್ವಲೆಂಟ್ ಟು ಐಥೆಂಟಿಕೇಟ್ ಅಂಡ್ ಟರ್ಮಿನೇಷನ್. ಅವ್ರದ್ದು 7,500 crore ಪೇಜಸ್. ಇವ್ರದೆಲ್ಲ 25 lakhs. ಥ್ಯಾಂಕ್ ಯು. ವಿಚಾರಗೋಷ್ಠಿ 3 ನಡೆಸಿಕೊಟ್ಟಂತಹ CP ರಾಮಶೇಖರ್ ಅವರು, ಸಂದರ್ಶಕ ಪ್ರಾಧ್ಯಾಪಕರು ಡಾಕ್ಟರ್ ಎಸ್ ರಾಧಾಕೃಷ್ಣನ್, ತತ್ವಶಾಸ್ತ್ರ ಮತ್ತು ಭಾರತೀಯ ಸಂಸ್ಕೃತಿ ಕೇಂದ್ರ, ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಇದೀಗ ವೇದಿಕೆ ಮೇಲೆ ಸಮಾರೋಪ ಸಮಾರಂಭ ಆರಂಭಗೊಳ್ತಾ ಇದೆ. ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಲಿರುವಂತಹ ಶ್ರೀಮತಿ BR ಶೈಲಜಾ ಮೇಡಮ್ ರವರು, ಮಾನ್ಯ ಕುಲಸಚಿವರು, ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು, ಇವರು ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ಸಮಾರೋಪ ಭಾಷಣವನ್ನ ಮಾಡಲಿರುವಂತಹ ಪ್ರೊಫೆಸರ್ BG ಸಂಗಮೇಶ್ವರ್ ರವರು, ವಿಶ್ರಾಂತ ಕುಲಪತಿಗಳು, JSS ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯ ಮೈಸೂರು, ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಪ್ರೊಫೆಸರ್ ಲಲಿತಾ ತಿಮ್ಮಯ್ಯ ಮೇಡಮ್ ರವರು, ಸಂಯೋಜಕರು IQAC ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು. ಹಾಗೆ ಪ್ರೊಫೆಸರ್ KN ಅಮೃತೇಶ್ ಸರ್ ಅವರು, ನಿರ್ದೇಶಕರು IQAC.
ಡಾಕ್ಟರ್ ಜೆ ಲೋಹಿತ್ ಸರ್ ಅವರು ಕೂಡ ವೇದಿಕೆ ಮೇಲೆ ಹಾಸನರಾಗಬೇಕಾಗಿ ವಿನಂತಿಸಿಕೊಳ್ತೇನೆ. ಹಾಗೆ ಸಂಶೋಧಕರ ಸಂಘದ ಅಧ್ಯಕ್ಷರಾದ ಶ್ರೀ MC ಶಶಿಕುಮಾರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ಶುಭ ಸಂಜೆ. ಮೈಸೂರು ವಿಶ್ವವಿದ್ಯಾನಿಲಯ CSIR UG ಸಂಶೋಧಕರ ಸಂಘ ಮೈಸೂರು ವಿಶ್ವವಿದ್ಯಾನಿಲಯ ಇವರ ಸಂಯುಕ್ತ ಆಶ್ರಯದಲ್ಲಿ ಕೃತಿಚೌರ್ಯ ತಡೆಗಟ್ಟುವಿಗೆ ಗುಣಾತ್ಮಕ ಮಹಾಪ್ರಬಂಧದ ರಚನೆಯತ್ತ ಯಾವ ರೀತಿ ಇರಬೇಕು, ಯಾವ ರೀತಿ ಎಲ್ಲಿ ನಾವು ಡಿವೇಟ್ ಆಗ್ತೀವಿ, ಎಲ್ಲಲ್ಲಿ ನಾವು ಎಡಗುತ್ತೇವೆ ಅನ್ನೋದನ್ನ ಬಹಳ ಸಂಕ್ಷಿಪ್ತವಾಗಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಾಗಾರವನ್ನ ಯಶಸ್ವಿಯಾಗಿ ಮುಗಿಸ್ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈ ದಿನದ ಈ ಶುಭ ಸಂಜೆಯ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀಮತಿ B.R. ಶೈಲಜಾ, ಐ ಆಮ್ ಹ್ಯಾಪಿ ಟು ದ ಗ್ಯಾದರಿಂಗ್ ಟು ಇನ್ಫಾರ್ಮ್ ದಟ್ ಶಿ ಇಸ್ ಅವರ್ ಅಲುಮ್ನಾ of University of Mysore. After graduation in 1998 from Mysore University, she joined BA degree in 1999 and obtained BA degree in 1999 and also joined postgraduate program of our university campus and obtained her master's in 2001. For your information, she is very inspirational and highly meritorious, very studious student at that time. She had bagged 9 gold medals and 7 cash prizes in her degree. Need of the hour, we have to inform first rank in B.Ed and first rank in postgraduate degree, also along with 3 gold medals and cash prize. So, such an eminent scholar and great administrator, she has assumed the office of the registrar, the highest rank of the University of Mysore. We are all fortunate after D. Bharati, Mrs. D. Bharati. She is the second lady registrar who has come. She is very great administrator. And after passing out KS, she started her career. She began her professional career as a professor officer in 2006, and later served as Mysore City Corporation MCC Zonal Assistant Commissioner, Director Planning of DUDC at Ramanagara, Chief Administrative Officer of CNNL in Mysore, Assistant Commissioner at Pandavapura, and also as Mandya Additional Deputy Commissioner. So she served in various capitals. Wherever she has gone, she has earned the name as a great administrator, able administrator. And since university needs to go higher and higher, since we have to compete for the NRF, NAC, just we have got only A grade, we have to achieve A double plus. At this juncture, we need a great officer like Mrs. B.R. Shailaja, and she is with us. She's been appointed as Registrar of University of Mysore, our alma mater. She replaces Professor R. Shivappa, who held post earlier. Shailaja, as I told you, Mrs. Shailaja is the second lady registrar, and we are all fortunate. She is a great administrator, and she is with us and presiding over of this valedictory program of one-day workshop. And on behalf of UGC Net Coaching Center and Internal Quality Assurance Cell and also University Scholars Association, so we wholeheartedly welcome you to this function. We are very happy to receive you, madam. Thank you very much. I will request our office staff to welcome our registrar. Thank you, madam. So another important legendary figure that we are having today to deliver valedictory address, that is Dr. B.G. Sangameshwara, who is served as the Vice Chancellor of JSS Science and Technology University.
So he was the one who started that university, and he became debut and the vice chancellor of that university. And while he was serving as principal of Sri Jaichamarajendra College of Engineering, SJC, very famous. Those who are could get only below 2000 can could get that placement in JC. And he has brought Lawrence a sea change in while administrator, and also being a computer science background. He has closely worked with our former vice chancellor, Dr. G. Hemanta Kumar, and like that he has good rapport with the University of Mysuru. He was the one who is instrumental in beginning of various computer science program in the university as well as in the JSS Science and Technology University. Such an eminent personality we have invited, for which he has kindly consented, and on behalf of UGC Net Coaching Center, Internal Quality Assurance Cell, and Scholars Association, we wholeheartedly welcome Dr. B.G. Sangameshwara. I request Dr. J. Loik, my colleague, to welcome him to this gathering. I also thank you, sir. I also take this opportunity to welcome my colleague, Dr. J. Loik, who has served for the last 1 week to conduct a meticulous program. Everyone was appreciating since morning the major factor behind Dr. J. Loik, who is my colleague, who is also the assistant director of DSW and also the coordinator admin who is here. And I wholeheartedly welcome you, sir, on behalf of all the 3 units. I welcome you, sir, to this gathering. My another new colleague, Professor Navita Timaya, who has joined recently with our squad as a coordinator IQAC. She is with us, and she is serving with us for the last few days to conduct this program very successfully. I welcome Mrs. Professor Navita Timaya to this program, valedictory program. Please, thank you very much. Another important personality that she on the dais, that is Mr. M.C. Shashikumar, who is the president of Research Scholars Association of Mysuru University, who has taken so much risk in getting the work done, especially for the benefit of scholars. So he has got a good attitude, and he is promising us to conduct such many more functions if the administration is able to give the permission. So he is here, and really I take this opportunity to thank him also, and I welcome him to this function. Please. So finally, I also welcome you all. Since morning, you have been quite calm and listening and interacting since morning with the various speakers. Speakers are having the good opinion on you people. Since morning, around 300 plus students had come, madam. Now only few, some of them have left already, but the registration was 300 plus actually. So all of you are welcome to this valedictory function. We will be completing within half an hour, and you are welcome to this evening function once again. And media person, thank you very much. Thank you, sir. ಸಮಾರೋಪ ಸಮಾರಂಭಕ್ಕೆ ಆಗಮಿಸುವಂತಹ ಎಲ್ಲ ಗಣ್ಯಮಹನೀಯರನ್ನ ಸ್ವಾಗತಿಸಿದಂತಹ ಪ್ರೊಫೆಸರ್ ಕೆ.ಎನ್. ಅಮೃತೇಶ್ ಸರ್ ಅವರು, ನಿರ್ದೇಶಕರು IQAC ಮತ್ತು CSIR UGC ನೆಟ್ ತರಬೇತಿ ಕೇಂದ್ರ ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು, ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳು ಹಾಗೂ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ಸಮಾರೋಪ ಭಾಷಣವನ್ನ ಮಾಡಲು ಆಗಮಿಸಿರುವಂತಹ ಪ್ರೊಫೆಸರ್ B.G. ಸಂಗಮೇಶ್ವರ್ ಸರ್ ಅವರ ಪರಿಚಯವನ್ನ ಮಾಡಿಕೊಡಬೇಕಾಗಿ IQAC ಆಡಳಿತ ವಿಭಾಗದ ಸಂಯೋಜಕರಾದಂತಹ ಡಾಕ್ಟರ್ ಜೆ. ಲೋಹಿತ್ ಸರ್ ಅವರನ್ನ ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲಿನ ಗಣ್ಯರೇ ಹಾಗೂ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಸಂಶೋಧಕ ಮಿತ್ರರೇ, ಬೆಳಿಗ್ಗೆಯಷ್ಟೇ ಹಿರಿಯ ವಿಜ್ಞಾನಿಯೊಬ್ಬರನ್ನ ಪ್ರೊಫೆಸರ್ KR ಶಿವಣ್ಣನವ್ರನ್ನ ಪರಿಚಯಿಸುವಂತಹ ಅವಕಾಶ ನನಗೆ ಸಿಕ್ಕಿತ್ತು. ಮತ್ತೋರ್ವ ಹಿರಿಯ ವಿದ್ವಾಂಸರಾದಂತಹ ಪ್ರೊಫೆಸರ್ B.G. ಸಂಗಮೇಶ್ ಅವರನ್ನ ಪರಿಚಯಿಸುವಂತಹ ಒಂದು ಅವಕಾಶ ಮತ್ತೊಮ್ಮೆ ಸಿಕ್ಕಿದೆ. ಬಹುಶಃ ಪುರಂದರದಾಸರು ಹೇಳೋ ಹಾಗೆ ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಅಮೃತೇಶ್ ಸರ್ ಹೇಳಿದ ಹಾಗೆ ಮೈಸೂರು ವಿಶ್ವವಿದ್ಯಾಲಯದ ಹಿರಿಯ ವಿದ್ಯಾರ್ಥಿಗಳು B.G. ಸಂಗಮೇಶ್ವರ್ ಸರ್ ಅವರು 1970ರಲ್ಲಿ BSc ಪದವಿಯನ್ನ ಪಡಿತಾರೆ. 74ರಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತೆ ಕಮ್ಯುನಿಕೇಶನ್ ಅಲ್ಲಿ BE ಪದವಿಯನ್ನ ಪಡಿತಾರೆ. ಅದು ಮೈಸೂರು ವಿಶ್ವವಿದ್ಯಾಲಯದಿಂದನೇ.
ನಂತರದಲ್ಲಿ ಮಾಸ್ಟರ್ ಆಫ್ ಅಪ್ಲೈಡ್ ಸೈನ್ಸ್ ನ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಆಫ್ ನೋವಾ ಸ್ಕಾಟಿಯಾ ಕೆನಡಾದಲ್ಲಿ 84ರಲ್ಲಿ ಪಡಿದ್ದಾರೆ. 2001ರಲ್ಲಿ ಕಂಪ್ಯೂಟರ್ ಸೈನ್ಸ್ ನಲ್ಲಿ PhD ಪದವಿಯನ್ನ ಪಡಿತಾರೆ. JCE ಕಾಲೇಜ್ ಸರ್ ಆಗ್ಲೇ ಹೇಳಿದಾಗೆ ಈ ನಾಡಿನ ಕರುನಾಡಿನ ಒಂದು ಪ್ರತಿಷ್ಠಿತ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಒಂದಾದಂತಹ JCE ನಲ್ಲಿ 36 ವರ್ಷಗಳ ಕಾಲ ಅಧ್ಯಾಪನ ಮಾಡ್ತಾರೆ. ಅದೇ ಕಾಲೇಜಿನಲ್ಲಿ 10 ವರ್ಷಗಳ ಕಾಲ ಪ್ರಾಂಶುಪಾಲರು ಕೂಡ ಕರ್ತವ್ಯ ನಿರ್ವಹಿಸ್ತಾರೆ. ಇವರ ಅವಧಿಯಲ್ಲಿ ಸ್ವಾಯತ್ತತೆ ಪಡೆಯುವುದಕ್ಕೆ ಇವರ ನೇತೃತ್ವದಲ್ಲಿ ಪ್ರಯತ್ನ ನಡೆದು ಒಂದು ಯಶಸ್ವಿಯಾಗುತ್ತೆ. ನಂತರದಲ್ಲಿ JSS ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂನಿವರ್ಸಿಟಿಯ ಕುಲಪತಿಗಳಾಗಿ ಕೂಡ ಅತ್ಯಂತ ದಕ್ಷತೆಯಿಂದ ಮೊದಲ ಕುಲಪತಿ ಫೌಂಡಿಂಗ್ ವೈಸ್ ಚಾನ್ಸಲರ್ ಆಗಿ ಕಾರ್ಯನಿರ್ವಹಿಸ್ತಾರೆ. ವರ್ಲ್ಡ್ ಬ್ಯಾಂಕ್ ನ ಯೋಜನೆ ಸೇರಿದಂತೆ 12 ಇತರ ಯೋಜನೆಗಳನ್ನ ನಿರ್ವಹಿಸಿದಂತ ಅನುಭವ ಇವರಿಗಿದೆ. AICTಯ ಗೌರವ ಸಲಹೆಗಾರರಾಗೂ ಕೂಡ ಇವರು ಕರ್ತವ್ಯ ನಿರ್ವಹಿಸಿದ್ದಾರೆ. ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯ ಅಕಾಡೆಮಿಕ್ ಸೆನೆಟ್ ನ ಸದಸ್ಯರಾಗಿದ್ದಂಥವರು, ಕಾಮೆಂಟ್ ಕೆಯ ಕಾರ್ಯನಿರ್ವಾಹಕ ಸಮಿತಿಯ ಸದಸ್ಯರಾಗಿದ್ದಂಥವರು, ಇಂದಿರಾ ಗಾಂಧಿ ಮುಕ್ತ ವಿಶ್ವವಿದ್ಯಾಲಯದ ಅಧ್ಯಯನ ಕೇಂದ್ರವೊಂದರ ಸಂಯೋಜಕರಾಗಿದ್ದಂಥವರು, ಮತ್ತೆ ಇವರ ಆಡಳಿತಾವಧಿಯಲ್ಲಿ ಫಿಲಿಪ್ಸ್, ಇನ್ಫೋಸಿಸ್, HP, ಸಿಸ್ಕೋ, TCS, ವಿಪ್ರೋ, ಬಾಷ್ ಮುಂತಾದ ಸಂಸ್ಥೆಗಳೊಂದಿಗೆ MOU ಮಾಡಿಕೊಂಡಂತಹ ಕೀರ್ತಿ ಇವರಿಗೆ ದೊರೆತಿದೆ. 2 ವಿಚಾರಗಳಿಗೆ ವೈಯಕ್ತಿಕವಾಗಿ ನನಗೆ ಅವರ ಬಗ್ಗೆ ಅತ್ಯಂತ ಪ್ರೀತಿ. ಒಂದು, 2 ವರ್ಷಗಳ ಹಿಂದೆ ನ್ಯಾಕ್ ಸಮಿತಿ ಬರುವ ಮುಂಚೆ ಒಂದು ಮಾಕ್ ಸಮಿತಿ ಅಂತ ನಾವು ರೂಪಿಸಿ ನಮ್ಮ ವಿಶ್ವವಿದ್ಯಾಲಯದ ಅಧ್ಯಯನ ವಿಭಾಗಗಳು ಹಾಗೂ ಆಡಳಿತ ಕಚೇರಿಗಳಿಗೆ ಭೇಟಿ ನೀಡಿ ಅಲ್ಲಿ ಏನೇನು ಸುಧಾರಣೆಗಳಾಗಬೇಕು ಅಂತ ಹೇಳಿ ಸಲಹೆ ಸೂಚನೆಯನ್ನು ನೀಡಬೇಕಾಗಿ ಅವರ ನೇತೃತ್ವದಲ್ಲಿ ಸಮಿತಿಯನ್ನ ಮಾಡಿದ್ವಿ. ಅವರು ಕೊಟ್ಟಂತ ಸೂಚನೆಗಳನ್ನ ಸಕಾರಾತ್ಮಕವಾಗಿ ನಾವು ಅನುಷ್ಠಾನಗೊಳಿಸಿದ್ದಕ್ಕೆ ಬಹುಶಃ ನ್ಯಾಕ್ ನಲ್ಲಿ ನಾವು A ಗ್ರೇಡ್ ತಗೊಳ್ಳೋದಕ್ಕೆ ಸಾಧ್ಯ ಆಯಿತು. ಅದಕ್ಕೆ ವಿಶೇಷವಾಗಿ ನಾವು ಅವ್ರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಈ ಒಂದು ಸಂದರ್ಭದಲ್ಲಿ ಅವ್ರ ಜೊತೆ ಒಡನಾಟದಲ್ಲಿ ಬಹುಶಃ ಋಷಿವಾಣಿ ಹೊಂದಿದೆ. ಏನಂದ್ರೆ ಸ್ವರ್ಗ ಸಮಾನವಾದಂತಹ ಸಂತೋಷ ಪಡೆಯೋದಕ್ಕೆ ಒಬ್ಬ ವ್ಯಕ್ತಿಯಲ್ಲಿ 10 ಗುಣಗಳಿರ್ಬೇಕಂತೆ. ಸತ್ಯಂ, ರೂಪಂ, ಶ್ರುತಂ, ವಿದ್ಯಾ, ಕೌಲ್ಯಂ, ಶೀಲಂ, ಬಲಂ, ಧನಂ, ಶೌರ್ಯಂ, ಚಿತ್ರಭಾಷ್ಯಂ, ದಶಮೇ ಸ್ವರ್ಗ ಯೋನಯ ಅಂತ. ಅಂದ್ರೆ ಈ 10 ಗುಣಗಳಲ್ಲಾದಂತಹ ಹಾನೆಸ್ಟಿ, ಮಾಡೆಸ್ಟಿ, ನಾಲೆಡ್ಜ್, ಆನರ್, ಲರ್ನಿಂಗ್, ಎಲೋಕ್ವೆನ್ಸ್ ಮುಂತಾದ ಗುಣಗಳನ್ನ ಅವರಲ್ಲಿ ಪ್ರತ್ಯಕ್ಷವಾಗಿ ನಾನು ಕಂಡಿದ್ದೀನಿ. ಇಂಥ ಪ್ರಾಜ್ಞರು ನಮ್ಮ ಜೊತೆಗಿರೋದು ನಮಗೆ ಅಭಿಮಾನದ ಸಂಗತಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಸಮಾರೋಪ ಭಾಷಣವನ್ನ ಮಾಡಲು ಆಗಮಿಸಿರುವಂತಹ ಪ್ರೊಫೆಸರ್ PG ಸಂಗಮೇಶ್ವರ್ ಸರ್ ಅವರನ್ನ ಪರಿಚಯ ಮಾಡಿಕೊಟ್ಟಂತಹ ಡಾಕ್ಟರ್ J ಲೋಹಿತ್ ಸರ್ ಅವರು ಸಂಯೋಜಕರು, ಆಡಳಿತ ವಿಭಾಗ, IQAC ಮೈಸೂರು ವಿಶ್ವವಿದ್ಯಾನಿಲಯ ಮೈಸೂರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಇದೀಗ ಸಮಾರೋಪ ಭಾಷಣವನ್ನ ಮಾಡಬೇಕಾಗಿ ಪ್ರೊಫೆಸರ್ PG ಸಂಗಮೇಶ್ವರ್ ಸರ್ ಅವರು ವಿಶ್ರಾಂತ ಕುಲಪತಿಗಳು, JSS ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯ ಮೈಸೂರು ಇವರು ಸಮಾರೋಪ ನುಡಿಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. Taking a children, plagiarism seminar is another one. And good evening to all of you. Madam Sailaja, Registrar of the Mysore University, my good friend Dr. Amruteshwar, and the other and Nina Timaya, Professor Nina Timaya, and the President of the Scholars Association, and all my young friends, and also very senior person, Mr. Ramsesh, was here. So today the topic is very well chosen. This is the need of the hour topic. Most of the researchers has not been informed about this, nor some of the guides also not very well aware of the details of what Dr. Ramsesh was given. It was not been known to most of the guides also. So when we did our PhD and other things long ago, 20-25 years ago, not seriously worried about the publications, will not go through any plagiarisms because the numbers were small, and I would say a lot of sincerity was also there. Not much of taking out. There was not everybody was doing the research. Only selected people were doing the research. Those were normally very honest. Maybe 1 or 2, maybe somewhere they may do all this Kruti Chaurya and all this, but not all of them. But currently what is happening is one has to be very, very careful because
when we 25, 30 years ago, the India was in a very bad shape as per the number of publications, number of PhD, number of patents. If you consider it was in a very lower level, 8th or 10th place in the world. So there was a lot of discussion on this. So we should encourage research and research publications and patenting and all this. So we started working in a policy paper, decided that each professor has to make one paper every year, at least in some journal. So research started and PhD students also have to publish. So they are not specified which journal, what kind of journals and all this at that time. So as you know, in India, if you open the gate, all kind of people get sick. That is the major issue in the country, and lot of people, journals were started without, if you submit today a paper draft or a paper, within a week without much of a review, your paper would have accepted, and sometimes they would fix up a fees called, these kind of journals are called paid journals. So this has been started, and everybody was started writing as indicated in the special lecture. Somebody might have copied anything, no plagiarism check, or such things were not there. So a lot of such things were happening. Then they have made Scopus Index, Web of Science, and University, UGC came, only in those journals you have to publish. Then the problem started. So then this plagiarism checks and all these have been come to picture. Whereas in India, as you know, we have a problem, we find a solution to the problem, and the solution becomes a problem later. So the solution was to increase the research paper, but unfortunately we were not able to increase the quality of the research paper. Hence we had got into trouble, and then we find another solution. Now we want to go through all the checks with the softwares available. So as mentioned, most of the colleges are all having this kind of a software packages. Now each paper, each textbook, everything has to go through this check. It is very essential. So the first and foremost is, you're all youngsters, you should not get into any shortcut method of becoming success or completing your task. So there is a need of academic integrity is needed with us. So that is first. If you have such kind of academic integrity, automatically the original work, originality will come. The quality of the thesis would be good. That's all we wanted. Today's newspaper you might have seen today. PhD for 25 lakhs. They have announced. They caught in the Bangalore police has gotten, when they saw that, everybody would have surprised. All kind of universities, marks card, KSOU, marks card, KSOU degree, all Gujarat, some university, Himachal, all this was there. So it is a very serious matter. So similarly, about 4 years back, after my retirement, I was in AICT because All India Council for Technical Education, and I know the large number of colleges, engineering colleges, which has got the approvals. And somebody came to me and asked, "Sir, I started a training center. I want your help." So I said, "Okay, what is the help you need?" He said, "Lot of professors have to do PhD now. So we will get it done, the PhD. You kindly recommend those people to our center." Then I want to know some more things from that person. And then I asked that person, "What is the rate you take?" Then she said 5 lakhs. 5 lakhs for PhD. If you want a paper in any of the, I said, "How many subjects you know?" "You tell me any subject, sir. We have experts available. We have got a directory of experts, and we approach them and get it done." Then I was upset and backed her and sent it back. And later I understand they are doing their business comfortably. And so this is what we should not get trapped to these things. So in that connection, this kind of a workshop is a very good approach to guide all of you
And some of the lectures, I heard only part of the last lecture. I was very impressed. So similarly, you will be knowing a lot of things from that. And if you try to follow that and do it, you will have no problem forever. Sometimes without doing any problem, you will have some problems also because of some situations, environment, and jealousy and other things, it happens. Doesn't matter, as long as you are perfect, you should not worry about any of these problems. So I would suggest, in addition to this kind of workshop, you also should take some Swayam courses. In Swayam, there are research, ethics research, research in ethics in research, and another one, I gone through that. Is the research ethics and plagiarism. So you can 8-10 weeks course, which are very useful. It is better if you take that courses. In some of the colleges where I go as an advisor or consultant, I am forcing them to go take some of the Swayam courses in different areas. So here also these two courses, which I found with respect to the plagiarism, ethics, research ethics, it is to be taken up. So I wish your guide or you yourself, force yourself to take these courses. This is all online courses, 8 to 10 weeks. Within that it will happen. So the problem in our country is any proposal, any new thing comes, we don't view in a positive mindset. We all go through the negative mindset. I'll tell you one simple general example. I came from, after my studies, visiting US and came back here. And during that time, I visited Washington, DC. I'm talking about 30 years back, 25 years back. So when I know that, there was an automated railway station, metro. There is no, you need not pay, just pay and take a ticket, go on your own and all. I was explaining to my friend in Mysore, see, these are all very good, it's automated and nobody is available there at all. Suddenly he asked how you enter into the station. I said there is a 3 feet pipe or a pillar and you put your ticket, you can get in. He said, if I jump, what I can do? So the negative thinking will come from there. So our people always think a shortcut, saving something, that mindset, if you remove, if plagiarism is not necessary, you can do your job and take the degree and go, nobody will do anything. Now it is become plagiarism is one of the major part of everything now. If you write a paper, go and give and check up the paper, and as he said, which plagiarism software to be used is also very important. And by chance, if you use something else and shows less, and later it is checked in something else, it shows more, you're all in trouble. The best part is, be sincere and do your job perfectly without worrying anything. Originality is necessary, and if that is done, quality of thesis will also be there, and it will be good. And with these few words, I thank again Amruteshwar and the organizers for giving this opportunity to share some of the views of mine. And hopefully I again insist, you should take those Swayam courses. It will be very useful for you so that you cannot make such mistakes. As he mentioned in the end, some of the mistakes unknowingly it may happen. So it should not happen. So such care should be taken. I will tell you, thesis means your work, your guide only will sign the final and guide in here and there. But I used to, first time when I went to UK, I asked how the PhD will be done here. And he told, when you get into the department, you think everybody knows on your topic except you. And in the second year, you try to know everything and find out your guide also don't know anything about this topic and you know better. And finally, you submit the thesis because it's over, time is over, you have done some work. It is a lighter way. Don't, the guide should not think if somebody is present here, should not think otherwise. Why I am telling it, these are all things. PhD is your work. My point of telling all this is, it is your work
If you do well, if you do sincerely, original work, you are safe. You don't worry about anything. So if you do anything shortcut method, you are in trouble somewhere. As you mentioned, after 20 years, if somebody caught you, you are in a good position. What do? You are really difficult. So these are all the things we should keep it in mind while doing the PhD work. So I wish you all the best in your PhD work, with less plagiarism percentage and successful thesis to be submitted to your university. Thank you. ಸಮಾರೋಪ ಸಮಾರಂಭವನ್ನು ಕುರಿತು ಮಾತನಾಡಿದಂತಹ ಸಮಾರೋಪ ಭಾಷಣವನ್ನು ಮಾಡಿದಂತಹ JSS ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ BG ಸಂಗಮೇಶ್ವರ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಸಂಶೋಧಕರಿಗಾಗಿ ಒಂದು ದಿನದ ಉಚಿತ ಕಾರ್ಯಾಗಾರವನ್ನ ಆಯೋಜನೆ ಮಾಡಲಾಗಿತ್ತು. ಇದೀಗ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರವನ್ನ ವಿತರಿಸಬೇಕಾಗಿ ಶ್ರೀಯುತ ಸಂಗಮೇಶ್ವರ್ ಸರ್ ಅವರನ್ನ ಕೇಳಿಕೊಳ್ತೇನೆ. ಸಾಂಕೇತಿಕವಾಗಿ ಕೇವಲ 5 ಜನ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾತ್ರ ಇಲ್ಲಿ ಪ್ರಶಸ್ತಿ ಪತ್ರವನ್ನ ವಿತರಣೆ ಮಾಡಲಾಗುತ್ತೆ. ಉಳಿದಂತಹ ಸಂಶೋಧನಾ ವಿದ್ಯಾರ್ಥಿಗಳಿಗೆ ತಮ್ಮ ವಿಭಾಗಗಳಿಗೆ ಪ್ರಶಸ್ತಿ ಪತ್ರವನ್ನ ಕಳಿಸಲಾಗುತ್ತೆ. ಮೊದಲನೇದಾಗಿ ದೀಪಾ ಬುದ್ಧ HG, ಡಿಪಾರ್ಟ್ಮೆಂಟ್ ಆಫ್ ಸ್ಟಡೀಸ್, ಡಾಕ್ಟರ್ BR ಅಂಬೇಡ್ಕರ್ ರಿಸರ್ಚ್ ಅಂಡ್ ಎಕ್ಸ್ಟೆನ್ಷನ್ ಸೆಂಟರ್, ಮೈಸೂರು. ಇವರಿಗೆ ಪ್ರೊಫೆಸರ್ BG ಸಂಗಮೇಶ್ವರ್ ಸರ್ ಅವರು ಪ್ರಶಸ್ತಿ ಪತ್ರವನ್ನ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಪೂಜಾ ಪೊನ್ನಮ್ಮ, ಡಿಪಾರ್ಟ್ಮೆಂಟ್ ಆಫ್ ಸ್ಟಡೀಸ್, ಬಾಟ್ನಿ. ಪೂಜಾ ಪೊನ್ನಮ್ಮ. ಮುರ್ದುಲಾ ಇಸ್ಮಾಯಿಲ್ ರವರು, ಡಿಪಾರ್ಟ್ಮೆಂಟ್ ಆಫ್ ಸ್ಟಡೀಸ್ ಇನ್ ಲೈಬ್ರರಿ ಇನ್ಫಾರ್ಮೇಶನ್ ಸೈನ್ಸ್. ಶ್ರೀ ರವಿ ಪ್ರಸಾದ್ ಆರ್, ಡಿಪಾರ್ಟ್ಮೆಂಟ್ ಆಫ್ ಸ್ಟಡೀಸ್ ಇನ್ ಎಜುಕೇಶನ್. ಅವರಿಗೆ ಮಾನ್ಯ ಕುಲಸಚಿವರಾದಂತಹ ಚಲವಾಂಬಿಕಾ BK ರವರು, ಡಿಪಾರ್ಟ್ಮೆಂಟ್ ಆಫ್ ಸ್ಟಡೀಸ್ ಇನ್ ಹಿಸ್ಟರಿ. ಇವರಿಗೆ ಮಾನ್ಯ ಕುಲಸಚಿವರಾದಂತಹ ಶ್ರೀಮತಿ VR ಶೈಲಜಾ ಮೇಡಮ್ ರವರು ಪ್ರಶಸ್ತಿ ಪತ್ರವನ್ನು ನೀಡಬೇಕಾಗಿ ಕೇಳಿಕೊಳ್ತೇನೆ. ಧನ್ಯವಾದಗಳು ಎಲ್ಲರಿಗೂ. ಇದೀಗ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನೂತನವಾಗಿ ನಿಯೋಜನೆಗೊಂಡಿರುವಂತಹ ಮಾನ್ಯ ಕುಲಸಚಿವರಾದ ಶ್ರೀಮತಿ VR ಶೈಲಜಾ ಮೇಡಮ್ ಅವರಿಗೆ ಮೊದಲನೇದಾಗಿ ನಮ್ಮೆಲ್ಲರ ಕಡೆಯಿಂದ ಅಭಿನಂದನೆಗಳನ್ನು ತಿಳಿಸೋಣ. ಇದೀಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮೈಸೂರು ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಸಚಿವರಾದ ಶ್ರೀಮತಿ VR ಶೈಲಜಾ ಮೇಡಮ್ ಅವರು ಅಧ್ಯಕ್ಷೀಯ ನುಡಿಗಳನ್ನಾಡಬೇಕಾಗಿ ಎಲ್ಲರ ಪರವಾಗಿ ಕೇಳಿಕೊಳ್ಳುತ್ತೇನೆ. ಆಸನಗಳೆಲ್ಲ ಖಾಲಿ ಇದ್ದಾವೆ, ಯಾರಿಗೆ ಮಾತಾಡೋಣ? ಬೆಳಗ್ಗೆಯಿಂದನೂ ಕೃತಿ ಚೌರ್ಯದ ಬಗ್ಗೆ ಕೇಳಿ ಸಂಶೋಧನೆ ನಡೆಸ್ತಾ ಇರುವಂತ ಎಲ್ಲ ವಿದ್ಯಾರ್ಥಿಗಳಿಗೂ ನಾನು ಇಲ್ಲಿರುವಂತ ಎಲ್ಲ ಗಟ್ಟಿ ಕಾಳುಗಳು, ದಿಸ್ ಇಸ್ ಹೌ ಯು ಫೇರ್ ವೆಲ್ ಇನ್ ಯುವರ್ ಲೈಫ್. ಯಾರಿಗೆ ಪೇಷನ್ಸ್ ಅನ್ನೋದಿರುತ್ತೆ, ತಾಳ್ಮೆ, ಯಾವ ಯಶಸ್ಸಿಗೂ ಕೂಡ ತಾಳ್ಮೆ ಬಹುಮುಖ್ಯ. ಲಕ್ಷಾಂತರ ಮಂದಿ ಮಕ್ಕಳು ವಿಶ್ವವಿದ್ಯಾನಿಲಯದಿಂದ ಪದವಿಯನ್ನು ಗಳಿಸ್ತಾರೆ, ಸ್ನಾತಕೋತ್ತರ ಪದವಿಗೆ ಬರ್ತಾರೆ. ಎಷ್ಟು ಮಂದಿ ಸಂಶೋಧನೆಗೆ ಬರ್ತಾರೆ ಅನ್ನೋದನ್ನ ನೀವೇ ಲೆಕ್ಕ ಹಾಕೊಳ್ಳಿ. ಇವತ್ತು ಎಷ್ಟು ಮಂದಿ ಇದ್ರು? ರಿಜಿಸ್ಟರ್ಡ್ ಅರೌಂಡ್ 280. ಸೊ ಲಕ್ಷಾಂತರ ಮಂದಿನಲ್ಲಿ 280ಕ್ಕೆ ಬಂದಿದ್ದೀರಾ. ಆ 280 ಮಂದಿನಲ್ಲಿ ಎಷ್ಟು ಮಕ್ಕಳು ಯಶಸ್ವಿಯಾಗಿ ಗುಣಮಟ್ಟದ ಸಂಶೋಧನೆಯನ್ನ ಮಾಡಿ ವಿಶ್ವವಿದ್ಯಾನಿಲಯದ ಜ್ಞಾನಕ್ಕೆ ತಮ್ಮ ಕೊಡುಗೆಯನ್ನ ಕೊಡ್ತಾರೆ ಅನ್ನೋದು ಕೂಡ ಮುಖ್ಯ. ಸೊ ಅದರಲ್ಲಿ ತಾವುಗಳೆಲ್ಲರೂ ಕೂಡ ಇರ್ತೀರಾ ಅಂತ ಭಾವಿಸ್ತಾ ನಾನು ಹೆಚ್ಚಿನ ವಿಚಾರವನ್ನ ಮಾತಾಡಲ್ಲ. ಸಂಶೋಧನೆನೂ ಮಾಡಿಲ್ಲ ನಾನು, ಆದ್ರೆ ಮಾಡ್ಬೇಕು ಅನ್ನೋ ಹಂಬಲ ಇತ್ತು. JRF ನೀಟ್ ನಾನು ಕಲ್ಕಟ್ಟಾದಲ್ಲಿ ಇದ್ದಾಗ ಕ್ಲಿಯರ್ ಮಾಡ್ಕೊಂಡೆ. ಅಷ್ಟೊತ್ತಿಗಾಗ್ಲೇ ನಾನು UPSC KPSC ಎಲ್ಲಾ ತರಹದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಲಿ ನಾನು ತಗೊಂಡ್ಬಿಟ್ಟಿದ್ದೆ. ಹಾಗಾಗಿ ನಾನು ನಿಮ್ಮ ಸಾಲಿಗೆ ಬರ್ಲಿಲ್ಲ. ಒಂದು ಅವಶ್ಯಕತೆ ಇದ್ದಲ್ಲಿ ಆಡಳಿತ ವಿಚಾರದಲ್ಲಿ ಸಂಶೋಧನೆ ಮಾಡುವಂತ ಸಮಯಾವಕಾಶ ಸಿಕ್ಕರೆ ಖಂಡಿತ ಮಾಡ್ತೇನೆ. ಈ ಒಂದು ಕಾರ್ಯಕ್ರಮವನ್ನ ಬಹಳ ಅಚ್ಚುಕಟ್ಟಾಗಿ ಬೆಳಗ್ಗೆಯಿಂದನೂ ನಿರ್ವಹಿಸ್ತಾ ಇರುವಂತಹ ನಮ್ಮನ್ನೆಲ್ಲ ಸ್ವಾಗತಿಸಿದಂತಹ ಪ್ರೊಫೆಸರ್ KN ಅಮೃತೇಶ್ ರವರೇ, ನಿರ್ದೇಶಕರು IQAC ರವರು, CS
IR UGC ನೆಟ್ ತರಬೇತಿ ಕೇಂದ್ರ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನ, ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಈಗಾಗಲೇ ಲೋಹಿತ್ ರವರು ಇಲ್ಲಿ ಉಪಸ್ಥಿತರಿದ್ದಾರೆ. ಡಾಕ್ಟರ್ ಜೆ ಲೋಹಿತ್ ರವರು ಅವರು ನಮ್ಮ ಸಮಾರೋಪ ಭಾಷಣವನ್ನ ಮಾಡಲಿಕ್ಕೆ ಬಂದಿರುವಂತಹ ದಿಗ್ಗಜರು. ಈ ಒಂದು ಬಹಳ ಪ್ರಾಜ್ಞರು, ಅಕಾಡೆಮಿಷಿಯನ್ ಆದಂತಹ ಪ್ರೊಫೆಸರ್ BG ಸಂಗಮೇಶ್ವರ್ ಸರ್ ಬಗ್ಗೆ ಹೇಳ್ತಾ ಇದ್ರು. ನಾನು ಅವರನ್ನ ಮುಖತಃ ಭೇಟಿಯಾಗಿರ್ಲಿಲ್ಲ. ನಾನು ಅವ್ರಿಗೆ ಅದೇ ಹೇಳಿದೆ, SJC ಕಾಲೇಜಿನ ಪ್ರಾಡಕ್ಟ್ಸ್ ವಿಶ್ವದಾದ್ಯಂತ ಇದ್ದಾರೆ, ಅದು ನಮ್ಮ ಹೆಮ್ಮೆ. ಅಂತ ಸಂಸ್ಥೆನಲ್ಲಿ ಅವರು ಅದನ್ನ ಡೀಮ್ಡ್ ಯೂನಿವರ್ಸಿಟಿ ಆಗಿ ಪರಿವರ್ತಿಸಿ ಅನೇಕ ಸರ್ಕಾರದ ಪಬ್ಲಿಕ್ ಯೂನಿವರ್ಸಿಟೀಸ್ಗೂ ಜೊತೆಗೆ ಸರ್ಕಾರದ ಎಲ್ಲ ಅಂಗಸಂಸ್ಥೆಗಳಿಗೂ ಅವರು ಒಬ್ಬ ಮಾರ್ಗದರ್ಶಕರಾಗಿ ಕೆಲಸ ಮಾಡ್ತಿದ್ದಾರೆ. ಅಂತವರು ನಿಮಗೆ ಕಿವಿ ಮಾತು ಹೇಳೋದು, ಕೃತಿ ಚೌರ್ಯ ಮಾಡಬೇಡಿ, ಕಾಪಿ ಪೇಸ್ಟ್ ವಿತ್ ದಿಸ್ ಆನ್ಸೆಟ್ ಆಫ್ ಸೋಷಿಯಲ್ ಮೀಡಿಯಾ. ಮೊದ್ಲಿರ್ಲಿಲ್ಲ, ನಾವೆಲ್ಲ ಓದುವಾಗ ಸೋಷಿಯಲ್ ಮೀಡಿಯಾ Hotmail was big thing when we were students. So now everything is in your fingertips. So ನಾನು ಈ ಒಂದು ಕಾರ್ಯಕ್ರಮಕ್ಕೆ ಮಾತಾಡೋದು ಏನು ಅಂತ ಹೇಳಿ ನೋಡುವಾಗ I was studying about plagiarism, then plagiarism checkers, what sir was mentioning. So ಇವೆಲ್ಲವನ್ನ ನಾನು ಎಲ್ಲಿ ನೋಡಿದೆ ಅಂತ ಹೇಳಿದ್ರೆ ಸರ್ಚ್ ಇನ್ ಇಂಟರ್ನೆಟ್. ಸೇಮ್ ವೇ ನೀವು ಮಾಡುವಂತಹ ಎಲ್ಲ ಅಧ್ಯಯನಗಳ ಸಂಶೋಧನೆ ಸಂಬಂಧ ಎಲ್ಲ ಮಾಹಿತಿಗಳು, ಬೇಕಾದದ್ದು ಬೇಡವಾದದ್ದು ಎಲ್ಲವೂ ಕೂಡ ನಮ್ಮ ಎಲ್ಲ ಸಂವಹನ ಮಾಧ್ಯಮಗಳಲ್ಲಿ ಸಿಗುತ್ತೆ, ಸಾಮಾಜಿಕ ಜಾಲತಾಣಗಳಲ್ಲೇ ಸಿಗುತ್ತೆ. ನಮ್ಗೆ ಕಾಮನ್ ಆಗ್ಬಿಟ್ಟಿದೆ ವಿತ್ ದಿಸ್ ವಿಂಡೋಸ್ ಆನ್ ಕಾಪಿ ಪೇಸ್ಟ್. ಸೊ ಈ ಕಾಪಿ ಪೇಸ್ಟ್ ಬುದ್ಧಿಯನ್ನ ನಾವೆಲ್ಲರೂ ಬಿಡಬೇಕಾಗುತ್ತೆ. ನಿಮ್ಮ ನವೋನ್ಮೇಷಶಾಲಿ ಇನೋವೇಟಿವ್ ಐಡಿಯಾಸ್ ಅನ್ನ ನಿಮ್ಮ ಗುಣಮಟ್ಟದ ಸಂಶೋಧನೆಯಲ್ಲಿ ತರಬೇಕು. ಯಾಕೆಂದ್ರೆ ಪ್ರತಿ ಜೀವಿಯೂ ಕೂಡ ಅದಮ್ಯ ಜೀವಿ, ಬಹಳ ಯುನೀಕ್ ಆಗಿರುವಂತಹ ವ್ಯಕ್ತಿತ್ವ ಪ್ರತಿಯೊಬ್ಬರಲ್ಲೂ ಇದೆ. ಕಲಿಕೆಯಲ್ಲಿ ಇಂದಿವರೆಗೂ ನೀವು ಬಂದ ಮೇಲೆ ನಿಮ್ಮ ಸಂಶೋಧನೆಯಲ್ಲಿ ನಿಮ್ಮತನ ಇರ್ಲಿ ಅಂತ ಹೇಳಿ ನಾನು ನಿಮ್ಮೆಲ್ಲರಿಗೆ ಕಿವಿ ಮಾತು ಹೇಳ್ತಾ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವೇದಿಕೆಯಲ್ಲಿರುವಂತಹ ಎಲ್ಲ ಮಹಾನುಭಾವರಿಗೆ ವಿಶ್ವವಿದ್ಯಾನಿಲಯದ ಆಡಳಿತದ ಪರವಾಗಿ ಹಾಗೂ ಮಾನ್ಯ ಬೆಳಗ್ಗೆ ಉದ್ಘಾಟನೆ ಮಾಡಿದಂತಹ VC ರವರ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಇಲ್ಲಿರುವಂತ ಎಲ್ಲರೂ ಹಿರಿಯರು ಇದ್ದೀರಾ, ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಅನೇಕ ಪ್ರೊಫೆಸರ್ಸ್ ಬೆಳಗ್ಗೆಯಿಂದನೂ ಕೂಡ ಮಾತಾಡಿದ್ದಾರೆ. ಸೊ ಅವರ ಕಿವಿ ಮಾತನ್ನ ತಾವುಗಳು ಬಹಳ ಆಪ್ತವಾಗಿ ತೆಗೆದುಕೊಳ್ಬೇಕು. ಡಾಕ್ಟರಲ್ ಡಿಗ್ರಿ ಈಗ ಸರ್ ಮಾತಾಡಿದ್ರು 25 ಲಕ್ಷಕ್ಕೆ ಸಿಗುತ್ತೆ ಅಂತ, 5 ಲಕ್ಷ 1 ಲಕ್ಷಕ್ಕೂ ಸಿಗುವಂತಹ ಕಾಲಮಾನಘಟ್ಟದಲ್ಲಿ ನಾವಿದ್ದೇವೆ. ಎಲ್ಲವೂ ಕೂಡ ಬಿಕ್ರಿಯಾಗುವಂತಹ ಕಾಲದಲ್ಲಿ ನಾವಿದ್ದೇವೆ. ಆದ್ರೆ ಮೈಸೂರು ವಿಶ್ವವಿದ್ಯಾನಿಲಯದ ಏನು ಇತಿಹಾಸ ಪರಂಪರೆ ಇದೆ, ಅದು ಈ ಒಂದು ಬಿಕ್ರಿ ಆದಂತಹ ಕಾಲಮಾನಕ್ಕೂ ವಿಭಿನ್ನವಾಗಿ ನಿಲ್ಲುವಂತಹ ಒಂದು ನಿಲುವನ್ನ ಮೊದಲಿಂದನೂ ಕಾಪಿಟ್ಕೊಂಡಿದೆ. ಅದನ್ನ ನೀವು ಮುಂದುವರಿಸ್ತೀರಾ ಅಂತ ಹೇಳಿ ಭಾವಿಸ್ತೇನೆ. ಇಲ್ಲಿರುವಂತಹ ಎಲ್ಲ ಸಂಶೋಧನಾ ವಿದ್ಯಾರ್ಥಿಗಳು, ಸಂಶೋಧಕರು ಕೂಡ ನಿಮ್ಮ ಮಾರ್ಗದರ್ಶಕರು. ಸರ್ ಹೇಳಿದ್ರು, ಗೈಡ್ ಇಸ್ ಅ ಗೈಡ್, ಹಿ ಕೆನಾಟ್ ರಿಪ್ಲೇಸ್ ಅ ರಿಸರ್ಚ್ ಸ್ಕಾಲರ್. ಸೊ ಯು ಹ್ಯಾವ್ ಟು. ನೀವೆಲ್ಲ ಅವರು ಬಹಳ ಲಘುವಾಗಿ ಹೇಳೋದನ್ನ ನೀವು ಕೂಡ ಎಂಜಾಯ್ ಮಾಡ್ಕೊಂಡು ಸ್ಮೈಲ್ ಮಾಡ್ತಾ ಇದ್ರಿ. ಗೈಡ್ ಇಸ್ ಅ ಗೈಡ್, ಹಿ ಕೆನಾಟ್ ರಿಪ್ಲೇಸ್ ಅ ರಿಸರ್ಚ್ ಸ್ಕಾಲರ್. ಅವರು ಅವರ ತತ್ವವನ್ನ ನಿಮ್ಮ ಮೇಲೆ ಹೇರ್ಲಿಕ್ಕಾಗಲ್ಲ. ಹಿ ಕ್ಯಾನ್ ಆಕ್ಟ್ ಆಸ್ ಅ ಹ್ಯಾಂಡ್ ಪೋಸ್ಟ್, ರೈಟ್? ಸೊ ನಿಮ್ಮಲ್ಲಿರುವಂತಹ ಮೂಲ ತತ್ವವನ್ನ ಉತ್ತೇಜಿಸುವಂತಹ, ಅದಕ್ಕೆ ಸರಿದಾರಿಯನ್ನ ಕಂಡುಕೊಡುವಂತಹ ಮಾರ್ಗದರ್ಶಕರಾಗಿ ಅಷ್ಟೇ ಕೆಲಸ ಮಾಡ್ತಾರೆ. ಸೊ ನಿಮ್ಮಿಂದ ವಿಶ್ವವಿದ್ಯಾನಿಲಯದ ಜ್ಞಾನ ಭಂಡಾರ ಇನ್ನೂ ಹೆಚ್ಚಲಿ, ನಿಮ್ಮೆಲ್ಲರಿಗೂ ಭವಿಷ್ಯದಲ್ಲಿ ಒಳಿತು ಆಗ್ಲಿ. ತಮ್ಗೆಲ್ಲ ಗೊತ್ತಿರೋ ಹಾಗೆ ಮುಂದಿನ UGCಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೂಡ ಬದಲಾಗ್ತಾ ಇದೆ. PhD ಮಸ್ಟ್ ಅಂತ ಹೇಳಿದ್ದಾರೆ. ನೆಟ್ ಅಂಡ್ ಸ್ಲೆಟ್ ಮಾತ್ರ ಇರೋದಿಲ್ಲ, ಆದ್ರೆ ಕಡ್ಡಾಯವಾಗಿ ನೀವು PhD ಪದವಿಯನ್ನ ಪಡಿಲೇಬೇಕಾಗುತ್ತೆ ಅನ್ನೋದು ನಾನು ತಿಳ್ಕೊಂಡಿರುವಂತ ವಿಚಾರ. ಮೋಸ್ಟ್ಲಿ ಅದು ಸತ್ಯ ಕೂಡ ಆಗಬಹುದು ಅನ್ಕೊಳ್ತೇನೆ. ಸೊ ನಿಮ್ಮೆಲ್ಲರಿಗೂ ಶುಭವಾಗ್ಲಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ನಮ್ಮ ರಿಸರ್ಚ್ ಸ್ಕಾಲರ್ಸ್ ಸಂಘದ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಕೂಡ ಇಲ್ಲಿ ಇದ್ದಾರೆ. ನೀವೆಲ್ಲರೂ ಕೂಡ ಈ ಒಂದು ಕೆಲಸವನ್ನ ಮಾಡುವಾಗ ಒಗ್ಗಟ್ಟಿನಿಂದ ಕೃತಿ ಚೌರ್ಯಕ್ಕೆ, ಈ ಕಾಪಿ ಪೇಸ್ಟ್ ಸಂಸ್ಕೃತಿಗೆ ಕದ್ದು ಕೆಲಸ ಮಾಡೋರನ್ನು ಕೂಡ ಹಿಡಿದುಕೊಡಿ. ಅಂತದನ್ನ ಉತ್ತೇಜನ ಕೊಡದ ಹಾಗೆ ನೀವು ಕೂಡ ವಿಜಿಲೆಂಟ್ ಆಗಿ ಕೆಲಸ ಮಾಡ್ಬೇಕು ಅಂತ ಹೇಳಿ ಕೋರ್ತಾ
ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಶುಭವನ್ನು ಕೋರ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಉಚಿತ ಕಾರ್ಯಾಗಾರದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದು ಅಧ್ಯಕ್ಷೀಯ ನುಡಿಗಳನ್ನಾಡಿದಂತಹ ಮೈಸೂರು ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಸಚಿವರಾದ ಶ್ರೀಮತಿ ವಿ.ಆರ್. ಶೈಲಜಾ ಮೇಡಮ್ ರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ವಂದನೆಗಳನ್ನ ಸಲ್ಲಿಸುತ್ತೇನೆ. ಇದೀಗ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ಈ ಒಂದು ಕಾರ್ಯವನ್ನು ನೆರವೇರಿಸಿಕೊಂಡಿದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯದ ಸಂಶೋಧಕರ ಸಂಘದ ಅಧ್ಯಕ್ಷರಾದ ಶ್ರೀ ಎಂ.ಸಿ. ಶಶಿಕುಮಾರ್ ಅವರು. ಎಲ್ಲರಿಗೂ ಶುಭ ಸಂಜೆ. ಮೈಸೂರು ವಿಶ್ವವಿದ್ಯಾನಿಲಯ CSIR UGC ನೆಟ್ ತರಬೇತಿ ಕೇಂದ್ರ, ಆಂತರಿಕ ಗುಣಮಟ್ಟ ಖಾತ್ರಿ ಘಟಕ ಹಾಗೂ ಸಂಶೋಧಕರ ಸಂಘ ಮೈಸೂರು ವಿಶ್ವವಿದ್ಯಾಲಯ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದಂತ ಒಂದು ದಿನದ ಕೃತಿಚೌರ್ಯ ತಡೆಗಟ್ಟುವಿಕೆ ಕುರಿತ ಗುಣಾತ್ಮಕ ಮಹಾಪ್ರಬಂಧದ ರಚನೆಯತ್ತ ಮೊದಲ ಹೆಜ್ಜೆ. ಈ ಒಂದು ದಿನದ ಉಚಿತ ಕಾರ್ಯಾಗಾರದಲ್ಲಿ ತಾವೆಲ್ಲರೂ ಕೂಡ ಬೆಳಗ್ಗೆಯಿಂದ ಬಹಳ ಶಾಂತಿಯುತವಾಗಿ ಕಾರ್ಯಕ್ರಮವನ್ನ ಆಲಿಸಿದ್ದೀರಿ. ಈ ಒಂದು ಕಾರ್ಯಕ್ರಮದ ಸಮಾರೋಪ ಸಮಾರಂಭಕ್ಕೆ ಅಧ್ಯಕ್ಷರಾಗಿ ಬಂದಿರತಕ್ಕಂಥ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಸಚಿವರಾದಂತ ಶ್ರೀಮತಿ ವಿ.ಆರ್. ಶೈಲಜಾ ಮೇಡಮ್ ಅವರಿಗೆ ನಮ್ಮ ಆಯೋಜಕರು ಮತ್ತು ನಮ್ಮ ಸಂಶೋಧನಾ ಸ್ನೇಹಿತರ ಪರವಾಗಿ ಧನ್ಯವಾದಗಳನ್ನ ತಿಳಿಸುತ್ತೇವೆ. ಹಾಗೆ ಈ ಒಂದು ಕಾರ್ಯಾಗಾರಕ್ಕೆ ಸಮಾರೋಪ ಭಾಷಣ ಮಾಡಲು ಬಂದಿರತಕ್ಕಂಥ ನಮ್ಮ JSS ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿಗಳಾದಂತಹ ಪ್ರೊಫೆಸರ್ P.G. ಸಂಗಮೇಶ್ವರ್ ಸರ್ ಅವರು ಕೂಡ ನಮ್ಮ ಆಯೋಜಕರು ಹಾಗೂ ಎಲ್ಲ ಸಂಶೋಧನಾ ಸ್ನೇಹಿತರ ಪರವಾಗಿ ಧನ್ಯವಾದಗಳನ್ನ ತಿಳಿಸುತ್ತಿದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದಂತ ನಮ್ಮ ಪ್ರೊಫೆಸರ್ ಅಮೃತ ಸರ್ CSIR UGC ತರಬೇತಿ ಕೇಂದ್ರ ಹಾಗೂ ಆಂತರಿಕ ಗುಣಮಟ್ಟ ಖಾತ್ರಿ ಘಟಕದ ನಿರ್ದೇಶಕರಾದಂತಹ ಅಮೃತ ಸರ್ ಅವರು ಕೂಡ ನಾವು ಧನ್ಯವಾದಗಳನ್ನು ತಿಳಿಸುತ್ತೇವೆ. ಹಾಗೆ ಡಾಕ್ಟರ್ J. ಬಾಯಿ ಸರ್ ಸಂಯೋಜಕರು, ಆಡಳಿತ ಆಂತರಿಕ ಗುಣಮಟ್ಟ ಖಾತ್ರಿ ಘಟಕದ ಸಂಯೋಜಕರು, ಇವರು ಕೂಡ ನಾವು ನಮ್ಮ ಆಯೋಜಕರು ಹಾಗೂ ಎಲ್ಲ ಸಂಶೋಧನಾ ಮಿತ್ರರ ಪರವಾಗಿ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಹಾಗೆ ಮತ್ತೊಬ್ಬರು ಆಂತರಿಕ ಗುಣಮಟ್ಟ ಖಾತ್ರಿ ಘಟಕದ ಸಂಯೋಜಕರು ಶೈಕ್ಷಣಿಕ ವಿಭಾಗ ಪ್ರೊಫೆಸರ್ ನವಿತಾ ತಿಮ್ಮಯ್ಯರವರು, ನವಿತಾ ತಿಮ್ಮಯ್ಯ ಮೇಡಮ್ ಅವರು ಕೂಡ ನಾವು ಧನ್ಯವಾದಗಳನ್ನ ತಿಳಿಸುತ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕೃತಿಚೌರ್ಯ ಕುರಿತಂತ ಘೋಷಣೆ ನಡೆಸಿಕೊಡಂತ ನಮ್ಮ ರಾಮಕೃಷ್ಣ ಸರ್ ಕೂಡ ಇದ್ದಾರೆ. ಅವರು ಕೂಡ ಕಾರ್ಯಕ್ರಮದ ಪರವಾಗಿ ಹಾಗೂ ನನ್ನ ಸ್ನೇಹಿತರ ಪರವಾಗಿ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಹಾಗೆ IT ವಿಭಾಗದ ನಿರ್ದೇಶಕರಾದಂತಹ ಪ್ರೊಫೆಸರ್ ಮಹೇಶ್ ಕೂಡ ಆಗಮಿಸಿದ್ದಾರೆ ಕಾರ್ಯಕ್ರಮಕ್ಕೆ. ಅವರು ಕೂಡ ನಮ್ಮೆಲ್ಲ ಸಂಶೋಧನಾ ಸ್ನೇಹಿತರ ಪರವಾಗಿ ಧನ್ಯವಾದಗಳನ್ನ ತಿಳಿಸುತ್ತೇನೆ. ಹಾಗೆ ಕರ್ನಾಟಕ ರಾಜ್ಯ ಸಂಶೋಧಕರ ಸಂಘದ ಅಧ್ಯಕ್ಷರಾದಂತಹ ಮಧ್ಯವೇಶ್ವರ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರು ಕೂಡ ನಮ್ಮೆಲ್ಲ ಆಯೋಜಕರು ಹಾಗೂ ಸಂಶೋಧನಾ ಸ್ನೇಹಿತರ ಪರವಾಗಿ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ನಮ್ಮ ICD ವಿಭಾಗದ ಸಿಬ್ಬಂದಿ ವರ್ಗದವರು ಕೂಡ ಬೆಳಗ್ಗೆಯಿಂದ ಇಲ್ಲಿ ತನಕ ಕೂಡ ಎಲ್ಲರಿಗೂ ಸಹಕರಿಸಿದ್ದಾರೆ. ಹಾಗೂ ಕೂಡ ಧನ್ಯವಾದಗಳು. ಅದರ ಜೊತೆಗೇನೆ ನಮಗೆ ತಾಂತ್ರಿಕವಾಗಿ ಸಹಾಯ ಮಾಡಿದಂತ ICD ವಿಭಾಗದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ನಾವು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಿದ್ದೇವೆ. ಮಾಂತೆ ಸರ್ ಅವರು ICD ವಿಭಾಗ, ಅವ್ರಿಗೂ ಕೂಡ ಧನ್ಯವಾದಗಳು. ಹಾಗೆ ನನ್ನೆಲ್ಲ ಸಂಶೋಧನಾ ಸ್ನೇಹಿತರು ಹಾಗೂ ಸಂಶೋಧನಾ ಪ್ರೇಮಿಗಳು ಮತ್ತೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ನಮ್ಮ ಆಯೋಜಕರ ಪರವಾಗಿ ಹಾಗೂ ನನ್ನೆಲ್ಲ ಸಂಶೋಧನಾ ಸ್ನೇಹಿತರ ಪರವಾಗಿ ಹಾಗೂ ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ವಂದನಾರ್ಪಣೆಯನ್ನ ಮಾಡಿದಂತಹ ಮೈಸೂರು ವಿಶ್ವವಿದ್ಯಾನಿಲಯದ ಸಂಶೋಧಕರ ಸಂಘದ ಅಧ್ಯಕ್ಷರಾದ ಶ್ರೀ ಎಂ.ಸಿ. ಶಶಿಕುಮಾರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನ ತಿಳಿಸ್ತೇನೆ. ಇಲ್ಲಿಗೆ ಕಾರ್ಯಕ್ರಮ ಸಮಾರೋಪ ಸಮಾರಂಭ ಮುಕ್ತಾಯಗೊಳ್ಳುತ್ತೆ. ಎಲ್ಲ ರಿಸರ್ಚ್ ಸ್ಕಾಲರ್ಗಳಿಗಾಗಿ ಸ್ನಾಕ್ಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯಮಾಡಿ ಈ ಒಂದು ಆತಿಥ್ಯವನ್ನ ಸ್ವೀಕರಿಸಿ ನಂತರ ತೆರಳಬೇಕಾಗಿ ವಿನಂತಿಸಿಕೊಳ್ತೇನೆ.